ವಿಘ್ನ ನಿವಾರಕರಂಚಿನ ಮಗನಪ್ತಿ ದೇವರು ನಮ್ಮಂತ ಆರಾಧ್ಯ ದೇವರಂಚಿನ ಮಾಲಿಂಗೇಶ್ವರ ದೇವರು ಗ್ರಾಮದ ಸಮಸ್ತ ದೈವ ದೇವರು ಅವತ್ತೊಂದೇ ಸಿದ್ಧಿವಿನಾಯಕ ದೇವರು ಅದೇ ರೀತಿ ಈ ಜಗಡಿತದ ರಮಣಂಜನ ಸ್ವಾಮಿ ಅಯ್ಯಪ್ಪ ದೇವರು ಸಮಸ್ತ ದೈವ ದೇವರನ್ನು ತುಂಬ ಮನಸ್ಸು ಸ್ಮರಣೆ ಮಾಡ್ತಿದ್ದು ಹಿರಿಯರೆಲ್ಲ ಸೀಮಿತ ಸಮಸ್ತ ದೇವರು ಗ್ರಾಮದ ಸಮಸ್ತ ದೇವರನ್ನ ಸ್ಮರಣೆ ಮಾಡ್ಕೊಂಡು ಮಾಡ್ತಾರೆ ದಣಿದ ಬಂಡೆ ಸಿದ್ಧಿವಿನಾಯಕ ಭಜನಾ ಮಂದಿರ ನೂತನವಾದ ಕಟ್ಟತೆ ಇನಿ ಲೋಕಾರ್ಪಣೆಯರ ಆದಿಷ್ಟೇ ಕೋಡದ ದಿನೊಟ್ಟಲ್ಪ ನಿವೃತ್ತಿ ಕಾರ್ಯ ದರ್ಶನ ನಿವೃತ್ತಿ ಕಾರ್ಯಗಳು ಈ ಅಯ್ಯಪ್ಪ ಸ್ವಾಮಿನ ಸನ್ನಿಧಾನ ಸಿದ್ಧಿವಿನಾಯಕ ಭಜನಾ ಮಂದಿರವು ನಮ್ಮ ಹೊರಕಾಡಿ ಕೊಂಡು ಅಂತ ಮಾತನಾಡ್ತೇವೆ ಅಲ್ಪ ಸೇರಿನಂಚಿನ ಸಮಸ್ತ ಭಕ್ತರು ಹುಟ್ಟು ಸೇರಿದು ಈ ಮಲ್ಪನಂಚಿನ ಕಾರ್ಯ ಎಷ್ಟು ದಾಯ್ತಲ್ಲ ಹೆಚ್ಚು ಕಡಿಮೆ ಭಕ್ತಿ ಪಡೆದು ಪುರ ಆ ಸ್ವಾಮಿಗಳ ದೈವಾದ ಮಣಿತು ಇತ್ತಾಪರಂಚನ ಈ ಹೊರಕಾಣಿಕೆ ಕಾರ್ಯಕ್ರಮ ಉವೇ ರೀತಿಯ ವಿಘ್ನ ಬರಂತೆ ಸೋಕಟೆ ಆಡೆಗೆತ್ತು 5 ಬುಕಾಲ್ ಪಾಪರಂಚನ ಭಜನಾ ಮಂದಿರ ಅನ್ನ ಸಂತರ್ಪಣೆ ಪ್ರತಿಯೊಂದು ವಿಚಾರಗಳ ಸಂಪೂರ್ಣ ಅನುಭವ ಪ್ರಾಪ್ತಿ ಮಾಡಿಕೊಟ್ಟು ನಿರ್ಮಾಂತ ವ್ಯಕ್ತಿ ಭಕ್ತಿ ಶ್ರದ್ಧೆ ಹೇಳ್ತಾರೆ ಆಗಲಿ ಮಾತ್ರ ಬರ್ಪಣಂಚಿನ ಇಷ್ಟ ಕಾರ್ಯಗಳನ್ನು ದುರುತ್ತలను ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು ಅಗ್ಲ ಮಾಲ್ಪಿಂಚೆ ಕೃಷಿ ಕಾರ್ಯ ಉದ್ಯೋಗ ವ್ಯವಹಾರ ಜೋಕುಲ ವಿದ್ಯಾಭ್ಯಾಸ ಪ್ರತಿಯೊಂದು ವಿಚಾರಗಳ ಸಂಪೂರ್ಣ ಅನುಭವ ಪ್ರಾಪ್ತಿ ಮಾಡಿಕೊಟ್ಟು ಪ್ರತಿ ವರ್ಯಗಳ ಎಡ್ಡೆ ವಿದ್ಯಾ ಬುದ್ಧಿ ಆಯುರ ಆರೋಗ್ಯ ಸಂಪತ್ತು ಗುಣ ಸುಖ ಶಾಂತಿ ನೆಮ್ಮದಿ ಬೆಳೆಸಲು ಉತ್ತರೋತ್ತರವಾದ ಬೆಳಕలకు ಅನುಗ್ರಹ ಮಾಡಿ ಆದರಣೀಯ ಭಗವದ್ಭಕ್ತ ಬಂಧುಗಳೇ, ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರ ವಿನಾಯಕ ನಗರ ಬೆಟ್ಟಂಪಾಡಿ ಇದರ ಭಜನಾ ಮಂದಿರದ ಲೋಕಾರ್ಪಣೆ ಮತ್ತು ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವವು ಇದೀಗಾಗಲೇ ನಿನ್ನೆಯಿಂದ ಪ್ರಾರಂಭಗೊಂಡು ಇಂದು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಶ್ರೀರಾಮನಗರ ರಂಜದಿಂದ ಹಸಿರು ಹೊರೆಕಾಣಿಕೆಯ ಭವ್ಯ ಮೆರವಣಿಗೆಯು ಶ್ರೀಕ್ಷೇತ್ರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೆಟ್ಟಂಪಾಡಿಗೆ ತೆರಳಿ ಅಲ್ಲಿಂದ ಶ್ರೀದೇವರ ಛಾಯಾಬಿಂಬದೊಂದಿಗೆ ನಮ್ಮ ವಿನಾಯಕ ನಗರದ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರಕ್ಕೆ ಭವ್ಯ ಮೆರವಣಿಗೆಯ ಮುಖಾಂತರ ಸಾಗಲಿರುವುದು. ಈ ಹೊರೆಕಾಣಿಕೆಯ ಭವ್ಯ ಮೆರವಣಿಗೆಯು ಈಗಾಗಲೇ ಪ್ರಾರ್ಥನೆಯ ಮೂಲಕ ಇಲ್ಲಿಂದ ಮೊದಲುಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮೆರವಣಿಗೆಗೆ ಚಾಲನೆಯನ್ನು ನೀಡಲಿರುವಂತಹ ಶ್ರೀ ಕೃಷ್ಣಪ್ಪ ಗುರುಸ್ವಾಮಿ ಸಂಚಾಲಕರು, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಶ್ರೀರಾಮನಗರ ರೆಂಜ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಹೊರೆಕಾಣಿಕೆ ಸಮಿತಿಯ ಸಂಚಾಲಕರಾದಂತಹ ಶ್ರೀ ಕೃಷ್ಣಪ್ಪ ಗುಲಾಲ್ ಉಟ್ಟಂಗಲ ಇವರು ಸಾಲು ನೀಡಿ
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದೆ. ಸಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿದಂತ ಕೃಷ್ಣಪ್ಪ ಕುಲಾಲಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ವಹಿಸಿಕೊಂಡಂತ ಶ್ರೀ ವಿನೋದ್ ಕುಮಾರ್ ರೈ ಗುತ್ತು, ಮುಕ್ತೇಸರರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಹೊರೆಗಾಣಿಕೆ ಸಮಿತಿಯ ಸಹ ಸಂಚಾಲಕರಾದಂತ ಸುರೇಶ್ ಪಾಟಾಳಿ ಅವರು ಸಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಕೊಡೋರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಶ್ರೀ ನಾರಾಯಣ ರೈ ಕುಕ್ಕೊಲ್ಲಿ ಇವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ತ್ಯಾಮನ ಶೆಟ್ಟಿ ಎಸ್ ಇವರು ಸಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿ ಶ್ರೀಮತಿ ಅನಿತಾ ಕುಂಜ, ಪ್ರಗತಿಪರ ಕೃಷಿಕರು, ತಾವುಗಳು ಕೂಡ ನಮ್ಮೊಂದಿಗೆ ಇದ್ದೀರಿ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ರಮಣಿ ಪಾಟಾಳಿ ಕಕ್ಕೂರು ಇವರು ಸಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪುನರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂತ ಜಯಪ್ರಕಾಶ್ ಚಿಲ್ಲಾಡಿ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದರೊಂದಿಗೆ ಎಲ್ಲ ಸಂಚಾಲಕರು ಹಾಗೂ ಭಗವದ್ಭಕ್ತರನ್ನು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ನಮ್ಮ ಶ್ರೀದೇವರ ಛಾಯಾಬಿಂಬ ಮತ್ತು ಹಸಿರುವಾಣಿ ಹೊರೆಕಾಣಿಕೆಯ ಭವ್ಯ ಮೆರವಣಿಗೆಯು ಈಗಾಗಲೇ ಇಲ್ಲಿಂದ ಪ್ರಾರಂಭವಾಗಲಿಕ್ಕಿದೆ. ಈ ಮೆರವಣಿಗೆಯ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ನಮ್ಮೆಲ್ಲರ ಮೆಚ್ಚಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದಂತ ಶ್ರೀ ನಾರಾಯಣ ರೈ ಕುಕ್ಕೊಲ್ಲಿ ಇವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದೆ. ಸೀಮೆದ ದೇವರಾಯನ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ನೆನವರಿಕೆ ಮಾಡಿಕೊಂಡು ಅಂಚನೆ ನಮ್ಮನ್ನ ಮಾತ ನಡಪವನಂಚನೆ ನಮ್ಮನ್ನ ಬೆಟ್ಟಂಪಾಡಿದ ಶ್ರೀ ಮಹಾಲಿಂಗೇಶ್ವರ ದೇವರನ್ನ ನೆನವರಿಕೆ ಮಾಡಿಕೊಂಡು ಮಾತ ದೈವ ದೇವರನ್ನ ನಂಬೊಂಡು ಇನಿ ಒಂದು ಪವಿತ್ರವಾದ ಕಾರ್ಯವು ನಮ್ಮ ಮಾತ ಪಟ್ಟಿದ್ದೀತ ಇನಿ ಅಯ್ಯಪ್ಪ ಸ್ವಾಮಿ ಈ ಒಂದು ಮಂದಿರದ ಪೂರ ಕಾರ್ಯಕ್ರಮಗಳು ನಂಗೆ ಮಾತ್ರ ಗೊತ್ತು ತೋಜವನಾರು ಶ್ರೀ ಕೃಷ್ಣಪ್ಪ ಸ್ವಾಮಿಗಳು ಅಂಚನೆ ಈ ಬೆಟ್ಟಂಪಾಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಶ್ರೀ ವಿನೋದ್ ಕುಮಾರ್ ಗೊತ್ತು ಅಂಚನೆ ಮಾತ ಮೂರು ಸೇರಿದ್ದರಿಂದ ಮಾಂತ ಹಿರಿಯಾಕಳು ಭಕ್ತ ಜನಕರು ಮಾತ ನಮ್ಮ ಸೇರಿದೀನಿ ಮಲ್ಪಡಂಚಿನ ಒಂದು ಪ್ರಾರ್ಥನೆ ಪಂಡ ನಂಗೆ ಸಿದ್ಧಿ ಬುದ್ಧಿ ಏನನ್ನು ಮಾತ ಕೊಟ್ಟವರಂಚಿನ ದೇವರ ಪಂಡ ಶ್ರೀ ಮಹಾಗಣಪತಿ ಇನಿ ಸಿದ್ಧಿವಿನಾಯಕ ದೇವರನ ಒಂದು ಮಂದಿರ ಏತೋ ವರ್ಷದಿಂಚಿ ಬೊಟ್ಟು ತೋಜ ಒಂದು ನಮ್ಮನ್ನು ಮಾತನಾಡಿಕೊಂಡು ಆ ಒಂದು ಕ್ಷೇತ್ರ ಇನಿ ಕಾರಣಿಕದ ಕ್ಷೇತ್ರವಾದ ಒಂದು ಇನ್ನು ದೇವರನ ಇಚ್ಛೆ ಪ್ರಕಾರ ಒಂದು ಛಾಯಾಬಿಂಬ ಒಂದು ಅರ್ಪಣೆಯನ್ನು ಭಕ್ತಾದಿಗಳು ಮಲ್ಪಣಂಚಿನ ಒಂದು ಕ್ಷಣದ ಈ ದಿನ ಆವಂತುಂಡು ಅಂಚನೆ ಆ ದೇವರನ ಕ್ಷೇತ್ರ ಅರ್ಪಣಂಚಿನ ಪೂರ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಅದಕ್ಕೆ ಮಾತ್ರ ಹೊರೆ ಕಾಣಿಕೆ ಹೋಪಣಂಚಿನ ಈ ಒಂದು ಸಂದರ್ಭಗಳು ನಮ್ಮ ಮಾಲ್ಪಣಂಚಿನ ಒಂದು ಪ್ರಾರ್ಥನೆ ಪಂಡ ಇತ್ತೆ ಬರಸ ಬರ್ತುಂಡು ಅಂಡ ಬರಸವನ್ ಪಣವಲ ಒಂದು ಪ್ರಕೃತಿದ ನಿಯಮ ಐತೆ ಸರಿಯಾದ ನಮ್ಮ ಹೋಪಣಂಚಿನ ಅವು ಒಂದು ಸೇವೆನೆ ಆ ಒಂದು ಹಿನ್ನೆಲೆ ಈ ಕ್ಷೇತ್ರಗಳು ನಡಪಣಂಚಿನ ಮಾತ್ರ ಕಾರ್ಯಕ್ರಮನ ಇನ್ನಿಡಿದು ಎಲ್ಲ ಮಟ್ಟ ನಡಪಣಂಚಿನ ಕಾರ್ಯಕ್ರಮ ಒವೇ ಒಂದು ವಿಘ್ನ ಇದೆ ಅಂದರೆ ವಿಘ್ನ ನಿವಾರಕ್ಕೆ ಅನ್ನಂಚಿನ ಮಹಾಗಣಪತಿ ನಡಪಾದ ಕೊರಡು ಆರಡೆ ನಮ್ಮ ಮಾತ್ರ ಕೈ ಜೋಡಿಸಾದ ಮಲ್ಪಣಂಚಿನ ಪ್ರಾರ್ಥನೆ ಪಂಡ ನಂಗೆ ಮಾತ್ರ ಒಂದು ಎಡ್ಡೆಪ್ಪು ದಯಪಂಡ ಒಂದು ಕ್ಷೇತ್ರ ಬೆಳಗೊಂಡು ಇಡೀ ಊರು ಬೆಳಗುಣಿಗೆ ಇಡೀ ಊರು ಬೆಳಗೊಂಡು ಇಡೀ ದೇಶ ಬೆಳಗುಣ ಕೂಡ ಹಿರಿಯಗಳ ಪಾತ್ರ ಆ ಲೆಕ್ಕೋಡು ನಮ್ಮ ಜೋಕಳಿಗಳ ಎಡ್ಡೆ ಏನನು ಎಡ್ಡೆ ವಿದ್ಯೆ ಬುದ್ಧಿನ ನಮ್ಮ ಯೋಜನೆಗಳಿಗೆ ಎಡ್ಡೆ ಶಕ್ತಿನ ಅಂತ ನಮ್ಮ ಹಿರಿಯಗಳು ನಂಗೆ ಮಾತ್ರ ಇದ್ದ ಮಾರ್ಗದರ್ಶನ ಮಾಡ್ತುಕೊಡು ಆ ನೆರಟು ದೇವರನ್ನ ಅನುಗ್ರಹ ನಂಗೆ ಮಾತ್ರ ಪಡ್ಕೊಂಡು ಯಾರು ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಹೊರೆ ಕಾಣಿಕೆ ಈ ಒಂದು ಮೆರವಣಿಗೆ ಕಾರ್ಯಕ್ರಮ ಸಾಂಗವ ನೆರವೇರಡು ಉವೇ ಒಂದು ವಿಘ್ನಗಳ ಬರಂತೆ ಐನ ನರಪಾದ ಕೊರಪಣಂಚಿನ ಶಕ್ತಿ ಅಯ್ಯಪ್ಪ ಸ್ವಾಮಿ ನಮ್ಮ ನಂಬಿನಂಚಿನ ಮಾತ್ರ ದೇವರುಗಳ ಆ ಶಕ್ತಿ ನಂಗೆ ಕೊರಡು ಪಡೆದು ಪ್ರಾರ್ಥನೆ ಮಾಡ್ಕೊಂಡು ಈ ಒಂದು ಅವಕಾಶ ಕೊರನ ಈ ಸಮಿತಿಯ ಮಹಾಚರಿಗಳು ಏನು ತಲೆತಕ್ಕಾದ ವಂದನೆ ಮಾಡ್ಕೊಂಡು ಜನರ ಪಾತ್ರ ನಮಸ್ಕಾರ.
ಹರಿ ಓಂ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇದು ಈಗಾಗಲೇ ನಮ್ಮೊಂದಿಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಸೇರಿಕೊಂಡಂತಹ ಶ್ರೀ ವಿಜಯಕುಮಾರ್ ಎಂ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬೆಟ್ಟಂಪಡಿ, ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರಿಗೆ ಶ್ರೀ ಭೋಜಪ್ಪಗೌಡ ಮಿತ್ತಡ್ಕ ಇವರು ಸಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮೆರವಣಿಗೆಗೆ ಆಗಮಿಸಿದಂತ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಶ್ರೀರಾಮನಗರ ರೇಂಜದ ಅಧ್ಯಕ್ಷರಾದಂತ ರವಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದೀರಿ. ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ನಿಖಿಲ್ ಮಧ್ಯಪಾಡಿ ತಾವುಗಳು ಸಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತಾ ಹೀಗೆ ಕಲ್ಪವೃಕ್ಷದ ಕಾಯಿಯನ್ನು ಒಡೆಯುವುದರ ಮೂಲಕ ಚಾಲನೆಯನ್ನು ನೀಡಲಿದ್ದಾರೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಶ್ರೀರಾಮನಗರ ರೇಂಜ ಬೆಟ್ಟಂಪಾಡಿಯ ಸಂಚಾಲಕರಾದಂತ ಶ್ರೀಕೃಷ್ಣ ಗುರುಸ್ವಾಮಿಗಳು. ಇವರೊಂದಿಗೆ ಬಂದ ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಮಾದಾರವಿಂದಕ್ಕೆ ಗೋವಿಂದ ಗೋವಿಂದ, ಸಿದ್ಧಿವಿನಾಯಕ ದೇವರ ಮಾದಾರವಿಂದಕ್ಕೆ ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ. ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸುವ ಸಲುವಾಗಿ ಕುಣಿತದ ಪ್ರದರ್ಶನ. ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ, ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ, ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ, ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ಶುಭ ದಿನ ಚಲ್ವ ಗಣಪನ, ಚೌತಿಯ ಶುಭ ದಿನ ಚಲ್ವ ಗಣಪನ. ಭಕ್ತಿ ಭಾವದಿಂದ ಎಲ್ಲರೂ ಕೂಡಿ ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ, ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ.
ಶಿವನ್ನಿ ಪುಣವನ್
ಮಾಡಲಾಗುತ್ತದೆ. ಅನುಗ್ರಹದಿಂದ ತಮ್ಮೆಲ್ಲರನ್ನು ಈ ಮೆರವಣಿಗೆಗೆ ಆದರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಈ ವೈಭವದ ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸುವ ಸಲುವಾಗಿ ಕುಂತ ಭಜನಾ ಪ್ರದರ್ಶನ ನಡೆಯಲಿದ್ದು ಇವರನ್ನು ಪ್ರೋತ್ಸಾಹಿಸಿ ಹರಸಿ ಹಾರೈಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. सूर्यकोटि समप्रभा निर्विघ्नं कुरु देव सर्वकार्येषु सर्वदा. ಬಣ್ಣ ಮಾಡೋಣ ಬಣ್ಣ ಬಣ್ಣವ ಪೋಸಿ ಗಣಪನ ಸಿಂಗಾರ ಮಾಡೋಣ ಬಣ್ಣ ಬಣ್ಣವ ಪೋಸಿ ಗಣಪನ ಸಿಂಗಾರ ಮಾಡೋಣ ಅಳತಾಳ ಹೊಳೆಯುವ ಚಿನ್ನದ ಮಂಟಪದಿ ಅಳತಾಳ ಹೊಳೆಯುವ ಚಿನ್ನದ ಮಂಟಪದಿ ಆಯವ ಹಾಸಿ ಗಣಪನ ತೋರಿಸಿ ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ವಿಧ ವಿಧದಾರತಿಯ ಗಣಪತಿಗೆ ಭಕ್ತಿಯಿಂದ ಬೆಳಗೋಣ ಮಾಡಿ ಗಣಪನ ಕೆರೆಯಲ್ಲಿ ಬಿಡೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಗಣೇಶನ ಬನ್ನಿ ಪೂಜಿಸೋಣ ಗಣೇಶನ
ಆದರಣೀಯ ಸಜ್ಜನ ಭಗವತ್ ಬಂಧುಗಳೇ, ನಮ್ಮ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರ ಪ್ರತಿಷ್ಠಾ ಮಹೋತ್ಸವದ ಹಸಿರು ಹೊರೆಗಾಣಿಕೆಯ ಭವ್ಯ ಮೆರವಣಿಗೆಯೊಂದಿಗೆ ಕೃಪೆಯೊಂದಿಗೆ ನಮಗೆ ಇಲ್ಲಿ ತಲುಪಲು ಸುಸೂತ್ರವಾಗಿ ಆ ದೇವರ ಆಶೀರ್ವಾದ ಬರುತ್ತಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂಬುದನ್ನು ನಾವೆಲ್ಲರೂ ಸ್ಮರಿಸುತ್ತಾ ಈಗಾಗಲೇ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದಿಂದ ಹೊರಟುಕೊಂಡಂತ ಭವ್ಯ ಹೊರೆಕಾಣಿಕೆಯ ಮೆರವಣಿಗೆಯು ಮಂದಿರಕ್ಕೆ ಬಂದು ಮಂದಿರದಲ್ಲಿ ಶ್ರೀ ಬ್ರಹ್ಮ ಬೈಬರಿಕೆಯಾಗಿರಲಿ ಕರ್ಣಪ್ಪಾಡಿ ಇದರ ಅಧ್ಯಕ್ಷರಾದಂತ ಶ್ರೀ ಶಿವಪ್ಪ ಪೂಜಾರಿ ನಿಲ್ಯಾಲು ನಡೆಯುತ್ತದೆ. ಈ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮ ನೂತನವಾಗಿ ಲೋಕಾರ್ಪಣೆಗೊಂಡಿರುವ ಮಂದಿರದ ಮುಂಭಾಗದಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ಬಂದಂತ ಎಲ್ಲ ಭಕ್ತ ಮಹಾಶಯರು ವಿನಂತಿಸ್ತಾ ಇದ್ದೇವೆ. ಅದರೊಂದಿಗೆ ಶ್ರೀ ರಾಜಾರಾಮ ಭಟ್
ತುಂಬಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂತ ಅಭಿವೃದ್ಧಿ ಅತಿಥಿಯಾಗಿ ನಮ್ಮೊಂದಿಗೆ ಆಗಮಿಸಿದಂತ ಶ್ರೀ ಗಣೇಶ್ ಶ್ರೀಯುತ ರಮೇಶ್ ಗೌಡ ಬಳ್ಳಿಕಟ್ಟ ಶ್ರೀಯುತ ಶಿವಪ್ಪ ಪುಂಜಾರಿ ಮತ್ತು ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮಗೆ ಗೌರವಾರ್ಪಣೆಯನ್ನು ಕೆ ಚಂದ್ರ ಪೂಜಾರಿ ಕೂಡ ತಾವುಗಳು ಕೂಡ ಅವರ ಪುತ್ರ ವೇದಿಕೆಗೆ ಬರಬೇಕು. ಈ ದಿನದ
ಲಕ್ಕಿ ಕೂಪನ್ ಕೌಂಟರ್ನಲ್ಲಿ ದೊರೆಯುತ್ತದೆ, ಬೇಕಾದರೂ ಪಡೆದುಕೊಳ್ಳಬಹುದು. ಊಟ ಮಾಡಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಪ್ರಸಾದ ಭೋಜನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಜ್ಜನ ಭಗವದ್ಭಕ್ತರೇ, ಅಪರಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆಗಂಟೆ 5ರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯುತ್ತದೆ. ಸಭಾ ಕಾರ್ಯಕ್ರಮ, ಅನ್ನ ಸಂತರ್ಪಣೆ. ರಾತ್ರಿ ಗಂಟೆ 9ರಿಂದ ಪಂಡ್ರೆ ಚೌರಿ ಸ್ಮಾರಕ ಯಕ್ಷಗಾನ ನಾಟ್ಯಗಳ ವೇದಿಕೆಯಿಂದ ರಿಜಿಸ್ಟರ್ ಪರ್ಲ ವಿಶ್ವೇಶ ತೀರ್ಥ ಪುರಸ್ಕೃತ ಸಂಸ್ಥೆ ಮಕ್ಕಳ ಮೇಳದವರಿಂದ ಯಕ್ಷಗಾನ ಬಯಲಾಟ, ಸುದರ್ಶನ, ವಿಜಯ ಮತ್ತು ಅಗ್ರಬಲಿ ಎಲ್ಲ ಕಾರ್ಯಕ್ರಮಗಳು ವಿನಾಯಕ ಮಂಟಪದಲ್ಲಿ ಜರುಗುತ್ತಿದೆ. ನಾವೆಲ್ಲರೂ ಇದಕ್ಕೆ ಸಾಕ್ಷೀಭೂತರಾಗಬೇಕಾಗಿ ನಿಮ್ಮೊಳಗೆ ಕೇಳಿಕೊಳ್ತಾರೆ. ನಂಬಿದವರ ಕಾಲಿನ
ವಿನಾಯಕ ದೇವರಿಗೆ ವಂದಿಸುತ್ತಾ ಇವತ್ತು ಸಿದ್ಧಿವಿನಾಯಕ ಸೇವಾ ಟ್ರಸ್ಟ್ ಸಂಘದವರಿಂದ ತಾರೀಕು 28ನೇ ತಾರೀಕಿಂದ 30ನೇ ತಾರೀಕಿನವರೆಗೆ ಭಾಳ ವಿಜೃಂಭಣೆಯಲ್ಲಿ ಇದೊಂದು ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀದೇವರ ಛಾಯಾಬಿಂಬಿತ ಪ್ರತಿಷ್ಠಾ ಮಹೋತ್ಸವ ಭಾರಿ ಎಲ್ಲರ ಕೂಡುವಿಕೆಯಿಂದ ನಡೆಯುತ್ತೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ಇಲ್ಲಿಯ ದೇವರೊಂದು ಅನುಗ್ರಹ ಅದೊಂದು ವಿಶೇಷ ರೀತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಕೂಡ ಅದರ ಬಗ್ಗೆ ತಿಳ್ಕೊಂಡವನಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕೆಲವು ಸಮಯಗಳ ಹಿಂದೆ ನಾನು ಇಲ್ಲಿಗೆ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ಸ್ಥಾಪನೆ ಆಗುವ ದಿವಸ ಈ ಕ್ಷೇತ್ರಕ್ಕೆ ಭೇಟಿ ನೀಡುವಂಥ ಒಂದು ಅವಕಾಶ ನನಗೆ ದೇವರು ಮಾಡಿಕೊಟ್ಟಿದ್ದಾರೆ. ಬಹುಶಃ ಜಯಪ್ರಕಾಶ್ರವರ ಹಾಗೂ ಇಲ್ಲಿ ಎಲ್ಲರ ನನಗೆ ಜಯಪ್ರಕಾಶ್ ಇಲ್ಲಿ ಹಿರಿಯರಿದ್ದಾರೆ, ಇವರೆಲ್ಲರ ಕೂಡುವಿಕೆಯಿಂದ ಮತ್ತು ಊರವರ ಸಹಕಾರದಿಂದ ಇವತ್ತು ಈ ಒಂದು ಭಜನಾ ಮಂದಿರ ಎಷ್ಟು ವಿಜೃಂಭಣೆಯಾಗಿ ಆಗಿದೆ ಅಂತ ಹೇಳಲಿಕ್ಕೂ ಕೂಡ ನಾನು ಆ ದೇವರ ಒಂದು ಏನೋ ಅನುಗ್ರಹದಿಂದ ಇಲ್ಲಿ ಎಲ್ಲರ ಕೂಡುವಿಕೆ ಆಗಿದೆ, ಇಂಥ ಒಂದು ಭಜನಾ ಮಂದಿರ ಇಲ್ಲಿ ಲೋಕಾರ್ಪಣೆ ಆಗಿದೆ ಅಂತ ಹೇಳಲಿಕ್ಕೂ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜಯಪ್ರಕಾಶರು ಹಾಗೂ ಇಲ್ಲಿ ಎಲ್ಲ ಇದರ ಮುಖ್ಯಸ್ಥರು ಇಲ್ಲಿ ಬರಬೇಕಂತ ಹೇಳಿ ನಾನು ಈ ದಿವಸ ಬರಲಿಕ್ಕೆ ಹೇಳಿದರು. ಆದರೆ ರಾತ್ರಿ ಬರಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಸಾಧ್ಯ ಆದ ಕಾರಣ ನಾನು ಈ ಸಂದರ್ಭದಲ್ಲಿ ಈ ದೇವರ ಒಂದು ಅನುಗ್ರಹವನ್ನು ಪಡ್ಕೊಂಡು ಹೋಗಬೇಕಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬಹುಶಃ ವಿಶೇಷವಾಗಿ ಇಲ್ಲಿ ದೇವರ ಅನುಗ್ರಹ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಈ ಒಂದು ಕಾರ್ಯಕ್ರಮ ಇದರಲ್ಲಿ ಅಂದರೆ ನೀವು ಈಗ ಈ ಸುದ್ದಿ ಮಾಧ್ಯಮದವರ ಒಂದು ವಿಶೇಷವಾಗಿ ಅದರಲ್ಲಿ ಒಂದೆರಡು ಮಾತಾಡುವಂಥ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿದೆ. ಅಂದರೆ ರಾತ್ರಿ ಸಭಾ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಆಗದ ಕಾರಣ ಬಹುಶಃ ದೇವರ ಅನುಗ್ರಹದಿಂದ ಇಲ್ಲಿಗೆ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಸಿಗಿದೆ ಅಂತ ಹೇಳಲಿಕ್ಕೂ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ದೇವರು ನಾನು ಹೇಳುವಂಥದ್ದು ದೇವರ ಸೇವೆ ಮಾಡಲಿಕ್ಕೆ ಅದಕ್ಕೊಂದು ಭಾಗ್ಯ ಬೇಕು, ಈ ಒಂದು ಯೋಗ ಬೇಕು. ಆ ಯೋಗ ಭಾಗ್ಯ ಇದ್ದರೆ ಮಾತ್ರ ದೇವರ ಒಂದು ಅನುಗ್ರಹಕ್ಕೆ ಆ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತಾ ಉಂಟು. ಹಾಗೆ ಇಲ್ಲಿ ನಾನು ಅವತ್ತು ಬರುವಾಗ ಒಂದು ಸಣ್ಣ ಒಂದು ಕಟ್ಟಡದಲ್ಲಿ ಭಜನೆಯನ್ನು ಅವತ್ತು ಕೂಡ ನಾನು ಬರುವಾಗ ಒಂದು ಭಜನಾ ಕಾರ್ಯಕ್ರಮ ಇಲ್ಲಿ ಆಗ್ತಾಯಿತ್ತು. ಎಲ್ಲರೂ ಮಹಿಳೆಯರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಭಜನಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಆವಾಗ ಸಣ್ಣ ಕಟ್ಟಡದಲ್ಲಿ ಈ ಒಂದು ಕಾರ್ಯಾಚರಣೆ ಕಾರ್ಯ ಆರಂಭ ಆಗ್ತಾಯಿತ್ತು. ಅದು ಇಲ್ಲಿ ಹಿರಿಯರ ಜಯಪ್ರಕಾಶರು ನನಗೆ ಜಯಪ್ರಕಾಶರದ್ದು ಜಾಸ್ತಿ ಗೊತ್ತು. ಅಂದರೆ ಅವರು ಪ್ರತಿಯೊಂದು ವಿಷಯಕ್ಕೆ ನಮ್ಮನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ಇಲ್ಲಿ ಹಾಲುತ್ಪಾದಕ ಸಂಘದ ಕೆಲಸ ಆವಾಗ ಕೂಡ ನನ್ನಲ್ಲಿ ಬಂದು ಹೇಳಿಕೊಂಡು ಈ ಊರಿನ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಎಂಬ ದೃಷ್ಟಿಯಲ್ಲಿ ಕೆಲಸ ಕಾರ್ಯಕ್ರಮವನ್ನು ಮಾಡ್ತಿದ್ದರು. ಅದಕ್ಕೆ ತಾವೆಲ್ಲರೂ ಅಂದರೆ ಇಲ್ಲಿಯ ಹಿರಿಯರು ಕಿರಿಯರು ಎಲ್ಲರೂ ದೇವರ ಭಕ್ತರು ಎಲ್ಲರೂ ಕೈ ಜೋಡಿಸಿಕೊಂಡು ಇವತ್ತು ಸುಸ್ಥಿತವಾದ ಒಂದು ಈ ಭಜನಾ ಮಂದಿರ ಆಗಿದೆ ಅಂತ ಹೇಳಿದರೆ ಬಹುಶಃ ಅದು ನಿಮ್ಮೆಲ್ಲರ ಸಹಕಾರದಿಂದ ಹಾಗೂ ದೇವರ ಒಂದು ಅನುಗ್ರಹದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡುತ್ತಾ ಇವತ್ತು ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು. ಒಂದು 3-4 ದಿವಸದ ಕಾರ್ಯಕ್ರಮ ಇಲ್ಲಿ ವಿಜೃಂಭಣೆಯಿಂದ ಇಲ್ಲಿ ಆಗ್ತಾ ಉಂಟು. ಬಹುಶಃ ಮುಂದಿನ ದಿನಗಳಲ್ಲಿ ನಾನು ತಿಳಿದ ಮಟ್ಟಿಗೆ ಈ ಒಂದು ಕ್ಷೇತ್ರ ಇದು ಖಾಲಿ ಭಜನಾ ಮಂದಿರ ಅಲ್ಲ, ಇಲ್ಲೊಂದು ದೇವರ ಅನುಗ್ರಹ ಇದ್ದು ಒಂದು ಮುಂದಕ್ಕೆ ದೇವಸ್ಥಾನ ಆಗುವ ಯೋಗ ಭಾಗ್ಯ ಉಂಟಂತ ಹೇಳಲಿಕ್ಕೂ ಕೂಡ ನನಗೆ ಇಲ್ಲಿ ಬಳಿ ನೋಡುವಾಗ ನನ್ನ ಈ ಒಂದು ಜಾಗ ಈ ಒಂದು ಪ್ಲೇಸ್ ಅಂದರೆ ಎತ್ತರ ಜಾಗದಲ್ಲಿ ಈ ದೇವರ ಒಂದು ಭಜನಾ ಮಂದಿರ ನೋಡುವಾಗ ಬಹುಶಃ ಇಲ್ಲಿ ಮುಂದಿನ ದಿನಗಳಲ್ಲಿ ಒಂದು ದೇವರು ಇಲ್ಲಿ ಪ್ರತಿಷ್ಠೆ ಆಗುವಂಥ ಒಂದು ಯೋಗ ಭಾಗ್ಯ ಕೂಡ ಈ ಊರಿನ ಜನರಿಗೆ ಇರ್ಬೋದು ಅಂತ ಹೇಳಿಕೊಂಡು ನನ್ನ ಒಂದು ಅನಿಸಿಕೆ ಆಗ್ತಾ ಉಂಟು. ಅಂದರೆ ದೇವರು ಎಲ್ರಿಗೂ ಈ ಒಂದು ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿದ್ದಾರೋ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರಿಗೆ ಆ ಸಿದ್ಧಿವಿನಾಯಕ ದೇವರು ಅಂದರೆ ಪ್ರತಿ ಬರುವಂಥ ವಿಘ್ನವನ್ನು ನಿವಾರಿಸುವಂಥವರು ಮಹಾಗಣಪತಿ ವಿನಾಶಕ. ಆ ವಿನಾಶಕ ಗಣಪತಿಯವರು ಎಲ್ಲರಿಗೂ ನೆಮ್ಮದಿ ಆರೋಗ್ಯ ಭಾಗ್ಯ ತಾವು ನಡೆಸಿದ ಕೆಲಸ ಕಾರ್ಯವನ್ನು ಆಗುವಂಥ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿಕೊಂಡು ಬಹುಶಃ
ಇಲ್ಲಿಗೆ ಬರಲಿಕ್ಕೆ ಮಾಡಿದ ನನ್ನನ್ನು ಕೂಡ ಆ ಸಿದ್ಧಿವಿನಾಯಕನೇ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಆ ದೇವರು ನಮಗೆಲ್ಲರಿಗೂ, ನನಗೂ ನಿಮಗೆಲ್ಲರಿಗೂ ದೇವರು ಮುಂದಿನ ದಿನದಲ್ಲಿ ಅನುಗ್ರಹವನ್ನು ಕೊಟ್ಟು ಇನ್ನಷ್ಟು ಇಲ್ಲಿ ದೇವರ ಸೇವೆ ಮಾಡುವ ಯೋಗ ಭಾಗ್ಯವನ್ನು ನಮಗೆಲ್ಲರೂ ಕೊಡಲಿ. ಮತ್ತು ನಮಗೆ ಕೂಡ ಆರೋಗ್ಯ ಭಾಗ್ಯ ನಾವು ನೆನೆಸಿದ ಕಾರ್ಯಕ್ರಮವನ್ನು ನೆನೆಸಿದ ಎಲ್ಲ ಕಾರ್ಯವನ್ನು ಆ ಮಹಾಗಣಪತಿ ಅನುಗ್ರಹ ಮಾಡಲಿ ಅಂತ ನಾವು ಗಣಪತಿಯಲ್ಲಿ ಬೇಡುತ್ತಾ ಇಲ್ಲಿ ತಾವೆಲ್ಲರೂ ಬಂದು ನನಗೆ ಇರೋ ಮಾತನ್ನು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಸಹ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಯಾರಂದ ಮನಸ್ಸಿಗೆ ಮುತ್ತಾಗುವ ಶಬ್ದದ ಮೋಚು, ಮೌನದ ಮಾತು, ಜೀವದೊಳಗಿನ ಕೂಗು, ಅದೊಂದು ಭಾಷೆ, ಬಾಯಿಲ್ಲದ ಭಾವನೆಗೂ ಬರುವ ಅನುವಾದ, ಮೆಚ್ಚುಗೆಗೂ ನೋವಿಗೂ ನೀಡುವ ಆತ್ಮ ಸಾಂತ್ವನ. ತಾಳವಿದೆ ಕಾಲದ ಮಿತಿಯಲ್ಲಿ, ಲಯವಿದೆ ಹೃದಯದ ಬಡಿತದಲ್ಲಿ, ರಾಗವಿದೆ ಭಾವನೆಗಳ ತಿರುವಿನಲ್ಲಿ, ನಾದವಿದೆ ಜೀವದ ನಾಜೂಕಿನಲ್ಲಿ. ಇಂತಹ ಸಂಗೀತದ ರಸದೌತಣವನ್ನು ನಮಗೆಲ್ಲರಿಗೂ ಉಣಬಡಿಸಲು ಬರುತ್ತಿದ್ದಾರೆ ವಿದುಷಿ ವೀಣಾ ರಾಘವೇಂದ್ರ ಇವರ ಶಿಷ್ಯರಾದಂತಹ ಸಿರಿ ಹಿಳ್ಳೆಮನೆ ಹಾಗೂ ಶೌರಿ ಹಿಳ್ಳೆಮನೆ. ಇವರೊಂದಿಗೆ ವಯಲಿನ್ನಲ್ಲಿ ಜೊತೆಯಾಗಲಿದ್ದಾರೆ ಕುಮಾರಿ ಅಂಕಿತಾ ಬಿ ಹಾಗೂ ಮೃದಂಗದಲ್ಲಿ ತಮನ್ ಎಕ್ಕಡ್ಕ, ನಿಕ್ಷಿತ್ ಪುತ್ತೂರು ಇವರ ಶಿಷ್ಯರು. ಇವರಿಗೆ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ ವಿನಾಯಕನಗರ ಬೆಟ್ಟಂಪಾಡಿ ಇದರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಸಿರಿ ಹಿಳ್ಳೆಮನೆ ಹಾಗೂ ಶೌರಿ ಹಿಳ್ಳೆಮನೆ ತಂಡ. दक्षिणामूर्तये नमः। ॐ नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः। ವಂದಿಸುವುದಾದಿಯಲಿ ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ
ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ ವೇಣುನಾದ ವಿನೋದ ಮುಕುಂದ ವೇಣುನಾದ ವಿನೋದ ಮುಕುಂದ ಗಾನ ವಿನೋದ ಶೃಂಗಾರ ಗೋಪಾಲ
ಬೇಗ ಬಾರೋ ನೀಲಮೇಘವರ್ಣ ಬೇಗ ಬಾರೋ ವೇಲಪುರದ ಚೆನ್ನ ಬೇಗ ಬಾರೋ ನೀಲಮೇಘವರ್ಣ ಬೇಗ ಬಾರೋ ವೇಲಪುರದ ಚೆನ್ನ ಬೇಗ ಬಾರೋ
ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ಭಾಮೆ ತೋರೆಲೆ ಭಾಮೆ ತೋರೆಲೆ ಭಾಮೆ ತೋರೆಲೆ ಭಾಮೆ ತೋರೆಲೆ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ಭಾಮೆ ತೋರೆಲೆ ಭಾಮೆ ತೋರೆಲೆ ಭಾಮೆ ತೋರೆಲೆ ಭಾಮೆ ತೋರೆಲೆ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ಕಡೆವ ಕಡೆಗೋಲು ನೇಣು ಸಹಿತಲಿ ಹಡಗಿನಿಂದ ಬಂದವನ ಕಡೆವ ಕಡೆಗೋಲು ನೇಣು ಸಹಿತಲಿ ಹಡಗಿನಿಂದ ಬಂದವನ ಬಿಡದೆ ಭಕ್ತರ ಒಡನೆ ಪಾಲಿಪ ಬಿಡದೆ ಭಕ್ತರ ಒಡನೆ ಪಾಲಿಪ ರಂಗ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ ಬಾಲ ಸನ್ಯಾಸಿಗಳು ನಿನ್ನ ಪ್ರೇಮದಿಂದಲೇ ಭಜಿಸಲು ಬಾಲ ಸನ್ಯಾಸಿಗಳು ನಿನ್ನ ಪ್ರೇಮದಿಂದಲೇ ಭಜಿಸಲು ಆಲದೆಲೆಯ ಮೇಲೆ ಮಲಗಿದ ಆಲದೆಲೆಯ ಮೇಲೆ ಮಲಗಿದ ಬಾಲ ಉಡುಪಿಯ ಕೃಷ್ಣನ ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣನ ದೇವನ
ತದನ್ನ ನಾ 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 ತಾ ನಾ ತಾ ನಾ
re ga ma pa re ga ma pa da ni hari varane ಮುತ್ತು ಕೊಳ್ಳಿರೋ ಮುತ್ತು ಕೊಳ್ಳಿರೋ ಜನರು ಮುತ್ತು ಕೊಳ್ಳಿ
ಕಾಗದ ಬಂದಿದೆ ಕಮಲನಾಭನದು ಕಾಗದ ಬಂದಿದೆ ಕಮಲನಾಭನದು ಕಾಗದ ಬಂದಿದೆ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ಕಮಲನಾಭನದು ಕಾಮಕ್ರೋಧ ಬಿಡಿರೆಂಬೋ ಕಾಗದ ಬಂದಿದೆ ನೇಮನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ ಕಾಮಕ್ರೋಧ ಬಿಡಿರೆಂಬೋ ಕಾಗದ ಬಂದಿದೆ ನೇಮನಿಷ್ಠೆಯೊಳಿರಿರೆಂಬೋ ಕಾಗದ ಬಂದಿದೆ ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ ನೀವು ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ ನಮ್ಮ ಕಾಮನೆಯನ್ನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ಕಮಲನಾಭನದು ಗೆಜ್ಜೆ ಕಾಲಿಗೆ ಕಟ್ಟಿರೆಂಬೋ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ ಗೆಜ್ಜೆ ಕಾಲಿಗೆ ಕಟ್ಟಿರೆಂಬೋ ಕಾಗದ ಬಂದಿದೆ ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣಿರಿ ಎಂಬೋ ಕಾಗದ ಬಂದಿದೆ ನೀವು ಲಜ್ಜೆ ಬಿಟ್ಟು ಕುಣಿರಿ ಎಂಬೋ ಕಾಗದ ಬಂದಿದೆ ನಮ್ಮ ಪುರಂದರ ವಿಠಲನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ಕಮಲನಾಭನದು ಕಾಗದ ಬಂದಿದೆ ಕಮಲನಾಭನದು ಕಾಗದ ಬಂದಿದೆ ಕಮಲನಾಭನದು ಬರಿದ ಹಂಕಾರದಲ್ಲಿ ಬರಿದ ಹಂಕಾರದಲ್ಲಿ ತತ್ವದ ಕುರುಹ ಕಾಣದೆ ನಿನ್ಮದಾಸರ ಜರಿದು ವೇದ ಪುರಾಣ ಶಾಸ್ತ್ರಗಳು ಫಲವೇನು ಬರಿದ ಹಂಕಾರದಲ್ಲಿ
ನಮ್ಮನವರತ ಅನವರತ ರಕ್ಷಿಸು ನಮ್ಮನು ರಕ್ಷಿಸು ನಮ್ಮನು. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ, ವಿಠಲ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ, ವಿಠಲ ಸಲಹೋ ಸ್ವಾಮಿ. ಒಳಗೆ ವಿಠಲ ಹೊರಗೆ ವಿಠಲ, ಒಳಗೆ ವಿಠಲ ಹೊರಗೆ ವಿಠಲ, ಒಳಗೂ ಹೊರಗೂ ವಿಠಲ ವಿಠಲ, ಒಳಗೂ ಹೊರಗೂ ವಿಠಲ ವಿಠಲ, ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ಸ್ವಾಮಿ ವಿಠಲ ಸಲಹೋ ಸ್ವಾಮಿ. ಎಡಕ್ಕೆ ವಿಠಲ ಬಲಕ್ಕೆ ವಿಠಲ, ಎಡಕ್ಕೆ ವಿಠಲ ಬಲಕ್ಕೆ ವಿಠಲ, ಎಡಕ್ಕೆ ವಿಠಲ ಬಲಕ್ಕೆ ವಿಠಲ, ಎಡಕ್ಕೂ ಬಲಕ್ಕೂ ವಿಠಲ ವಿಠಲ, ಎಡಕ್ಕೂ ಬಲಕ್ಕೂ ವಿಠಲ ವಿಠಲ, ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ಸ್ವಾಮಿ ವಿಠಲ ಸಲಹೋ ಸ್ವಾಮಿ. ಬಂಧು ವಿಠಲ ಬಳಗ ವಿಠಲ, ಬಂಧು ವಿಠಲ ಬಳಗ ವಿಠಲ, ಬಂಧು ಬಳಗ ವಿಠಲ ವಿಠಲ, ಬಂಧು ಬಳಗ ವಿಠಲ ವಿಠಲ, ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ಸ್ವಾಮಿ ವಿಠಲ ಸಲಹೋ ಸ್ವಾಮಿ. ತಂದೆ ವಿಠಲ ತಾಯಿ ವಿಠಲ, ತಂದೆ ವಿಠಲ ತಾಯಿ ವಿಠಲ, ತಂದೆ ವಿಠಲ ತಾಯಿ ವಿಠಲ,
ಜಗದಂತರ್ಯಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ಸಲಹೋ ಸ್ವಾಮಿ ಸಲಹೋ ಸ್ವಾಮಿ. ಗುಮ್ಮನ ಕರೆಯದಿರೆ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ
ಆರತಿ ಬೆಳಗೋಣ ಬಾರೆ ಸಖಿ ಮಾರ ಪಿತಗೆ ಉಡು ರಾಜಮುಖಿ ಆರತಿ ಬೆಳಗೋಣ ಬಾರೆ ಸಖಿ ಮಾರ ಪಿತಗೆ ಉಡು ರಾಜಮುಖಿ ಉದಯ ಕಾಲದೊಳೆದ್ದು ಮೊಸರನ್ನೇ ಕಡೆವಾಗ ಅದ್ಭುತ ಲೀಲೆಗಳ ತೋರುತ್ತಲೇ ಉದಯ ಕಾಲದೊಳೆದ್ದು ಮೊಸರನ್ನೇ ಕಡೆವಾಗ ಅದ್ಭುತ ಲೀಲೆಗಳ ತೋರುತ್ತಲೇ ಚೋರತನದಿ ಬಂದು ಕರುವಿನ ಹಾಲ ನಂದನ ಕಂದ ಮುಕುಂದನಿಗೆ ಚೋರತನದಿ ಬಂದು ಕರುವಿನ ಹಾಲ ನಂದನ ಕಂದ ಮುಕುಂದನಿಗೆ ಆರತಿ ಬೆಳಗೋಣ ಬಾರೆ ಸಖಿ ಮಾರ ಪಿತಗೆ ಉಡು ರಾಜಮುಖಿ ಆರತಿ ಬೆಳಗೋಣ ಬಾರೆ ಸಖಿ ಮಾರ ಪಿತಗೆ ಉಡು ರಾಜಮುಖಿ ಬೆಳದಿಂಗಳೋಳು ಕೃಷ್ಣ ಕೊಳಲೂರುತ್ತಲೇ ಬೆಳದಿಂಗಳೋಳು ಕೃಷ್ಣ ಕೊಳಲೂರುತ್ತಲೇ ನಳಿನಾಕ್ಷಿಯರ ಮನ ಸೆಳೆಯುತ್ತಲೇ ಬೆಳದಿಂಗಳೋಳು ಕೃಷ್ಣ ಕೊಳಲೂರುತ್ತಲೇ ನಳಿನಾಕ್ಷಿಯರ ಮನ ಸೆಳೆಯುತ್ತಲೇ ಎಳೆ ತುಳಸಿಯವನ ಮಾಲೆಯು ಕೊರಳೋಳು ನಲಿಯಲಿ ಕ್ಲೇಶ ಕಳೆಯುತ್ತಲೇ ಎಳೆ ತುಳಸಿಯವನ ಮಾಲೆಯು ಕೊರಳೋಳು ನಲಿಯಲಿ ಕ್ಲೇಶ ಕಳೆಯುತ್ತಲೇ ಆರತಿ ಬೆಳಗೋಣ ಬಾರೆ ಸಖಿ ಮಾರ ಪಿತಗೆ ಉಡು ರಾಜಮುಖಿ ಆರತಿ ಬೆಳಗೋಣ ಬಾರೆ ಸಖಿ ಮಾರ ಪಿತಗೆ ಉಡು ರಾಜಮುಖಿ ಮಾರ ಪಿತಗೆ ಉಡು ರಾಜಮುಖಿ ಮಾರ ಪಿತಗೆ ಉಡು ರಾಜಮುಖಿ जय मङ्गलं नित्य शुभ मङ्गलं जय जय श्री चामुण्डेश्वरिगे जय मङ्गलं नित्य शुभ मङ्गलं जय जय श्री चामुण्डेश्वरिगे जय मङ्गलं नित्य शुभ मङ्गलम् जय विघ्नेशनिगे जय वागीश्वरिगे जय विघ्नेशनिगे जय वागीश्वरिगे जय गुरुनाथनिगे जय शिवभक्तरिगे जय गुरुनाथनिगे जय शिवभक्तरिगे जय मङ्गलं नित्य शुभ मङ्गलम् जय जय श्री चामुण्डेश्वरिगे जय मङ्गलं नित्य शुभ मङ्गलम् जय जय नाल्वडी श्री कृष्णेन्द्ररिगे जय जय नाल्वडी श्री कृष्णेन्द्ररिगे जय हरिकेशादि देवोत्तमरिगे जय हरिकेशादि
ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘಕ್ಕೆ ಅನಂತ ಅನಂತ ಧನ್ಯವಾದಗಳು. ಸಂಗೀತವೆಂದರೆ ಕೇವಲ ಕಲೆಯಲ್ಲ, ಅದು ಜೀವಾಳಕ್ಕೆ ಶಕ್ತಿ ನೀಡುವ ಮಾಯಾಜಾಲ. ಇಷ್ಟು ಹೊತ್ತು ತಮ್ಮ ಇಂಪಾದ ದನಿಯಿಂದ ನಮ್ಮನ್ನು ಸಂಗೀತ ಲೋಕಕ್ಕೆ ಕರೆದೊಯ್ದ ವಿದುಷಿ ವೀಣಾ ರಾಘವೇಂದ್ರ ಇವರ ಶಿಷ್ಯರಾದಂತಹ ಸಿರಿ ಹಿಳ್ಳೆಮನೆ ಹಾಗೂ ಶೌರಿ ಹಿಳ್ಳೆಮನೆ ಹಾಗೂ ಅವರೊಂದಿಗೆ ವಯಲಿನ್ನಲ್ಲಿ ಜೊತೆಯಾದ ವಿದ್ವಾನ್ ವೇಣುಗೋಪಾಲ್ ಶಾನುಭೋಗ್ ಇವರ ಶಿಷ್ಯೆಯಾದಂತಹ ಅಂಕಿತಾ ಬಿ ಹಾಗೂ ಮೃದಂಗದಲ್ಲಿ ಜೊತೆಯಾದ ನಿಕ್ಷಿತ್ ಪುತ್ತೂರು ಇವರ ಶಿಷ್ಯರಾದಂತಹ ತಮನ್ ಎಕ್ಕಡ್ಕ ಇವರಿಗೆ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ ವಿನಾಯಕನಗರ ಬೆಟ್ಟಂಪಾಡಿ ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಪುನರ್ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಜಯಪ್ರಕಾಶ್ ರೈ ಚಿಲ್ಲೆಡ್ಕ ಹಾಗೂ ಕೋಶಾಧಿಕಾರಿಯಾದಂತಹ ಶ್ರೀ ದಿನೇಶ್ ಪಂಬೇಜಾಲು ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಿದ್ಧಿವಿನಾಯಕ ಭಜನಾ ಮಂದಿರದ ಪುನರ್ನಿರ್ಮಾಣ ಸಮಿತಿಯ ಕೋಶಾಧಿಕಾರಿಯಾದಂತಹ ಶ್ರೀ ದಿನೇಶ್ ಪಂಬೇಜಾಲು ತಾವು ವೇದಿಕೆಗೆ ಬರಬೇಕು. ಹಾಡುಗಾರಿಕೆಯಲ್ಲಿದ್ದಂತಹ ಸಿರಿ ಹಿಳ್ಳೆಮನೆ ಹಾಗೂ ಶೌರಿ ಹಿಳ್ಳೆಮನೆ ವಿದುಷಿ ವೀಣಾ ರಾಘವೇಂದ್ರ ಇವರ ಶಿಷ್ಯರಾದಂತಹ ಇವರಿಗೆ ಶ್ರೀ ಸಿದ್ಧಿವಿನಾಯಕ ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿ ಸುಖ ಶಾಂತಿಯನ್ನು ಕೊಟ್ಟು ಕರುಣಿಸಲಿ ಎಂದು ಕೇಳಿಕೊಳ್ತಾ ಇದ್ದೇವೆ. ತಮ್ಮಿಂದ ಇನ್ನಷ್ಟು ಕಲಾ ಸೇವೆ ಮುಂದುವರೆಯಲಿ ಎಂದು ಆಶಿಸುತ್ತಾ ಇದೀಗ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಪುನರ್ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಜಯಪ್ರಕಾಶ್ ರೈ ಚಿಲ್ಲೆಡ್ಕ ಹಾಗೂ ಕೋಶಾಧಿಕಾರಿಯಾದಂತಹ ಶ್ರೀ ದಿನೇಶ್ ಪಂಬೇಜಾಲು ಇವರು ಸ್ಮರಣಿಕೆ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಹಾಗೆ ವಯಲಿನಲ್ಲಿ ಜೊತೆಯಾದ ಕುಮಾರಿ ಅಂಕಿತಾ ಬಿ ಹಾಗೂ ಮೃದಂಗದಲ್ಲಿ ಜೊತೆಯಾದಂತಹ ತಮನ್ ಎಕ್ಕಡ್ಕ ಇವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೋರಾದ ಕೈ ಚಪ್ಪಾಳೆಯಿಂದ ಈ ಕಲಾವಿದರನ್ನ ಪ್ರೋತ್ಸಾಹ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮಿಂದ ಇನ್ನಷ್ಟು ಕಲಾ ಸೇವೆಯು ನಡೆಯಲಿ. ಶ್ರೀ ಸಿದ್ಧಿವಿನಾಯಕ ದೇವರು ತಮಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿಯನ್ನು ನೀಡಿ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಎಲ್ಲ ಕಲಾವಿದರ ಕುಟುಂಬದವರು ಕೂಡ ಜೊತೆಯಾಗಬೇಕು. ಎಲ್ಲರೂ ಒಂದು ಫೋಟೋಗೆ ದಯವಿಟ್ಟು ವೇದಿಕೆ ಮೇಲೆ ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಲಾವಿದರ ಕುಟುಂಬದವರು ದಯವಿಟ್ಟು ವೇದಿಕೆ ಮೇಲೆ ಹೋಗಿ ಫೋಟೋಕ್ಕೆ ಜೊತೆಯಾಗಬೇಕು. ಅಕ್ಕ ಲಕ್ಕಿಯರಿಂದ ತಾರೆ ಬೇರೆ ಲಕ್ಕಿಯರಿಂದ ತಾರೆ ಇಷ್ಟು ಹೊತ್ತು ನಮ್ಮನ್ನು ವೇದಿಕೆಯಲ್ಲಿ ರಂಜಿಸಿದಂತಹ ವಿದುಷಿ ವೀಣಾ ರಾಘವೇಂದ್ರ ಇವರ ಶಿಷ್ಯರಾದಂತಹ ಸಿರಿ ಹಿಳ್ಳೆಮನೆ ಹಾಗೂ ಶೌರಿ ಹಿಳ್ಳೆಮನೆ ಮತ್ತು ಅವರ ಕುಟುಂಬದವರಿಗೆ ಹಾಗೂ ವಯಲಿನಲ್ಲಿ ಮತ್ತು ಮೃದಂಗದಲ್ಲಿ ಜೊತೆಯಾದ ಕಲಾವಿದರಿಗೂ
ನಮ್ಮ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ಸ್ ಬೆಟ್ಟಂಪಾಡಿ ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವರಿಗೆ ಸಿದ್ಧಿವಿನಾಯಕ ಭಜನಾ ಸಂಘದ ಪರವಾಗಿ ದನಕರುಗಳೆಲ್ಲ ಹತ್ತಿಗೆ ಸೇರುವಂತಹ ಒಂದು ಅಮೃತಗಳಿಗೆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಉದ್ದೇಶದಲ್ಲಿ ದೀಪವನ್ನು ಉಳಿಸಿಕೊಂಡು
ದೀಪ ಸನ್ನಿಧಾನದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಶಿವದೇವರಾಗಿ ಶ್ರೀ ಮಹಾಲಿಂಗೇಶ್ವರ ದೇವರು, ಗ್ರಾಮದೇವರಾಗಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ, ಗ್ರಾಮ ದೈವಗಳಾಗಿ ಜನದಾನಿ ಕುದಿಚಾಮಡಿ ಇತ್ಯಾದಿ ಗ್ರಾಮ ದೈವಗಳನ್ನು ಮನಸ್ಸಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ಆರಾಧ್ಯ ಶಕ್ತಿಯಾಗಿ ಸಿದ್ಧಿವಿನಾಯಕ ದೇವರನ್ನು ನಾವು ನಂಬಿಕೊಂಡು ಬರುವಂತಹ ನಮ್ಮ ಕುಲದೇವರನ್ನು, ನಮ್ಮ ಧರ್ಮದೇವತಾ ಶಕ್ತಿಗಳನ್ನು, ಗುರುಪೀಠವನ್ನು, ನಮ್ಮ ಗುರುಹಿರನ್ನೆಲ್ಲ ಮನಸ್ಸಲ್ಲಿ ಧ್ಯಾನಿಸಿಕೊಂಡು ನಾವೆಲ್ಲ ಸೇರಿಕೊಂಡು ಪೂಜಾ ಪ್ರಾರಂಭದಲ್ಲಿ ಪ್ರಾರ್ಥನೆ. ಹಿಂದೂ ಧರ್ಮದಲ್ಲಿ ಪ್ರಾರ್ಥನೆಗೆ ವಿಶೇಷವಾದ ಮಹತ್ವವನ್ನೆಲ್ಲ ತೋರಿಸಿಕೊಟ್ಟಿಲ್ಲ. ಪ್ರಾರ್ಥನೆಗೆ ವಿಶೇಷವಾದ ಒಂದು ಕ್ರಿಯಾಶಕ್ತಿ ನಮಗೆ ಅನುಗ್ರಹ ಆಗ್ತದೆ ಆ ಭಗವಂತನ ಅನುಗ್ರಹದಿಂದ. ಅಂತ ಒಂದು ನಂಬಿಕೆಯ ವಿಶ್ವಾಸ ಬಂದು ನಮ್ದು ಆಗಿರುವಾಗ ವಿಶೇಷವಾಗಿ ನಾವೆಲ್ಲ ಸಮುದ್ರದಂತಹ ಎಲ್ಲ ದೇವತಾಗಳನ್ನು ಮುಂದಿಟ್ಟು ಬಂದು ಪೂಜಾ ಪ್ರಾರಂಭ ಕಾಲದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವೇಷಾಂ ಕರ್ಮಾನಾಂ ನಾದವು ದೇವತಾ ಪ್ರಾರ್ಥನೆ ಬರುವುದರಲ್ಲಿ ಸಾಧ್ಯವಾಗಲ್ಲ. ಹಿಂದೂ ಧರ್ಮದ ಯಾವುದೇ ದೇವತಾದ ಬ್ರಾಹ್ಮಣರು ಮದುವೆ ಸಮುದ್ರ ಎಲ್ಲ ದೇವತಾ ಶಕ್ತಿಗಳನ್ನು ಶಾಂತಿಗಳನ್ನು ಮುಂದಿಟ್ಟುಕೊಂಡು ಶ್ರೇಷ್ಠವಾದ ಫಲವಸ್ತುಗಳನ್ನು ಸನ್ನಿಧಾನಕ್ಕೆ ಅರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತಲೇ ಸಾಧ್ಯ ಹೇಳ್ತಾರೆ. ಕಲಿಯುಗದ ಗುಣ ಹೇಗೆ ಅಂತ ಹೇಳಿದರೆ ಶ್ರೇಯಾಂಶ ಭವಿಜ್ಞಾನಿ. ಕಲಿಯುವ ಉತ್ತಮ ಕಾರ್ಯಕ್ರಮ ಹೊರಡುವ ಸಂದರ್ಭದಲ್ಲಿ ಕನ್ಯೆಗಾರನಂತ ಕೆಲವೆಲ್ಲ ವಿಚಾರಗಳು ಬರುವಂಥ ಅವಕಾಶ. ನಾವೆಲ್ಲ ಮನುಷ್ಯ ಮಾತ್ರವಾಗುವಾಗ ಭಗವಂತನ ಚಿಂತನೆಯಲ್ಲಿ ಭಗವಂತನ ಆರಾಧನೆ ಅಲ್ಲ, ಎಷ್ಟೋ ರೀತಿಯ ನ್ಯೂನಾತ್ಮ ದೋಷಗಳು ಬಂದ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಅಂತರಾತ್ಮದಲ್ಲಿ ಭಗವಂತನೊಂದು ಚೈತನ್ಯ ಇರುವ ಕಾರಣ 10 ಮನಸ್ಸು ಸೇರಿ ಸಂಖ್ಯೆ ಶಕ್ತಿ ಕೆಲವರಿಗೆ ಇನ್ನೊಂದು ವಚನ ಪ್ರಕಾರದಲ್ಲಿ ನಾವೆಲ್ಲ ಸೇರಿಕೊಂಡು ಭಗವಂತನ ಚಂದ ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಒಂದು ಆರಾಧನೆ ಹೊರಟಲ್ಲಿ ಮಾಡುವಂಥ ಆರಾಧನೆಗೆ ಭಗವಂತನೊಂದು ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುವಂಥ ಪರಮ ಸತ್ಯ. ಅಂತ ಒಂದು ಸತ್ಯವನ್ನು ನಂಬಿಕೆಯನ್ನು ಮುಂದಿಟ್ಟುಕೊಂಡು ವಿಶೇಷವಾದ ಒಂದು ಅವಕಾಶ ನಮಗೆಲ್ಲರೂ ಕೂಡ ಪ್ರಾಪ್ತಿಯಾಗಿದೆ. ಶಾಸ್ತ್ರಕಾರ ಹೇಳಿದ ಪ್ರಕಾರದಲ್ಲಿ ಭೂಮಿಯಲ್ಲಿ ನಮಗೆ ಜನ್ಮ ಆಗುವಾಗಲೇ ಎಲ್ಲ ವಿಷಯ ಆಗ್ತದಂತೆ. ಬದುಕು, ಸಂಸಾರ, ಅವರ ಮನೆತನ, ಮಕ್ಕಳು, ಆರೋಗ್ಯ, ವಿದ್ಯೆ, ಉದ್ಯೋಗ ಇದೆಲ್ಲ ಭಗವಂತನ ಅನುಗ್ರಹದ ಪ್ರಾಪ್ತಿ. ಅಂತ ಹೊಂದಿದ್ದಾರೆ. ಮತ್ತೊಂದು ಶಾಸ್ತ್ರವನ್ನು ಹೇಳಿದ್ದಾರೆ, ಋಣಾನು ಸಂಬಂಧ ಟ್ರೇನ ಪಶುವತ್ತ ಹುತ್ತಾರೆ ಅನ್ನೋದು ವಚನ ಪ್ರಕಾರದಲ್ಲಿ ಅದು ಕೂಡ ಋಣಾನು ಸಂಬಂಧ ಉತ್ತಮವಾದ ಊರಲ್ಲಿ ಹುಟ್ಟಬೇಕಾದ್ರೂ ಕೂಡ ಉತ್ತಮವಾದ ಮನೆತನದಲ್ಲಿ ಉತ್ತಮವಾದ ಒಂದು ದಾಂಪತ್ಯವಾನ, ಉತ್ತಮವಾದ ಮಕ್ಕಳು, ಉತ್ತಮವಾದ ಬದುಕು ಯಾವುದು ನಮಗೆ ಪ್ರಾಪ್ತಿ ಆಗದಿದ್ದರೂ ಕೂಡ ಋಣಾನು ಸಂಬಂಧ ಪ್ರಕಾರ ನಮಗೆ ಪ್ರಾಪ್ತಿ. ಅಂತಹ ಒಂದು ಮತ್ತೊಂದು ವಿಚಾರವನ್ನು ಶಾಸ್ತ್ರಗಳು ತೋರಿಸಿಕೊಟ್ಟಿದ್ದಾರೆ. ದೇವತೆ ಅಂತ ನಮಗೆ ಮನುಷ್ಯಾತ್ಮಕ ಬಿಂಬವರಿಗೆ ಸಂಬಂಧ ಅಂತ ಆಗುವಾಗ ಯೋಜನೆ ಹಾಕ್ಬೋದು. ನಾವು ಉತ್ತಮವಾದ ಊರಲ್ಲಿ ನಾನು ಹುಟ್ಟಬೇಕು, ಉತ್ತಮವಾದ ಒಂದು ಬದುಕು ನಮ್ದು ಆಗಬೇಕಂತ ಯೋಜನೆ ಹಾಕಿದ್ರು ಕೂಡ ಯೋಜನೆ ಪ್ರಕಾರ ಆಗಲಿಕ್ಕೆ ಅವಕಾಶ ಇಲ್ಲ. ದೇವರ ಅನುಗ್ರಹದಲ್ಲಿ ನಮ್ಮ ಬದುಕಲ್ಲಿ ಏನು ಕೊರಕೊಳ್ಳೋದು ಪ್ರಾಪ್ತಿ ಆಗ್ತದೆ. ದೇವರ ಅನುಗ್ರಹ ಇಲ್ಲ ಅಂತ ಅದು ಇಂಥ ಬದುಕು ವ್ಯತ್ಯಾಸ. ಇದು ಒಂದು ನಮಗೆ ಆ ದೇವರ ಒಂದು ವಿಚಾರದಲ್ಲ. ಹಾಗಿರುವಾಗ ಸಿದ್ಧಿವಿನಾಯಕರ ಸನ್ನಿಧಾನದಲ್ಲಿ ನಾವು ನಿರಂತರವಾಗಿ 24 ವರ್ಷದಲ್ಲಿ ವಿಶೇಷವಾದ ಒಂದು ಆರಾಧನೆ ಮಾಡುವಂಥ ಯೋಗವಾಗಿ ನಮಗೆಲ್ಲರೂ ಕೂಡ ಭಗವಂತ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಅಂತ ಒಂದು ಅನುಗ್ರಹವನ್ನು ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ನೀವು ನಿಮ್ಮಿಂದ ಆಗುವ ಸೇವೆಯನ್ನು ಕೊಡುವ ಮುಖಾಂತರವಾಗಿ ನಿಮ್ಮಿಂದ ಆಗುವಂಥ ಒಂದು ಆ ಸೇವೆ ಕೈಂಕರ್ಯ ಯಾವ ರೀತಿಯಲ್ಲಿದ್ದು ಕೂಡ ಕಾಯ ವಾಚ ಮನಸ್ಸ ತ್ರಿಕರಣ ಮೂಲಕ ನೀವೆಲ್ಲರಿಗೆ ಸಂಬಂಧ ಎಲ್ಲ ಮನೆಯವರು ಎಲ್ಲ ಭಕ್ತರು ಜನಗಳು ಕೂಡ ಆ ಭಗವಂತನ ಒಂದು ಅನುಗ್ರಹಕ್ಕೆ ಪ್ರಾಪ್ತಿಯಾಗುವಂಥ ಒಂದು ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ವಿಶೇಷವಾದ ದಾನ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅಂತ ಒಂದು ಆ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಸಾನ್ನಿಧ್ಯ ಅನ್ನುವಂಥದ್ದು ಅಜೀರ್ಣವಾಸ ಬಂದಂಥ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದು, ಪುನರ್ನಿರ್ಮಾಣ ಮಾಡಬೇಕು ಅನ್ನೋಂಥ ನಮ್ಮೆಲ್ಲರ ಒಂದು ಸಂಕಲ್ಪಕ್ಕೆ ಅನುಗುಣವಾಗಿ ಅವತ್ತಿನ ನಾವು ಅಷ್ಟಮಂಗಲ ಪ್ರಶ್ನೆ ಸಿದ್ಧನೆ ಮಾಡಿಕೊಂಡಿದ್ದೇವೆ. ಯಾವುದೇ ಒಂದು ದೇವತಾ ಸಾನ್ನಿಧ್ಯವನ್ನು ಯಾವುದೇ ರೀತಿಯ ನಾವು ಪ್ರಾರಂಭ ಮಾಡೋದಿದ್ದು ಕೂಡ ಜ್ಯೋತಿಷಿಯಿಂದ ಪರಮ ಸತ್ಯ, ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾತ್ಮ ಯತ್ವಶಾಸನವನ್ನು ವಚನ ಪ್ರಕಾರದಲ್ಲಿ ಅವತ್ತು ನಮ್ಮ ದೈವಜ್ಞರ ಒಂದು ಸಹಕಾರ ಮುಖೇನ ಪ್ರಶ್ನೆಯಿಂದಲೇ ಕಂಡುಬಂದ ಪ್ರಕಾರದಲ್ಲಿ ಪುನರ್ನಿರ್ಮಾಣ ಮಾಡುವಂಥ ವಿಚಾರಕ್ಕೆ ದೇವರ ಅನುಗ್ರಹಕ್ಕೆ ಪ್ರಾಪ್ತಿಯಾಗಿದೆ. ಅಂತಹ ಒಂದು ಸಂಕಲ್ಪದಲ್ಲಿ ಪ್ರಶ್ನೆ ಮುಖಾಂತರದಲ್ಲಿ ಕೂಡ ಮತ್ತೊಂದು ವಚನ ತೋರಿಸಿಕೊಂಡಿದ್ದಾರೆ. ವಚನಾತ್ ಪ್ರವೃತ್ತಿ, ವಚನಾತ್ ನಾವು ಪ್ರಶ್ನೆಗೆ ಇರಬಾರ್ದು ಅಥವಾ ಯಾವುದೋ ಒಂದು ಉತ್ತಮ ಕಾರ್ಯ ಮಾಡುವಂಥ ಸಂಕಲ್ಪ ಮಾಡಬಾರ್ದು. ಸಂಕಲ್ಪ ಮಾಡಿದ ಮೇಲೆ ಆ ಒಂದು ಕಾರ್ಯಕ್ಕೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಅಂತಹ ಒಂದು ಆ ವಿಚಾರ ಮುಂದಿಟ್ಟುಕೊಂಡು ಆ ಒಂದು ವಿಚಾರ ಪ್ರಶ್ನೆ ಮುಖೇನ ಕಾರ್ಯಪ್ರವೃತ್ತರಾಗಿರ್ಬೇಕಾದ ಒಂದು ಎಲ್ಲ ಒಂದು ಪ್ರಾಶ್ಚಿತ ಕಾರ್ಯಗಳೇನುಂಟು, ದೇವಸ್ಥಾನಕ್ಕೆ ಹೋಗುವಂಥ ವಿಚಾರ ಅದನ್ನೆಲ್ಲ ಮಾಡಿಕೊಂಡು ಇವತ್ತಿನ ವಿಷಯದ ಪ್ರಶ್ನೆಯಿಂದೆಲ್ಲ ತೋರಿ ಬಂದ ಪ್ರಕಾರದಲ್ಲಿ ಇಲ್ಲಿರತಕ್ಕಂತಹ ಶಾಂತಿಗೆ ಕೊರತೆ ಆಗುವಂತಹ ಯಾವುದೇ ರೀತಿಯ ಬಾಧಾ ಶಕ್ತಿಯಲ್ಲಿದ್ದು ಕೂಡ ಇಲ್ಲಿಂದ ಪರಿಹಾರ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ವಿಶೇಷವಾದ ಒಂದು ಆರಾಧನೆ ನಾವು ತಯಾರಾಗಿದ್ದೇವೆ. ಆ ಒಂದು ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಶಾಸ್ತ್ರಕಾರ್ಯ ಹೇಳ್ತಾರೆ, ದೇವಾಸುಷ್ಟ ಸುಖಪ್ರದ. ನಮ್ಮ ಹಿರಿಯರ ನಾವು ನಂಬಿಕೊಂಡಂಥ ದೇವತಾ ಸಾನ್ನಿಧ್ಯ ಅನ್ನೋಂಥದ್ದು ಪರಿಪೂರ್ಣದಲ್ಲಿ ನಮ್ಮ ಸಂಸಾರ ಖಂಡಿತವಾಗಿ ಬೆಳಗ್ತದೆ. ದೇವಾದುಷ್ಟ ದುಃಖಪ್ರದ ಸಾನ್ನಿಧ್ಯ ಯಾವುದೇ ಬದಲಾವಣೆ ಯಾವುದೇ ಸಾನ್ನಿಧ್ಯ ಅಜೀರ್ಣಾವಸ್ಥೆಗೆ ಹೋದಲ್ಲಿ ನಮ್ಮ ಬದುಕು ಕೂಡ ದುಃಖಪ್ರದ ಆಗಲಿಕ್ಕೆ ಒಂದು ಅವಕಾಶ ಉಂಟು. ಅಂತ ಒಂದು ಸತ್ಯ ಮಾತನ್ನು ಮುಂದಿಟ್ಟುಕೊಂಡು ನಾವೆಲ್ಲರೂ ಎಲ್ಲ ಮನೆಯವರು
ಇದಕ್ಕೆ ಸಂಬಂಧ ಸಮಿತಿಯಲ್ಲೆಲ್ಲ ಒಟ್ಟಾಗಿ ಆ ಭಗವಂತನ ಅನುಗ್ರಹವಂತ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ನಾವು ಸಂಕಲ್ಪದ ಪ್ರಕಾರದಲ್ಲಿ ಮೊನ್ನೆ ದಿವಸದಲ್ಲಿ ಅನುಜ್ಞಾ ಪ್ರಕ್ರಿಯೆಗಳು ಮಾಡಿಕೊಂಡು ನಿರಂತರವಾಗಿ ನಾವು ಸಂಕಲ್ಪದ ಪ್ರಕಾರ ಎಲ್ಲ ಒಂದು ಕಾರ್ಯವನ್ನು ನಾವು ದೇವರು ಏನೊಂದು ಪ್ರೇರಣೆ ಕೊಟ್ಟು ಆ ರೀತಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇವತ್ತಿನ ದಿವಸ ನಾವು ಪುನಃ ಆ ಛಾಯಾಬಿಂಬ ಪ್ರತಿಷ್ಠಾಪನೆ ಒಂದು ವಿಚಾರಕ್ಕೆ ತಯಾರಾಗಿದ್ದೇವೆ. ಈ ಸಂದರ್ಭದಲ್ಲಿ ತರಕಂತ ಯಾವುದೇ ರೀತಿಯ ಬಾಧ್ಯತೆಗಳು ಕೂಡ ಪರಿಹಾರ ಆಗಬೇಕು ಅನ್ನೋ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಆ ಮಹಾ ಸುದರ್ಶನ ಹೋಮಕ್ಕೆ ನಾವು ತಯಾರಾಗಿದ್ದೇವೆ. ನಾವು ತಿಳಿದ ಪ್ರಕಾರದಲ್ಲಿ ಸುದರ್ಶನ ಉತ್ತಮವಾದ ಶಕ್ತಿ ಸುದರ್ಶನ ದೇವರಂತೆ. ಯಾವುದು ಉತ್ತಮವಾದ ಒಂದು ವಿಚಾರವನ್ನು ತೋರಿಸುವ ಶಕ್ತಿ ಆ ಸುದರ್ಶನ ದೇವರಿಗೆ ಅಂತಹ ಸುದರ್ಶನ ದೇವರೊಂದು ಪರಮ ಅನುಗ್ರಹವನ್ನು ಪ್ರಾಪ್ತಿಯನ್ನು ಮುಂದಿಟ್ಟುಕೊಂಡು ಮೊದಲಾಗಿ ಸ್ಥಳಹುದ್ದಿ ಪುಣ್ಯವಾದ ಮುಖೇನ ನಮ್ಮನ್ನು ಮಂತ್ರಾಂಗವನ್ನು ಈ ಸಾನ್ನಿಧ್ಯವನ್ನು ಶುದ್ಧೀಕರಣ ಮಾಡಿಕೊಂಡು ಜಜ್ಜುಮುಖೇನ ಮಹಾಸುದರ್ಶನ ದೇವರ ಆರಾಧನೆ ತಯಾರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕೂಡ ನಾವೊಂದು ತಿಳಿಸಲು ಜೋಯಿಸಲು ಒಂದು ಆದೇಶ ಪ್ರಕಾರದಲ್ಲಿ ಇಲ್ಲತಕ್ಕಂಥ ಬಾಧೆಗಳನ್ನು ಉಚ್ಚಾರಣೆ ಮಾಡಬೇಕಿದ್ದರೂ ಕೂಡ ಭಗವಂತನೊಂದು ಅನುಗ್ರಹ ಇಟ್ಟುಕೊಂಡ ಸಂಕಲ್ಪ ಮುಂದಿಟ್ಟುಕೊಂಡು ಯಜ್ಞಮುಖೇನ ಆ ಕಲಿಯುಗದಲ್ಲಿ ಹೇಳಿದ್ದಾರೆ. ಕಲಿಯುಗದಲ್ಲಿ ಯಜ್ಞ ಪ್ರಧಾನ ಆ ಅಗ್ನಿಮುಖ ವೈದೇವಾಹ ಎನ್ನುವಂಥ ವೇದದಲ್ಲಿ ಬಂದ ಮಾತು ಪ್ರಕಾರ ಕಲಿಯುಗದಲ್ಲಿ ಯಜ್ಞ ಪ್ರಧಾನ ಹಾಕುವಂಥ ಸಂಕಲ್ಪ ಮುಂದಿಟ್ಟುಕೊಂಡು ಯಜ್ಞಮುಖೇನ ಸುದರ್ಶನ ದೇವರನ್ನು ಯಥಾಶಕ್ತಿಯಿಂದ ಆರಾಧನೆ ಮಾಡಿಕೊಂಡು 12 ದ್ರವ್ಯಗಳನ್ನು 334 ಸಂಖ್ಯೆ ಮುಖೇನ 12 ದ್ರವ್ಯವನ್ನು ಇವತ್ತು ಅಗ್ನಿಮುಖೇನ ಆ ಭಗವಂತನಿಗೆ ಅರ್ಪಣೆ ಮಾಡುವ ಮುಖಾಂತರವಾಗಿ ಇಲ್ಲ ತನಕ ಯಾವುದೇ ರೀತಿಯ ಶೈವ ಶಾಕ್ತ ವೈಷ್ಣವಾದ ಬಾಧೆಗಳಿದ್ದರೂ ಕೂಡ ಬ್ರಹ್ಮರ ದೃಷ್ಟಿವಾದ ಉಂಟು ಅದನ್ನೆಲ್ಲ ಇವತ್ತು ನಾವು ಉಚ್ಛಾರ ಮಾಡಿಕೊಂಡು ಆ ಸಂಕಲ್ಪವನ್ನು ತಯಾರಾಗಿದ್ದೇವೆ. ಈ ಸಂದರ್ಭದಲ್ಲಿ ಮಾಡುವಂತಹ ಬಲಿಯುದ್ಧಾರ ಪರಿಪೂರ್ಣವಾಗಿ ಅನುಗ್ರಹ ಪ್ರಾಪ್ತಿಯಾಗಬೇಕು. ಇನ್ನು ಮುಂದಕ್ಕೆ ಶಾಂತಿಗೆ ಯಾವುದೇ ರೀತಿಯ ದುರಿತ ದೋಷಗಳಾದ ಯಾವುದೇ ರೀತಿಯ ಬಾಧೆಗಳಬಾರದು ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಸುದರ್ಶನ ದೇವರ ಅನುಗ್ರಹವನ್ನು ರಕ್ಷಣೆ ಬೇಡಿಕೊಂಡು ಆ ಸಂದರ್ಭದಲ್ಲಿ ವಿಶೇಷವಾದ ಒಂದು ಶಕ್ತಿಯ ಒಂದು ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಯಥಾಶಕ್ತಿಯಾಗಿ ಆ ದೇವಿಯನ್ನು ದೀಪ ಸನ್ನಿಧಾನದಲ್ಲಿ ಆರಾಧನೆ ತಯಾರಾಗಿದ್ದೇವೆ. ನಾವು ಕಲಿಯುಗದಲ್ಲಿ ತಿಳಿದ ಪ್ರಕಾರದಲ್ಲಿ ಕಲವದುರ್ಗ ವಿನಾಯಕ ಕ್ಷಿಪ್ರ ಫಲದಾನ ಒಂದು ವಚನ ಪ್ರಕಾರದಲ್ಲಿ ಸಿದ್ಧಿವಿನಾಯಕ ದೇವರ ಸಾನ್ನಿಧ್ಯ ಈ ಸಾನ್ನಿಧ್ಯಕ್ಕೆ ವಿಶೇಷವಾದ ಶಕ್ತಿ ಆ ಪ್ರಾಪ್ತಿಯಾಗಬೇಕು ಅಂತ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ದೀಪಾರಾಧನೆ ಮುಖಾಂತರವಾಗಿ ಆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿ ತಂಡಿಗೆ ದುರ್ಗೆಯನ್ನು ಯಥಾಶಕ್ತಿ ನಾವು ಆರಾಧನೆ ಮಾಡುತ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ದಾಗಿಲಿರ್ತಕ್ಕಂತಹ ಒಂದು ಯಾವುದೇ ರೀತಿಯ ಬಾಧೆಗಳು ಮಾಡುವಂಥ ಆರಾಧನೆಗೆ ದೇವತಾ ಅನುಗ್ರಹ ಯಾವ ರೀತಿ ಇದೆ ಅನ್ನುವಂಥ ಸಂಕಲ್ಪ ಮುಂದಿಟ್ಟುಕೊಂಡು ಆ ದೈವಜ್ಞರಿಗೆ ಹೊತ್ತಿಗೆ ಬಂದಿದ್ದಾರೆ. ದೈವಜ್ಞರ ಪ್ರಶ್ನೆ ಮುಖಾಂತರವಾಗಿ ಯಾವ ಒಂದು ವಿಚಾರಕ್ಕೂ ಕೂಡ ಸಿದ್ಧ ಮಾಡಿಕೊಂಡು ನಾವು ಮಾಡುವ ಕಾರ್ಯಕ್ಕೆ ಭಗವಂತನ ಅನುಗ್ರಹ ಭವಿಷ್ಯತ್ ಕಾಲದಲ್ಲಿ ಸಾನ್ನಿಧ್ಯದ ಒಂದು ವಿಚಾರವನ್ನೆಲ್ಲ ಅವ್ರು ತಿಳ್ಕೊಳ್ಬೇಕು ಅನ್ನೋಂಥ ಸಂಕಲ್ಪ ಮುಂದಿಟ್ಟುಕೊಂಡು ಈ ಸಂದರ್ಭದಲ್ಲಿ ನಾವು ಕೂಡ ಪ್ರಶ್ನೆಯನ್ನು ಮಾಡಲಿಕ್ಕೆ ದೇವಜ್ಞರು ಬಂದಿದ್ದಾರೆ. ಈ ಒಂದು ಕಾರ್ಯವನ್ನು ನಾವು ಸಂಕಲ್ಪದ ಪ್ರಕಾರ ಇವತ್ತಿನ ದಿವಸ ನಾವು ತಯಾರಾಗಿದ್ದೇವೆ. ಈ ಹೊತ್ತಿಗೆ ಭಜನೆ ಸೇವೆ ಆಗ್ತಾ ಇದೆ ಅಲ್ವಾ. ದೇವತಾ ಸಾನ್ನಿಧ್ಯ ಅನ್ನೋಂಥದ್ದು ಪರಿಪೂರ್ಣವಾಗಿ ಪ್ರಾಪ್ತಿಯಾಗಬೇಕಿದ್ರೆ ಭಜನೆ ಅನ್ನೋಂಥದ್ದು ಪರಮ ಸತ್ಯ. ಭಜನೆಗೆ ವಿಶೇಷವಾದ ಶಕ್ತಿ ಇದೆ. ಮಂತ್ರಶಕ್ತಿಗಳು ಹೆಚ್ಚಿನ ಶಕ್ತಿ ಭಜನೆಗುಂಟಂತೆ. ಅಂತಹ ಭಜನೆ ಸೇವೆಯ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ತಂದ ಪ್ರಕಾರದಲ್ಲಿ ಯಥಾಶಕ್ತಿ ಅನ್ನದಾನ ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ನಾವು ದಿವಸದಲ್ಲಿ ಪ್ರಾತಃ ಕಾಲದಲ್ಲಿ ಮಹಾಗ್ರಂಥ ಹೋಮ ಆ ಸಂದರ್ಭ ನಿಶ್ಚಯಿಸಿದ ಪ್ರಕಾರ ಏನೊಂದು ಕಾರ್ಯಕ್ರಮ ನಿಶ್ಚಯಿಸಿದ್ದೇವೆ ಅದನ್ನೆಲ್ಲ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಮನುಷ್ಯ ಮಾತ್ರ ಮಾಡುವಂಥ ಆರಾಧನೆಯಲ್ಲಿ ಮಾಡುವಂಥ ಒಂದು ಕ್ರಿಯಾವಿಧಿಗಳಲ್ಲಿ ನಮ್ಮ ಶ್ರದ್ಧೆಯಲ್ಲಿ ಭಕ್ತಿಯಲ್ಲಿ ಯಾವುದೇ ರೀತಿಯ ಕೊರತೆಗಳಿದ್ದರೂ ಕೂಡ ಸಿದ್ಧಿವಿನಾಯಕ ದೇವರು ಕ್ಷೇತ್ರ ಮುಂದೆಲ್ಲ ದೇವತಾ ಶಕ್ತಿಗಳು ನಾವು ನಂಬಿಕೊಂಡು ದೇವತಾ ಶಕ್ತಿಗಳನ್ನು ಉತ್ತಮವಾಗಿ ಇನ್ನು ಮುಂದಕ್ಕೆ ವಿಶೇಷವಾದ ಒಂದು ಸಾನ್ನಿಧ್ಯ ಸಿದ್ಧಿವಿನಾಯಕ ದೇವರ ಸಾನ್ನಿಧ್ಯ ಅನ್ನೋಂಥದ್ದು ಎಷ್ಟೋ ಜನರಿಗೆ ಖಂಡಿತವಾದ ಒಂದು ಅನುಗ್ರಹ ಆಗಿದೆ. ಇನ್ನು ಮುಂದಕ್ಕೆ ಕೂಡ ಪರಿಪೂರ್ಣವಾದ ಒಂದು ಶಾಂತಿಯಾಗಿ ಸಿದ್ಧಿವಿನಾಯಕ ದೇವರಲ್ಲಿ ನೆಲೆಯಾಗಿಕೊಂಡು ಸಮುದ್ರ ನಮ್ಮೆಲ್ಲರನ್ನು ಕೂಡ ವಿಶೇಷವಾದ ರಕ್ಷಣೆ ಮಾಡ್ಕೊಂಡು ಬರಬೇಕು. ಈ ಒಂದು ಮಹತ್ಕಾರದಲ್ಲಿ ಯಾರೆಲ್ಲ ಕಾಯ ವಾಚ ಕೆಲಸ ಮಾಡ್ತಾ ಇದ್ದಾರೆ ನಿರಂತರವಾಗಿ ಎಲ್ಲರೂ ಕೂಡ ವಿವರಿಸುತ್ತಿದ್ದಾರೆ. ಎಲ್ಲರ ಒಂದು ಸಂಪತ್ತನ್ನು ಇಲ್ಲಿ ವ್ಯಯ ಮಾಡಿದ್ದಾರೆ. ಎಲ್ಲರ ಒಂದು ಆ ಮನಸ್ಸಿನ ಅಭಿಲಾಷೆ ಏನುಂಟು ಅದೆಲ್ಲ ಸಿದ್ಧಿವಿನಾಯಕರ ಜೊತೆಗೆ ಬಂದು ಯಾರು ಯಾವ ಸಂಕಲ್ಪದಲ್ಲಿ ದೇವತಾ ಆರಾಧನೆಯನ್ನು ಶ್ರಮದಾನ ಮುಖಾಂತರವಾಗಿರ್ಬೋದು ಇತರ ಯಾವ ಕಾಯ ವಾಚ ಅಥವಾ ತ್ರಿಕರಣವಾಗಿ ಏನೊಂದು ಸೇವೆ ಕೊಟ್ಟಿದ್ದಾರೆ. ನೀವು ಕೊಟ್ಟನ್ನೆಲ್ಲ ಸೇವೆ ಸಿದ್ಧಿವಿನಾಯಕರ ಚಿತ್ತಕ್ಕೆ ಬಂದು ಆ ಮೂಲಕ ಅದರ ಒಂದು ಸಂಪೂರ್ಣ ಒಂದು ಪುಣ್ಯಫಲ ನಮಗೆಲ್ಲರಿಗೂ ಕೂಡ ಪರಮಾತ್ಮ ಮಾಡಿಕೊಟ್ಟು ಇನ್ನು ಮುಂದೆ ಕೂಡ ಅನ್ಯೋನ್ಯತೆಯಿಂದ ಹಿಂದೂ ಧರ್ಮ ನಾವು ಹುಟ್ಟಿದ್ದೇವೆ. ಉತ್ತಮವಾದ ಒಂದು ಸಂಸ್ಕಾರ ಸಿಕ್ಕಿದ ಒಂದು ಧರ್ಮ ನಮ್ಮದು. ಅಂತಹ ಧರ್ಮದ ಒಂದು ಉಳಿವು ಅಥವಾ ಧರ್ಮದ ಒಂದು ಸಂಸ್ಕಾರ ಉಳಿಬೇಕಾದ್ರೆ ಈ ರೀತಿ ಒಂದು ಪ್ರಾರ್ಥನಾ ಮಂದಿರ ಅಥವಾ ಭಜನಾ ಮಂದಿರದ ಒಂದು ಅನುಗ್ರಹ ಅಥವಾ ಒಂದು ಸಹಕಾರ ತುಂಬ ಅಗತ್ಯ. ಅಂತಹ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಇನ್ನು ಮುಂದೆ ಕೂಡ ಹಿಂದೂ ಧರ್ಮದ ಒಂದು ವಿಚಾರಕ್ಕೆ ಬೇಕಾದಂಥ ಯಾವುದೇ ರೀತಿಯ ಒಂದು ಆ ಕಾರ್ಯಗಳು ಮಾಡುವಂಥ ಯೋಗಭಾಗ್ಯವನ್ನು ನಮಗೆ ಅನುಗ್ರಹ ಮಾಡಿಕೊಟ್ಟು ನಾವು ನಿಶ್ಚಿತ ಇವತ್ತಿನಿಂದ ನಾಲ್ಕರ ಎಲ್ಲ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಾದರೂ ನಡೆಸ್ಕೊಳ್ಬೇಕು. ಈ ಸಂದರ್ಭ ಸಭಾ ಕಾರ್ಯಕ್ರಮ ಆಗಲಿಕ್ಕಿದ್ದಾರೆ, ಶಾಸಕರು ಬರಲಿಕ್ಕಿದ್ದಾರೆ, ಎಲ್ಲರೂ ನಮ್ಮ ಹಿರಿಯರಲ್ಲಿ ಬರಲಿಕ್ಕಿದ್ದಾರೆ. ಅವರು ಕೊಡುವಂಥ ಒಂದು ಧರ್ಮ ಅದು ಆ ವಿಚಾರ ಏನುಂಟ ಅದನ್ನೆಲ್ಲ ನಾವು ಉತ್ತಮ ರೀತಿಯಲ್ಲಿ ನಮ್ಮ ಜೀವನದ ತೆಗೊಳ್ಳುವ ಮುಖಾಂತರವಾಗಿ ಆ ಮೂಲಕ ಒಂದು ಈ ಒಂದು ಸಿದ್ಧಿವಿನಾಯಕ ಕ್ಷೇತ್ರ
ವಿಶೇಷವಾದ ಕ್ಷೇತ್ರವಾಗಿ ಅಭಿವೃದ್ಧಿಯಾಗಿ ಈ ಕ್ಷೇತ್ರದಲ್ಲಿ ಬಂದು ಯಾರು ಯಾವ ಸೇವೆಯನ್ನು ಕೊಟ್ಟು ಅಥವಾ ಭಜನೆ ಸೇವೆ ಕೊಟ್ಟು ಯಾರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತ ಪ್ರಾರ್ಥನೆಯನ್ನು ಸತ್ಯ ಪ್ರಾರ್ಥನೆಯಾಗಿ ಸಿದ್ಧಿವಿನಾಗಬೇಕು. ಇನ್ನು ಮುಂದಕ್ಕೆ ಕೂಡ ನಮಗೆಲ್ಲರಿಗೂ ಕೂಡ ಉತ್ತಮವಾದ ಐಕ್ಯಮತ್ಯದಿಂದ ಈ ಭಗವಂತನ ಸೇವೆ ಮಾಡುವ ಮುಖಾಂತರವಾಗಿ ಸಿಕ್ಕಿದಂಥ ಈ ಬದುಕು ಎನ್ನುವುದು ಆ ವಿಚಾರದಲ್ಲಿ ಸಾರ್ಥಕ ಬದುಕಾಗಿ ನಮ್ಮ ಬದುಕನ್ನು ದೇವರು ವಿಶೇಷವಾಗಿ ಬಲಿಸಿಕೊಟ್ಟು ನಮ್ಮೆಲ್ಲರ ಮನಸ್ಸಿನ ಅಭಿಷ್ಟಕ್ಕೆ ಕೂಡ ಪರಿಪೂರ್ಣ ಅನುಗ್ರಹ ಮಾಡಿಕೊಟ್ಟು ಇವತ್ತಿನ ಪ್ರಾರಂಭ ನಾಟಕಕ್ಕೆ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನ ಸಿದ್ಧಿಯಾಗಿ ವರುಣ ದೇವರು ಸಂಬಂಧಪಟ್ಟ ಎಲ್ಲ ದೇವತಾಸು ನಿಲ್ಲಿಸಿಕೊಟ್ಟು ತನ್ಮೂಲಕ ಮಹತ್ಕಾರದ ಸಂಪೂರ್ಣ ಪುಣ್ಯ ನಮಗೂ ಕೂಡ ಪರಮ ಅನುಗ್ರಹ ಮಾಡಿಕೊಳ್ಬೇಕು. ನಮ್ಮೆಲ್ಲರ ಪರವಾಗಿ ಹುಟ್ಟಿದಂಥ ದೀಪ ನಂದಾಜವಾಗಿ ಕ್ಷೇತ್ರವನ್ನು ನಮ್ಮ ಸಂಸಾರವನ್ನು ನಮ್ಮ ಮನೆಯನ್ನು ಈ ಊರನ್ನು ಉತ್ತರೋತ್ತರವಾಗಿ ಬೆಳೆಸಿಕೊಡುವಂಥ ಪುಣ್ಯ ಕೀರ್ತಿ ಈ ಕ್ಷೇತ್ರವಂತ ಸಿಂಹದೇವರು ಗ್ರಾಮದೇವರು ಸಿದ್ಧಿವಿನಾಯಕ ದೇವರು ನಾವು ನಂಬಿಕೊಂಡ ದೇವತಾಶ್ರೀ ಸೇರಿದಂತ ಹೇಳಿ ಪೂಜಾ ಪ್ರಾರಂಭ ಕಾಲಕ್ಕೆ ನಾವೆಲ್ಲರೂ ಸೇರಿಕೊಂಡು ಆ ಭಗವಂತನ ಸನ್ನಿಧಾನ ಮಾಡುವಂಥ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರುದೇವ ಗುರು ಪರಂಪರ ದೇವತಾಭ್ಯೋ ನಮಃ ವಕ್ರ ಮಹಾಕಾಯ ಗುರು ಪ್ರಭಾಂ ವಿದ್ಧಂ ಗುರುವೇ ದೇವ ಸರ್ವಕಾರ್ಯ ಸರ್ವದಾ ಶ್ರೀ ಮಹಾಗುರುದೇ ಮಹಂ ಪ್ರಾರ್ಥನಾಂ ಸಮರ್ಪಯಾಮಿ ಕರಸಂಭೋ ಮಹಾದೇವ ಶಿವಶಂಕರವಾತ್ಮಾನೇನ ಖಂಡಾನಮೋಕ್ತೆ ಶ್ರೀ ಮಹಾಲಿಂಗೇಶ್ವರಾಯ ನಮಃ ಮಾತರ್ಮೇ ಮಧುವೈಟ ಮುಖ್ಯಮಹೇಂದ್ರ ಪ್ರಾಣಾಪಹರೋದ್ಯಮೇ ಹೇಲಾರುದ್ಧ ಚಮ್ರಲೋದ್ರವದೇ ಹೇತನಮಂಡಾಗ್ನೇನ್ ನಿಶ್ಚೇಷೇವಿಕರಕ್ತವೇದಂತೇನ ಸಂಭಾವಹೇ ಸಂಭಂ ದೌತದಹಮರಾದುರ್ಗೇನ ಮುದ್ದೇವಿಗೇಂ ಶಕ್ತಿದೇವದಾಹದಂಗಾರುದ್ರಾಯೇರ್ವಹಾಂ ಕಲ್ಯಾಣಾದ್ಭುತಗಾತಾಯ ಕಾಮದಾತಪ್ರಾಯನೆ ಶ್ರೀಮಧ್ವನಿರನಾಥಾಯ ಶ್ರೀನಿವಾಸಾಯ ನಿರ್ವಹಾಂ ಲಕ್ಷ್ಮೀ ಛಾಯೇ ಸತ್ಯಗುಣಾಜಿತಂ ದುರತ್ಯಸನುಗಂ ಲೋಕನಾಥೇತಂ ಕರ್ತುಭಾವರಂ ಹರಿಂ ನೀಲವರ್ಣಂ ಬೀಲವಾಟಂ ತ್ರಿಪಟ್ಟಮಗೋವಿದಂ ಗೋವಿಂದಂ ಗೋകുലാಂ ಬ್ರಹ್ಮಾದ್ವೈತಂ ತತ್ವೇ ರತ್ನಂ ಸಂವಿದಾಭ್ಯರ್ವಹಾಂ ಏಕದಂತಂ ಸೂರ್ಯಕಟಂ ಗಜವತ್ತಂ ತನುಭುಜಂ ಭಾಷಾಂಶರಂ ದೇವಂ ಛಾಯೇ ಸಿದ್ಧಿವಿನಾಯಕಂ ಸಿದ್ಧಿವಿನಾಯಕಸ್ವಾಮಿನೇ ನಮಃ ಶಾಂತಾಕಾರಂ ಪ್ರಸನ್ನಂ ಸ್ತನಾಭಂದ್ರೇಣಂ ವಿಶ್ವಾಧಾರೂತಂ ಮೇಘಂದಂ ದುಭಾಂಗಂ ಪರೇಣಂ ಯೋಗಭೃಚ್ಛಾನಗಮ್ಯಂ ವಂದೇ ವಿಶ್ವಂ ಭವಭರಂ ಸರ್ವಲೋಕೈಕನಾಥಂ ಮಹಾಸುದರ್ಶನಾಧ್ವೇಂದ್ರಾದಾನ್ನೇ ತನ್ನೋ ಚಕ್ರಾಜ ಪ್ರದಾದ ಸುದರ್ಶನ ಪರಮಾತ್ಮನೇ ನಮಃ ಸಹಸ್ರಭಕ್ತಂ ಜಹತ್ವಂ ವಿಶಂಕರಂ ಗುಲಾಂ ದಿವಾಚಂ ವಿಟಾದಂ ದ್ವಾಹುಂತಂ ನಾಗರಾಜಂ ತೋರ್ನಿತ್ಯಂ ಅಕ್ರನಾಂಗಂ ಬ್ರಹ್ಮಣೇ ನಮಃ ಅಮಸೂರ್ಯಾದಂದಾಯಾಂ ಗುಲಾಭಾಯ ಗುರುಶುಕ್ರಹಂಭ್ಯಶ್ವ ರಾಹವೇ ನಮಃ ಆದಿತ್ಯಾದಿ ನಮಃ ದೇವತಾಭ್ಯೋ ನಮಃ हे तुम देव चामुंडे हे प्रभारिणे हे सर्वदे देवी कारात्मोत्रे सर्वदेवताग्नेभ्यो नमः ग्रामाधिपताभ्यो नमः महादेहाग्ने हे सुरहस्ताग्ने तन्नो गुलिकप्रचोदयात् गुलिकदेवताभ्यो नमः तदेव लङ्कं दुरहं देवा धाराप्रभुं देवां विद्याप्रदेवा लक्ष्मीगुरेन्द्रं गुरामि सर्वेभ्यो देवेभ्यो नमः मनोदिष्टप्रार्थनां समर्पयामि नमोदरन्दाय नमो ಆತ್ಮದ ಅನಂತ ಅರ್ಥಗಳು. ಇವನ ಎದುರು ಮತ್ತೊಬ್ಬ ನಾಯಕ ಇಲ್ಲವಾದ್ದರಿಂದ ಇವ ವಿನಾಯಕ. ಪ್ರಕೃತಿಯ ಪರ್ಣಶಾಲೆಯಾದ ಬೆಟ್ಟಂಪಾಡಿಯ ವಿನಾಯಕ ನಗರದ ತುತ್ತ ತುದಿಯಲ್ಲಿ ಬಾಗಿ ಬೇಡಿದವರ ಬಯಕೆಗಳನ್ನು ಈಡೇರಿಸುವ
ಈ ಬೆನಕನ ಉತ್ಸವಕ್ಕೆ ಆಗಮಿಸಿದ ಸರ್ವರನ್ನು ಆಪ್ತವಾಗಿ ಸ್ವಾಗತಿಸುತ್ತಾ ಈಗ ನಡೆಯುವಂತಹ ಸಭೆಗೆ ಅಭ್ಯಾಗತರಾಗಿ ಆಗಮಿಸಿರುವ ಎಲ್ಲ ಗಣ್ಯ ಅತಿಥಿಗಳನ್ನು ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ಹಾಗೂ ಪುನರ್ನಿರ್ಮಾಣ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನಾದವಾಗಿ ಸುನಾದವಾಗಿ ನಡೆಯಬೇಕೆಂಬ ಸದಾಶಯದ ಸಂಕಲ್ಪದೊಂದಿಗೆ ಪ್ರಾರ್ಥಿಸಲಿಕ್ಕಿದ್ದಾರೆ ಕುಮಾರಿ ಶ್ರೀಷಾ ಎಸ್.ಕೆ. ಕಕ್ಕೂರು ಹಾಗೂ ಕುಮಾರಿ ಸಾತ್ವಿಕ ಕಕ್ಕೂರು. ಗೌರಿ ನಂದನ ಗಜವದನ ಗಣೇಶ ವರದ ಮಾಂ ಪಾಹಿ. ಗೌರಿ ನಂದನ ಗಜವದನ ಗಣೇಶ ವರದ ಮಾಂ ಪಾಹಿ. ಗಜಮುಖ ಗಜಮುಖ ಗಣನಾಥ ಗಜಮುಖ ಗಜಮುಖ ಗಣನಾಥ ಗಣೇಶ ವರದ ಮಾಂ ಪಾಹಿ. ಗಣೇಶ ವರದ ಮಾಂ ಪಾಹಿ. ಗೌರಿ ನಂದನ ಗಜವದನ ಗಣೇಶ ವರದ ಮಾಂ ಪಾಹಿ. ಗಜಾನನ 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 ಓಂ ಗಜವದನ. ಗಜಾನನ 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 ಓಂ ಗಜವದನ. ಗೌರಿ ನಂದನ ಗಜವದನ ಗಣೇಶ ವರದ ಮಾಂ ಪಾಹಿ. ಗಣೇಶ ವರದ ಮಾಂ ಪಾಹಿ. ಗಣೇಶ ವರದ ಮಾಂ ಪಾಹಿ. ಈ ಧರ್ಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವರನ್ನು ಸಾದರದಿಂದ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಸನತ್ ಕುಮಾರ್ ರೈ ತೋಟದ ಮೂಲೆಯವರು. ಹರಿ ಓಂ. ಓಂ ಶ್ರೀ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಸ್ಥಳ ಸಾನ್ನಿಧ್ಯ ಸಮಸ್ತ ದೈವಿಕ ಶಕ್ತಿಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ಡ್ ವಿನಾಯಕ ನಗರ ಬೆಟ್ಟಂಪಾಡಿ ಇದರ ಪುನರ್ನಿರ್ಮಾಣಗೊಂಡ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀ ದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಲಿದ್ದಾರೆ ಡಾಕ್ಟರ್ ಸುರೇಶ್ ಕೆ. ಪುತ್ತೂರಯ್ಯ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಸಂಪ್ಯ. ಇವರಿಗೆ ನೆರೆದೆಲ್ಲ ಭಕ್ತರ ಪರವಾಗಿ ಹಾಗೂ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್, ಇವರನ್ನು ಶ್ರೀಕುಮಾರ್ ಭಟ್ ಅಡ್ಯತ್ಮಾರ್ ಇವರು ಶಾಲು ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಇನ್ನು ಕೆಲವು ಕ್ಷಣದಲ್ಲಿ ನಮ್ಮನ್ನು ಕೂಡಿಕೊಳ್ಳಲಿದ್ದಾರೆ. ಅಭಿವೃದ್ಧಿಯ ಹರಿಕಾರ, ಬೆಟ್ಟಂಪಾಡಿಗೆ ಚಿರಪರಿಚಿತ ಮುಖ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ದಾಖಲೆ ಪ್ರಮಾಣದ ಅನುದಾನ ತಂದ ನಮ್ಮ ಹೆಮ್ಮೆಯ ಶಾಸಕರು. ನಮ್ಮ ಮಂದಿರದ ನಿರ್ಮಾಣಕ್ಕೆ ರೂ 5 ಲಕ್ಷ ಅನುದಾನ ಹಾಗೂ ಈ ಭಾಗದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡಿದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ನೆರೆದ ಎಲ್ಲ ಭಗವದ್ಭಕ್ತರ ಹಾಗೂ ಸ್ವಾಗತ ಹಾಗೂ ಸಮಿತಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಕೆಲವರನ್ನು ಸನ್ಮಾನಿಸಲಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಶ್ರೀ ಉಪೇಂದ್ರ ಬಳ್ಳಿಯ ದೇವಸ್ಯ, ಅಧ್ಯಕ್ಷರು, ಪಾಣಾಜಯ ವಿದ್ಯಾವರ್ಧಕ ಸಂಘ. ಇವರಿಗೆ ನೆರೆದೆಲ್ಲ ಭಗವದ್ಭಕ್ತರು ಹಾಗೂ ಸಮಿತಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಲಿಂಗಪ್ಪ ಗೌಡ ಕಕ್ಕೂರಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀ ಶಿವನಾಥ್ ರೈ ಮೇಗಿನಗುತ್ತು, ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್. ಇವರಿಗೂ ಕೂಡ ನೆರೆದೆಲ್ಲ ಭಗವದ್ಭಕ್ತರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರನ್ನು ಶೇಖರ ಗೌಡ ಮಿತ್ತಡ್ಕ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಮತ್ತೋರ್ವರು ಅತಿಥಿ ಶ್ರೀ ವೆಂಕಟರಮಣ ಬೋರ್ಕರ್ ಬ್ರಹ್ಮರಗುಂಡ, ಅಧ್ಯಕ್ಷರು ನಿಟ್ಪಳ್ಳಿ ಗ್ರಾಮ ಪಂಚಾಯತ್. ಇವರಿಗೆ ನೆರೆದ ಎಲ್ಲ ಭಗವದ್ಭಕ್ತರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರನ್ನು ಗೋಪನ್ನಗೌಡ ಪಂಬೇಜಾಲು ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯೊಬ್ಬರು ಶ್ರೀ ಪುಷ್ಪರ ಶೆಟ್ಟಿ ಕೋಟೆ, ನಿವೃತ್ತ ಸೈನಿಕರು, ಭಾರತೀಯ ನೌಕಾಪಡೆ. ಸರ್, ತಮಗೂ ಕೂಡ ನೆರೆದೆಲ್ಲ ಭಗವತ್ತರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರನ್ನು ಸತ್ಯನಾರಾಯಣ ಮನ್ಯಾನಿ ತಲೆಪಾಡಿ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತೋರ್ವರು ಅತಿಥಿ ಶ್ರೀ ರಾಮಯ್ಯ ರೈ ಪಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇರ್ದೆಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಸರ್, ತಮಗೂ ಕೂಡ ನೆರೆದೆಲ್ಲ ಭಗವದ್ಭಕ್ತರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರನ್ನು ಜಯರಾಮ ಗಾಂಭೀರ್ಯ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಮತ್ತೋರ್ವರ ಅತಿಥಿ ಶ್ರೀ ಸುಕುಮಾರ್ ಮಂಜುಳಗಿರಿ, ಸಂಸ್ಕೃತ ಅಧ್ಯಾಪಕರು, ಶ್ರೀ ಶಾರದಾಂಬಾ ವಿದ್ಯಾಸಂಸ್ಥೆ ಶೇಣಿ. ಸರ್, ತಮಗೂ ಕೂಡ ನೆರೆದೆಲ್ಲ ಭಗವತ್ಪರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರನ್ನು ಶ್ರೀ ವಿಜಯ ಪೂಜಾರಿ ಆನಡ್ಕ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತೋರ್ವರು ಅತಿಥಿ ಶ್ರೀ ದಾಮೋದರ್ ಕುಲಾಲ್, ಉಪಾಧ್ಯಕ್ಷರು, ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ಪುತ್ತೂರು. ಸರ್, ತಮಗೂ ಕೂಡ ನೆರೆದೆಲ್ಲ ಭಗವತ್ತರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರನ್ನು ಗಂಗಾಧರ ಗೌಡ ಪಂಬೇಜಲು ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಂಗಾಧರ ಗೌಡ ಪಂಬೇಜಲು. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತೋರ್ವರು ಅತಿಥಿ ಶ್ರೀ ಬಿ ಆನಂದಗೌಡ, ಮಾಲಕರು, ಪಾಂಚಜನ್ಯ ಎಂಟರ್ಪ್ರೈಸಸ್, ಬೈಲಾಡಿ, ಇರ್ದೆ. ಸರ್, ತಮಗೂ ಕೂಡ ನೆರೆದೆಲ್ಲ ಭಗವತ್ಪರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಇವರನ್ನು ಈಶ್ವರ ನಾಯ್ಕ ಕಕ್ಕೂರು ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಮತ್ತೋರ್ವರು ಅತಿಥಿ
ಶ್ರೀ ನವೀನ್ ರೈ ಚೆಲ್ಯಡ್ಕ, ಸದಸ್ಯರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ. ಸರ್, ತಮಗೆ ಕೂಡ ನೆರೆದೆಲ್ಲ ಭಗವತ್ಪರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರನ್ನು ಸೀತಾರಾಮಗೌಡ ಕಾಕೂರು ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಏನು ಮಾಡಿ ನವೀನ ನವೀನ್ ರೈ ಚೆಲ್ಯಡ್ಕೆ ಇವರನ್ನು ಸೀತಾರಾಮಗೌಡ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀ ಕೃಷ್ಣ ಪ್ರಸಾದ್ ಆಳ್ವ ಚೆಲ್ಯಡ್ಕ, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಪುತ್ತೂರು. ಸರ್, ತಮ್ಮ ಕೂಡ ನೆರೆದೆಲ್ಲ ಭಗವತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಶಾಂತ್ ವಿನಾಯಕ ನಗರ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಾಂತ್ ವಿನಾಯಕ ನಗರ. ಇಂದಿನ ನಮ್ಮ ಸಭಾ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀ ಬಾಲಕೃಷ್ಣ ಪೂಜಾರಿ ಉಡ್ಡಂಗಳ, ಬಣ್ಣದ ಮಹಳಿಂಗ ಯಕ್ಷ ಸ್ಮೃತಿ ಪುರಸ್ಕೃತರು. ಸರ್, ತಮ್ಮ ಕೂಡ ಈ ವೇದಿಕೆಗೆ ನೆರೆದೆಲ್ಲ ಭಗವದ್ಭಕ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಇವರನ್ನು ಮಂಜುನಾಥ ರೈ ತೋಟದ ಮೂಲೆ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀ ಅರುಣ್ ಕುಮಾರ್ ರೈ ಮೊದಲಗುಂಡಿ, ವಾಣಿನಗರ, ಬ್ರಾಂಚ್ ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್, BC ರೋಡ್. ಸರ್, ತಮಗೆ ಕೂಡ ಈ ವೇದಿಕೆಗೆ ಹಾರ್ದಿಕ ಸ್ವಾಗತ. ಇವರನ್ನು ಶ್ರೀ ಹರೀಶ್ ಮಿತ್ತಡ್ಕ ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಆಗಮಿಸಿದ ಮಾಧ್ಯಮ ಮಿತ್ರರಿಗೆ, ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸಿದ ಸಂಘ ಸಂಸ್ಥೆಗಳಿಗೆ, ಮಂದಿರ ನಿರ್ಮಾಣಕ್ಕೆ ವಿವಿಧ ಸ್ತರಗಳಲ್ಲಿ ಸಹಕರಿಸಿದ ಎಲ್ಲರಿಗೂ ಹಾಗೂ ನೆರೆದೆಲ್ಲ ಭಕ್ತರಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲು ಅವಕಾಶ ಮಾಡಿಕೊಟ್ಟ ಸಮಿತಿ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಜೈ ಶ್ರೀರಾಮ್. ಶ್ರೀ ಎನ್ ರಂಜನ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನು ಶಿವಪ್ರಸಾದ್ ಮನೆಯನ್ ತಲಪಾಡಿ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿವಪ್ರಸಾದ್ ತಲಪಾಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಸಂದೀಪ್ ಸ್ಕಂದ ಬೋರ್ವೆಲ್ ಬಂಗಾರಕೋಡಿ ಕೋಲ್ಪೆ ಇವರನ್ನು ಶಿವಪ್ರಸಾದ್ ತಲಪಾಡಿ ಅವರು ಸ್ವಾಗತಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಎನ್ ರಂಜನ್ ಇವರನ್ನು ರಾಧಾಕೃಷ್ಣ ಕೋಡಿ ಅವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ
ಶ್ರೀ ಸಂದೀಪ್ ಸ್ಕಂದ ಬೋರ್ವೆಲ್ ಬಂಗಾರಕೋಡಿ ಕೋಲ್ಪೆ ಇವರನ್ನು ರಾಧಾಕೃಷ್ಣ ಕೋಡಿ ಅವರು ಸ್ವಾಗತಿಸ್ತಾ ಇದ್ದಾರೆ. ಸರ್ವರನ್ನು ಸ್ವಾಗತಿಸಿದಂತಹ ಶ್ರೀ ಸನತ್ ಕುಮಾರ್ ರೈ ತೋಟದ ಮೂಲೆ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ದೊಡ್ಡ ತಲೆ ಸಣ್ಣ ಕಣ್ಣು, ಅಗಲ ಕಿವಿ ಏಕದಂತ, ದೊಡ್ಡ ಹೊಟ್ಟೆ ಈ ಶರೀರವನ್ನು ಹೊತ್ತೊಯ್ಯಲು ಚಿಕ್ಕ ಇಲಿ, ಮುಗ್ಧರಿಂದ ಹಿಡಿದು ಪ್ರಾಜ್ಞರ ತನಕ ಈ ವಿನಾಯಕ ಸರ್ವಪ್ರೀತನು. ವಿನಾಯಕನಗರ ಬೆಟ್ಟಂಪಾಡಿಯ ಈ ನೆಲದ ಕಣಕಣದಲ್ಲೂ ಚೈತನ್ಯವನ್ನು ಅಂತರ್ಯಾಮಿಯಾಗಿಸಿದ ಈ ಸರ್ವೇಶ ಸುತನ ಪ್ರತಿಷ್ಠಾ ಉತ್ಸವ ನಮ್ಮ ಮೈ ಮನಸ್ಸುಗಳನ್ನು ಬೆಳಗಿಸುವ ಹಬ್ಬ. ನಮ್ಮಲ್ಲಿರುವ ಅವಾಸ್ತವಿಕವಾದ ವಿಚಾರಗಳ ಪೊರೆಗಳನ್ನು ಕಳಚಿ ಹಾಕಿ ಬದುಕಿಗೊಂದು ಭದ್ರತೆಯನ್ನು ಕೊಡುವ ಉತ್ಸವ. ಈ ಉತ್ಸವದ ಹಿಂದು ಮುಂದುಗಳ ಯೋಜನೆಗಳನ್ನು ಪ್ರಾಸ್ತಾವಿಕ ಮಾತಿನ ಮೂಲಕ ನಮ್ಮೆದುರು ತೆರೆದಿಡಲಿದ್ದಾರೆ ಶ್ರೀ ರಾಧಾಕೃಷ್ಣ ಭಟ್ ಕಾಕೂರಿಯವರು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಸ್ಥಳ ಸಾನ್ನಿಧ್ಯ ಸಮಸ್ತ ದೈವಿಕ ಶಕ್ತಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸಾಮಾನ್ಯ ಒಂದು 24-25 ವರ್ಷಗಳ ಮೊದಲು ಈ ಕ್ಷೇತ್ರ ಪರಿಸರ ಸಾಮಾನ್ಯವಾಗಿ ಒಂದು ಕಲ್ಲಿನ ಕೋರೆ ಆಗಿರುವಂತಹ ಪ್ರದೇಶ. ತದನಂತರವಾಗಿ ಬೆಳೆದು ಬಂದು ಒಂದು 4 ಕಂಬಗಳ ಮೂಲಕವಾಗಿ ಒಂದು ಚಪ್ಪರದ ಮುಖಾಂತರವಾಗಿ ಪ್ರತಿಷ್ಠಾಪನೆಗೊಂಡಂತಹ ಭಜನಾ ಮಂದಿರ. ಹಾಗೆ ಮುಂದುವರಿತಾ ಆ ಕಂಬಗಳ ಜೊತೆಯಾಗಿ, ಅಂದರೆ ಕಂಬಗಳು ಅಂತ ಹೇಳಿದರೆ ಇಲ್ಲಿರತಕ್ಕಂತಹ ಗಣ್ಯ ವ್ಯಕ್ತಿಗಳಿರಬಹುದು, ಅದಕ್ಕೆ ಪರಿಶ್ರಮ ಪಟ್ಟಂತಹ ವ್ಯಕ್ತಿಗಳಿರಬಹುದು. ತದನಂತರವಾಗಿ ಅದರ ಜೊತೆಯಾಗಿ ಗೋಡೆಯನ್ನು ಕಟ್ಟುವಂತಹ ಕಾರ್ಯಕ್ರಮ, ಅಂದರೆ ಇನ್ನಷ್ಟು ಜನರನ್ನು ಅದಕ್ಕೆ ಸೇರಿಸಿ ಅದನ್ನು ಭದ್ರಪಡಿಸುವಂತಹ ಕಾರ್ಯಕ್ರಮ ನೆರವೇರಿದಂತಹ ವಿಚಾರ. ಹಾಗೆ ಮುಂದುವರಿತಾ ಗರ್ಭಗುಡಿಯ ನಿರ್ಮಾಣ, ಅದಕ್ಕೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಿನಿಂದ ಎಲ್ಲರ ಸಹಕಾರದೊಂದಿಗೆ ನಡೆದುಕೊಂಡು ಬಂದಂತಹ ವಿಚಾರವಾಗಿರ್ತದೆ. ಹಾಗೆ ಹಲವಾರು ವರ್ಷಗಳ ಕಾಲ ಭಗವನ್ನಾಮ ಸಂಕೀರ್ತನಾ ಕೇಂದ್ರದಲ್ಲಿ ಶಕ್ತಿ ಸ್ವರೂಪವಾದಂತಹ ಸಿದ್ಧಿವಿನಾಯಕನ ಆರಾಧನೆ, ವಾರ್ಷಿಕೋತ್ಸವಗಳು, ಹಾಗೆಯ ಕುಣಿತ ಭಜನೆ ಇರಬಹುದು, ತದಂಗವಾಗಿ ಬೇರೆ ಬೇರೆ ತಂಡಗಳಿಂದ ನಡೆಯುವಂತಹ ಕಾರ್ಯಕ್ರಮಗಳು. ತದನಂತರವಾಗಿ ಆ ಕಟ್ಟಡದ ಮೇಲ್ಛಾವಣಿಗಳನ್ನು ಬದಲಾವಣೆ ಆಗಬೇಕು. ಅದಾಗಬೇಕು ಅಂತಾದರೆ ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಹೇಗಾಗಬೇಕು ಅಂತ ನಮಗೆ ಗೊತ್ತಿಲ್ಲ, ಯಾವ ರೀತಿ ಆಗಬೇಕು ಅಂತ ಗೊತ್ತಿಲ್ಲ. ಹಾಗಿದ್ರೆ ಸಿದ್ಧಿವಿನಾಯಕನ ಚಿತ್ತ ಯಾವ ರೀತಿ ಇರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರವಾಗಿ ನಂಬಿಕೊಂಡಂತಹ ಜ್ಯೋತಿಷ್ಯ ಶಾಸ್ತ್ರ ಅದನ್ನು ಚಿಂತನೆಯನ್ನು ಮಾಡಿಕೊಂಡಾಗ ದೇವರ ಅಪೇಕ್ಷೆ ಇರುವಂಥದ್ದು ಆರಾಧನಾ ಕೇಂದ್ರ ಆಗಬೇಕು ಎಂಬುದಾಗಿ. ಆದರೆ ನಮಗೆ ಬೇಕಾಗಿರತಕ್ಕಂಥದ್ದು ಮಂದಿರ. ಅದಕ್ಕೋಸ್ಕರವಾಗಿ ತದನಂತರವಾಗಿ ಆ ಗೋಡೆಯನ್ನು ಕೆಡವಿಗೆ ಹೊಸತಾಗಿ ನಿರ್ಮಾಣ ಮಾಡಿಕೊಳ್ಳುವಂಥ ವಿಚಾರಗಳು, ಅದೇ ರೀತಿಯಾಗಿ ಪೂರ್ಣವಾಗಿ ತೆಗೆದು ಅದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳ ಮೂಲಕವಾಗಿ ಆರಂಭಿಸಿಕೊಂಡು ಬಾಲಾಲಯ ಪ್ರತಿಷ್ಠಾಪನೆಗಳನ್ನು ನೆರವೇರಿಸಿ ಶಿಲಾನ್ಯಾಸಗಳ ಮೂಲಕವಾಗಿ ಬಹುವಿಜೃಂಭಣೆಯಿಂದ ಎಲ್ಲ ಪುಟಾಣಿಗಳಿಂದ ತೊಡಗಿ ತುಂಬ ಹಿರಿಯರವರೆಗೂ ಕೂಡ ಒಂದೇ ಮನಸ್ಸಿಂದ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಸುಸಂದರ್ಭ. ಅದರ ಫಲವಾಗಿ ಇವತ್ತು ಭವ್ಯ ಮಂದಿರವಾಗಿ ನಿರ್ಮಾಣಗೊಂಡಂತಹ ಈ ಸಿದ್ಧಿವಿನಾಯಕ ಭಜನಾ ಮಂದಿರದ ಪ್ರತಿಷ್ಠಾ ದಿವಸ ಇವತ್ತಿನಿಂದ ಆರಂಭಗೊಂಡು ನಾಡಿನ ತನಕ ನಡೆಯುವಂತಹ ಕಾರ್ಯಕ್ರಮಗಳು ಬಹು
ವರ್ಷವು ಹೇಗೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಮಳೆಗಾಲ ಶುರುವಾಗುವಂಥದ್ದು ಇನ್ನಷ್ಟು ದಿನಗಳ ನಂತರವಾಗಿ. ಆದರೆ ವರುಣದೇವನ ಕೃಪೆಯಿಂದಾಗಿ ಇದಕ್ಕೆ ಮೊದಲಾಗಿಯೇ ಈ ಮಳೆಗಾಲ ಆರಂಭ ಆಗಿದೆ ಅಂತ ತೋರ್ತದೆ. ಆಗಲಿ ಎಷ್ಟೇ ಕಷ್ಟ ಆದರೂ ಕೂಡ ತುಂಬ ಜನರ ಸಹಕಾರದಿಂದಾಗಿ ಈ ಸ್ಥಿತಿಗೆ ಬಂದು ಪ್ರತಿಷ್ಠಾಪನೆಗೊಳ್ಳಲಿಕ್ಕಿದೆ. ಹಾಗೆಯೇ ಮಾತ್ರವಲ್ಲದೆ ಈ ಕ್ಷೇತ್ರದಲ್ಲಿ ತದನಂತರವಾಗಿ ಅನ್ನದಾನಗಳಿರ್ಬೋದು ಅಥವಾ ಪ್ರತಿ ಗುರುವಾರ ನಡೆಯುವಂಥ ಭಜನಾ ಕಾರ್ಯಕ್ರಮದ ನಂತರವಾಗಿ ಪ್ರಸಾದ ವಿತರಣೆಯ ಬಳಿಕ ಭಕ್ತ ಮಹಾಶಯರಿಂದ ಅನ್ನದಾನಗಳು, ಅದೇ ರೀತಿಯಾಗಿ ಫಲಾಹಾರ ಇರ್ಬೋದು ಅದನ್ನು ಕೂಡ ನೀಡುವಂಥ ಒಂದು ಕಾರ್ಯಕ್ರಮ. ತದನಂತರವಾಗಿ ಪ್ರತಿ ವಾರ ಕೂಡ ಇದನ್ನು ಸ್ವಾಭಾವಿಕ ಆ ಸಂದರ್ಭ ಮಕ್ಕಳಲ್ಲಿ ಪ್ರಾರ್ಥನೆ ಅದನ್ನ ಸಂದರ್ಭ ನಾವು ನಿರ್ಧಾರ ಮಾಡೋದು ಒಂದು ಅಷ್ಟಮ ನಮ್ಮ ಪ್ರತಿಯೊಂದ ಮಂದಿರ ಪ್ರಕಾರ ಈ ಸಾನ್ನಿಧ್ಯ ಮಾತ್ರ ದಿನೋಧರ್ಮ ಬಂದು ಹಿನ್ನೆಲೆ ನಮ್ಮ ಪ್ರತಿಯೊಂದು ಮಕ್ಕಳಿಗ ಕೆಲವು ಮಾತ್ರ ದೋಷದಿಂದ ಮಾತಾಡುತ್ತೆ ಚಿಂತನೆ ತರಗತಿ ಹಿನ್ನೆಲೆ ಆವಾಗ ದೋಷ ಬಹುತನ ಪರಮಾತ್ಮನ ಅವಳು ದೇವರ ಸಾನ್ನಿಧ್ಯ ಬರಂತ ಕಾರ್ಯಗಳನ್ನು ವಿಷಯವನ್ನು ಶಕ್ತಿ ಪ್ರಾಪ್ತಿ ಅವಳು ಸಾನ್ನಿಧ್ಯವನ್ನು ಪರಿಪೂರ್ಣ ಬೆಳಗುರುಕೊಂಡು ಒಂದು ವಚನ ಪ್ರವೃತ್ತಿ ವಚನ ವಿರುದ್ಧ ಬಂದು ಉತ್ಸಾಹ ಪ್ರಕಾರ ಮಹಾಶುಭ ಮುಖೇನ ಸಮಸ್ತ ಬಾಧ್ಯಮಾದ ಉಚ್ಚಾರವಂತ ಭವಿಷ್ಯಕಾಲ ಹೋಗಿದ್ದ ಬಾಧ್ಯತೆ ಅವರ ಸಾನ್ನಿಧ್ಯಗಳು ಕೆಲಸವನ್ನು ಬೇರೆ ಬರಬಂದ ಸಂಕಲ್ಪ ಮುಂದೆ ಒಂದು ಸುದರ್ಶನ ಅನುಗ್ರಹ ಮಹಾ ಸುದರ್ಶನ ಪಡೆಯಲಿಕ್ಕೆ ಕಲಿಯುಗ ಮಾತ ಬಂದರೆ ಕಲಿಯುಗ ರಡ್ಡದಿಂದ ಭಗವಂತನ ಆದ್ರೆ ಅವಕಾಶ ಒಂದು ಶಾಂತಿ ಪ್ರಕಾರ ಎಂಬತ್ತು ಭಗವಂತನ ಅವಕಾಶ ಮಾತ್ರ ದೇವಸ್ಥಾನದಲ್ಲಿ ಮಾತ್ರ ಅವಕಾಶ ದೇವರ ಅವಕಾಶ ಅಂದರೆ ದೇವರ ವಿಷಯವಾದ ಅನುಗ್ರಹ ಕಲಿಯುಗ ಪ್ರಾಪ್ತಿ ಆಗ ನನಗೆ ವಿಷಯವಾದ ಪಂಚಭೂತಾತ್ಮ ಜಗತ್ತಿನ ಪ್ರಪಂಚದ ದೇವರ ಅತ್ಯುತ್ತಮದ ಅಲ್ಲ ಪೂಜ್ಯ ತತ್ವ ಭಗವಂತನ ಅವಕಾಶ ಕಂಡಿದೆ ಪೂಜ್ಯ ತತ್ವಗೇನ ಒಂದು ಅಗ್ನಿ ತತ್ವಗೆ ನಮಗೆ ಧನ ತತ್ವಗೆ ಸಂಕಲ್ಪ ನಮಗೆ ಒಂದು ಒಂದು ಮಹಾಶುಭ ಹೋಮ ಯತ್ವಗೇನ ಯಥಾಶಕ್ತಿ ಅರ್ಪಣೆ ಮಾಡ್ತಾರೆ ಆ ತಂದೋಡ ಸಮಸ್ತ ಬಾಧಕವನ್ನು ಚಕ್ರವನ್ನು ದೈವಜ್ಞರು ಆರ್ನಲ್ಲಿ ಆ ಅನುಕೂಲ ಪ್ರಕಾರ ಆ ಆದಿತ್ಯಾದಿ ಅನುಗ್ರಹ ಅನುಗ್ರಹ ಪ್ರಕಾರ ಪ್ರತಿ ಕಾರ್ಯಕ್ರಮ ಉತ್ತಮವಾದ ಅನುಗ್ರಹ ಪರಿಪೂರ್ಣವಾದ ಕಾರ್ಯ ಭಗವಂತನ ಸಂವಿಧಾನದ ಸಂಪನ್ನ ಆ ಸಭೆಯನ್ನು ನಮ್ಮ ಯಥಾಶಕ್ತಿ ಆ ಕಾರ್ಮಿಕ ಸಭೆ ಕ್ಷೇತ್ರವನ್ನು ಅಡಪಡು ಮಾತ್ರ ಸಂಕಲ್ಪ ನಮಗೆ ಒಂದು ಸಭಾ ಕಾರ್ಯಕ್ರಮ ಪ್ರಾರಂಭ ಆ ಮೂಲಕ ನಮ್ಮ ಉದ್ದೇಶವನ್ನು ಅದನ್ನು ದೇವತ್ವವನ್ನು ಮಾತ್ರ ಪಡೆದು ದೇವರ ಅನುಗ್ರಹ ಮಾನಸಿಕ ಪ್ರಾರ್ಥನೆ ಸಂಕಲ್ಪ ನಮಗೆ ಒಂದು ಕೂಡಲೇ ನಮ್ಮ ಪ್ರಾರಂಭವಾದ ಭಜನೆ ಸೇವೆ ನಿರಂತರವಾದ ಭಜನೆ ಸೇವೆ ಅರ್ಪಣೆ ಆ ಸಂದರ್ಭ ಯಾವುದೇ ಕಾರ್ಯವಂತ ಅಲ್ಲ ಇಂದು ಸಂಬಂಧಪಟ್ಟ ಅನ್ನದಾನ ವಿಷಯವನ್ನು ಮಾತನಾಡ್ತೇವೆ ಅನ್ನದೇ ಸರ್ವದೇವತ ಮಾತ್ರ ದೇವರ ಸಂಪ್ರೀತಿ ಅನ್ನದಾನ ಅಂತ ಒಂದು ಸೆಪ್ಟೆಂಬರ್ 10 ದೋಷ ಪರಿಮಾಣ ನಾವು ನಾನಗಲ್ಪ ಅನ್ನದಾನ ಆಗುತ್ತೆ ಅಂತಿರುವಂಥ ಸಂಕಲ್ಪ ನಮಗೆ ಒಂದು ಮೂರು ದಿವಸ ಅನ್ನದಾನ ನಾವು ಕಾರ್ಯಕ್ರಮ ಪ್ರಾರಂಭಗೊಂಡು ಪುನಃ ನಮ್ಮ ಸಂಕಲ್ಪ ಮಂತ್ರಿ ಪ್ರಕಾರ ಪ್ರಾತಃ ಎದ್ದುಮಿಗೆ ಕಲಿತಿದ್ದವರ ಅನುಗ್ರಹ ಪಡೆದು ನಮ್ಮ ಪ್ರಿಯ ಕ್ಷೇತ್ರ ಮಹಾನ್ಗೇತರ ಪ್ರಿಯ ಕ್ಷೇತ್ರಗಳು ವಿಷಯವಾಗಿ ನಮ್ಮ ಸಂಕಲ್ಪ ಮಂತ್ರಿ ಪ್ರಕಾರ ಹೊರಕಾಲಿಗೆ ಮೆರವಣಿಗೆ ನಮ್ಮ ಭಜನವನ್ನು ಪ್ರಾರಂಭ ಆಗ್ತದೆ ಮಹಾನ್ಗೇತರ ಸಂತಾನಗಳು ಪ್ರತಿಷ್ಠಾಪನೆ ತಾಯಾಗಿ ಪ್ರತಿಷ್ಠಾಪನೆ ಪಾಲಿಕೆ ಅನುಗ್ರಹ ಪಡೆಯಲು ಅರ್ಪಣ ನಮ್ಮ ಮೆರವಣಿಗೆ ಸಂವಿಧಾನವನ್ನು ಪಡೆದು ವಿವಿಧ ಅರ್ಪಣೆ ಮಾಡ್ತಾ ಮುಹೂರ್ತಲ್ಲ ಆ ಸಂದರ್ಭ ಮಾಡ್ತಾರೆ ಈ ಸಂದರ್ಭ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯನ್ನು ಸಂಕಲ್ಪ ಮುಂದೆ ಒಂದು ಯಥಾಶಕ್ತಿ ಭಜನೆ ಸೇವೆ ನಿರಂತರವಾದ ನಡೆದುಬರುತ್ತದೆ ಇದರಿಂದ ಈ ಭಜನೆ ಬರ್ತದೆ ವಿಶೇಷವಾದ ದೇವರ ಪುನಃ ಪ್ರತಿಷ್ಠವನ್ನು ಕೊಡುತ್ತೆ ಆಗ ನಿಂಬಡ ಸಂಸ್ಕಾರದ ಶಕ್ತವನ್ನು ತುಂಬಿ ಒಂದು ಆರುಡ ಸ್ವೀಕಾರ ಬರ್ತದೆ ಆದಾಯ ಪರಿಗ್ರಹ ಆದಿ ಕಾರ್ಯಕ್ರಮ ಒಂದು ಇಂದು ಪುನಃ ದೇವತಾ ಇರುತ್ತೆ ತುಂಬ ಯಾವುದೇ ಆರಾಧನೆ ಮಾಡ್ಕೊಳ್ಳೋದು ಅಲ್ಲ ತುಂಬ ಶುದ್ಧೀಕರಣ ಅವರಿಂದ ಜಾತಿ ಶುದ್ಧೀಕರಣ ಅವರು ಸತ್ತ ನಿರ್ಮಾಣ ಮಾಡ್ತಿದ್ದೆ ಆದಾಯ ಶುದ್ಧೀಕರಣ ಅವರು ಅಥವಾ ನಮ್ಮ ಆಹಾರದ ವಿಪರೀತ ಹಿನ್ನೆಲೆ ನಮ್ಮ ಅಂತರಂಗ ಶುದ್ಧ ಅವರು ಈ ದುನಿಯಂತ ನಮ್ಮ ಅಂತರಂಗ ಶುದ್ಧ ಅವರ ಅವಕಾಶ ಕಮ್ಮಿ ಯಾಕಂದ್ರೆ ಆ ದೋಷ ಪರಿಮಾಣಗೋಸ್ಕರವಾದ ಪಂಚಗವ್ಯಗಳ ವಿಜ್ಞಾನವಾದ ನಮ್ಮ ಶುದ್ಧೀಕರಣಕ್ಕೆ ಅವಕಾಶ ಮತ್ತು ಸಾಧ್ಯವಾಗ್ತದೆ ನಮ್ಮವಾದ ದೃಢ ಪ್ರಕಾರ ಮುಖ್ಯವಾಗಿ ಜಗತ್ತಿನಲ್ಲಿ ಆ ರಕ್ತದ ಕೆಲವು ದ್ರವ್ಯದಂಶಗಳು ಶುದ್ಧಕ್ಕೆ ಅವಕಾಶ ಮತ್ತು ಸಾಧ್ಯವಾಗ್ತದೆ ಗೋಮೂತ್ರ ಸವಿದಾದಿತ್ಯ ಗೋಮೂತ್ರ ಸೂರ್ಯದೇವರ ಸಾನ್ನಿಧ್ಯ ಗೋಮಯ ವಾಯುದೇವತ ಗೋಮಯ ವಾದ್ಯವನ ಸಾನ್ನಿಧ್ಯ ಶ್ರೀರಂಗ ಸೋಮದೇವತ್ವಂ
ಬೇರೆ ಸೋಮಪ್ಪನ ದೇವರ ಸಾರಥ್ಯ ದೇವ ಶುಕ್ರ ದೇವತಂ ಭುಜಪುರ ಶುಕ್ರನ ಸಾರಥ್ಯ ಆಂಜನ ವಹಿನ ದೇವತಂ ನೈತ ಅಗ್ನಿದೇವರ ಸಾರಥ್ಯ ಗಂಧರ್ವ ಪುರುಷೋದಕ್ಕೆ ಧರ್ಮಪಾಠ ಗಂಧರ್ವ ದೇವರ ಈ ರೀತಿಯ ಒಂದು ಸಂಕಲ್ಪ ತುಂಬಿ ಒಂದು ಆ ಪಂಚ ದ್ರವ್ಯನು ಮಧ್ಯವೇ ಮೇಲೆ ಮುಖಾಂತರ ವಿಷಯ ತಯಾರು ಮಾಡಿಕೊಂಡು ಈ ದಾರಿ ಪುರುಷನ ದಾರಿ ಶುದ್ಧ ಅಂದ ಸಾನ್ನಿಧ್ಯ ಪುರುಷ ಸಾನ್ನಿಧ್ಯ ಶುದ್ಧ ನಮ್ಮತರ ಸ್ವೀಕಾರವನ್ನು ಅಡಗು ನಮ್ಮ ಅಂತರಂಗ ಆತ್ಮ ಶುದ್ಧ ಲೆಕ್ಕ ಅದರ ಶುದ್ಧೀಕರಣ ಮತ್ತು ಒಂದು ಪುಣ್ಯವಾದವನ್ನು ಇನ್ನೂ ತೆಲ್ಲಮಟ್ಟಗಾಗ್ತದೆ ಮಹಾಂತಾರ ಕಾರ್ಯವಲ್ಲ ಭಗವಂತನ ಚಿತ್ತು ಅರ್ಪಣೆ ಮಾಡ್ಕೊಂಡು ಬಂದ ಒಂದು ಸಂಕಲ್ಪ ಪುಣ್ಯವಾದವನ್ನು ನಮ್ಮ ಸಂಕಲ್ಪದ ಬಂದು ಆ ಸಂದರ್ಭದಲ್ಲಿ ಯಾರು ಸಂಸ್ಕಾರವನ್ನು ನೆಲಕ್ಕೆ ಸಪ್ತಹುತಿ ಬಂದ ಕಾರ್ಯ ಮಾಡ್ಕೊಂಡು ಖನನಂ ಪೂರಣಂ ದಾಹ ಕೋಟಿ ಮಾತ್ರ ಪ್ರತಿಷ್ಠೆ ಪ್ರತ್ಯೇಕವೇ ಗೋ ಪೂಜಾಪುರಿಗೂ ಆದರೆ ಈ ಆರೋಗ್ಯ ಶುದ್ಧೀಕರಣ ಗಾಯಗೋತ್ರ ನಗರ ನಮ್ಮದ ಗುಡ್ಡ ಗಾಡಿ ದಾಗರ ಭಗವಾನ ಸಂಗೀತ ಪ್ರಾಣಿಗಳು ಕಾರ್ಯಕ್ರಮ ಅಂದ ಈ ಜಾಗ ಸ್ಮಶಾನಾದಿಪಲ್ಲ ಸಾಧ್ಯಗಳು ಅದೊಂದು ಆರೋಗ್ಯ ನಿರ್ಮಾಣ ನಮ್ಮ ಒಂದು ದೇವರನ್ನ ಕಾರ್ಯ ನಮ್ಮ ದೇವರ ರೂಪ ನೆಲಾಡುಬಟ್ಟಲು ಇಟ್ಟು ಕೆಲವು ಮಾತ್ರ ಪ್ರಕೃತಿ ವಿರುದ್ಧವಾಗಿ ಸಮುದ್ರಕ್ಕೆ ಉತ್ಪತ್ತಿಯಿಂದ ಮಣ್ಣಲ್ಲಿ ಕಲಿತ ಐತಿ ಕೆಲವು ಬೆಲ್ಲದರ ಪ್ರಾಣಿಗಳು ಮಾತ್ರ ತೊಂದರೆ ಮಾಡ್ತಾರೆ ಉತ್ಪತ್ತಿಯಿಂದ ಮರ ಕರೆದ ಆ ಮರದ ಏತ ಪ್ರಾಣಿ ಏತ ಪಕ್ಷಿಗಳು ಜೀವನ ಬಗ್ಗೆ ಅವಕಾಶ ಉಂಟು ಐದು ಇತ್ಯಾದಿ ಮತ್ತು ದೋಷಕ್ಕೆ ಬರ್ತದೆ ಉತ್ಪತ್ತಿನ ಕಲ್ಲನ್ನು ಅರ್ಥ ಆ ಕಲ್ಲಿನ ಕೆಲವು ಚೈತನ್ಯ ಮಾತ್ರ ನಾಶವಾದ ದೋಷ ಅಥವಾ ಜನರಿಂದ ಕೆಲಸ ಮತ್ತೊಂದು ಅರ್ಗ ಉದ್ಯೋಗಿಗಳು ಮನ್ಪಾಟ ಏತ ಕೆಲವು ವಸ್ತುಗಳು ಮಾತ್ರ ಮುಂದೆ ಸಾಧ್ಯತೆ ಉಂಟು ನಾವು ಇದಾಗೆಲ್ಲ ಪರವಾದ ಹೊಸ ಮಂದು ಪಾಠ ಹಂತದಲ್ಲಿ ಕೆಲವಾದ ದೋಷ ಬರೋದು ಹೆಚ್ಚಿನ ದೋಷ ಮಾತ್ರ ಪರಿಮಾಣಗೋಸ್ಕರವಾದ ಭೂಗರಣ ಶಿಲಾಖಂಡನ ಕ್ಷೇದನ ದಾಕ್ಷೇದನ ಪಾಷಾಣಗಳ ದೋಷ ಪರಿಮಾಣಗೋಸ್ಕರವಾದ ಏರು ಬಗ್ಗೆ ಇಂಥ ದೋಷವನ್ನು ಶುದ್ಧೀಕರಣ ಮಾಡ್ಕೊಂಡ್ರು ಈ ಸಂದರ್ಭದಲ್ಲಿ ಈ ಆರುಳು ಬಡ ಕಂದಿನ ಕಲ್ಲು ಪೊಯ್ಯ ಮರ ಬರ ಬೆದರಿದ ಸಾಧ್ಯತೆ ಉಂಟು ಪೊಯ್ಯಡಿಗಳ ಮಾತ್ರ ಪಾಷಾಣ ದುರ್ಗಗಳು ಬರಲಿ ಬೆಳಗ್ಗೆ ಪ್ರಾಣಿಗಳ ಎಲ್ಲ ಅಂಶಗಳು ಬರಲಿ ಕೆಲವು ಉಗುರು ಇತ್ಯಾದಿ ಬರಲಿ ನಮ್ಮ ತರಬುಜ ಉಗುರು ಸಾಧ್ಯತೆ ಉಂಟು ನಮ್ಮ ನಿತ್ಯ ಬರಲಿ ಕೆಲಸ ಮಕ್ಕಳ ಹಿಂದಗಳು ನಮ್ಮ ಉಗುರು ಮಾಡ ಇತ್ಯಾದಿ ಭಕ್ತರ ಅಂಡ ದೇವತಾ ಸಾನ್ನಿಧ್ಯ ಅಂತಿನ ಒಂದು ಅಷ್ಟು ಮಾತ್ರ ಪರಿಮಾರ್ತೆ ನಾವು ಅಥವಾ ಮನುಷ್ಯ ಮಾತ್ರ ನಿರ್ಮಾಣದ ಅಣಗ ಕೆಲವರು ಮತ್ತೆ ಮರಕ್ಕೆ ನಮ್ಮ ಬೆಲ್ಲಿದ್ದು ಮಲತ್ತಿತ್ತು ಅಂಡ ಕೆಲವು ದೈವ ಸಂಬಂಧ ಸಾನ್ನಿಧ್ಯ ಸಮಸ್ಯೆ ಮಾಡಲು ಪ್ರತಿಫಲ ಸಾಧ್ಯಗಳು ಅಂತಿನಲ್ಲಿ ದೋಷ ಬರಬೇಕು ಅಂತ ನಮ್ಮ ಆ ದೈವ ನಾವು ನಮ್ಮ ಪ್ರತಿಷ್ಠಾಪನೆ ಅಲ್ಲ ಅಥವಾ ಸಾನ್ನಿಧ್ಯ ಬರಲು ಅವಕಾಶ ಕಮ್ಮಿ ಅಂತಿನ ದೋಷ ಮಾತ್ರ ಪರಿಮಾರ್ತೆ ಅದಕ್ಕೆ ಸಂಸ್ಕಾರ ಅನ್ಕೊಂಡೆ ನೀವು ಬಾಲ್ಯ ಮಕ್ಕಳನ್ನ ಅಲ್ಲ ಬಾಲ್ಯ ಮಕ್ಕಳಿಗೆ ಸಂಸ್ಕಾರ ಕೊಡೋದು ತುಂಬ ಕೊಟ್ಟರೆ ಬಾಳ್ಯ ಕ್ರಮ ನಾಮಕರಣ ಅನ್ನಪ್ರಾಶನ ವಿದ್ಯಾಪ್ರಾರಂಭ ಈ ರೀತಿ ನಮ್ಮ ಸಂಸ್ಕಾರ ಬಾಲಿಗ ಪ್ರಾಯ ಅನುಕೂಲವಾಗಿ ಹೋಗಿಲ್ಲ ಅಂದ ಬಾಲ್ಯ ನಮ್ಮ ಸಂಸ್ಕಾರ ಬೆಲೆಗಾಪನ ಬಾಲ ಆಗ್ತದೆ ಈ ದೇಶ ಕೂಡ ಉತ್ತಮ ಪ್ರಜಾತ್ಯಂತ ಬೆಲೆಗೆ ಅವಕಾಶ ನವೇರಿ ನಮ್ಮದೇ ಬೇರೆ ಸಿದ್ಧಿನಾಗ್ತದೆ ಮತ್ತು ಪರಿಪೂರ್ಣ ದಿನಾವೃತ್ತ ಅಲ್ಲದೆ ಅಂಚೆ ನಮ್ಮ ದೋಷಕ್ಕೆ ಮಾತ್ರ ಪರಿಮಾರ್ತೆ ನೋಡು ನಿಮ್ಮತ್ತೊಂದು ಕೃಷಿ ಕೊಡುವಂತ ಅಲ್ಲ ಚೂರು ಒತ್ತಿದುಕೊಳ್ಳುವ ನಮಗೆ ಉಂಟು ಕುರೆ ಮುಕ್ತರವಲ್ಲಿ ಈಗ ಸಂಕಲ್ಪ ತುಂಬಿ ಒಂದು ಆ ರೀತಿಯ ಸಂಸ್ಕಾರವನ್ನು ಪ್ರಾಧಾನ್ಯದಿಂದ ಒಂದು ದೋಷ ಮತ್ತೊಂದು ಪತ್ರಾರಿಂದ ದ್ರವ್ಯನು ಯಥಾಂಶ ಗಮ ಮತ್ತೊಂದು ಈ ಮಂದಿರಕ್ಕೂ ಪ್ರಕ್ಷೇಪಣೆ ಮಾಡ್ಕೊಂಡು ಕಾರಣಗಳು ಅಂಚೆಲ್ಲ ದೋಷ ಮಾತ್ರ ಪರಿಮಾರ್ಜನೆ ಆಗ್ತದೆ ದೇವತಾ ಸಾನ್ನಿಧ್ಯ ಪ್ರಾಪ್ತಿ ಆವೃತ್ತರ ಮಂತ್ರಿಲ್ಲ ಈ ಸಂದರ್ಭ ನಮ್ಮ ಮಾತೆ ಪ್ರಕಾರ ಭೂವರಾಹ ಹೋಮವನ್ನು ಪಡೆದುಕೊಂಡರೆ ಗೋಯಿಸರು ಯಾಕೆ ಸುಂದರಗಾಡಿ ಭೂಮಿ ಪರ್ಪೆತ್ತಿನ ಏರಿಳಿತ ಬಂದು ಆ ಸಂದರ್ಭದಲ್ಲಿ ಒಂದು ವ್ಯಾಜ್ಯಗಳು ಬರ್ತಿತ್ತು ನಾನು ಅಥವಾ ಒಬ್ಬ ರೀತಿಯಲ್ಲಿ ಒಂದು ಚಿತ್ರಗಳು ಮಟ್ಟ ಹೆಚ್ಚಿನ ರೀತಿಯಲ್ಲಿ ಒಂದು ನಾನು ಅಥವಾ ಈ ಜಾಗ ಪರಿಪೂರ್ಣ ಶುದ್ಧೀಕರಣ ಆವೃತ್ತ ನನಗೆ ಅಂಚಿನ ದೋಷ ಮಾತ್ರ ಪರಿಹಾರ ಈಗಿನಲ್ಲಿ ಭೂವರಾಹ ದೇವರ ಆರಾಧನೆ ನಮ್ಮ ಭೂದೇವಿಗೆ ತೊಂದರೆ ಬಂದಿದೆ ಸಂದರ್ಭ ದಿನಾನ್ಯಾಕ್ಷರ ಸಂದರ್ಭ ತೊಂದರೆ ಬಂದ ಹಿಂದಲ್ಕೊಂಡು ವಿಷ್ಣು ದೇವರು ವರಾಹ ರೂಪ ಪಡೆದು ಯಾರು ಮಧುಮಂತರು ಅಂಚಿನೊಂದು ಸ್ವರೂಪ ಭೂವರಾಹ ಸ್ವರೂಪ ಅಂಚಿನೊಂದು ಭೂವರಾಹ ಸ್ವಾಮಿ ಇಂಥದ್ದು ಎತ್ತುಮುಖಿನ ಆಸಮತ್ತು ಆಗ ಅನುಗ್ರಹ ಪಡೆದು ಆ ಒಂದು ಭಸ್ಮ ಪ್ರಸಾದ ಮಂದಿ ಯಾರು ಪ್ರಕ್ಷೇಪಣೆ ಮತ್ತು ನಡೆದು ಅಂಚಿನ ದೋಷ ಮಾತ್ರ ಪರಿಮಾರ್ಜನೆ ಆದರು ಭೂ ಸಂಬಂಧಟ್ಟ ವ್ಯಾಜ್ಯೋಗ ಅವರು ಭೂ ಸಂಬಂಧಟ್ಟ ದುರುದ್ಯೋಗ ಕೂಡ ಪರಿಮಾರ್ಜನೆ ನಡೆದು ಆ ಒಂದು ಮಾಡ್ಕೊಂಡು ಈ ಸಂದರ್ಭ ಆಕ್ಷೋಭ ಹೋಮ ಅವರು ನಮ್ಮ ಮಹಾಶಿವರ ಕೂಡ ಮತ್ತೊಂದು ಅಲ್ಲ ಈ ಆರು ಕೆಲವು ದುರುದ್ಯೋಗ ಬಂದಾಗ ಬುದ್ಧಿ ಶಿಲಾನ್ಯಾಸ ಕೆಸರುಗಳು ಬಾರದು ಗೀತೆ ಸಭೆ ಪಂಚಾಂಗ ಗೀತೆ ಸಭೆ ಗೋಡೆ ಗೀತೆ ಸಭೆ ಮಾಡಿ ಗೀತೆ ಸಭೆ ಪ್ರವೇಶ ಅದಕ್ಕೆ ಬಂದು ನಿಯಮ ಮಾಡಿದ್ದೇವೆ ನಮ್ಮ ವ್ಯತ್ಯಾಸವರ ಸಾಧ್ಯತೆ ಅಥವಾ ನಮ್ಮ ಮನುಷ್ಯ ಮಾತ್ರ ನಿರ್ಮಾಣದ ಕೆಲವೊಂದು ದುರುದ್ಯೋಗ ಅಥವಾ ನಮ್ಮ ಇದ್ದಿದ್ದ ಸಂದರ್ಭ ಕೆಲವು ಅಂತ ಕೆಲವು ಪ್ರಾಣಿ ಬಟ್ಟ ಕೆಲವು ಬತ್ತಿತ್ವ ಅಥವಾ ಅಂಚಿನ ದೋಷ ಪರಿಮಾರ್ಜನೆ ಅವರು ಅದು ಈ ಜಾಗದ ಕೃತ್ರಿಮಗಳು ಏನಾರ ಪ್ರಯೋಗ ಅಂತಿತ್ತು ಅಥವಾ ಸಂಚಾರ ಬರ್ತದೆ ಕೆಲವು ಬಾಧ್ಯಮ ಅಂತ ದೂರೀಕರಣ ನಾವು ಸಂಕಲ್ಪ ತುಂಬಿ ಒಂದು ಎದ್ದುಮುಖೇನ ರಾಕ್ಷೋಪಹಂ ಅಂತಲ್ಲ ಯಾವ ರೀತಿಯ ರಾಕ್ಷಸ ಶಕ್ತಿಯಿಂದ ಅಲ್ಲ ಆ ಮಂತ್ರ ಯಾರು ಎಂಥ ಮಂತ್ರದಿಂದ ಶಕ್ತಿ ಉಂಟು ಆ ಶಕ್ತಿ ಯಥಾಶಕ್ತಿ ಆನಂದ ತಂದು ಅಘೋರುದ್ರ ದೇವರ ಆರಾಧನೆ ಅವರ ಲೆಕ್ಕ ಪಂಚಮುಖ ರುದ್ರ ಹಾಕ್ಬಟ್ಟ ಶಿವದೇವರಿಗೆ 5 ಮನೆ 5 ಶಂಕಾಯಕ ಶರ್ವಿನಿ ಯಾವ ಅಘೋರುದ್ರ ಸ್ವರೂಪ ಅಂದ್ರೆ ಅಘೋರುದ್ರ ದೇವರನ್ನ ಆರಾಧನೆ ಅಂದ ಯಾವ ರೀತಿಯ ಅಘೋರ ದುರುದ್ಯೋಗ ಪರಿಮಾರ್ಜನೆ ಆಯ್ತು ಸಾನ್ನಿಧ್ಯ ಆರೂಢ ರಕ್ಷ ಪ್ರಾಪ್ತಿ ಆಗುದು ಅಂದ್ರೆ ರಾಕ್ಷೋಪನಂತ ನೋಡಲ್ಲ ಈ ತಂತ್ರ ವಾಸ್ತುದೇವರನ್ನ ಆರಾಧನೆ ಅವರು ವಾಸ್ತು ಪ್ರಕಾರ ನಿರ್ಮಾಣವಂತ
ಮನುಷ್ಯ ಮಾತ್ರ ಒಂದು ನೂರಾದ ಹೆಚ್ಚು ವಾಸ್ತುಕೋಶ ಬರಡು ಅಥವಾ ಮನುಷ್ಯ ಮಾತ್ರ ನಿರ್ಮಾಣ ಬಿಂಬ ಛಾಯಾಬಿಂಬ ನಿರ್ಮಾಣ ಮನುಷ್ಯ ಕೆಲವು ವ್ಯತ್ಯಾಸ ಬರಡು ಅಥವಾ ಕೆಲವಂತ ನಮಗೆ ವಾಸ್ತು ಚೈತನ್ಯ ಪ್ರಾಪ್ತಿಗೋಸ್ಕರವಾದ ವಾಸ್ತುದೇವರಲ್ಲಿ ಪರಮ ಅನುಗ್ರಹಗೋಸ್ಕರವಾದ ವಾಸ್ತುದೇವರ ಸಮೃದ್ಧಿಗೋಸ್ಕರ ವಾಸ್ತುಹೋಮ ವಾಸ್ತು ಪೂಜೆ ವಾಸ್ತು ಬಲಿದಾನವಂತರು ಹೊಂದಿದೆ ಆ ವಸತಿದು ವಾಸ್ತು ವಸ್ತುವನ್ನು ವಾಸ್ತುಗಳು ವಾಸ್ತು ನಂಬಿತರವಾದ ವಾಸ್ತು ಹೋಮ ವಾಸ್ತು ಪೂಜೆ ವಾಸ್ತು ಬಲಿದಾನ ಸಂಬಂಧರು ಈ ಸಂಬಂಧಿಗೆ ಯಾರು ರಕ್ಷ ಪ್ರಾಪ್ತಿಗೋಸ್ಕರವಾದ ಅರ್ಥಪಾಲಕರ ಬಲಿದಾನಗಳು ಹಾಗೆ ಅನುಗ್ರಹ ಪಡೆಯಲು ಈ ಸಾರಿಗೆ ರಕ್ಷಣೆ ಅಂದರೆ ಅರ್ಥಪಾಲಕರ ಬಲಿದಾನಗಳ ಯಥಾಶಕ್ತಿಯಾಗಿ ಹಿಂದಿರುವುದು ಮತ್ತು ಯಥಾಶಕ್ತಿ ಅನ್ನದಾನ ನಿರಂತರ ಮತ್ತು ದಿನದ ಅಮೃತದಲ್ಲಿ 9 ಗಂಟೆ 2 ನಿಮಿಷದ ಅಮೃತನ ಛಾಯಾಬಿಂಬ ದೇವರ ಪ್ರತಿನಿಧಿಸಲು ಸಂಕಲ್ಪ ಈ ಸಂಕಲ್ಪಕ್ಕೆ ಅನುಗುಣವಾದ ಗಣಪತಿ ದೇವರ ಅನುಗ್ರಹ ಪಡೆಯಲು ವಿದ್ಯಾರಂಭ ವಿವಾಹ ಇಲ್ಲ ಪ್ರವೇಶ ನಿರ್ಗಮಯದಂಥ ಸಂಗ್ರಾಮಿ ಸರ್ವಕಾರ್ಯ ಉದ್ದೇಶವನ್ನು ವಚನ ಪ್ರಕಾರ ಗಣಪತಿ ದೇವರ ಅನುಗ್ರಹ ಪತ್ರಾಧಾರ ಇಲ್ಲ ದ್ವಾದಶ ನಾಲಿಕೆಯರ ಗಣಪತಿ ಮತ್ತೊಂದು ಆಚೆ ಪುನಃ ವಿಶ್ವದ ಅಮೃತಗಳಿಗೆ ದೇವರ ಪುನಃ ಪ್ರತಿಷ್ಠಾಪನ ಮತ್ತು ಸಂಕಲ್ಪ ಮಾಡ್ತಾರೆ ಹನುಮಂತ ದೇವರು ನಿರುಕಂತ ನರ್ಮಾಕೊಂಡು ಆ ತಂದರು ವಿಷಯವನ್ನು ಗಮನ ಭಾರಿ ವಿಷಯವಾದ ಆರಾಧನೆ ಗಣಪತಿ ದೇವರ ಎಂತ ಬನಗ ಆಕಾಶಕ್ಕೆ ಅಭಿಮಾನ ದೇವತೆ ಬದುಕು ಬಂದರೆ ಒಂದು ಅವಕಾಶ ಅಂದರೆ ಅವಕಾಶದಿಂದ ಮಾತು ಎಡ್ಡ ರೀತಿ ಉಪಯೋಗ ಮಾಡ್ತದಲ್ಲ ನಿರಂತರವಾದ ಏನಾದರೂ ಬೆಗರುತ್ತಲ್ಲ ನಿಂಗರ ಇಲ್ಲಾದ ಕೆಲಸ ಬಿಟ್ಟು ದೇವರ ನಿಂಗರ ದೇವರ ಶಾಂತಿ ಮುಲ್ಪ ನೆಲ ಬಂದ್ಬಿಟ್ಟು ಮುಲ್ಪ ಜಾತಿ ಮತ ಬಿಡುದು ಮಾನವ ಬಂದು ಮಲ್ಲ ಶ್ರೀಮಂತವನ್ನು ವಿಷಯ ಬರ್ಬಿಟ್ಟು ನಿರಂತರವಾದ ದೇವರ ಕಣ್ಣು ಆ ಕಾರ್ಯ ಪರಿಪೂರ್ಣವಾದ ಆ ದೇವರ ಸಂದಾಯ ಖಂಡಿತ ಆಟದ ಅಂತ ಇಟ್ಲ ವಿಷಯವಾದ ಅನುಗ್ರಹ ವಿಷಯವಾದ ಪ್ರಾಪ್ತಿಯನ್ನು ಸಿಕ್ಕಕೊಂಡು ಗಮನಿಗೆ ಒಂದು ಗಣಪತಿ ಬಾರಿ ವಿಷಯವಾದಂತಿನ ಆ ವಿಷಯವಾದ ಅಥರ್ವ ಶಿವಸೋಮ ಗಣಪತಿ ಅಥರ್ವ ಶಿವಸೋಮವನ್ನು ಮಂತ್ರಲ್ಲ ಒಂದು ಸಾಲ ಸಂಖ್ಯೆಯವರ ಮೋದಕ ಆಹುತಿ ಅವರನ್ನು ಒಂದು ಸಾಲ ಸಂಖ್ಯೆ ಕಕ್ಕೆ ಬಂದು ಆಹುತಿ ಅವರನ್ನು ಒಂದು ಸಾಲ ಸಂಖ್ಯೆಯವರ ಗುರಿ ಆಹುತಿ ಅವರನ್ನು ಅಶ್ವತ್ಥ ಸಮಿತಿ ಈ ರೀತಿ ನಮ್ಮ ಆವಂತು ನೆಚ್ಚುಮಿಗಿನ ಕೆಲವು ಜನ ಪ್ರೀತರವಾದ ಉಪನಿಷತ್ ವಿಷಯವಾದ ಮಂತ್ರದವರ ಅಥರ್ವ ಶಿವಸೋಮ ತಂತ್ರಲ್ಲ ಅಂತ ಕಾರ್ಯ ಯಶಸ್ಸು ಇದು ಪಡ್ತಾರೆ ಮಂತ್ರಣ ಎಲ್ಲ ಬಂದಿರುತ್ತಾರೆ ಅಂತ ಒಂದು ಅಥರ್ವ ಶಿವಸೋಮವನ್ನು ಎದುರಿಸಲು ದೇವರ ಸನ್ನಿಧಾನ ಕರ್ಕೊಂಡು ಸಂಕಲ್ಪ ಮಾಡ್ತಾರೆ ಈ ಸಂದರ್ಭ ವಿಷಯವಾದ ಮಹಾಪೂಜೆ ಮಹಾಮಂಗಳಾಟ ಕೊಟ್ಟು ಗಣಪತಿ ಸಹಸ್ರನಾಮ ಅರ್ಥವರೆಗೂ ಆದ ದೇವರಿಗೆ ಮಹಾಪೂಜೆ ಅರ್ಪಣೆ ಮತ್ತೊಂದು ಭಕ್ತಂಗರ ಮಾತ ಪಿಂಡದಲ್ಲಿ ಅನ್ನದಾನ ಮಂತ್ರಗಳು ಅನ್ನದಾನ ಮತ್ತು ಸಂದರ್ಭದ ವಿಷಯವಾದ ಅನುಗ್ರಹಗೋಸ್ಕರವಾಗಿ ಏನು ಮಾತಿಗೆ ಮಹತ್ಯಾರ ಮಾತ್ರ ಕಾಕರ ಬರ್ತಾರೆ ಐದು ಕೊಟ್ಟು ಗೌರವ ಕೊಟ್ಟು ಅತಿಥಿ ಅಭ್ಯಾಸ ಮಾತ್ರ ಬರಲಿಲ್ಲ ಐದು ಅಗ್ನಿ ಸ್ವಲ್ಪ ಗೌರವ ಕೊಡೋದು ಈ ಸಂದರ್ಭದಲ್ಲಿ ಮಸ್ತ್ ಭಜನೆ ಸೇವೆ ನಿರಂತರ ಆವತ್ತು ಅಂದರೆ ಅಂದಿನ ಭಜನೆ ಸೇವೆ ಇಲ್ಲ ಏನು ಮತ್ತು ಅವಕಾಶ ಕೊಡೋದು ಅಗ್ನಿ ಮಾತ್ರ ಯಥಾಶಕ್ತಿ ಗೌರವ ಕೊಡೋದು ಬೈಯದ ವಿಷಯವಾದ ಅನುಗ್ರಹ ಮುಗಿದು ಒಂದು ಸಭಾ ಕಾರ್ಯಕ್ರಮ ಮಂತ್ರಲ್ಲ ಆ ಸಂದರ್ಭದಲ್ಲಿ ವಿಷಯವಾದ ಅನುಗ್ರಹಗೋಸ್ಕರವಾದ ಬೈಯದ ಗಣಪತಿಯ ಸಭೆಗೋಸ್ಕರವಾದ ರಂಗಪೂಜೆ ಸೇವೆಯನ್ನು ನಮ್ಮ ಸನ್ನಿಧಾನ ಅರ್ಪಣೆ ಮಂತ್ರಲ್ಲ ದೇವರಿಗೆ ಉತ್ಸವ ಬಿಡುವುದನ್ನ ರಂಗಪೂಜನೆ ಮಾತ್ರ ದೇವರ ಸಪರಿವಾರ ಸಹಿತವಾದ ಗಣಪತಿ ದೇವರೇ ಸಿದ್ಧಿವಿನಾಯಕದ ಸಂಪ್ರೀತಿ ಆದ ವಿಷಯವಾದ ಸೇವೆ ರಂಗಪೂಜೆ ಸೇವೆಯನ್ನು ಬೈಯದ ನಮ್ಮ ಸನ್ನಿಧಾನ ಅರ್ಪಣೆ ಮತ್ತು ಸಿದ್ಧಪಡಿಸಿ ಎಲ್ಲ ಬಜೆ ಆ ಸಂದರ್ಭ ವಿಷಯವಾದ ಅನುಗ್ರಹಗೋಸ್ಕರವಾದ ಸಿದ್ಧಿವಿನಾಯಕ ವ್ರತ ಕಲ್ಪೋತ್ತ ಪೂಜೆ ಐದನ್ನು ಸಂಕಲ್ಪ ಮಾಡುವ ಮುಖಾಂತರ ದೇವಿನ ಅನುಗ್ರಹ ನಮ್ಮ ಸಂಸಾರದೊಂದಿಗೆ ನಮಗೆ ಕಲಿಯುಗಳು ಆ ದೇವಿನ ಅನುಗ್ರಹ ಸಂಸಾರ ಪಟ್ಟು ಭವಸಾಗರಡು ನಮ್ಮ ಮಾತಿನಿಂದ ರಕ್ಷಣೆ ಆ ಮಹಾದೇವಿ ದುರ್ಗೆ ದಾಹ ಪ್ರೀತಿ ಅಶ್ರೇಷ್ಠ ಪಟ್ಟೆ ಸ್ವಲ್ಪ ದೇವಿನ ಆರಾಧನಾ ಪ್ರತಾಪ ವಾ ಪ್ರೀತಿಯಂತಿಗೆ ಅಂತ ಒಂದು ಸಂಕಲ್ಪ ದುಮುಗೆ ಒಂದು ದೇವಿಗೆ ಸಂಪ್ರೀತಿಗೋಸ್ಕರವಾದ ದುರ್ಗಾ ನಮಸ್ಕಾರ ಬಿದ್ದಲ್ಲ ಭಯದ ಸನ್ನಿಧಾನಕ್ಕೆ ಅರ್ಪಣೆ ಸಂಕಲ್ಪ ಮತ್ತೊಂದು ಆ ಪಟ್ಟದ ಯಥಾಂಶಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಂಥ ನಿರಂತರ ಭಜನೆ ಸೇವೆ ನಿರಂತರವಾದ ಅನ್ನದಾನ ಸೇವೆ ಇಂಥ ಈ ಸಭಾ ಕಾರ್ಯಕ್ರಮ ಇತ್ಯಾದಿ ಮಂತ್ರದಿನ ಸಂಕಲ್ಪ ತಯಾರಾದ ಮನುಷ್ಯ ಮಾತ್ರ ಪೂಜಾ ಪ್ರಾರಂಭ ಮತ್ತಿಂದ ಇನ್ನೆಲ್ಲ ಮಟ್ಟಿಗೆ ಮತ್ತು ಯಾರಾದ್ರೆ ನೇತಾ ತಪ್ಪು ಮತ್ತು ಕ್ಷಮ ಕೊಡುದು ಮತ್ತಿನ ಸೇವೆ ಮಾತ್ರ ಸಿದ್ಧಿವಿನಾಯಕರ ಸಿಟ್ಟು ಬರ್ತದೆ ಏನು ಕಾಯ ವಾಚ ಮನಸ್ಸ ಕೆಲಸ ಬರ್ತಿದ್ದಾರೆ ಅಥವಾ ತನ್ಮನ ಧರ್ಮದ ಏನು ಸಹಕಾರ ಕೊಡ್ತಾರೆ ಮಾತ್ರ ಸೇವೆ ಬರ್ತದೆ ಅಥವಾ ಅನ್ನದಾನ ಸೇವೆ ಬರ್ತದೆ ವಿಷಯವಾಗಿ ನಮಗೆ ಸಂಪತ್ತಿನ ಕುಟುಂಬಕಾರಗಳು ಈ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಮಾಂತರ ಮಂತ್ರದ ಸಮಸ್ತ ಭಕ್ತನ ಸೇವೆ ಪ್ರತಿಯೊಂದೆಲ್ಲ ಆ ಸಿದ್ಧಿವಿನಾಯಕರ ಸಿಟ್ಟು ಬರ್ತದೆ ಈ ಸನ್ನಿಧಾನದ ರೀತಿಯಾದ ಸೇವೆ ಮತ್ತು ನಾಡಿಗೆ ಅಥವಾ ಇಲ್ಲ ಅನ್ನದಾನ ಸೇವೆ ಕೊಟ್ಟು ನಾಡಿಗೆ ಅಥವಾ ಮುಲ್ಪ ಇಂದು ಧ್ವಜನೃತ್ಯ ನಾಡಿಗೆ ಅಥವಾ ನಿತ್ಯ ಕಾರ್ಯ ಏನು ಮಾತ್ರ ಮಹತ್ತರವಾದ ಒಂದು ಕೆಲಸವಂತಿದ್ದಾರೆ ಇದು ಮತ್ತೆ ಮಾಂತರಗಳ ವಿಶೇಷವಾದ ಅನುಗ್ರಹ ಈ ಒಂದು ಪುಣ್ಯಕ್ಷೇತ್ರದ ಆಧಾರಪಟ್ಟ ಸತ್ಯನು ಸಿದ್ಧಿವಿನಾಯಕದವರ ನಡುವಾಗುವುದು ಇನ್ನು ತಲೆವರಿಗೆ ಪ್ರತಿಷ್ಠಾ ಸತ್ಯನದ ಸಂಪೂರ್ಣ ಪುಣ್ಯಗಳನ್ನು ಮಾತ್ರ ಪರಮಾತ್ಮ ಹೊಂದಿರುವುದು ನನಗೆ ಮಾತ್ರ ಕೂಡ ಸುಖ ಶಾಂತಿ ಮತ್ತು ಆರೋಗ್ಯ ಶ್ರೇಷ್ಠವಾದ ಹಿಂದೂ ಧರ್ಮವನ್ನು ಕೊಟ್ಟದ ಈ ಮೂಲಕವಾದ ಹಿಂದೂ ಧರ್ಮದ ಸಂಸ್ಕೃತಿ ಪರಿಪಾಲನೆ ಹೊಂದಿ ಆ ಯೋಗ ಭಾಗ್ಯ ಪರಮಾತ್ಮ ಕೊಡುವುದು ಈ ಭಜನೆ ಸೇವೆಲ್ಲ ನಿರಂತರವಾಗಿ ಕ್ಷೇತ್ರದಲ್ಲಿ ನಡ್ಕೊಂಡು ಬರ್ತಾರೆ ಏನು ಭಜನೆ ಸೇವೆ ಸ್ವಲ್ಪ ಪ್ರಾರ್ಥನೆಗಳು ಕೊಟ್ಟು ದೇವರ ಅರ್ಪಣೆ ಮಾಡ್ತಿದ್ದಾರೆ ಹಾಗೆ ಮಾತ್ರ ಸಂಕಲ್ಪ ದೇವರ ಅನುಗ್ರಹ ಪ್ರಾಪ್ತಿ ಸಿದ್ಧಿವಿನಾಯಕ ಸನ್ನಿಧಾನ ಇಷ್ಟು ಮಟ್ಟದ ಶ್ರೀಮಂತ ಏನೇನು ಕೊರತೆ ಆಗಿ ಹೆಚ್ಚಿನ ಒಂದು ಅನುಗ್ರಹ ಈ ಸಿದ್ಧಿವಿನಾಯಕ ಪ್ರಾಪ್ತಿ ಮಾಡಿಕೊಂಡು
ಆ ಮೂಲಕ ಪುನಃಪ್ರತಿಷ್ಠಾ ಸಂಕ್ರಮಣ ಸಂಪೂರ್ಣ ಪುಣ್ಯವಲ್ಲ ಪ್ರಾಪ್ತಿಯವರು ಇದು ಊರಿಗೆ ಸುಭಿಕ್ಷಣ ದೇವರ ಪರಮಾತ್ಮ ಹೊಂದ್ಕೊಂಡು ಇನ್ನು ಗಲ್ಲಮಠ ಜಾಲದಿಂದ ಸಂಪೂರ್ಣ ಪುಣ್ಯವಾಗಿ ಮಾತ್ರ ಪರಮಾತ್ಮ ಹೊಂದ್ಕೊಂಡು ನಮ್ಮ ಮಾತ್ರ ಮುಟ್ಟಿಸುವ ಮುತ್ತಾನದರ ದೇವ ನಂದಾದಿವ ದಿನಗಳಿಗೆ ಸಂತಾನ ಸರ್ವರೀತಿಯಾದ ಗಾತ್ರಗಳು ಆ ಮೂಲಕದ ಅನೇಕ ಮಂದಿ ಸಂತಾನಗಳು ಸುಖ ಶಾಂತಿವಾದ ಆರೋಗ್ಯ ಅನೇಕ ಮಂದಿ ಸಂತಾನ ಅನ್ಯನ ದಾಂಪತ್ಯ ಪ್ರಾಪ್ತಿದ್ವಾರ ಏಕಲಿಂಗ ಯಜಮಾನಿನ ದೀರ್ಘ ಸುಂದರ ಪ್ರಾಪ್ತಿಲ್ಲ ಏಕಲಿಂಗ ಜ್ಯೋತಿಗಳ ಆರೋಗ್ಯ ವಿದ್ಯಾ ಸಂಪನ್ನತೆ ಏಕಲಿಂಗ ಸಂತಾನ ವಿವಾಹ ಮಂಗಲಕಾರಿ ನಿಮ್ಮ ಉದ್ಯೋಗ ವ್ಯವಹಾರ ವ್ಯಾಪಾರ ಕ್ಷೇತ್ರ ಸರ್ವಗಳ ಅಭಿವೃದ್ಧಿಲ್ಲ ಸಿದ್ಧಿವಿನಾಯಕದ ನಾಡು ಸಂಪತ್ತಿಗಳ ವಿನಿಯೋಗ ಮಾತನಾಡಿದೆ ಹೆಚ್ಚಿನ ಸಂಪತ್ತಿಗಳ ಮಾಂಜೂಟಾದ ಪ್ರಾಪ್ತಿಯಾದ ಸತ್ಯವಾದಗಳು ಆ ಸಿದ್ಧಿವಿನಾಯಕದ ನಡಬಾರ್ದು ಇಂಥ ಪ್ರತಿಷ್ಠಾ ವಾರ್ಷಿಕ ಪ್ರತಿ ಸತ್ಕರ್ಮದ ಸಂಪೂರ್ಣ ಪುಣ್ಯವನ್ನು ಮಾಂತಲ ಪರಮಾತ್ಮ ಹೊಂದ್ಕೊಂಡು ನಮ್ಮ ಮಾತನ್ನು ಉದ್ದೇಶದ ಮುದ್ದಾನದ ದೀಪ ನಂದಾದಿಪದ ನಮ್ಮ ಸಂತಾನ ಇವರಲ್ಲ ಈ ಸಾನ್ನಿಧ್ಯ ಸಮಸ್ತ ದೇವತಾಶಕ್ತಿ ಬಲಗಾದಿಗಳು ಬಂದು ಪೂಜಾ ಪ್ರಾರಂಭದ ಮಾತುಕತೆ ದೇವತಾ ಸನ್ನಿಧ ಅಂತ ಓಂ ಗುರುಬ್ರಹ್ಮ ಶ್ರೀ ಮಹಾಂತ ಪ್ರಾರ್ಥನಾ ಹರಶಂಭು ಮಹಾದೇವ ಶಿವಚಂದ್ರ ಶ್ರೀ ಮಹಾಂಗೇಶ್ವರಾದಿ ಮಹಾನ್ ಮಾತರ್ಮೇ ಮಧ್ವೇದ ಪುರುಷಿತ ಪ್ರಾಣಾಭಾರೋತ್ ಮೇ ವೇದಾಂತ ಸಮರೋಪದೇ ಹೇತರ್ಮುಂಡಾಗ್ನೇ ವಿಶ್ವೇಶಲಿಂಗ ರಕ್ತದಿಗ್ಗದಂ ಲೈನತ್ಯೇನ ಸಂಭಾವಯೇನ್ ಶುಂಭಂ ಮಂಜೋತ ಸಂಭಾವಯೇನ್ ಉತ್ತೇನಗೇನ್ ಶ್ರೀಹತ್ತದೇವದಾತನಿಗಾತುಗಾರ್ಯೇನ್ ಮಹಾನ್ ನಮೋ ದೇವಿ ಮಹಾದೇವೇಶ್ವರಾಯ ಸ್ವರಹಾನ್ ನಮ ಪ್ರಕೃತಿವಿದ್ದಾವಿದ್ದಾವಿದ್ದಾಂ ಸ್ಥಳಾದಿವಿದಾಂ ಧರ್ಮದೇವ ಗ್ರಾಮಾದಿವಿದಾಂ ಧ್ರುವರ್ವಹಾಂ ಕಲ್ಯಾಣಾದ್ಭುತಗಾತ್ರಾಯ ಆವಿದಾವತುಗಾಯೇ ಶ್ರೀಮಧ್ವೇನಾಥಾಯ ಶ್ರೀವಾಸಾಯ ಲಕ್ಷ್ಮೀಹಿರಂ ಕಾಮಿದಾಭ್ಯರ್ವಹಾಂ ಕಾಜೇ ಸತ್ಮನಾದಿದಂ ರುದ್ರೇಶವಂ ಲೋಕನಾಥಮಯೋಗೇಶ್ವರಭಾವಹರಂ ವೇದವರ್ಣಂ ವೇದವಾಕ್ಯಂ ಗೋವಿಂದಂ ಗೋವಿಂದಂ ಮಹಾದೇವಂ ಲಕ್ಷ್ಮೀಹಿರತ್ನಂ ಸ್ವಾಮದೇವಂ ವಾಚಮುಂದಿರ್ಮಧ್ಯೆ ಲೋಕೋಷಧಾರ್ಯಭವಂ ಪಂಚಾವಾಕ್ಯಮಾದಿವದಾಭ್ಯರ್ವಹಾಂ पाशांकुशरं देवं ध्याये सिद्धिविनायकं स्वामिनेर्वहं तदेव लग्नं देवाधारां देवां विद्यावरं सर्वेभ्यो देवेभ्यो वहं सर्वेभ्यो ब्राह्मणेभ्यो वहं पूजा प्रातःमुहूर्तमस्तु स्वस्ति मुहूर्तमस्तु तदेव लग्नं देवाधारां देवां विद्यावरं देवां सिद्धिविनायक गोविंद गोविंद ಸದನಾ ಮಾಡುವುದರಿ ಶ್ರೀಧರ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡೋ ಕ್ಷೇಮ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡೋ ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ
ಪಾಪಗಳನ್ನು ಕಿಂಚಿತಾರ್ಥ ಪೀಡೆಗಳನ್ನು ಚಿತಾಗಿ ಕಳೆಯಬೇಕೋ ಸ್ವಾಮಿ ಅಚ್ಯುತ. ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾರ್ಥ ಪೀಡೆಗಳನ್ನು ಕಿಂಚಿತಾಗಿ ಕಳೆಯಬೇಕೋ ಸ್ವಾಮಿ ಅಚ್ಯುತ. ಚಾರು ಚರಣ ತೋರಿ ಹಲೋ ಹಲೋ ಸಿದ್ಧಿವಿನಾಯಕ ಭಜನಾ ಮಂದಿರ ವಿನಾಯಕ ನಗರ ಬೆಟ್ಟಂಪಾಡಿ ಇದರ 2ನೇ ದಿವಸದ ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಢಾಕಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಅದರ ನಿರ್ದೇಶಕರು, ಅದೇ ರೀತಿ ಢಾಕಾ ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂತಹ ಯುವಕರ ನಾಯಕನಾಗಿರುವಂತಹ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯಟ್ಟು ಇವರು ಇದ್ದಾರೆ. ಇವರು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದರ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀಕೃಷ್ಣ ಬೊಳಿಲಾಯ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜಾರಾಮ್ ಸೂರ್ಯಬೈಲು ವಕೀಲರು ಹೈಕೋರ್ಟ್ ಇವರು ಆಗಮಿಸಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪಾಣಾಜೆ ಹಾಳು ಉತ್ಪಾದಕರ ಸಹಕಾರಿ ಸಂಘ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನಾರಾಯಣ ಪ್ರಕಾಶ್ ನಿಲಿತ್ತಿಮಾರು. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪುತ್ತೂರು ನೋಟರಿ ವಕೀಲರಾಗಿರುವಂಥ ಶ್ರೀಯುತ ಮಂಜುನಾಥ NS. ಅದೇ ರೀತಿಯಾಗಿ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಬೈಕಂಪಾಡಿ ಇದರ ಮಾಲಕರಾಗಿರುವಂಥ ಶ್ರೀಯುತ ಯತೀಶ್ ರೈ ಚೆಲ್ಯಡ್ಕ. ಅದೇ ರೀತಿಯಾಗಿ ಪೂಮಾಣಿ ಕಿನ್ನಿಮಾಣಿ ಪಿಲಿಭೂತ ದೇವಸ್ಥಾನ ಪಾಣಾಜೆ ಇದರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪಂಚವಲಯದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಶ್ರೀಯುತ ಚಿದಾನಂದ ಗೌಡ ಬಣಾರಿ. ಅದೇ ರೀತಿಯಾಗಿ ಲಕ್ಷ್ಮೀ ಕ್ಲಿನಿಕ್ ಕುಂಬ್ರಾ ಇದರ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಸುಭಾಷ್ ರೈ ನುಳಿಯಾಳು. ಅದೇ ರೀತಿಯಾಗಿ ಬ್ಯಾಂಕ್ ಆಫ್ ಬರೋಡಾ ಬೆಟ್ಟಂಪಾಡಿ ಶಾಖೆಯ ಉದ್ಯೋಗಿಯಾಗಿರುವಂಥ ಶ್ರೀಯುತ ರಮೇಶ್ ಸೂರ್ಯ. ಅದೇ ರೀತಿಯಾಗಿ PhD ಸ್ಟೂಡೆಂಟ್ ಸ್ಟೋನಿ ಬ್ರೋಕ್ ಯೂನಿವರ್ಸಿಟಿ ನ್ಯೂಯಾರ್ಕ್ USA ಇದರ ಉದ್ಯೋಗಿಯಾಗಿರುವಂಥ ಶ್ರೀಯುತ ಕಾರ್ತಿಕ್ ಭಟ್ ಅಡ್ಡತಿಮಾರು ಇವರು ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಆದ್ದರಿಂದ ವೇದಿಕೆ ಮುಂಭಾಗದಲ್ಲಿ ಬಂದರು ಎಲ್ಲ ಮಹನೀಯರು ಕೂಡ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಂದಿರದ ಆ ಕಡೆ ಈ ಕಡೆ ಇರುವವರು ವೇದಿಕೆ ಮುಂಭಾಗದಲ್ಲಿ ಬಂದು ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಆದ್ದರಿಂದ ಎಲ್ಲ ಮಹನೀಯರು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾದಂಥ ವಿನಂತಿ ಮಾಡ್ತಾ ಇದ್ದೇವೆ.
ಆತ್ಮೀಯರೇ, ಅಸ್ಮಿತ್ ಕಕ್ಕೂರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅದೇ ರೀತಿಯಾಗಿ ರಾಮಚಂದ್ರ ಗೌಡ ಕಟ್ಟಕೋಡಿ, ಕಿಶೋರ್ ಶೆಟ್ಟಿ ಕೋರ್ಮಂಡ, ಅದೇ ರೀತಿಯಾಗಿ ತಾರನಾಥ್ ನಾಯ್ಕ ಕೋಡಿ, ಕೃಷ್ಣಪ್ಪ ಕುಳಾಲ್, ಯತೀಂದ್ರನಾಥ ರೈ ಡೆಮ್ಮಂಗರ, ಕುಶಾಲಪ್ಪ ನಾಯ್ಕ ಕೋಡಿ, ಐತಪ್ಪ ನಾಯ್ಕ ಕೋಡಿ, ಶ್ರೀ ಪ್ರಸಾದ್ ಭಟ್ ಅಡ್ಡೆತಿಮಾರು, ಯತೀನ್ ಮಿತ್ತಡ್ಕ, ಕೃಷ್ಣ ಕುಳಾಲ್ ಕೊರಿಂಗಿಲ, ಲಿಂಗಪ್ಪಗೌಡ ಪಂಬೆಜಾಲು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅಸ್ಮಿತ್ ಕಕ್ಕೂರು ಒಂದು, ರಾಮಚಂದ್ರ ಗೌಡ ಕಟ್ಟಕೋಡಿ, ಕಿಶೋರ್ ಶೆಟ್ಟಿ ಕೋರ್ಮಂಡ, ತ್ಯಾಂಪಣ್ಣ ಶೆಟ್ಟಿ ತಲೆಪ್ಪಾಡಿ, ತಾರನಾಥ ನಾಯ್ಕ ಕೋಡಿ, ಕೃಷ್ಣಪ್ಪ ಕುಳಾಲ್, ಯತೀಂದ್ರನಾಥ್ ರೈ ಡೆಮ್ಮಂಗರ, ಐತಪ್ಪ ನಾಯ್ಕ ಕೋಡಿ, ಶ್ರೀ ಪ್ರಸಾದ್ ಭಟ್ ಅಡ್ಡೆತಿಮಾರು, ಯತೀನ್ ಮಿತ್ತಡ್ಕ, ಅದೇ ರೀತಿಯಾಗಿ ಕೃಷ್ಣ ಕುಳಲ್ ಕೊರಿಂಗಿಲ, ಲಿಂಗಪ್ಪಗೌಡ ಪಂಬೆಜಾಲು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ಇದರ ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಳದ ಸಿದ್ಧಿವಿನಾಯಕ ಸೇವಾ ಸಂಘದ ಭಜನಾ ಮಂದಿರದ ಲೋಕಾರ್ಪಣಿಸುವ ಕಾರ್ಯಕ್ರಮ, ಅದೇ ರೀತಿಯಾಗಿ ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ 2ನೇ ದಿವಸದ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹಕಾರಿ ಕ್ಷೇತ್ರದ ದಿಗ್ಗಜ ದಾಖ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನಿರ್ದೇಶಕರು, ದಾಖ ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕ್ ಇದರ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲಿಟ್ಟು ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದರ ಆನುವಂಶಿಕ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಶ್ರೀಕೃಷ್ಣ ಬೊಳ್ಳಿಲಾಯ. ಅದೇ ರೀತಿಯಾಗಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಹೈಕೋರ್ಟ್ ಇದರ ವಕೀಲರಾಗಿರುವಂತಹ ಶ್ರೀಯುತ ರಾಜಾರಾಮ್ ಸೂರ್ಯಂಬೈಲು. ಅದೇ ರೀತಿಯಾಗಿ ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಪಾಣಾಜೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಪ್ರಕಾಶ್ ನೆಲ್ಲಿತಮಾರು. ಅದೇ ರೀತಿಯಾಗಿ ಪುತ್ತೂರಿನ ಖ್ಯಾತ ನೋಟರು ವಕೀಲರಾಗಿರುವಂಥ ಶ್ರೀಯುತ ಮಂಜುನಾಥ್ ಎಸ್.ಎನ್. ಅದೇ ರೀತಿಯಾಗಿ ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಬೈಕಂಪಾಡಿ ಇದರ ಮಾಲಕರಾಗಿರುವಂತಹ ಶ್ರೀಯುತ ಯತೀಶ್ ರೈ ಚೆಲ್ಯಡ್ಕ. ಅದೇ ರೀತಿಯಾಗಿ ಭೂಮಾಣಿ ಕಿನ್ನಿಮಾಣಿ ಪಿಲಿಭೂತ ದೇವಸ್ಥಾನ ಪಾಣಾಜೆ ಇದರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಲಕ್ಷ್ಮೀನಾರಾಯಣ ರೈ ಕೆದಂಪಾಡಿ. ಅದೇ ರೀತಿಯಾಗಿ ಪಂಚವಲಯದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಶ್ರೀಯುತ ಚಿದಾನಂದ ಗೌಡ ಬಣಾರಿ. ಅದೇ ರೀತಿಯಾಗಿ ಕುಂಬ್ರ ಲಕ್ಷ್ಮೀ ಕ್ಲಿನಿಕ್ ಇದರ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ಸುಭಾಷ್ ರೈ ನುಡಿಯಾಳು. ಅದೇ ರೀತಿಯಾಗಿ ಇರ್ತೆ ಬೈಲಾಡಿ ನಾಟಿ ವೈದ್ಯರಾಗಿರುವಂಥ ಶ್ರೀಯುತ ದೇವಿಪ್ರಸಾದ್ ಇಂದೆಬೀಡು. ಅದೇ ರೀತಿಯಾಗಿ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಸದಾನಂದ ಕಾವೂರು. ಬೆಟ್ಟಂಪಾಡಿ ಬ್ಯಾಂಕ್ ಆಫ್ ಬರೋಡಾ ಇದರ ಉದ್ಯೋಗಿಯಾಗಿರುವಂಥ ಶ್ರೀಯುತ ರಮೇಶ್ ಸೂರ್ಯ. ಅದೇ ರೀತಿಯಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೆಟ್ಟಂಪಾಡಿ ಇದರ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಭಾಕರ್ ರೈ ಬಾಜುವಳ್ಳಿ.
ಅದೇ ರೀತಿಯಾಗಿ PhD ಸ್ಟೂಡೆಂಟ್ ಆಗಿರುವಂಥ ಶ್ರೀಯುತ ಕಾರ್ತಿಕ್ ಭಟ್ ಅಡ್ಡತಿಮಾರು, ಅದೇ ರೀತಿಯಾಗಿ ಸಿದ್ಧಿವಿನಾಯಕ ಭಜನಾ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ನಾಗರಾಜನ್ ತಲೆಪ್ಪಾಡಿ, ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇವರನ್ನ ಸಿದ್ಧಿವಿನಾಯಕ ಸೇವಾ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಅದೇ ರೀತಿಯಾಗಿ ಸಿದ್ಧಿವಿನಾಯಕ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಜಯಪ್ರಕಾಶ್, ಅದೇ ರೀತಿಯಾಗಿ ಕಾರ್ಯದರ್ಶಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಆತ್ಮೇರೆ, ಹಿಂದೂ ಧರ್ಮ ತನ್ನದೇ ಆದಂಥ ಅದ್ಭುತವಾದಂತಹ ಸಂಸ್ಕೃತಿ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಯಾವುದೇ ಒಂದು ಶುಭ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ದೇವರನ್ನ ಪ್ರಾರ್ಥಿಸುವಂಥದ್ದು ನಮ್ಮ ಒಂದು ಪ್ರತೀತಿ. ಅದರಂತೆ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆಯ ಮೂಲಕ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಪ್ರಾರ್ಥನೆಯನ್ನು ತಮ್ಮ ಸುಮಧುರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾರೆ ಕುಮಾರಿ ನವ್ಯಶ್ರೀ ಕಕ್ಕೂರು ಇವರು. ವಿನಾಯಕ ನೀನು ವಿನಮ್ರೋ ಚುಟಕು ವಿನಾಯಕ ನೀನು ವಿನಮ್ರೋ ಚುಟಕು ವೇರೆವರೂರ ವಿಘ್ನರಾಜ ವಿನಾಯಕ ಅನಾಥ ರಕ್ಷಕ ನೀವೇ ಅನಾಥ ರಕ್ಷಕ ನೀವೇ ಗದ ಆದರಿಂಚಿನನು ರೋವರಾದ ವಿನಾಯಕ ನೀನು ವಿನಮ್ರೋ ಚುಟಕು ವಿನಾಯಕ ನೀನು ವಿನಮ್ರೋ ಚುಟಕು ವೇರೆವರೂರ ವಿಘ್ನರಾಜ ವಿನಾಯಕ. ತಮ್ಮ ಅದ್ಭುತ ಕಂಠದೊಂದಿಗೆ ಪ್ರಾರ್ಥನೆಯನ್ನ ಸುಮಧುರವಾಗಿ ಹಾಡಿರುವಂಥ ನವ್ಯಶ್ರೀ ಕಕ್ಕೂರು ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಎನ್ನುವ ಸಂಸ್ಕೃತ ಉಕ್ತಿಯಂತೆ ನಮ್ಮ ಮನೆಗೆ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರನ್ನ ಎಲ್ಲ ಮಹನೀಯರನ್ನು ಕೂಡ ಈ ಸಮಾರಂಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಲಕ್ಷ್ಮೀನಾರಾಯಣ ರೈ ತೋಟದ ಮೂಳೆ ಇವರು. ಕ್ಷೇತ್ರದ ಮಹಾಲಿಂಗೇಶ್ವರ ದೇವರನ್ನ ಪ್ರಾರ್ಥಿಸುತ್ತಾ ಹಾಗೂ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ಕೈ ಮುಗಿಯುತ್ತಾ ನಮ್ಮ ಇವತ್ತಿನ 2ನೇ ದಿವಸದ ಈ ಧಾರ್ಮಿಕ ಸಭೆಯನ್ನ ನಾವು ಇವತ್ತು ನೆರವೇರಿಸಿದ್ದೇವೆ. ಇವತ್ತಿನ ಈ ಧಾರ್ಮಿಕ ಸಭೆಯ ಉದ್ಘಾಟನೆಯನ್ನ ಶ್ರೀಕೃಷ್ಣ ಬೋಲಿಲಾಯ ಅನುವಂಶಿಕ ಆಡಳಿತ ಮುಕ್ತೇಶ್ವರರು ಶ್ರೀ ರಂಗಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನ ಪಾನಾಜೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಿಗೆ ರಾಮಚಂದ್ರ ಗೌಡ ಕಟ್ಟಕೋಡಿ ಅವರು ಹಾರವನ್ನು ಹಾಕೋದ್ರ ಶಾಲು ಒದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೇನೆ ಈ ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ ಇದರ ಅಧ್ಯಕ್ಷರು
ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವವರು ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನಿರ್ದೇಶಕರಾಗಿರುವವರು, ಸಹಕಾರಿ ಕ್ಷೇತ್ರದ ದಿಗ್ಗಜರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯಟ್ ಇವರನ್ನ ಲಿಂಗಪ್ಪಗೌಡ ಪಂಬೆಜಾಲು ಅವರು ಹಾರವನ್ನು ಹಾಕುವುದರ ಮೂಲಕ ಅವರನ್ನ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಶ್ರೀ ವಸಂತ ಕೃಷ್ಣ ಕೋನಡ್ಕ, ವಕೀಲರು, ಹೈಕೋರ್ಟ್ ಬೆಂಗಳೂರು, ಕರ್ನಾಟಕ. ಇವರನ್ನು ಕೂಡ ಈ ಭಜನಾ ಮಂದಿರದ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ವಸಂತ ಕೃಷ್ಣ ಕೋನಡ್ಕ ಇವರಿಗೆ ಕೃಷ್ಣಪ್ಪ ಕುಲಾಲ್ ಇವರು ಶಾಲನ್ನು ಹಾಕುವುದರ ಮೂಲಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದೆ. ಇನ್ನೋರ್ವ ಅತಿಥಿ ಶ್ರೀ ರಾಜಾರಾಮ್ ಸುರ್ಯಂಬೈಲು, ವಕೀಲರು, ಹೈಕೋರ್ಟ್ ಬೆಂಗಳೂರು, ಕರ್ನಾಟಕ. ಇವರನ್ನು ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹೈಕೋರ್ಟ್ನ ವಕೀಲರಾಗಿರುವಂತಹ ಶ್ರೀಯುತ ರಾಜಾರಾಮ್ ಸೂರ್ಯಂಬೈಲು ಇವರಿಗೆ ಶಶಿಧರ್ ಕಕೂರ್ ಇವರು ಶಾಲ್ ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಅರುಣ್ ಕುಮಾರ್ ರೈ ಡಿಂಬಿರಿ, ರಾಜ್ಯ ಕೃಷಿ ಪಂಡಿತ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಪ್ರಶಸ್ತಿ ಪುರಸ್ಕೃತರು. ಇವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ರಾಜ್ಯ ಕೃಷಿ ಪಂಡಿತ, ಅದೇ ರೀತಿಯಾಗಿ ನ್ಯಾಷನಲ್ ಇನ್ನೋವೇಷನ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಅರುಣ್ ಕುಮಾರ್ ರೈ ಡಿಂಬ್ರಿ ಇವರಿಗೆ ಜಯಪ್ರಕಾಶ್ ಕಕೂರ್ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಶ್ರೀ ನಾರಾಯಣ್ ಪ್ರಕಾಶ್ ನೆಲಿತಿಮಾರು, ಅಧ್ಯಕ್ಷರು, ಪಾನಾಜೆ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ನಿರ್ದೇಶಕರು, ಪಾನಾಜೆ ಪ್ರಾಥಮಿಕ ಕೃಷಿ ಜತ್ತಿನ ಸಹಕಾರಿ ಸಂಘ. ಸರ್, ತಮ್ಮನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಪ್ರಕಾಶ್ ನೆಲ್ಲಿತಿಮಾರು ಇವರಿಗೆ ಕುಶಲಪ್ಪ ನಾಯ್ಕ ಕೋಡಿ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಶಂಭಟ್ ವಕೀಲರು, ಪುತ್ತೂರು. ಇವರನ್ನು ಕೂಡ ಇಂದಿನ ಈ ಒಂದು ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸರ್, ಇವತ್ತಿನ ಮುಖ್ಯ ಅತಿಥಿಯಾಗಿರುವವರು ಪುತ್ತೂರಿನ ಖ್ಯಾತ ವಕೀಲರಾಗಿರುವಂತಹ ಶಂಭಟ್ ಇವರನ್ನ ಪುರಂದರ ನಾಯಕ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯಾನಂದ ವಿನಾಯಕ ನಗರ ತಾವು ದಯವಿಟ್ಟು ವೇದಿಕೆಯಲ್ಲಿ ಬಂದು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯಾನಂದ ವಿನಾಯಕ ನಗರ.
ಶ್ರೀ ಮಂಜುನಾಥ್ NS ನೋಟರಿ ವಕೀಲರು ಪುತ್ತೂರು. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಪುತ್ತೂರಿನ ಖ್ಯಾತ ನೋಟರಿ ವಕೀಲರಾಗಿರುವಂಥ ಶ್ರೀಯುತ ಮಂಜುನಾಥ್ NS ಇವರಿಗೆ ಶ್ರೀ ಪ್ರಸಾದ್ ಭಟ್ ಅಡ್ಡೆತಿಮಾರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೇನೆ ಇವತ್ತು ನಾವು ಕೆಲವರನ್ನ ಸನ್ಮಾನಿಸಲಿಕ್ಕಿದ್ದೇವೆ. ಈ ಸನ್ಮಾನವನ್ನು ಮಾಡುವವರು ಶ್ರೀಯುತ ಯತೀಶ್ ರೈ ಚೆಲ್ಲಿಯಡ್ಕ, ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಬೈಕಂಪಾಡಿ. ಸರ್, ತಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಬೈಕಂಪಾಡಿ ಇದರ ಮಾಲಕರಾಗಿರುವಂಥ ಯತೀಶ್ ರೈ ಚೆಲ್ಲಿಯಡ್ಕ ಇವರನ್ನ ಗಂಗಾಧರ ಗೌಡ ಪಂಬೆಜಾಲು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೇನೆ ಇನ್ನೋರ್ವ ಅತಿಥಿ ಶ್ರೀ ಲಕ್ಷ್ಮೀನಾರಾಯಣ ರೈ ಕೆದುಂಬಾಡಿ, ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ಪೂಮಾನಿ ಕಿನ್ನಿಮಾನಿ ಪಿಲಿಭೂತ ದೈವಸ್ಥಾನ ಪಾನಾಜ್. ಸರ್, ತಮ್ಮನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಲಕ್ಷ್ಮೀನಾರಾಯಣ ರೈ ಕದಂಬಾಡಿ ಇವರನ್ನ ಲಕ್ಷ್ಮೀಶ ರೈ ಕಕ್ಕೂರು ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಯುತ ಶ್ರೀ ಚಿದಾನಂದ ಗೌಡ ಬನ್ನಾರಿ, ಅರಣ್ಯ ಇಲಾಖೆ ಪಂಚವಲಯ. ಸರ್, ತಮ್ಮನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಚಿದಾನಂದ ಗೌಡ ಬಣ್ಣಾರಿ ಇವರಿಗೆ ಗೋಪಾಲಕೃಷ್ಣ ಗೌಡ ನಾಯರಡ್ಕ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಸುರೇಶ್ ರೈ ಪಡ್ಡಂಬೈಲು, ಖ್ಯಾತ ವಕೀಲರು ಪುತ್ತೂರು. ಸರ್, ನಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರಿನ ಖ್ಯಾತ ವಕೀಲರಾಗಿರುವಂಥ ಶ್ರೀಯುತ ಸುರೇಶ್ ರೈ ಪಡ್ಡಂಬೈಲು ಇವರಿಗೆ ನವೀನ್ ನಾಕಪ್ಪಾಡಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೋರು ಅತಿಥಿ ಶ್ರೀ ದೇವಿ ಪ್ರಸಾದ್ ಇರ್ದಬೀಡು, ನಾಟಿ ವೈದ್ಯರು, ನೋವಿನ ಎಣ್ಣೆ ಬೈಲಾಡಿ ಇರ್ದೆ. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇರ್ದೆ ನಾಟಿ ವೈದ್ಯರಾಗಿರುವಂಥ ಶ್ರೀಯುತ ದೇವಿ ಪ್ರಸಾದ್ ಇರ್ದಬೀಡು ಇವರನ್ನ ಚರಣ್ ಬಿತರ್ಕ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಯುತ ಶ್ರೀ ಡಾಕ್ಟರ್ ಸುಭಾಶ್ರೀ ನೊಳಿಯಾಲು, ಲಕ್ಷ್ಮೀ ಕ್ಲಿನಿಕ್ ಕುಂಬ್ರ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಲಕ್ಷ್ಮೀ ಕ್ಲಿನಿಕ್ ಕುಂಬರ ಇದರ ಡಾಕ್ಟರ್ ಆಗಿರುವಂಥ ಶ್ರೀಯುತ ಡಾಕ್ಟರ್ ಸುಭಾಷ್ ರೈ ಇವರಿಗೆ ಲಿಂಗಪ್ಪಗೌಡ ಕಕ್ಕೂರು ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಸದಾನಂದ ಕಾವೂರು, ಪ್ರಧಾನ ಕಾರ್ಯದರ್ಶಿ, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಸದಾನಂದ ಕಾವೂರು ಇವರನ್ನ ಸನತ್ ಕುಮಾರ್ ರೈ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಶ್ರೀ ರಮೇಶ್ ಸೂರ್ಯ, ಬ್ಯಾಂಕ್ ಆಫ್ ಬರೋಡಾ ಬೆಟ್ಟಂಪಾಡಿ. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬೆಟ್ಟಂಪಾಡಿಯ ಬ್ಯಾಂಕ್ ಆಫ್ ಬರೋಡಾ ಇದರ ಉದ್ಯೋಗಿಯಾಗಿರುವಂತಹ ಶ್ರೀಯುತ ರಮೇಶ್ ಸೂರ್ಯ ಇವರನ್ನ ಶಶಿಕಾಂತ್ ಕಕೂರ್ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶಶಿಕಾಂತ್ ಕಕೂರ್. ಶ್ರೀ ಆರ್ ಬಿ ಸುವರ್ಣ, ಹಿರಿಯ ಗುಮಾಸ್ತರು, ಇರ್ದಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇರ್ದಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹಿರಿಯ ಗುಮಸ್ತರಾಗಿರುವಂತಹ ಶ್ರೀಯುತ ಆರ್ ಬಿ ಸುವರ್ಣ ಇವರಿಗೆ ಮಂಜುನಾಥ ರೈ ತೋಟದ ಮೂಲೆ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ರಾಜೇಶ್ ನೆಲ್ಲಿ ತಡ್ಕ, ಮುಖ್ಯೋಪಾಧ್ಯಾಯರು, ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ಬೆಟ್ಟಂಪಾಡಿ. ಸರ್, ತಮ್ಮನ್ನು ಕೂಡ ಈ ವೇದಿಕೆ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ ಇದರ ಪ್ರಿನ್ಸಿಪಾಲರಾಗಿರುವಂತಹ ಶ್ರೀಯುತ ರಾಜೇಶ್ ನೆಲ್ಲಿ ತಡ್ಕ ಇವರಿಗೆ ಪುಷ್ಪರಾಜ್ ವಿನಾಯಕನಗರ ಇವರು ಹಾರ ಹಾಕೋದ್ರ ಮೂಲಕ ಅವರನ್ನ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಪ್ರಭಾಕರ್ ರೈ ಬಾಜುವಲ್ಲಿ, ಮಾಜಿ ಅಧ್ಯಕ್ಷರು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಬೆಟ್ಟಂಪಾಡಿ. ಸರ್, ತಮ್ಮನ್ನು ಕೂಡ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಪ್ರಭಾಕರ್ ರೈ ಬಾಜುವಲೆ ಇವರಿಗೆ ರೂಪೇಶ್ ಆನಂಡ್ಕ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಕಾರ್ತಿಕ್ ಭಟ್ ಅಡ್ಯತಿಮಾರು, PhD ಸ್ಟೂಡೆಂಟ್, ಸ್ಟೋನ್ ಬುಕ್ ಯೂನಿವರ್ಸಿಟಿ, ನ್ಯೂಯಾರ್ಕ್, USA. ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಸಮಾರಂಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. USA ನ್ಯೂಯಾರ್ಕ್ನಲ್ಲಿ ಉದ್ಯೋಗಿಯಾಗಿರುವ PhD ಸ್ಟೂಡೆಂಟ್ ಆಗಿರುವಂತಹ ಶ್ರೀಯುತ ಕಾರ್ತಿಕ್ ಭಟ್ ಅಡ್ಯತಿಮಾರ್ ಇವರಿಗೆ ಕುಶಲಪ್ಪಗೌಡ ಮಿತ್ತಡ್ಕ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಶ್ರೀಯುತ ಕೊಮ್ಮಂಡ ಜಗನ್ನಾಥ ಶೆಟ್ಟಿ ರೈ ಹಾಗೂ ನಮ್ಮ
ಅಧ್ಯಕ್ಷರು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದರಂತೆ ಕೊಮ್ಮಂಡ ಜಗನ್ನಾಥರೈ ಅವರಿಗೆ ಶೇಖರ್ ಗೌಡ ಮಿತ್ತರ್ಕ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀತ ಮಾಜಿ ಅಧ್ಯಕ್ಷರು ನಾಗರಾಜನ್ ತಲಪಾಡಿ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಾಗರಾಜನ್ ತಲೆಪಾಡಿ ಇವರಿಗೆ ಹರೀಶ್ ಮಿತ್ತರ್ಕ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಂತೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಕ್ತಾಭಿಮಾನಿಗಳು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಪ್ರಸಾರವಾಗಲು ಸುದ್ದಿ ಸಮೂಹ ಸಂಸ್ಥೆ ಇದರ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಬಂದಂತ ಎಲ್ಲ ಮಹನೀಯರನ್ನು ಸ್ವಾಗತಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ನಮಗೆಲ್ಲ ಸ್ವಾಗತ ನೀಡಿರುವಂತಹ ತಮಗೂ ಕೂಡ ಸ್ವಾಗತವನ್ನ ಕೊಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯರೇ, ಸಿದ್ಧಿವಿನಾಯಕ ಭಜನಾ ಮಂದಿರಕ್ಕೆ 24 ವರ್ಷ ತುಂಬಿದೆ. ಇಂಥ ಒಂದು 24ನೇ ವರ್ಷದಲ್ಲಿ ಭವ್ಯವಾಗಿರುವಂತಹ ಸುಂದರವಾಗಿರುವಂತಹ ಒಂದು ಭಜನಾ ಮಂದಿರ ನಿರ್ಮಿತವಾಗಿದೆ. ಈ ಒಂದು ನಿರ್ಮಿತವಾಗಿರುವಂತಹ ಈ ಭಜನಾ ಮಂದಿರವನ್ನ ಲೋಕಾರ್ಪಿಸುವಂತಹ ಈ ಒಂದು ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ ಶ್ರೀ ದೇವರ ಛಾಯಾಬಿಂಬ ಪ್ರತಿಷ್ಠಾ ಕಾರ್ಯಕ್ರಮ ಇದೆ. ಈ ಭಜನಾ ಮಂದಿರವು ಇದರದೇ ಆಗಿರುವಂತಹ ಚರಿತ್ರೆಯನ್ನ ಸಂಸ್ಕೃತಿಯನ್ನ ಹೊಂದಿದೆ. ಈ ಎಲ್ಲ ವಿಚಾರವನ್ನ ಪ್ರಾಸ್ತಾವಿಕ ಮಾತಿನಿಂದ ತಮ್ಮ ಮುಂದಿಡಲಿದ್ದಾರೆ ಶಿಕ್ಷಕರು ಆಗಿರುವವರು, ಅದೇ ರೀತಿಯಾಗಿ ಇದರ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸೀತಾರಾಮ್ ಗೌಡ ಮಿತ್ತರ್ಕ ಇವರು. ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಭಗವದ್ಭಕ್ತರೇ, ಪ್ರಾಸ್ತಾವಿಕ ನುಡಿಗಳನ್ನು ಆಡೋದಿದ್ದರೆ ಈ ಭಜನಾ ಮಂದಿರದ ಬಗ್ಗೆ ಸುಮಾರು ಸಮಯವನ್ನು ತೆಗೆದುಕೊಳ್ಳಬಹುದು. ಆದರೆ ಚುಟುಕಾಗಿ ಒಂದೆರಡು ವಾಕ್ಯಗಳಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಮಾರು 24 ವರ್ಷಗಳ ಹಿಂದೆ ಕೇವಲ ಮುರಕಲ್ಲಿನ ಗುಡ್ಡೆಯಾಗಿದ್ದಂಥ ಈ ಒಂದು ಸ್ಥಳ ನಮ್ಮ ಹಿರಿಯರಿಗೆ ಕೆಲವರಿಗೆ ಆ ಸಿದ್ಧಿವಿನಾಯಕನ ಪ್ರೇರಣೆಯಂತೆ ಇಲ್ಲಿ ಒಂದು ಭಜನಾ ಮಂದಿರವನ್ನು ಪ್ರಾರಂಭ ಮಾಡಬೇಕು, ಭಜನೆಯನ್ನು ಪ್ರಾರಂಭ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಭಜನಾ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಪ್ರಾರಂಭದಲ್ಲಿ ತೆಂಗಿನ ಮಡಲಿನ ಚಪ್ಪರದಲ್ಲಿ ಪ್ರಾರಂಭವಾದಂಥ ಭಜನಾ ಮಂದಿರ ಬರಬರುತ್ತಾ ಭಕ್ತರ ಸೇರುವಿಕೆಯೊಂದಿಗೆ ಆ ವಿಘ್ನ ವಿನಾಯಕನ ಪ್ರೇರಣೆಯಂತೆ ಮುಂದುವರಿಯುತ್ತಾ ಬೆಳೆಯುತ್ತಾ ಬಂತು. ತದನಂತರ ದಿನಗಳಲ್ಲಿ ಈ ಊರಿನ ಅನೇಕ ಭಗವದ್ಭಕ್ತರು ಹಿರಿಯರು ಎಲ್ಲ ಸೇರಿಕೊಂಡು ಒಂದು ಭಜನಾ ಮಂದಿರವನ್ನು ಸ್ಥಾಪಿಸಲಾಯಿತು. ಶೀಟ್ ಮಾಡಿನ ಭಜನಾ ಮಂದಿರದಲ್ಲಿ ಸುಮಾರು 23 ವರ್ಷಗಳ ಕಾಲ ಭಜನಾ ಮಂದಿರ ನಡೆಯಿತು. ಈ ಭಜನಾ ಮಂದಿರವು ಪ್ರತಿ ವರ್ಷ ಈ ಪರಿಸರದ ಸುಮಾರು 257 ಮನೆಗಳನ್ನು ಒಗ್ಗೂಡಿಸಿಕೊಂಡು ನಗರ ಭಜನೆಯನ್ನು ಪ್ರಾರಂಭ ಮಾಡಿ ಪ್ರತಿ ಮನೆಗೆ ತೆರಳಿ ನಗರ ಭಜನೆಯನ್ನು ಮಾಡುವ ಮೂಲಕ ಜನವರಿ ತಿಂಗಳಲ್ಲಿ ಮಾಡುವ ಮೂಲಕ ಫೆಬ್ರವರಿಯಲ್ಲಿ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಗ್ತಾ ಇದೆ. ಶ್ರೀಯುತ ದಿನೇಶ್ ಮರಡಿತಾಯ ಇವರ ಮಾರ್ಗದರ್ಶನ ಹಾಗೂ ಇವರ ನೇತೃತ್ವದಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಇನ್ನಿತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಾರ್ಷಿಕೋತ್ಸವ ನಡೆದರೆ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಭಜನೆ, ಅದೇ ರೀತಿ ಚೌತಿಯ ಸಂದರ್ಭದಲ್ಲಿ ಗಣೇಶನ ಆರಾಧನೆ, ಅದೇ ರೀತಿ ಧಾರ್ಮಿಕೇತರ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಈ ಭಜನಾ ಮಂದಿರ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಇದು ಇತಿಹಾಸವಾದರೆ ತದನಂತರದ ದಿನಗಳಲ್ಲಿ ಈ ಭಜನಾ ಮಂದಿರವನ್ನು ಇನ್ನೂ ವಿಜೃಂಭಣೆಯಿಂದ ಪ್ರಾರಂಭ ಮಾಡಬೇಕು, ಇನ್ನು ಒಳ್ಳೆ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಪರಿಸರದ ಎಲ್ಲ ಭಗವದ್ಭಕ್ತರು ನಿರ್ಣಯವನ್ನು ಮಾಡುವ ಮೂಲಕ
ಇದಕ್ಕೆ ಮುನ್ನುಡಿಯನ್ನು ಪ್ರಾರಂಭ ಮಾಡಲಾಯಿತು. ಅದೇ ರೀತಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಾಗ ಆ ಗಣೇಶನ ಪ್ರೇರಣೆ ಅದು ಕೂಡ, ಯಾಕೆಂದರೆ ಒಬ್ಬ ನಾಯಕ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿ ನಡೀತದಂತೆ. ಈ ನಿಟ್ಟಿನಲ್ಲಿ ನಮಗೆ ಜಯಪ್ರಕಾಶ್ ರೈ ಅವರನ್ನು ಆ ಗಣೇಶನೇ ನಮಗೆ ಒದಗಿಸಿಕೊಟ್ಟ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಸಮಿತಿಯನ್ನು ಮಾಡಿಕೊಂಡು ಜೀರ್ಣೋದ್ಧಾರಕ್ಕೆ ಪ್ರಾರಂಭವನ್ನು ಮಾಡಲಾಯಿತು. ದೈವಜ್ಞರನ್ನು ಕರೆಸಿ ಒಂದು ದಿನದ ಪ್ರಶ್ನಾ ಚಿಂತನೆಯ ಮೂಲಕ ಇಲ್ಲಿ ಆಲಯ ನಿರ್ಮಾಣ ಮಾಡಬೇಕು ಎನ್ನುವಂಥ ಸೂಚನೆ ಬಂತು. ಆದರೆ ಅನೇಕ ಹೊಂದಾಣಿಕೆಗಳ ಮೂಲಕ ಒಂದು ಮಂದಿರವನ್ನು ನಿರ್ಮಿಸಬೇಕು, ಪ್ರತಿಯೊಬ್ಬ ಭಗವದ್ಭಕ್ತರು ಕೂಡ ಭಾಗವಹಿಸುವ ನಿಟ್ಟಿನಲ್ಲಿ ಮಂದಿರವೇ ಸೂಕ್ತ ಎನ್ನುವ ನಿಟ್ಟಿನಲ್ಲಿ ಭಜನಾ ಮಂದಿರವನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಶ್ರೀಯುತ ರಮೇಶ್ ಕಾರಂತ ಇವರ ಶಿಲ್ಪಿ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರಾರಂಭವನ್ನು ಮಾಡಿದೆವು. ಈ ಭಾಗದ ಎಲ್ಲ ಭಗವದ್ಭಕ್ತರು ತಾನು ಮನ ಧನಗಳನ್ನು ಸಮರ್ಪಿಸಿದರು. ಮಾತ್ರವಲ್ಲ, ಇಲ್ಲಿ ಸುಮಾರು 2-3 ತಿಂಗಳಿನಿಂದ ಸ್ವಯಂ ಸೇವಕರಾಗಿ ದುಡಿದಿದ್ದಾರೆ. ಅವರನ್ನು ನಾವು ಸ್ಮರಿಸಬೇಕಾಗ್ತದೆ. ಯಾಕಂದರೆ ಮೊನ್ನೆಯಿಂದ ನಡೆದಂಥ ಮಳೆ ಇದನ್ನು ನೋಡಿದಾಗ ಇಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದಾ ಇಲ್ವೋ ಎನ್ನುವಂಥ ಒಂದು ಜಿಜ್ಞಾಸೆ ನಮಗೆಲ್ಲ ಮೂಡಿತ್ತು. ಆದರೆ ಈ ಭಾಗದ 100 ಕಾರ್ಯಕರ್ತರು, ಭಕ್ತರು ಅಥವಾ ಯುವಕರು ಒಟ್ಟುಗೂಡಿಕೊಂಡು ಯಾವುದನ್ನು ಲೆಕ್ಕಿಸದೆ ಇಂಥ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಚಾಕುಚಕ್ಯತೆಯಿಂದ ಮಾಡಿದ್ದಾರೆ. ಅದು ಇಲ್ಲಿಯ ಆ ಯುವಕರ ಒಂದು ಅವರ ಪ್ರೇರಣೆ, ಅವರ ಭಕ್ತಿಯನ್ನು ತೋರಿಸ್ತದೆ. ಈ ಎಲ್ಲ ಆಲೋಚನೆಗಳೊಂದಿಗೆ ಈ ಒಂದು ಭಜನಾ ಮಂದಿರ ಪ್ರಾರಂಭವಾಗಿದೆ. ನಾಳೆ ಇದರ ಪ್ರಾರಂಭ ಕೂಡ ಈ ಭಜನಾ ಮಂದಿರದಲ್ಲಿ ದೇವರ ಸ್ಥಾಪನೆ ಆಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ದೈವಜ್ಞರ ಸೂಚನೆ ಹಾಗೂ ಎಲ್ಲರ ಪ್ರೇರಣೆಯಂತೆ ಪ್ರತಿಯೊಬ್ಬ ಭಕ್ತನದ್ದು ಕೂಡ ಈ ದೇವರ ವಿಗ್ರಹದಲ್ಲಿ ಇರಬೇಕು ಎನ್ನುವುದರ ನಿಟ್ಟಿನಲ್ಲಿ ಬೆಳ್ಳಿ ಸಮರ್ಪಣೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜಿಸಿದೆವು. ಪ್ರತಿ ಮನೆಯಿಂದ ಸುಮಾರು 2 kg ಬೆಳ್ಳಿಯನ್ನು ಇಲ್ಲಿ ಸಂಗ್ರಹಿಸಲಾಯಿತು. ಇದರಿಂದಲೇ ದೇವರ ಆ ಭಾವಚಿತ್ರವನ್ನು ತಯಾರಿಸಲಾಯಿತು. ಈ ನಿಟ್ಟಿನಲ್ಲಿ ಪ್ರಾರಂಭವಾದಂಥ ಕಾರ್ಯಕ್ರಮ ಇದು ಹಿನ್ನೆಲೆ ಮತ್ತು ಇವತ್ತಿನ ನಡೆ. ಆದರೆ ಮುಂದಕ್ಕೆ ನಮ್ಮಲ್ಲಿ ಹಲವು ಆಲೋಚನೆ ಯೋಚನೆಗಳಿದೆ. ಈ ಜಾಗದಲ್ಲಿ ಒಂದು ಧ್ಯಾನ ಮಂದಿರವಾಗಬೇಕು ಎನ್ನುವುದರ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ಲೈಬ್ರರಿಯನ್ನು ಮಾಡಬೇಕು ಎನ್ನುವುದರ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದೇವೆ. ಅದಕ್ಕೆ ಈಗಾಗಲೇ ಮಾನ್ಯ ಶಾಸಕರಲ್ಲಿ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಮತ್ತು ಎಲ್ಲ ಸಹೃದಯಿ ದಾನಿಗಳ ಸಹಾಯದಿಂದ ಇದು ಸಾಧ್ಯ ಎನ್ನುವಂಥ ಒಂದು ಆಲೋಚನೆ ನಮ್ಮಲ್ಲಿದೆ. ಅದೇ ರೀತಿ ಇನ್ನೂ ಅನೇಕ ಯೋಜನೆಗಳು ನಮ್ಮದಿದೆ. ಇಲ್ಲಿಯ ಭಗವದ್ಭಕ್ತರ ಹಾಗೂ ದಾನಿಗಳ ಸಹಯೋಗದಿಂದ ಖಂಡಿತ ಸಾಧ್ಯ ಎನ್ನುವಂಥ ಯೋಚನೆ, ಅಭಿಲಾಷೆ ನಮ್ಮದು. ಮುಂದೆ ಒಂದು ದಿನ ಇಲ್ಲೊಂದು ಒಳ್ಳೆಯ ಸಭಾಂಗಣದ ನಿರ್ಮಾಣ ಕೂಡ ಆಗಬೇಕು ಎನ್ನುವಂಥ ಒಂದು ಆಲೋಚನೆ ನಮ್ಮಲ್ಲಿದೆ. ಎಲ್ಲ ಸಹೃದಯಿ ದಾನಿಗಳಿಂದ ಅಥವಾ ಸರ್ಕಾರದ ಅನುದಾನಗಳ ಸಹಕಾರದಿಂದ ಇದನ್ನು ಕೂಡ ಮಾಡುವುದಕ್ಕೆ ನಾವು ಬದ್ಧರಿದ್ದೇವೆ ಅಥವಾ ಸಾಧ್ಯ ಇದೆ. ಆ ಸಿದ್ಧಿವಿನಾಯಕನ ಅನುಗ್ರಹ ಇದೆ ಇದಕ್ಕೆ ಎನ್ನುವಂಥ ಭಾವನೆ ಎಲ್ಲರದು. ಈ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವುದಕ್ಕೆ ತಮ್ಮಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರ ಸಹಕಾರ, ಅದೇ ರೀತಿ ಇಲ್ಲಿಯ ಭಗವದ್ಭಕ್ತರ ಸಹಕಾರ, ಪ್ರೇರಣೆ ಇದ್ದರೆ ಮುಂದೊಂದು ದಿನ ಈ ಸಿದ್ಧಿವಿನಾಯಕ ಭಜನಾ ಮಂದಿರ ಈ ತಾಲೂಕಿನಲ್ಲಿ ಒಂಥರಲ್ಲ ಜಿಲ್ಲೆಯಲ್ಲಿ ಒಂದು ಹೆಸರುಸಿದ ತಾಣವಾಗುವುದಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಮಿತಿಯವರು ನಾವೆಲ್ಲ ಕೈ ಜೋಡಿಸಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ನಾವು ಇನ್ನೊಂದು ಯೋಜನೆಯಲ್ಲಿ ಹಾಕೊಂಡಿದ್ದೇವೆ, ಚೈತನ್ಯ ಸಹಾಯ ನಿಧಿ ಯೋಜನೆ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸ್ಪಂದಿಸಬೇಕು ಎನ್ನುವಂಥಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿಕೊಂಡು ಪ್ರತಿ ತಿಂಗಳು ಕಿಂಚಿತ್ತು ಧನ ಸಹಾಯವನ್ನು ಅಡಕೆ ಕೊಡುವ ಮೂಲಕ ಆ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಶ್ರೀಧರ ಗೌಡ ಎನ್ನುವಂಥ ಒಬ್ಬ ಮನೆಯಲ್ಲೇ ಇರುವಂಥ ಒಬ್ಬ ಪೇಷಂಟಿಗೆ ನಾವು ಪ್ರತಿ ತಿಂಗಳು ಧನ ಸಹಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಯಾರಿಗೆ ಅತಿ ಅಗತ್ಯ ಇದೆ, ಈ ಪರಿಸರದ ಯಾರಿಗೆ ಅತಿ ಅಗತ್ಯ ಇದೆಯಾ ಅವರಿಗೆ ಧನ ಸಹಾಯವನ್ನು ನೀಡುವಂಥ ಒಂದು ಉತ್ತಮವಾದ ಯೋಜನೆ ಇಲ್ಲಿ ನಡೀತಾ ಇದೆ. ಇಂಥ ಅನೇಕ ಯೋಜನೆ ನಮ್ಮೊಂದಿಗಿದೆ. ಇದು ಖಂಡಿತ ನೆರವೇರುತ್ತೆ ಎನ್ನುವ ಮಾತಿನೊಂದಿಗೆ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಆಗ್ತೇನೆ. ವಂದನೆಗಳು. 24 ವರ್ಷದ ಮೊದಲು ಆಕಸ್ಮಿಕವಾಗಿ ಹುಟ್ಟುಕೊಂಡಿರುವಂತಹ ಸಿದ್ಧಿವಿನಾಯಕ ಭಜನಾ ಮಂದಿರ ತನ್ನದೇ ಆಗಿರುವಂತಹ ಕಾರ್ಯಕ್ರಮದ ಮೂಲಕ ನಮ್ಮ ಸಮಾಜದ ಗಮನವನ್ನು ಸೆಳೆಯುತ್ತಾ ಇದೆ. ಈ ಎಲ್ಲ ವಿವರವನ್ನು ಚೊಕ್ಕದಾಗಿ ಪ್ರಾಸ್ತಾವಿಕ ಮಾತಿನ ಮೂಲಕ ತಮ್ಮ ಮುಂದಿಟ್ಟಿರುವಂತಹ ಸೀತಾರಾಮ ಗೌಡ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ
ಆತ್ಮೀಯರೇ, ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಅಂಗವೇ ಉದ್ಘಾಟನಾ ಸಮಾರಂಭ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಎನ್ನುವಂತೆ ಇವತ್ತಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದರ ಆನುವಂಶಿಕ ಆಡಳಿತ ಮುಕ್ತಸ್ಥರಾಗಿರುವಂತಹ ಶ್ರೀಯುತ ಶ್ರೀಕೃಷ್ಣ ಬೋಳಿಲ್ಲಾಯ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಆದ್ದರಿಂದ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಇದರ ಆಡಳಿತ ಮುಕ್ತಸ್ಥರಾಗಿರುವಂತಹ ಶ್ರೀಯುತ ಶ್ರೀಕೃಷ್ಣ ಬೋಳಿಲ್ಲಾಯ ಇವರ ದಿವ್ಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಅದೇ ರೀತಿಯಾಗಿ ಸಮಾರಂಭದ ಅಧ್ಯಕ್ಷರು ಎಲ್ಲ ಮಹನೀಯರು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ಎಲ್ಲ ಮಹನೀಯರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಶ್ರೀಕೃಷ್ಣ ಬೋಳಿಲ್ಲಾಯ ಇವರು ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಪ್ರಾರಂಭದಲ್ಲಿ ಗ್ರಾಮದೇವರಾದ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ವಂದಿಸ್ತಾ ಹಾಗೂ ನಾಳೆ ಇಲ್ಲಿ ಪ್ರತಿಷ್ಠೆ ಆಗುವಂತಹ ಆ ಸಿದ್ಧಿವಿನಾಯಕ ದೇವರ ಪಾದಾರವಿಂದಕ್ಕೆ ವಂದಿಸ್ತಾ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದ ಶಶಿಕುಮಾರ್ ರೈಗಳೇ, ಯತೀಶ್ ರೈಗಳೇ ಹಾಗೂ ನಾರಾಯಣ ಪ್ರಕಾಶರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಭಗವದ್ಭಕ್ತರೇ ಹಾಗೂ ಮಾಧ್ಯಮ ಮಿತ್ರರೇ, ವಿಶೇಷವಾಗಿ ಧಾರ್ಮಿಕ ವಿಚಾರದ ಬಗ್ಗೆ ನಾನೇನು ಮಾತಾಡಲಿಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ. ಸಭೆ ಸಮಾರಂಭಗಳಿಂದ ನಾನು ದೂರ. ನಾನು ಬರೇ ಒಂದು ಗ್ರಾಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಹೊರತು ದೊಡ್ಡ ದೊಡ್ಡ ಮಾತಾಡಿ ನನಗೆ ಅನುಭವವೂ ಇಲ್ಲ, ಅಭ್ಯಾಸವೂ ಇಲ್ಲ. ಆದರೂ ಈ ಒಂದು ಸ್ಥಳದಲ್ಲಿ ಭವ್ಯವಾದ ಒಂದು ಭಜನಾ ಮಂದಿರವನ್ನು 10 ಜನರ ಸಹಕಾರದಿಂದ ಕಟ್ಟಿದ್ದೀರಾ. ಯಾಕೆಂತ ಹೇಳಿದ್ರೆ ಕಳೆದ ವರ್ಷ ನಾನು ಇದರ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬರುವಾಗ ಇಲ್ಲಿ ಏನಿರಲಿಲ್ಲ. ಇದಿಷ್ಟು ರೀತಿ ಸುಂದರವಾಗಿ ಒಂದು ಇಲ್ಲಿ ನಿರ್ಮಾಣ ಆಗಬೇಕಿದ್ರೆ ಜನರ ಒಂದು ಸಾಹಸ ಹಾಗೂ ಆ ಭಗವಂತನ ಇಚ್ಛೆ ಅದು ಎರಡೂ ಸೇರಿದಲ್ಲಿ ನಾವು ನೆನೆಸಿದ ಕಾರ್ಯಗಳು ಎಲ್ಲ ನಡೀತದೆ. ಯಾಕೆಂತೇಳಿದರೆ ನಮ್ಮ ಹಿಂದೂ ಧರ್ಮವೇ ಹಾಗೆ. ಅವರ ಒಂದು ಯಾವುದೇ ಒಂದು ಕೆಲಸ ಮಾಡುವಾಗ ಅವ ಮಾಡಲಿ, ನಾನು ಯಾಕೆ ಹೋಗಬೇಕು, ಅದು ಅವನಿಗೆ ಸಂಬಂಧಪಟ್ಟದಲ್ಲ. ನಾವು ಹಿಂದೂಗಳೆಲ್ಲ ಸೇರಿ ಕೈ ಜೋಡಿಸಿದಲ್ಲಿ ಖಂಡಿತ ಭಗವಂತ ಕೂಡ, ಯಾಕೆಂತೇಳಿದರೆ ನಮ್ಮ ಹಿಂದೂ ದೇಶದಲ್ಲಿ ಇರುವಂಥ ಒಂದು ಆ ದೇವರು ದೈವಗಳ ಮಹಿಮೆ ಅದು ಆ ತಿಳಿದವರಿಗೆ ಗೊತ್ತಲ್ಲದೆ ಕೆಲವರು ದೂರದಲ್ಲಿ ಇದ್ದುಕೊಂಡು ಅದಕ್ಕೆ ಮಾಡ್ತಾರಲ್ಲ, ಗ್ರಾಮದವರು ಇದ್ದಾರಲ್ಲ ಅಂತೇಳಿ ಎಲ್ಲರೂ ಸೇರಿಸ್ಬೇಕು. ಬರೀ ಗ್ರಾಮದವರು ಮಾತ್ರ ಅಂತಲ್ಲ, ಪ್ರತಿಯೊಂದು ಗ್ರಾಮದವರು ಪ್ರತಿಯೊಂದು ತಾಲೂಕಿನವರು ಎಲ್ಲರೂ ಕೈ ಜೋಡಿಸಿದರೆ ಇದಕ್ಕಿಂತಲೂ ಅದ್ಭುತವಾಗಿ ಇದನ್ನು ಮಾಡ್ಬೋದು ಅಂತೇಳಿ ನೀವು ತೋರಿಸಿಕೊಟ್ಟಿದ್ದೀರಿ. ಹಾಗೆ ಅಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು, ಮುಂದೆ ನಮ್ಮ ಯೋಜನೆಗಳುಂಟು. ನನಗೆ ಒಂದು ಮನಸ್ಸಿಗೆ ಕಾಣ್ತಾ ಉಂಟು, ಇಲ್ಲಿ ಒಂದು ಸುಂದರವಾದ ಸಭಾಭವನವನ್ನು ನಿರ್ಮಿಸಿ ಬಂದಂಥ ಭಕ್ತಾದಿಗಳಿಗೆ ಒಂದು ಅನ್ನದಾನ ಮಾಡುವಂಥ ವ್ಯವಸ್ಥೆಯನ್ನು ಸ್ವಾಮಿ ಆ ವಿನಾಯಕ ದೇವರು ನಿಮಗೆ ಅನುಗ್ರಹ ಮಾಡಲಿ. ನಮ್ಮೆಲ್ಲರ ಸಹಕಾರ ಇದೆ. ಮುಂದಕ್ಕೆ ಅದು ಚೆನ್ನಾಗಿ ಈ ಒಂದು ಭಜನಾ ಮಂದಿರವು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆದು ಆ ದೇವರು ಇಲ್ಲಿ ಪ್ರತಿಷ್ಠೆಯಾಗಿ ಬಂದಂಥ ಆ ಭಕ್ತಾದಿಗಳ ಕಷ್ಟಗಳನ್ನು ಬಗೆಹರಿಸುವಲ್ಲಿ ಸ್ವಾಮಿ ಆ ಮಹಾಗಣಪತಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಈ ಗ್ರಾಮಕ್ಕೆ ಬರುವ ಸಕಲ ಗ್ರಾಚಾರ ದೋಷಗಳನ್ನು ಬಗೆಹರಿಸಿ ನಿಮ್ಮ ಮನೆಯಲ್ಲಿ ಕಲಿತಿರುವ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯೆ, ಬುದ್ಧಿ, ಆಯುರಾರೋಗ್ಯ, ಐಶ್ವರ್ಯ, ಈಗ ಬೇಕಾದ ಈಗಿನ ಕಾಲದಲ್ಲಿ ಆರೋಗ್ಯ ಹಾಗೂ ಇದರ ಈ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಎಲ್ಲರಿಗೂ ಹಾಗೂ ನೆರೆದಿಂತ ಎಲ್ಲರಿಗೂ
ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಮುಂದಕ್ಕೆ ಸ್ವಾಮಿ ಆ ಮಹಾಗಣಪತಿಯವರು ರಕ್ಷಣೆ ಮಾಡಿಕೊಂಡು ಬರಲಿ ಅಂತೇಳಿ ನನ್ನೆರಡು ಮಾತುಗಳು. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆಲ್ಲ ಶುಭ ಹಾರೈಸಿರುವಂಥ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ನು ಮುಂದೆ ನಮ್ಮ ಇವತ್ತಿನ ಸಭಾ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವಂಥ ಕರ್ನಾಟಕ ರಾಜ್ಯದ ಹೈಕೋರ್ಟ್ ವಕೀಲರಾಗಿರುವಂಥ ಶ್ರೀಯುತ ವಸಂತಕೃಷ್ಣ ಕೋನಡ್ಕ ಇವರು ಈ ಸಂದರ್ಭದಲ್ಲಿ ತಮಗೆ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಗ್ರಾಮಾಧಿಪತಿಯಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಸ್ಥಳ ಸಾನ್ನಿಧ್ಯವಾದಂತಹ ಸಿದ್ಧಿವಿನಾಯಕ ದೇವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಆತ್ಮೀಯರು ಆಗಿರತಕ್ಕಂಥ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭಾಸದರೇ, ನಾವೇನು ಪರ ಊರಿನವರಲ್ಲ, ನಮ್ಮ ಊರೇ ಇದು. ನಾವೇನು ಅತಿಥಿಯಾಗಿ ಬಂದದ್ದಲ್ಲ, ಅತಿಥಿಯಾಗಿ ಬರುವಂಥ ಆಸೆಯೂ ಇರಲಿಲ್ಲ. ವಿವಿಧ ಸಂದರ್ಭಗಳಲ್ಲಿ ಇಲ್ಲಿಗೆ ಬರುವ ಅವಕಾಶ ಇತ್ತು, ಆದರೆ ಯಾವುದೋ ಒಂದು ಕಾರ್ಯಕ್ರಮಗಳಿಂದ ನನಗೆ ಬರಲಿಕ್ಕಾಗಲಿಲ್ಲ. ಅದಕ್ಕೆ ಕ್ಷಮೆ ಕೇಳ್ತೇನೆ. ಮೊದಲನೇದಾಗಿ ಅತ್ಯಂತ ಸುಂದರವಾದ ಮಂದಿರ ಇವತ್ತು ಎದ್ದು ನಿಂತಿದೆ. ನಾಳೆ ಇದರ ಪ್ರತಿಷ್ಠಾ ಕಾರ್ಯಕ್ರಮ ಕೂಡ ಇಲ್ಲಿ ನಡೀಲಿಕ್ಕೆ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಾವೆಲ್ಲರೂ ಕೂಡ ಹಗಲು ಮತ್ತು ಇರುಳು ದುಡಿತಾ ಇದ್ದೀರಿ. ನಿಮ್ಮ ಶ್ರಮ ನಿಜವಾಗಿಯೂ ಇದು ಸಾರ್ಥಕವಾಗಿದೆ, ಸಂಪನ್ನವಾಗಿದೆ. ಈ ಮಂದಿರ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಹಾಗೂ ಇದನ್ನು ಮುಂದಕ್ಕೆ ನಡೆಸುವಂತಹ ಶಕ್ತಿಯನ್ನು ಸಿದ್ಧಿವಿನಾಯಕ ದೇವರು ಖಂಡಿತ ನಮಗೆ ಹಾಗೂ ನಮಗೆಲ್ಲರಿಗೂ ಕೊಡುತ್ತಾನೆ. ಇದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇಂಥ ಮಳೆಯಲ್ಲೂ ಕೂಡ ಒಳ್ಳೆ ಜನ ಸೇರಿದ್ದೀರಿ. ನಾನು ಮೊನ್ನೆಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇನೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ. ಎಲ್ಲವೂ ಕೂಡ ಅಚ್ಚುಕಟ್ಟಾಗಿದೆ. ಇವತ್ತಿನ ಹೊರೆಕಾಣಿಕೆ ಮೆರವಣಿಗೆ ಇರ್ಬೋದು, ಎಲ್ಲವೂ ಕೂಡ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಮುಂದೆಯೂ ಕೂಡ ಈ ಭಜನಾ ಮಂದಿರಕ್ಕೆ ಅಥವಾ ನಿಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ನಾವು ಸಹಕಾರವನ್ನು ಕೋರುತ್ತೇವೆ ಹಾಗೂ ಸಹಕಾರವನ್ನು ಕೊಡುತ್ತೇವೆ ಎಂಬ ಆಶ್ವಾಸನೆ ಅಲ್ಲ, ಇದು ಖಂಡಿತವಾಗಿ ಕೂಡ ಆಗುವಂಥದ್ದೇ. ಅದರ ಬಗ್ಗೆ ಯಾವುದೇ ಸಂಶಯ ಬೇಡ. ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಸಿದ್ಧಿವಿನಾಯಕ ದೇವರು ಒಳ್ಳೆಯದನ್ನು ಮಾಡಲಿ. ಒಂದು ಬೇಡಿಕೆ ನಿಮ್ಮ ಹತ್ರ, ಯಾರು ನಿಜವಾಗಿಯೂ ಕೂಡ ನಮ್ಮ ಸಮಾಜ ಒಂದು ವಿಷಯದಲ್ಲಿ ಇವತ್ತು ನಾವು ತಲೆ ತಗ್ಗಿಸುವಂತೆ ನಮ್ಮನ್ನು ಮಾಡ್ತಾ ಇದೆ. ನಾವು ಯಾವುದೇ ಮದ್ಯ ಇತ್ಯಾದಿಗಳ ಅಥವಾ ಡ್ರಗ್ಸ್ ಇರ್ಬೋದು, ಇಂಥದ್ದರ ವ್ಯಸನಗಳಿಗೆ ನಾವು ಬಲಿಯಾಗದೆ ನಮ್ಮ ಸಮಾಜವನ್ನು ನಾವು ಎತ್ತಿಕಟ್ಟುವಲ್ಲಿ ಅಥವಾ ಸದೃಢವಾದ ಸಮಾಜವನ್ನು, ಆರೋಗ್ಯವಂತವಾದ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಆ ಸಿದ್ಧಿವಿನಾಯಕ ದೇವರು ನಮಗೆಲ್ಲ ಶಕ್ತಿಯನ್ನು ಕೊಡಲಿ ಎಂದು ಆಶೀರ್ವಾದ ಎಂದು ದೇವರ ಹತ್ರ ಬೇಡುತ್ತಾ, ಅವರ ಆಶೀರ್ವಾದವನ್ನು ನಾವು ಕೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತೇನೆ. ಇಲ್ಲಿಗೆ ಸಂಪೂರ್ಣ ಸಹಕಾರವನ್ನು ನೀವೆಲ್ಲರೂ ಕೊಡಿ, ನಾವು ನಿಮ್ಮ ಜೊತೆ ಕೈ ಜೋಡಿಸುತ್ತೇವೆ ಎನ್ನುತ್ತಾ ಎರಡು ಮಾತುಗಳಿಗೆ ಮಂಗಳಾಡುತ್ತೇನೆ. ಧನ್ಯವಾದ. ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮಗೆಲ್ಲ ಶುಭ ಹಾರೈಸಿ ಸಹಾಯ ಹಸ್ತವನ್ನು ನೀಡಿರುವಂತಹ ಹೈಕೋರ್ಟ್ ಇದರ ವಕೀಲರಾಗಿರುವಂಥ ವಸಂತಕೃಷ್ಣ ಕೋನಡ್ಕ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇವತ್ತಿನ ಸಮಾರಂಭದ ಇನ್ನೋರ್ವ ಅತಿಥಿಯಾಗಿರುವವರು ಆಗಮಿಸಿರುವವರು ಕುವೆ ಶಾಸ್ತಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಪಡಮಲೆ ಇದರ ವ್ಯವಸ್ಥಾನ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀಯುತ ಜನಾರ್ದನ್ ಪೂಜಾರಿ ಪದಡ್ಕ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ದಿನೇಶ್ ಪಂಬೆಜಾಲು ಇವರು ಶಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತಾ ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವವರು ನ್ಯಾಷನಲ್ ಇನ್ನೋವೇಷನ್ ಪ್ರಶಸ್ತಿ ಪುರಸ್ಕೃತರು, ರಾಜ್ಯ ಕೃಷಿ ಪಂಡಿತ ಪುರಸ್ಕೃತರಾಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ರೈ ಡಿಂಬ್ರಿ ಇವರು ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಓಂ ವಿಜ್ಞಾನಾಶಾಯ ನಮಃ. ಸಾನ್ನಿಧ್ಯದ ಈ ವಿನಾಯಕ ದೇವರೇನು ಸ್ಮರಿಸ ಒಂದು ವೇದಿಕೆ ಆಸನೆರಂಚಿನ ಮಾತ ನಮ್ಮ ಸಮಾಜದ ಎಡ್ಡೆ ಕೆಲಸ ಮಾಲ್ಪನಂಚಿನ ಅಂಚನೆ ನನ್ನ ದುಂಬುಗುಲ ಮಾಲ್ಪೆರವುಳ್ಳೈನಂಚಿನ ಮಾತ ಬಿನ್ನಿರ್ನಗಲೇ ಭಗವದ್ಭಕ್ತರೇ
ನಮ್ಮ ಸಭಾಂಗಣದ ಎದುರು ಆಸೀನರಾಯನಂಚಿನ ಉಪಸ್ಥಿತಿರಿಪ್ಪನಂಚಿನ ಮಾತ ನಮ್ಮ ಭಗವದ್ಭಕ್ತರೇ ಅಂಚನಿ ಪತ್ರಕರ್ತರೇ ದೃಶ್ಯ ಮಾಧ್ಯಮದಾಗಲೇ ಇನಿ ಒಂಜಿ ಪ್ರಕೃತಿದತ್ತವಾದ ಈ ವಾಸ್ತು ಒಂಜಿ ಜಾಗಡ್ ಇಂಚಿನ ಒಂಜಿ ವಿಶೇಷ ಆಯ್ನ ಬೆಟ್ಟಡ್ ನಮ್ಮ ಈ ಸಿದ್ಧಿವಿನಾಯಕ ದೇವಿಯರ್ನ ಒಂಜಿ ಭಜನಾ ಮಂದಿರದ ಪ್ರತಿಷ್ಠಾನ ಮಹೋತ್ಸವದ 2ನೇ ದಿನದ ಒಂಜಿ ಸಂಭ್ರಮಡು ನಮ್ಮ ಮಾತ ಇನಿ ಸೇರುವುದಿಲ್ಲ. ಸಾಮಾನ್ಯ ಅದು ನಮ್ಮ ಅಲ್ಪ ಬರ್ಸ ಬರ್ಪಣಿ ಸಾಧಾರಣ ಜೂನ್ ಕೇರಳಾಗ ಜೂನ್ ಬಗ್ಗುಂಡು ಎಡ್ದಕ್ಕ ನಮ್ಮ ಈ ಒಂಜಿ ನಮ್ಮ ಕರ್ನಾಟಕಗೂ ಅವು ಒಂಜಿ ವಾರದೊಲೈ ಬರೋದು ಬರ್ಕೊಂಡು ಅಂಚದ್ದು ನಮ್ಮ ಈ ಸರಿ ಎಂಚಿನ ಪಂಡ ಈ ಅಚಾನಕವಾದ ಈ 15 ದಿನಕ್ಕೆ ದುಂಬೆ ನಮ್ಮ ಅರಬ್ಬಿ ಸಮುದ್ರ ಲಕ್ಕಿನಂಚಿನ ಒಂಜಿ ವಾಯುಭಾರ ಕುಸಿದಾಡ್ದು ಮಾನ್ಸೂನು ಚೂರು ಬೇಗ ಬತ್ತಂಡು ಚಂಡಮಾರುತ ಒಟ್ಟಿಗೆ ಈ ನಮ್ಮ ಮಾನ್ಸೂನ್ಲ ಬೇಗ ಒಯ್ತೊಂದು ಬತ್ತನದು ಬನ್ನಲಿ ಒಂದು ನಮ್ಮ ಈ ವಿಶ್ಲೇಷಣೆ ವಿಜ್ಞಾನಿಗಳು ಅಂಚಾತಿ ಈ ಗಾಳಿ ಬರ್ಸದ ನಡುಟ್ಲ ಒಂಜಿ ಮುಲ್ಪ ಸುಸಜ್ಜಿತ ವ್ಯವಸ್ಥೆಡು ಅಂಚನೆ ಈ ಭಜನಾ ಮಂದಿರ ಲೋಕಾರ್ಪಣೆ ಮಾಲ್ಪನ ಈ ಒಂಜಿ ಸಮಯಡು ಮುಲ್ಪ ಈ ಸಮಿತಿತ ಅಧ್ಯಕ್ಷರು ಕಾರ್ಯದರ್ಶಿಲು ಅಂಚನೆ ಪದಾಧಿಕಾರಿಗಳು ಮೆಕ್ಲಿಗೆ ಮಾತ ನಮ್ಮ ಮುಲ್ಪದ ಸ್ವಯಂ ಸೇವಕರಿಗೆ ಮೆಕ್ಲಿಗೆ ಮಾತ ನಮ್ಮ ಅಂಚನೆ ಒಂಜಿ ಎನ್ಮ ಸಂಸ್ಥೆದಾಗಲ್ಲ ನೆಕ್ ಮಾತ ಒಂಜಿ ಒಟ್ಟಿಗೆ ಕೂಡದು ಮಾಲ್ತನಂಚಿನ ಈ ದೈವಿಕ ಕಾರ್ಯಕ್ರಮ ನಾವು ಮಾತ್ರ ಒಂಜಿ ಹ್ಯಾಂಡ್ಸ್ ಆಫ್ ಒಂದು ಪನ್ನೋಡು ಮೇಕಲಿಗೆ ಈ ಮಹಾಭಾರತ ಕಾವ್ಯಡು ಪದ್ಯರೂಪಡು ಏರು ಬರೆತಿರು ಬಂಡ ಅವು ನಮ್ಮ ಈ ಮಹಾಗಣಪತಿಗೆ ಸೇರೋಣಿಗೆ ಮಹಾಗಣಪತಿ ದೇವರ ದದ್ದ ಮಲ್ತಿರು ಬಂಡ ಆ ಸುರೂತ ಒಂಜಿ ಮಹಾಭಾರತ ಕಥೆನು ಸುರೂಕು ಒಂಜಿ ಪದ್ಯ ರೂಪಡು ಬರೀನಾರು ಮಹಾಗಣಪತಿ ಮನ್ಪಿರು ಎಂಚ ಬಂಡ ಈ ವೇದವ್ಯಾಸ ಮಹರ್ಷಿಗಳು ಅವ್ರನ್ನ ತಪಸ್ಸು ಮುಖೇನಾದ ಬ್ರಹ್ಮದೇವರ ಕೇಳಿನಾಗ ಆ ಒಂಜಿ ದಿನ ಬ್ರಹ್ಮದೇವರ ಪನ್ಪೇರಿಗೆ ಮುಲ್ಪಂಜಿ ನಡತನಂಚಿನ ಒಂಜಿ ಈ ಭೂಮಿ ನಡತನಂಚಿನ ಒಂಜಿ ವಿಶೇಷವಾಯಿನಂಚಿನ ಒಂಜಿ ಘಟನೆ ನಡತಂಡು ಅವೊಂಜಿ ಕಥೆತ್ತ ರೂಪಡು ನೀಕೈನು నేను ಉಪದೇಶ ಮಲ್ಪೆ ಐನು ಈ ದೇಶಗೂ ನಮ್ಮ ಧರ್ಮ ರಕ್ಷಣೆಗೆ ಬಡತ ಇನ್ನು ಮಾತ್ರೆಗಳ ತಿರುಪ್ಲೇಕ ಈ ವ್ಯವಸ್ಥೆ ಮಾಲ್ಪಡೋದು ಬಂದು ಋಷಿಕಲ್ದ ಪನ್ಪೇರಿಗೆ ಅವಾಗ ಆ ಋಷಿಕ್ಲು ಪಣ್ಣ ಇನ್ನು ವಂಚಿನ ಈ ಪಾತ್ರೆನು ಒಂಜಿ ಬೋಧನೆನಾಗ ಐನು ರೆಕಾರ್ಡ್ ಮಾಡ್ಬಿಟ್ಟು ಇತ್ತದಲ್ಲೀಗ ನಮ್ಮ ಟೈಪಿಂಗ್ದಲ್ಲ ಎಂದಿದ್ದಿ ಅದನ್ನ ರೆಕಾರ್ಡರ್ಸ್ದಲ್ಲ ಇಜ್ಜಿ ಒಬ್ಬ ಒಂಜಿ ಆಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ ಇಜ್ಜಿ ಅಂಚ ಅದು ನೆಕ್ ಒಂಜಿ ಬರೆಯರೆ ಸಮರ್ಥ್ಯ ಒಂದು ನಾಡಿನಾಗ ಅಲ್ಪ ಆ ಒಂಜಿ ವಿಶ್ವ ಪರ್ಯಟನೆ ಮಲ್ಪನಾಗ ಅವಳ ಬ್ರಹ್ಮದೇವರೇ ಪಂಡ್ಯರಿಗೆ ಅವು ಮಹಾಗಣಪತಿದು ಮಾತ್ರ ಸಾಧ್ಯ ಆ ಒಂಜಿ ಪನ್ಪುಣಂಚಿನ ಆ ಒಂಜಿ ಒಂದು ಮಹಾಭಾರತದ ಕಥೆನು ನಿಕ್ಲೆ ಇರೆಗೆ ಅವು ಬೋಧನೆ ಒಂದು ಇರೆಗೆ ಉಪದೇಶ ಅನಾಗ ಐನೊಂಜಿ ಸವಿವರ ಆತ ಕ್ಲಿಯರ್ ಆತ ಅಚ್ಚುಕಟ್ಟಾತು ಬರೆಪನಾರು ಮಹಾಗಣಪತಿ ಮಾತ್ರ ಸಾಧ್ಯ ಅಂದು ಅಂಚಾದ ಮಹಾಗಣಪತಿ ನಡೆ ಬೋಪೇರಿಗೆ ಈ ಬೇರೆ ವೇದವ್ಯಾಸ ಮಹರ್ಷಿಗಳು ಓದು ಅವಳು ಕೇಳಿನಾಗ ಗಣಪತಿ ದೇವರು ಒಪ್ಪುವೇರು ಅಂಡ 2 ಕಂಡೀಷನ್ ಮಾಡಬೇರು ಇಂಜಿನ ಬಂಡ ಸುರುದಾದ ಯಾನು ಬರೆಪ್ಪೆ ಬರೆಯೊಂದು ಪುಣಗ ಓಲ್ಲ ಈಗ ತಿದ್ದುಪಡಿಯಾರ ಬಲ್ಲಿ ಹೊರ ಇನ್ನು 2 ಸರ್ತಿ ಏನು ಶಬ್ದನು ತಪ್ಪು ಅದು ತೆಗೆಯರ ಬಲ್ಲಿ ಏನು ಸ್ಮೂತ್ ಅಂದ್ರೆ ಒಂಜಿ ನಿರರ್ಗಲವಾತ ಇನ್ನು ಪನ್ನೋಡು ಬಣ್ಣದು ಐಕ್ಲ ಋಷಿಕಲು ಒಪ್ಪುವೇರು 2ನೇ ತಾತ ಇಂಜಿನ ಮಂಡ ಆ ಮಹಾಭಾರತ ಕಾವ್ಯನು ಶುರು ಮಲ್ಪನ ಪಡ್ದು ಇನ್ನು ಅಕೇರಿ ಮಲ್ಪನ ಬಿಟ್ಟಲ್ಲ ಓಲ್ಲ ನಮ್ಮ ವಿರಾಮದೇತನ ಇಜ್ಜಿ ಅಂಚ ಅದು ಆ ಸಂಪೂರ್ಣವಾದ ಸುರುರ್ದು ಅಕೇರಿ ಮುಟ್ಟಲ್ಲ ಮುಗಿನೇಟಲ್ಲ ಐನೊಂಜಿ ಮಹಾಭಾರತದ ಕಾವ್ಯನು ಸಂಪೂರ್ಣ ಅದು ಬರೆಯಿರು ಅನ್ಪಂಜಿನ ಒಂಜಿ ಕಥಾಭಾಗಲ್ಲ ಒಂಜಿ ಮಹಾಗಣಪತಿನ ಬಗ್ಗೆ ಸೇರ್ತುಂಡು ಅಂಚನೆ ನಮ್ಮ ಅಧ್ಯಕ್ಷರು ಜಯಪ್ರಕಾಶನಿ ಪಂಡೇರು ಒಂದೇ ವಿಷಯ ಸೈನ್ಸ್ ಬೊಕ್ಕ ಧಾರ್ಮಿಕ ಈ ರೆಡ್ಡೈನೊಂಜಿ ತೂಲನೆ ಮಲ್ತು ಪನ್ಲಿ ಪಂಡ್ದು ಅಂಚಾದ ಐತ ಬಗ್ಗೆ ಕೆಲವು ಏನು ವಿಷಯನು ಒಂಚೂರು ಪನ್ನಡೊಂದು ಇನ್ನೊಂಜಿ ಮನಸ್ಸಿಡುಂಡು ಕೆಲವು ವರ್ಷದ ದುಂಬು ಅಮೇರಿಕ ಯೂನಿವರ್ಸಿಟಿ ಒಂಜಿ ಪ್ರಯೋಗ ಮಲ್ತನಿಗೆ ಎಂಚ ಪಂಡ ಈ ಭೂಮಿ ಎಂಚ ಸೃಷ್ಟಿಯಾಣು ಪಂಡ್ದು ಭೂಮಿ ಸೃಷ್ಟಿ ಆಪಣ ಎಂಚ ಅನ್ನಗ ಆ ಪ್ರಯೋಗಶಾಲೆ ಟೈನು ಪರೀಕ್ಷೆ ಮಲ್ಪಿರ ಶುರು ಮಾಡ್ತೀರಿ ಒಂಜಿ ಕರೆನ 10 ವರ್ಷದ ಇಂಚಿ ಬರ್ತಂದು ಸುದ್ದಿ ಅಲ್ಪ ಭೂಮಿ ಬಗ್ಗೆ ಆಕೆ ತುಂಬಲ ಚಿಂತನೆ ಇತ್ತು ನಮ್ಮ ಥಿಯರಿ ಕೂಡ ಓದ್ಬೇಕ ತುಂಬು
ಬಹು ಕಣಕ್ಕಲು ಇತ್ತು ಆ ಕಣಕ್ಕಲು ಪೂರ ಸೇರಿದು ಒಂಜಿ ಸುಳಿತ ರೂಪ ಅದು ಅಕ್ಕೇರಿಗೆ ಒಂಜಿ ಭೂಮಿ ಆಂಡದು ಬಂದು ಅಂಡ್ ಐದು ಕೈನ ಇತ್ತ ಹೊಸ ಒಂಜಿ ನಮ್ಮ ಕಂಪ್ಯೂಟರ್ ಸಿಸ್ಟಮ್ ಯುಗಟ್ ಐನ ಪೆರಪೈನ ಪರಿಶೀಲನೆ ಮಲ್ಪಿರ ಶುರು ಮಾಡ್ತೀರು ಎಂಚ ಭೂಮಿ ಸೃಷ್ಟಿ ಅನುಪಣ್ಪಣ ಅವಾಗ ಈ ಸೃಷ್ಟಿಗೆ ಫಿಸಿಕಲ್ ಅಥವಾ ಕೆಮಿಕಲ್ ನೆತ್ತ ಬಾಂಡಿಂಗ್ ಹಿಡಿದಲ್ಲ ಆತನ ಅಂದು ಐತ ಬಗ್ಗೆ ಚಿಂತನೆ ಮಾಡ್ತೀರು ಅವಳ ಇಂಪಾಸಿಬಲ್ ಅಂಡ ಅವು ಸಾಧ್ಯ ಅಜ್ಜಿ ಐಟದಾಯ್ತಾ ಒಂಜಿ ಕೆಲವು ಸ್ಪೆಷಲ್ ಕುಲ ವಿಶೇಷತೆ ಉಂಡು ಒಂದು ಅಂಚ ಆ ರಿಸಲ್ಟ್ಲ ಆತ್ನ ಫೈಲಾಂಡು ಆ ಕೇರಿಗತ ಎಂಚಿನ ಪತ್ತು ಬಂಡ ಐಕ್ ಕೆಮಿಕಲ್ ಬೊಕ್ಕ ಫಿಸಿಕಲ್ ಅಂಡ ಒಂಜಿ ರಾಸಾಯನಿಕ ಅಂಚನೆ ಭೌತಿಕವಾತ್ ಆ ಒಂಜಿ ಮಿಶ್ರಣ ಆಪಣೆತ ಒಟ್ಟಿಗೆ ಐಕ್ ಒಂಜಿ ಸ್ಪೆಷಲ್ ಎನರ್ಜಿ ಬೂರ್ತಂಡು ಆ ವಿಶೇಷವೇ ಎಂಚಿನ ಎನರ್ಜಿ ಬಂಡ ಎಂಚಿನ ಬಂಡ ಐನು ನಮ್ಮ ಒಂಜಿ ಬಾಹ್ಯವಾಯಿನಂಚಿನ ಎನರ್ಜಿಗೆ ಅವನೇ ನಮ್ಮ ದೇವಕಣ್ಣ ಅಂದು ನಮ್ಮ ಕನ್ನಡದ ಪನ್ಪೇರು ಎಂಚಿನ ಬಂಡ ಅವು ಒಂಜಿ ಎಂಚ ಬರ್ಪುಂಡ ನಮ್ಮ ಈ ಬುಲ್ಪದ ನಮ್ಮ ಸೂರ್ಯರಶ್ಮಿನು ಅನ್ಪ ಐನು ಸೈಂಟಿಫಿಕ್ ಆದ ತೂಣು ಇತ್ತಂಡ ನಮ್ಮ ಆಯ್ತಾ ಇಲ್ಲಿಗೆ ವಾಸ್ತುಡು ಒಂಜಿ ಉವೇಲ್ ಬೊಲ್ಪದ ದುಂಬು ನಮ್ಮ ಇಲ್ಲಾಗ ಬೂರೋಡು ಅನ್ಪೇರು ಐಟದಾಯ್ತಂಡ ಆ ಸೂರ್ಯರಶ್ಮಿ ವಿಶೇಷತೆ ಎಂಚಿನ ಇಪ್ಪುಂಡ ಸಾಧಾರಣ ಬೊಲ್ಪು ಒಂಜಿ 4 ಗಂಟೆ ಹಿಡ್ದು ಆ 8 ಗಂಟೆ ಅದ ನಟ್ಟು ಬರ್ಪುಣಂಚಿನ ಒಂಜಿ ಬೊಲ್ಪು ಸಾಧಾರಣ 4 ಗಂಟೆಗೆ ಅವು ಒಂಜಿ ಪಾರ್ಶ್ವ ದಿಕ್ಕುಡ್ದು ಬರೆಯರ ಶುರು ಆಪುಂಡು ದುಂಬು ಅಂಡ ಅವು ಒಂಜಿ ಐಟ್ಲ ಒಂಜಿ ಪಾಸಿಟಿವ್ ಎನರ್ಜಿ ಇಪ್ಪುಂಡು ಅವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಒಂಜಿ 5 ಗಂಟೆ ನನಗೆ ಬರ್ಪುಂಡು ಆ ಪೊರ್ತುಗು ನಮ್ಮ ಜೋಕುಲು ಓದುನ ಪುರ್ತಾವಡು ಆಪಗ ವಿಶೇಷವಾದ ಚೈತನ್ಯದ ಎನರ್ಜಿ ಒಂಜಿ ಅಕ್ಲಿಗೆ ಪ್ರತಿಯೊರಿಗೆಲ್ಲ ತಿಕ್ಕೊಂಡು ನಮ್ಮ ಬುಲ್ಪುಲ್ ಹಾಕೋದು ವಾಕಿಂಗ್ ವಾಕಿಂಗ್ ಪೋನಾಗ ನಂಗೆ ಖುಷಿ ಆಗ್ಬೋದು ಉದಾಯ್ದು ಬಂಡ ಒಂಜಿ ವಾಕಿಂಗ್ ಅನ್ನಾಗ ಒಂಜಿ ಎಡ್ಡೆ ಆಕ್ಸಿಜನ್ ತಿಕ್ಕೊಂಡು ಸೋಕು ಆ ಬುಲ್ಪದ ಬರ್ತದೆ ಒಂಜಿ ತಂಪು ಕೂಲ್ ನೇಚರ್ ಇಪ್ಕೊಂಡು ಐತೊಟ್ಟಿಗೆ ನಮ್ಮ ಮನಸ್ಸೆಲ್ಲ ಶುದ್ಧ ತಿಕ್ಕೊಂಡು ಆ ಶುದ್ಧಗೂ ದೇವೇರನ್ನ ಒಂಜಿ ಪವರ್ ಅಂತ ಬರ್ಕೊಂಡು ಅವೇ ದೇವಕಾನ ಅನ್ನೋ ಪೇರಿಲ್ಲ ದೇವೇ ಒಂಜಿ ಆ ಬುಲ್ಪದ ಒಂಜಿ ಎನರ್ಜಿ ಈ ಲೈಟನ್ನು ನಮ್ಮ ರಡ್ಡು ತಿರು ತುಲನೆ ಮಲ್ಪ ಫಿಸಿಕ್ಸ್ ಎಂಚ ಮಟ್ಟ ಲೈಟ್ ರಡ್ಡು ಫಾರ್ಮ್ ಮಾಡಿ ಬರ್ಪುಂಡಿಗೆ ನಮ್ಮ ಇದು ಬರ್ಪುಣಂಚಿನ ಲೈಟ್ಲು ಈ ಲೈಟ್ ಆತಿಪು ಅದನ್ನು ಬೇತೆ ಲೈಟ್ಲು ಆತಿವಿ ನೆಟ್ ಫನಿರ ಬಜ್ಜಿ ಸೂರ್ಯನಲ್ಲಿ ಬುಲ್ಪುಡು ಸೂರ್ಯನ ಮಲ್ಪಡ ಇಟ್ಲ ಎಂತ ಸ್ಪೆಷಲ್ ಉಂಡು ಈ ರೈಟ್ ಟೈಪ್ ಉಂಡು ಎಂಚ ಬಂಡ ರೈಟ್ ರಡ್ ನಮ್ಮ ನೋಡಿ ಬರ್ಪುಂಡು ಒಂಜಿ ಎಲ್ಲೇ ಪಾರ್ಟಿಕಲ್ ಆತು ಬುಕ್ಕೊಂಜಿ ವೇವ್ ತಲೆ ಆತು ಇದು ಸೋಲಾರ್ ನಮ್ಮ ಸೋಲಾರ್ ಪುರ ಉಪಯೋಗ ಮಲ್ಪ ಇಲ್ಲಾಲ್ ಪುರ ಈ ಸೋಲಾರ್ ಎಂಜಿನ ಬಂಡ ಅವು ಬರ್ಪುಣಂಜಿನ ಕನಕ್ಲು ಆ ಸೋಲಾರ್ದ ಪ್ರತಿಯೊಂದು ಸೆಲ್ಗೆ ಹಿಟ್ ಆತನಾಗ ಅಲ್ಪ ಎಲೆಕ್ಟ್ರಿಸಿಟಿ ರಡ್ ಇನ್ಸುಲೇಷನ್ ಅಂತ ನಡುಟ್ಟು ಎಂದು ಇಂಚಿನ ಮ್ಯಾನಿಪುಲೇಷನ್ ಆತ ಅವು ಎಲೆಕ್ಟ್ರಿಸಿಟಿ ಜನ್ರೇಷನ್ ಆಪುಂಡು ಅವು ಕನತ್ತ ರೂಪಡ್ ಬತ್ತನ ಆ ರೀತಿ ಆಪುಂಡು ಬುಕ್ಕ ವೇವ್ ರೀತಿ ಬತ್ತನೆ ಅಂಡ ನಮ್ಮ ವೇವ್ ಶೇಪ್ಡ್ ಬರ್ಪುಂಡು ಆ ವೇವ್ ಶೇಪ್ದ ನೆಟ್ ಪಾಲರೈಸೇಷನ್ ಅನ್ಪ ಈ ಪಾಲರೈಸ್ಡ್ ಒಂಜಿ ನಮ್ಮ ಗ್ಲಾಸ್ ಬರ್ಪುಂಡು ಕೆಲವು ಈ ನಮ್ಮ ಫ್ಲೈಟ್ ಇಡ್ತೂಪ ಐನು ಉಳಾಯ್ತಾರ ಒಂಜಿ ನಮ್ಮ ಕಿಟಾಕಿನ ತಿರ್ಗನಾಗ ಲೈಟ್ ಕಂಟ್ರೋಲ್ ಆಪುಂಡು ಅವೆಂಚ ಅಂಡ ಪಾಲರೈಸೇಷನ್ ಅಂಡ ಐಟ್ ರಡ್ಲ ಪ್ಯಾರಲಲ್ ತಿಕ್ಕಂಡ ಲೈಟ್ ಪಾಸ್ ಆಪುಂಡು ಅವು ಅಡ್ಡ ತಿರುಗಲಿಗನೆ ಬ್ಲಾಕ್ ಆಪುಂಡು ಅವು ಪಾಲರೈಸೇಷನ್ ಅಂಚದ ಲೈಟ್ ರಡ್ ನಮ್ಮ ನೆಟ್ಲ ಹೋಗ್ಕೊಂಡು ಅನ್ಕೊಂಡು ನಮ್ಮ ಫಿಸಿಕ್ಸ್ ಎರ್ಲಿ ಪನ್ಪ ಅಂಚನೆ ಈ ಎನರ್ಜಿಲ ಅಂಚನೆ ಅಂಚದು ನಮ್ಮ ಬುಕ್ಕೊಂಜಿ ಕರಿನ ಕೆಲವು ವರ್ಷದಿಂಚಿ ನಮ್ಮ ಈ ಒಂಜಿ ನಮ್ಮ ಧರ್ಮಗೂ ಅಂಚನೆ ಬೇತ ಧರ್ಮ ಉಡ್ಲ ಎಂಕ್ಲ ಎಲ್ಲಿಯಪ್ಪನ ಪುರ ನಮ್ಮ ಮಾತ ಧರ್ಮಲ್ಲ ಒಂಜಿ ಎಂಕ್ಲ ಪುರ ಫ್ರೆಂಡ್ಸ್ ಲೆಕ್ಕ ಇತ್ತು ಅಂಡ್ ಇತ್ತಿದ ಕೆಲವು ದಿನಕ್ಲ ಇಂಚಿ ದಾನೆ ಬಿಡಮಂಡ ನಮ್ಮ ಒಂಜಿ ಎಂಚಿನ ಒಂಜಿ ಮತ್ ಬೇತೆ ಬೇತ ಅನ್ಯ ಮತತ್ತ ನಡುಟ್ಟು ಒಂಜಿ ಬಾ ಒಂದಂತೆ ಅಡತಡೆಕ್ಲು ಸಮಸ್ಯೆಲು ಇಂಚಿನ ಪುರ ಬರಪ್ಪ ನೆಕ್ ಮೂಲ ನಮ್ಗೆ ಕಾರಣ ಇಂಚಿನ ಬಂಡ ನಮ್ಮ ಧಾರ್ಮಿಕವಾತು ನಂಗೆ ತಿಕ್ಕೊಂಡಂಚಿನ ಈ ಗುರುಕುಲಟ ದುಂಬು ಬೋಧನೆ ದಿಕ್ಕೊಂದಿತ್ತ ಗುರುಕುಲಟ ಎಂಚ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಎಂಚ ನಮ್ಮ ಬದುಕೊಡು ಅನ್ಕೊಂಡಂಜಿ ಕೆಲವು ವಿಷಯలు తీయొనిತ್ತು ಅಂಚನೆ ಅನ್ಯ ಧರ್ಮ ತಟ್ಲ ಅಂಚನೆ ಇತ್ತು ಇತ್ತೆ ನನ್ನದು ದುಂಬು ನಮ್ಮ ಗುರುಕುಲ ಸಿಸ್ಟಮ್ ನಮ್ಮಲ್ಲ ಶುರು ಆಪುಂಡು ಅಕ್ಕಲ ದುಂಬೆ ಶುರು ಆತುಂಡು ಅಪ್ಪಗ ನಮ್ಮ ಇಂಚಿನ ಉಳ್ಪಂಡ ಮಾತಲ್ಲ ಐತೆ ನಡ ಪ್ರತಿಯೊಂದು ಗುರುಕುಲ ವ್ಯವಸ್ಥೆ ಇರಲ್ಲ ಮಾತ ಧರ್ಮ ತಲ ಐತ ಸಿಲೆಬಸ್ಲೇನು ಪೂರ ಮಾತ್ರೆಗಳೊಂಜಿ ಸರ್ವಪಾತ ತೂತು ಸರಕಾರನೇ ಈ ಸಿಲೆಬಸ್ ನಮ್ಮ ದೇಶೋಟಿ ಇಪ್ಪುಣಂಚಿನ ಪ್ರತಿಯೊಂದು ಪ್ರಜೆಕ್ಲ ಆ ಎಂಜಿ ಎಡ್ಡ ಅದ್ಭುತ ಪ್ರಜಾಪಿ ಯೋಗ್ಯ ಪ್ರಜಾಪುಣಂಚಿನ ಆ ಜೋಕ್ಲೆಗೆ ಕೋರ್ಪುಣಂಚಿನ ಫೀಡಿಂಗ್ ಅವು ಸರಿ ಉಂಟಾ ಇಜ್ಜ ಅನ್ಪುಣ ಚಿಂತನೆ ಮಲ್ಪುಣಂಚಿನ ದಿನಕ್ಕೂ ನಾವು ದುಂಬು ಬರೋಡಾಪುಂಡು ಬೇಡ ಆ ಜೋಕ್ಲೆಗೆ ಅವು ದೇಶೋಗಾಕ್ಲು ಒಂಜಿ ಆಸ್ತಿ ಆತು ಬರ್ಪೇರ ದೇಶಗೊಂಜಿ ಆಸ್ತಿ ಆಪು ಬರ್ಪುಣಂಚಿನ ಸಬ್ಜೆಕ್ಟ್ ಲೈಟ್ ಉಳ್ಳೋ ನಾನು ಅನ್ಪುಣಂಜಿ ವಿಷಯನ ನಾವು ತಿರುಗಿ ನೋಡಬಹುದು ದಯನಂದ ಉಭಯ ಒಂಜಿ ಸಬ್ಜೆಕ್ಟ್ ರೆಡ್ ಇತ ಈ ಭಯೋತ್ಪಾದಕರು ನಿರ್ಮಾಣ ಪೇರು ಇಂಚಿನ ಬಂಡ ಅಕ್ಲ ಥಿಯರಿ ಎಂಚಿನ ಬಂಡ ಅನ್ಯ ಧರ್ಮದಕ್ಲೆ ಏನು ನಿಕ್ಲು ಸೇರಂಡ ನಿಕ್ಲಿಗೆ ಸ್ವರ್ಗ ಪ್ರಾಪ್ತಿ ಆಪುಂಡು ಅಂಚಿನ ಪೂರ್ವ ಕೆಲವು ಅಕ್ಲ ಒಂಜಿ ಬೊಡ್ಚಂದ ಅಂಚಿನ ನೆಗೆಟಿವ್ ಏನು ಪಾಡಬೇರು ಅಂಚಾದ ನಮ್ಮ ಈ ಒಂಜಿ ನಮ್ಮ ರಾಷ್ಟ್ರದೊಳೈ ಅಂಚಿನ ಒವ್ವೇ ಒಂಜಿ ಬೇತೆದ ಅಗತ್ಯ ಜನಂಚಿನ ಒಂಜಿ ಧರ್ಮದ ನಟ್ಟು ದೇಶ ಉಂಟಾಪನಂಚಿನ
ಉವ್ವೇ ಒಂಜಿ ಸಬ್ಜೆಕ್ಟ್ ಲಿಪ್ಪಾಡು ಅತಂಡ ದೇಶಕ್ಕೂ ಮಾರಕವಾಯಿನಂಚಿನವು ದೇಶ ಪ್ರೇಮ ಕಮ್ಮಿ ಇತ್ತನಂಚಿನವು ಸತ್ಯನ್ಯಾಯ ನಿಷ್ಠದ ಒಂಜಿ ಐಕೆ ಬರ್ಪನಂಚಿನ ಅಡ್ಡತಡಕ್ಲಿ ಇತ್ತನಂಚಿನ ಸಬ್ಜೆಕ್ಟ್ಲಿ ಇತ್ತಂಡ ಐನು ಸರಕಾರಗಳು ದುಂಬು ಬತ್ತದು ಆ ಅಂಚಿನ ಸಬ್ಜೆಕ್ಟ್ ಇಪ್ಪನಂಚಿನ ಕೆಲವು ಪಾಟ್ಲಿನ ಪುರ ದೆತ್ತದು ಜೋಕ್ಲೆಗ್ ಯೋಗ್ಯವಾಯಿನಂಚಿನ ಶಾಂತಿದ ಒಂಜಿ ಶಿಸ್ತುಬದ್ಧವಾಯಿನಂಚಿನ ಒಂಜಿ ಸಾಮರಸ್ಯದ ಜೀವನ ನಡೆಪನಂಚಿನ ಆ ಸಬ್ಜೆಕ್ಟ್ಲು ಮಾತ್ರ ನಂಗೆ ದುಂಬದ ಜೋಕ್ಲೆಗ್ ತಿಕ್ಕೊಡು ಅನ್ಪು ನಂಜಿ ಕೆನ್ನಲ ಒಂಜಿ ಆಸೆ ಅಂಚನೆ ನನ್ನ ನಮ್ಮ 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 ನೆಟ್ಟಿಂಚದು ಪಂಡ ನಮ್ಮ ಒಂಜಿ ಮಾತಾ ದೇವಿಯರ್ನ ಅಲ್ಪ ನಂಗೆ ಪೂರ ಪುಣ್ಯ ದಿಕ್ಕುಂಡು ಅದು ಮಾಮ ಸೇರ್ಪ ಇಡೀ ಪ್ರಕೃತಿ ನಮ್ಮ ಉಂಡು ಇತ್ತಂಡ ಪ್ರತಿಯೊಂದು ಜಾಗೆಲ್ಲ ನಂಗೆ ಪುಣ್ಯ ಪ್ರಾಪ್ತಿ ಆಪುಂಡು ಅಂಡ ನಮ್ಮ ಆಯ್ನಾತ್ ಪ್ರಾಣಿ ಹಿಂಸೆಲೇನು ಕಮ್ಮಿ ಅಲ್ಪ ನಾವು ಬೊಕ್ಕ ಅಹಿಂಸಾವಾದ ಬೊಕ್ಕ ಆಯ್ನಾತ್ ಕೆಲವೊಂಜಿ ಪ್ರಾಣಿಲೆಗಾಡು ಪಕ್ಷಿಲೆಗಾಡು ನಮಗೆ ಒಂಜಿ ಎಂಚ ನಮ್ಮ ಬಿನ್ನಿರೆಂಡು ಪುರ ಎದುಕೊಂಡು ಅವೇ ರೀತಿಡು ಒಂಜಿ ಐಕ್ಲ ಒಂಜಿ ಈಗ ಒಂಜಿ ಫುಡ್ ಕೊರ್ಪುಣೆ ಪಕ್ಷಿಲೆಗೆ ನೀರು ದಿಡು ನಂಚಿನ ಕೆಲಸ ಕೆಲವು ಪ್ರಾಣಿಲು ನಮ್ಮ ಓಲಾನ್ ಇಪ್ಪ ಐಕದಾಲ್ ತಿನ್ನೀರು ಇದಕ್ಕೆ ಜಪ ಕೊಂಚ ಬಿಸ್ಕೆಟ್ ಕೊರ್ಪುಣೆ ಇಂಚಿನ ಪುರ ಮಾತ್ರ ಇಟ್ಲ ನಂಗೆ ಪುಣ್ಯ ಬರ್ಪುಣ ನೋಡಿ ದೇವಸ್ಥಾನಕ್ಕೆ ಮಾತಿರ್ಲ ನಮ್ಮ ಸೇರ್ಪ ಅವಳು ಸೇರಿನಾಗ ಇಂಚಿನ ಪಂಡ ಮಾತಾ ಆತ್ಮಲ್ಲ ಒಂಜಿ ಬಿಂಬತ ಬಿಂಬಗು ಏಕ ಧ್ಯಾನ ಒಟ್ಟು ನಮ್ಮ ಇನ್ನು ಒಂಜಿ ಇನ್ನು ಆಯ್ತು ಪ್ರಾರ್ಥನೆ ಮಲ್ಪ ಆ ಪ್ರಾರ್ಥನೆ ಮಲ್ಪನಾಗ ಆ ಮಾತಾ ಆತ್ಮಲ್ಲ ಒಂಜೇ ಬಿಂಬದ ಮಿತ ಕಾನ್ಸಂಟ್ರೇಷನ್ ಕೊಡ್ನಾಗ ಅಲ್ಪ ಪರಮಾತ್ಮಗೆ ಒಂಜಿ ವಿಶೇಷವಾಯಿನ ಖುಷಿ ಅದು ಆ ಆಡೆ ಒಂಜಿ ಎನರ್ಜಿ ಕೊಡ್ಪೇರಿಗೆ ಅಂಚ ಅದು ನಮ್ಮ ದೇವಸ್ಥಾನದ ಒಂಜಿ ವಿಶೇಷತೆ ಈ ವೈಜ್ಞಾನಿಕ ಅದು ಇಂಚ ಪಣೋಳಿ ಬೊಕ್ಕ ನಮ್ಮ ಕೆಲವು ನಮ್ಮತ್ತಿಗೆ ಇಂಚ ಮಲ್ಪಂಡ ನಮ್ಮ ಈ ಒವ್ವೇ ಒಂಜಿ ನಮ್ಮನೆ ವೃತ್ತಿ ಮಲ್ಪ ವೃತ್ತಿ ಈ ವೃತ್ತಿಡು ನಮ್ಮೊಂಜಿ ಒವ್ವೇ ಒಂಜಿ ಜನ ಮಾಲ್ಪನಾಗ ಆ ವೃತ್ತಿಡು ಎದುರು ತಕ್ಕಲೆ ನಮ್ಮೊಂಜಿ ಒಬ್ಬ ಕೆಲವು ಸಮಯ ನಮ್ಮ ಒಂದು ಮಲ್ಪ ಒಂಜಿ ಬಿಸ್ನೆಸ್ ಇಪ್ಪುಂಡು ಆ ಬಿಸ್ನೆಸ್ ಆತ್ಮ ವಂಚನೆ ಮಾಲ್ಪಂದೆ ನಮ್ಮೊಟ್ಟಿಗೆ ಏರು ಒಂಜಿ ನೆಟ್ಟು ಸಂಪರ್ಕ ಇಪ್ಪಿರ ಅಕ್ಲೆಗೆ ಏರಿಗೆ ನಮ್ಮ ಆತ್ಮವಂಚನೆ ಮಾಲ್ಪಂದೆ ನಮ್ಮ ಒಂಜಿ ವ್ಯವಸ್ಥೆಯಲ್ಲಿ ನಮ್ಮ ಅಂದೇನು ಇಂಚಿನ ಪಂಡ ಬಿಸ್ನೆಸ್ ಮಾಲ್ಪಡು ಅನ್ಪಣ ಅಂಜಿನ ದೃಷ್ಟಿ ಐಟ್ ಬೆಸ್ಟ್ ಎಕ್ಸಾಂಪಲ್ ಅಂಡ ನಮ್ಮ ಕೃಷಿ ಇಟ್ಟು ನಮ್ಮ ಇಂಚಿನ ಮಲ್ಪ ಅಂಡ ನಮ್ಮ ಇಂಚಿನ ಕೃಷಿ ಮಾಲ್ತದ ಬೆಗರ್ ಬೆಂದದ್ದು ಬಿಚ್ಚಾಯಿನಂಚಿನ ಅಂಜಿ ಎರಡು ಬೊಕ್ಕ ನಮ್ಮ ಬೆಲೆಕ್ಕಲೇನು ಗ್ರಾಹಕರಿಗೆ ಕೇಳಿನ ರೇಟ್ಗೆ ನಮ್ಮ ಕೊಂಡತ್ತು ಕೊರಪ ಅಂಡ ಅಲ್ಪ ಐತು ಬಟ್ಟಿಗೇನೆ ಕೃಷಿಟ್ಟು ನಮ್ಮ ಆಕ್ಸಿಜನ್ನ ನಮ್ಮ ಪ್ರಕೃತಿಗೆ ಕೊರಪ ಒಂದು ಕೃಷಿ ಎಡ್ದಾದ ಒಂಜಿ ಎಡ್ಡೆ ಕೆಲಸ ಒಂದು ಪನೊಳಿ ಅವಕಾಶಕ್ಕೂ ವಂದಿಸ ಮಾತಿನ ವಂದಿಸ ಒಂದೇ ಅವಕಾಶಕ್ಕೆ ಧನ್ಯವಾದಗಳು. ಇಂದಿನ ಸಮಾರಂಭಕ್ಕೆ ಆಗಮಿಸಿ ಧರ್ಮದ ಬಗ್ಗೆ ಭಿನ್ನಮತಿ ಬಿಡಬೇಕು, ಅದಕ್ಕೆ ಪಠ್ಯಕ್ರಮ ಅತಿ ಅವಶ್ಯಕತೆ ಎನ್ನುವಂಥ ಸೂಚನೆ ನೀಡಿರುವಂಥ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವವರು ಪುತ್ತೂರು ತಾಲೂಕಿನ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದಯಾನಂದರೈ ಉಜಿನೆಮಾರು ಇವರು ಆಗಮಿಸಿದರೆ ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಈಶ್ವರ್ ನಾಯ್ಕ ಕಕ್ಕೂರು ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಶ್ರೀದೇವಿ ಭಜನಾ ಮಂದಿರ ಮುಂಡೋವು ಮೂಲೆ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಈಶ್ವರ ನಾಯ್ಕ ಎಂ ಇವರು ಆಗಮಿಸಿದರೆ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಯೋಗೀಶ್ ಮಿತ್ತಡ್ಕ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸುತ್ತಾ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಕರ್ನಾಟಕ ರಾಜ್ಯದ ಹೈಕೋರ್ಟ್ ಇದರ ಖ್ಯಾತ ವಕೀಲರಾಗಿರುವವರು ಶ್ರೀಯುತ ರಾಜಾರಾಮ್ ಸೂರ್ಯಂಬೈಲು ಇವರು ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ.
ಜೈ ಶ್ರೀರಾಮ್. ಆದಿನಾರಾಯಣಿ ಪರಾಯಣಿ ನಾದಮೇ ಗಜಲಕ್ಷ್ಮಿ ತತ್ವಗುಣಾದಿ ಸೇವಿತೆ ಅಮರ ವಂದಿತೆ ಪಾದ ಪಂಕರುಹೆ ವೇದ ಮಾತೆ ವಿಶ್ವತೋಮುಖೆ ನಲಿದು ಭೂತಾರಾತ್ಮೀಯನಿಮಿ ದ್ವಾದಶಾತ್ಮ ಜ್ಯೋತಿರೂಪಿಯೇ ನಾದೆ ಶಾರದೆ ನಾದೆ ಶಾರದೆ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲ್ಲಿ. ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ತಾಯಿ ಶಾರದೆಯನ್ನು ಶ್ರೇಷ್ಠ ಮಟ್ಟದಲ್ಲಿ ವರ್ಣಿಸಿದ್ದಾರೆ. ತಾಯಿ ಶಾರದೆಗೆ ಮೊದಲಾಗಿ ನಮಿಸುತ್ತಾ, ಅದೇ ರೀತಿ ಇಲ್ಲಿಯ ಬೆಟ್ಟಂಪಾಡಿ ಗ್ರಾಮ ದೇವರಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರನ್ನು, ಸಿದ್ಧಿವಿನಾಯಕ ದೇವರನ್ನು ನಮಿಸುತ್ತಾ, ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳು. ವೇದಿಕೆಯಲ್ಲಿ ಆಸೀನರಿರುವಂತಹ ನನ್ನೆಲ್ಲ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಿರುವಂತಹ ನಮ್ಮೆಲ್ಲ ಊರಿನ ಮಹನೀಯರೇ, ಸನಾತನ ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠ ಧರ್ಮ. ಸನಾತನ ಹಿಂದೂ ಪರಂಪರೆ ಒಂದು ವಿಶಿಷ್ಟ ಪರಂಪರೆ. ಇವತ್ತು ಸನಾತನ ಹಿಂದೂ ಧರ್ಮ ಇಲ್ಲಿ ಉಳಿದಿದೆ, ಅಸ್ಮಿತತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಅಂತಾದರೆ ನಮ್ಮ ಹಿರಿಯರು ವೇದ ಉಪನಿಷತ್ತು ಇದನ್ನು ಪರಂಪರಾಗತವಾಗಿ ಉಳಿಸಿಕೊಂಡು ಬಂದ ಕಾರಣವೇ ಇವತ್ತು ಇಲ್ಲಿಯೂ ಸಿದ್ಧಿವಿನಾಯಕ ಭಜನಾ ಮಂದಿರ ಸೃಷ್ಟಿಯಾಗಿದೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಂತೋಷ ಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಪ್ರಾಚೀನವಾದ ವಿಶ್ವದೆಲ್ಲೆಡೆ ಅತ್ಯಂತ ಪ್ರಾಚೀನ ಪರಂಪರೆ ಯಾವುದು ಅಂತ ಕೇಳಿದರೆ ಅದು ಸನಾತನ ಪರಂಪರೆ. ಆದ್ದರಿಂದ ಸನಾತನ ಸಂಸ್ಕೃತಿ, ಅದರ ಪರಂಪರೆ, ಅದರ ಚರಿತ್ರೆಯನ್ನು ನೋಡಿದಾಗ ಅದರಲ್ಲಿ ಎರಡು ಶ್ರೇಷ್ಠ ಮೌಲ್ಯಗಳು. ಒಂದು ಉಳಿಸಿಕೊಂಡು ಬಂದಂತಹ ಕೌಟುಂಬಿಕ ಮೌಲ್ಯಗಳು, ಇನ್ನೊಂದು ಉಳಿಸಿಕೊಂಡು ಬಂದಂತಹ ಶ್ರೇಷ್ಠ ಧಾರ್ಮಿಕ ಮೌಲ್ಯಗಳು. ಕೌಟುಂಬಿಕ ಮೌಲ್ಯಗಳ ವಿಚಾರಗಳನ್ನು ನಾವು ಮಾತಾಡ್ತಾ ಹೋದರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಅಪ್ಪ ಮಗ, ಗಂಡ ಹೆಂಡತಿ ಅಂತ ಹೇಳುವಂತಹ ವಿಶಿಷ್ಟವಾದ ಶ್ರೇಷ್ಠ ಪರಂಪರೆಯನ್ನು ಹೊಂದಿದಂತಹ ಸನಾತನ ಭಾರತ ನಮ್ಮದು. ಆದರೆ ಇತ್ತೀಚಿನ ದಿನಗಳನ್ನು ನೋಡಿದರೆ ಈ ಅಪ್ಪ ಮಗ, ಅಣ್ಣ ತಮ್ಮ, ಅಕ್ಕ ತಮ್ಮ, ಗಂಡ ಹೆಂಡತಿ ಇವರೊಳಗಿನ ಕಲಹಗಳು ಜಾಸ್ತಿ ಆಗ್ತಾಯಿದೆ. ನನ್ನ ವೃತ್ತಿಯಲ್ಲಿ ನಾನು ಅತ್ಯಂತ ಜಾಸ್ತಿಯಾಗಿ ಇದನ್ನು ಕಾಣ್ತಾ ಇದ್ದೇನೆ. ಇವತ್ತು ಬೆಂಗಳೂರಿನ ಫ್ಯಾಮಿಲಿ ಕೋರ್ಟನ್ನು ನೋಡಿದರೆ ಸಾವಿರಾರು ಕೇಸುಗಳು, ನಮ್ಮ ವಸಂತಣ್ಣನಿಗೆ ಗೊತ್ತಿರ್ಬೋದು, ಸಾವಿರಾರು ಕೇಸುಗಳು ಪ್ರತಿದಿನ ಗಂಡ ಹೆಂಡತಿಯರ ಮಧ್ಯೆ ಇರುವಂಥ ಕೇಸುಗಳು ಫ್ಯಾಮಿಲಿ ಕೋರ್ಟ್. ಇವತ್ತು 10 ವರ್ಷ ಗಂಡ ಹೆಂಡತಿಯಾಗಿ ಜೀವನ ಸಾಗಿಸುವುದೇ ಕಷ್ಟವ ಅಂತ ಹೇಳುವಂತಹ ವ್ಯವಸ್ಥೆಗೆ ನಾವು ಬಂದೊದಗಿದ್ದೇವೆ ಅಂತ ಕಾಣ್ತಾ ಇದೆ. ಅತ್ಯಂತ ಖೇದಕರ ವಿಚಾರವಿದು. ಯಾಕೆಂತ ಹೇಳಿದರೆ, ಶ್ರೇಷ್ಠ ಸನಾತನ ಹಿಂದೂ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಂತಹ ನಮ್ಮ ಹಿರಿಯರು ಇದನ್ನು ನೋಡಿದರೆ ಬೇಸರ ಪಡ್ತಿದ್ರು. ಇವತ್ತಿನ ಕೌಟುಂಬಿಕ ಕಲಹಗಳು, ಕೌಟುಂಬಿಕ ಜೀವನ ವ್ಯವಸ್ಥೆ ಅತ್ಯಂತ ನಶಿಸ್ತಾ ಹೋಗ್ತಾ ಇದೆ ಅಂತ ನನಗೆ ಭಾಸವಾಗ್ತಾ ಇದೆ. ಎಲ್ಲಿ ತನಕ ಬಂದೊದಗಿದೆ ಅಂತ ಹೇಳಿದರೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಹೇಳಿದರೆ ಅಪ್ಪ ಅಮ್ಮ ಆಶ್ರಮದಲ್ಲಿದ್ದಾರೆ. 100-150 ಕಂಡಿ ಅಡಿಕೆ ಆಗುವವನ ಮನೆಯಲ್ಲಿ ಅಪ್ಪ ಅಮ್ಮ ಇರೋದು ಆಶ್ರಮದಲ್ಲಿ. ಈಗ ಆಶ್ರಮ ಅಂತ ಹೇಳುವ ಶಬ್ದ ಹೋಗಿದೆ. ನರ್ಸಿಂಗ್ ಕೇರ್, ಹೆಲ್ತ್ ಕೇರ್. ಅಪ್ಪ ಅಮ್ಮ ಒಳ್ಳೆಯರು, ಯಾಕಲವಳು ನರ್ಸಿಂಗ್ ಕೇರ್ ಒಳ್ಳೆಯರು. ಈ ವ್ಯವಸ್ಥೆ ಬಂದೊದಗಿದೆ. ಅಪ್ಪ ಅಮ್ಮನೊಟ್ಟಿಗೆ ಕಲಹ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳ್ತೇವೆ ನಮ್ಮ ಸಂಸ್ಕೃತಿ. ಆದರೆ ಅದುವೇ ನಶಿಸ್ತಾ ಇದೆ ಅಂತ ನನಗೆ ಕಾಣ್ತಾ ಇದೆ. ಮಾತಾ ಪಿತರನ್ನು ಬಳಸಿದ ಮಗ ಯಾತ್ರೆಯ ಮಾಡಿದರೇನು ಫಲ ಅಂತ. ಹೆತ್ತ ತಂದೆ ತಾಯಿಯರ ಚಿತ್ತವನ್ನು ವಹಿಸಿ 10 ದೇವಸ್ಥಾನ ಈ ಗರ್ಭಗುಡಿಗೆ ಬಂದೇನು ಪ್ರಯೋಜನ ಇಲ್ಲ. ಫಸ್ಟು ಅವರ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಎಲ್ಲಿ ತನಕ ವ್ಯವಸ್ಥೆ ಬಂದೋದೆ ಅಂತ ಹೇಳಿದರೆ, ಈಗ ವಾಟ್ಸಪ್ ಮೂಲಕ ಅಮ್ಮೇರ ಸಾಯ್ತೇರು, ಬರ್ಪೆ ಒಂದು ದಿನ ಕಾಪಲೆ. ಯಾಕೆ? ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸದ ವ್ಯವಸ್ಥೆಯ ಅಲ್ಲ, ತಾನು ವಿದ್ಯಾಭ್ಯಾಸದಲ್ಲಿ ಹಿಂದೆದ್ದೇವೆ ಅಂತ ಹೇಳುವಂಥದ್ದು ಈಗ ಕಾಣ್ತಾ ಇದೆ. ಆದ್ದರಿಂದ ನಮ್ಮ ಜೀವನ ವ್ಯವಸ್ಥೆ ಒಂದು ಮೃಗೀಯ ಬಾಳನ್ನು ಕಾಣ್ತಾ ಇದೆ ಅಂತ ನನಗೆ ಕಾಣ್ತಾ ಇದೆ. ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಹೇಳ್ತಾರೆ,
ಏಷಾನ್ನ ವಿದ್ಯಾನ್ನ ತಪೋನ್ನ ದಾನಂ ಧ್ಯಾನನ್ನ ಶೀಲನ್ನ ಗುಣೋನ್ನ ಧರ್ಮ ತೇಮರ್ತ್ಯ ಲೋಕೆ ಭುವಿಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ. ವಿದ್ಯೆ, ದಾನ, ಧ್ಯಾನ, ಶೀಲ, ಗುಣ, ಧರ್ಮ, ಈ ಪ್ರಮುಖ ಗುಣಗಳು ಯಾರಲ್ಲಿ ಇಲ್ವೋ ಅವರು ಮನುಷ್ಯ ರೂಪದ ಮೃಗಗಳು ಅಂತ. ನಾವು ಮನುಷ್ಯರಾಗಿ ಬದುಕ್ತಾ ಇರ್ತೇವೆ, ಆದರೆ ಮಾನವ ರೂಪಿ ಮೃಗಗಳು ಅಂತ. ಹೆಣ್ಣು, ಹೊನ್ನು, ಮಣ್ಣು, ಈ ಮೂರರಲ್ಲಿ ಜಗಳಗಳು ಕಾಣ್ತಾ ಇದೆ ಹೆಚ್ಚಾಗಿ. ಒಂದು ಹೆಣ್ಣಿನ ವಿಚಾರ, ಒಂದು ಮಣ್ಣಿನ ವಿಚಾರ, ಒಂದು ಹೊನ್ನಿನ ವಿಚಾರ. ಇದು ಅತ್ಯಂತ ತೀವ್ರವಾಗಿ ಕಾಣ್ತಾ ಇದೆ. ಆದ್ದರಿಂದ ನಾವು ಜೀವನದಲ್ಲಿ ಒಂದು ಶ್ರೇಷ್ಠವಾದ ವ್ಯವಸ್ಥೆಗೆ ತಲುಪಬೇಕಿದ್ರೆ ಮನುಷ್ಯ ತನ್ನ ಮೃಗತ್ವವನ್ನು ಬಿಟ್ಟು ಬಿಡಬೇಕು ಅಂತ ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಕೌಟುಂಬಿಕ ಕಲಹಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಧಾರ್ಮಿಕ ಮೌಲ್ಯಗಳಂತೂ ಅತ್ಯಂತ ತೀವ್ರವಾಗಿ ಕ್ಷೀಣಿಸ್ತಾ ಇದೆ. ಎಲ್ಲಿಯ ತನಕ ಧಾರ್ಮಿಕತೆಯ ಅಸ್ಮಿತತೆ ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳಿದರೆ, 1426ರಲ್ಲಿ ಮೊಹಮ್ಮದ್ ಗಜ್ನಿ ಪ್ರಥಮ ಬಾರಿಗೆ ಭಾರತದ ಗುಜರಾತಿನ ಸೋಮನಾಥ ದೇವಾಲಯದ ದರೋಡೆ ಮಾಡ್ತಾನೆ, ಲೂಟಿ ಮಾಡ್ತಾನೆ. ಅಲ್ಲಿಂದ ಹಿಡಿದು ತದನಂತರ ಮೊಹಮ್ಮದ್ ಘೋರಿ, ತದನಂತರ ಟಿಪ್ಪು ಸುಲ್ತಾನ್. ಮೇಲುಕೋಟೆಯ ವ್ಯವಸ್ಥೆಯನ್ನು ನೋಡಿದರೆ ಇವತ್ತೂ ನರಕ ಚತುರ್ದಶಿ ದಿನ ಅಲ್ಲಿ ಒಂದು ಕರಾಳ ದಿನವನ್ನು ಆಚರಿಸ್ತಾರೆ ಮೇಲುಕೋಟೆಯಲ್ಲಿ. ಮೇಲುಕೋಟೆಯ ಹತ್ಯಾಕಾಂಡ. ತದನಂತರ ಟಿಪ್ಪು ಸುಲ್ತಾನ್ ಕೆಳಗಡೆ ಹೋಗ್ತಾನೆ, ಕೊಡಗಿಗೆ ಬರ್ತಾನೆ, ಅಲ್ಲಿ ಒಂದು ನರಮೇಧ ನಡೀತದೆ. ಇದು ಎಂಟ್ರಿ ಯಾವಾಗ ಆಯಿತು ಅಲ್ಲಿಂದ ಇಲ್ಲಿ ತನಕ ನಡೀತಾ ಇದೆ. ಇದು ಅತ್ಯಂತ ಬೇಸರದ ವಿಚಾರ. ನಾನು ಯಾಕೆ ಇದನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಮಲಗಬಾರ್ದು ಅಂತ. ಸನಾತನ ಭಾರತದಲ್ಲಿ ಹಿಂದೂ ಪರಂಪರೆ ಉಳಿಬೇಕು ಅಂತಾದರೆ ನಾವು ಮಲಕೊಂಡು ಕೂರಬಾರ್ದು ಅಂತ. ಇತ್ತೀಚಿನ ದಿನಗಳಲ್ಲಿ ಗುರುವಾಯೂರು ದೇವಸ್ಥಾನದ ಕೇಸು. ಗುರುವಾಯೂರು ದೇವಸ್ಥಾನದಲ್ಲಿ ಒಂದು ಬೆಳಗ್ಗೆ 3 ಗಂಟೆಗೆ ಬಾಲಕೃಷ್ಣನ ಪೂಜೆ ನಡೀತದೆ. ಅಲ್ಲಿ ಹತ್ತಿರದ ಮನೆಯವರು ಒಂದು ಕೇಸ್ ಹಾಕ್ತಾರೆ, ನನಗೆ ನಿದ್ದೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ. ಬಾಲಕೃಷ್ಣನಿಗೆ ಒಂದು ವಿಶೇಷ ಆಚರಣೆ ಇದೆ. ಬೆಳಗ್ಗೆ ಬಾಲಕೃಷ್ಣನನ್ನು ಏಳಿಸೋದು ಅಂತ ಹೇಳಿದರೆ ಅಲ್ಲಿ ಡೋಲು ಹೊಡಿಬೇಕು. ಈ ಡೋಲು ಹೊಡೆಯುವುದು ಪರಂಪರಾಗತ ವ್ಯವಸ್ಥೆಯಲ್ಲಿದೆ. ಅದು ಸನಾತನ ಪರಂಪರೆಯಲ್ಲಿ ಬಂದಿದೆ, ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ಅದಕ್ಕೆ ಹತ್ತಿರದವರು ಕೇಸ್ ಹಾಕ್ತಾರೆ ಕೇರಳ ಹೈಕೋರ್ಟ್ನಲ್ಲಿ. ಇದು ನಮ್ಮ ದುರವಸ್ಥೆ ಅಲ್ವಾ? ಇದು ಹಿಂದೂಗಳೇ. ನಾವು ಕೋಲು ಕೊಟ್ಟು ಹೊಡಿಸ್ಕೊಳ್ತಾ ಇದ್ದೇವೆ ಅಂತ ಕಾಣ್ತಾ ಇದೆ. ಇದು ನಮ್ಮ ಹಿಂದೂಗಳೇ ಮಾಡ್ತಾ ಇರುವಂತಹ ವ್ಯವಸ್ಥೆ. ಅದೇ ರೀತಿ ಇತ್ತೀಚೆಗೆ ನಡೆದಂತಹ ಒಂದು ಕಟಪಾಡಿ ಇನ್ಸಿಡೆಂಟ್. ಕಟಪಾಡಿಯಲ್ಲಿ ಸ್ವಾಮಿ ಕೊರಗಜ್ಜನ ದೈವಕ್ಕೆ ಯಾರೋ ಒಬ್ಬ ಹೋಗಿ ಒಂದು ಮೂತ್ರ ಮಾಡ್ತಾನಂತೆ. ನಾನೇ ಪಡು ತೂಕ ಅದಾಪಡು ಕೊರಗಜ್ಜದ ಇದು ಅನ್ಪೆ. ಹಾಗೆ ಆದರೆ ದೇವಸ್ಥಾನದ ಅಸ್ಮಿತತೆ ಉಳಿದಿದೆ ಅಂತ ಹೇಳಿದರೆ ಆ ವ್ಯಕ್ತಿಯ ಸೊಂಟದಿಂದ ಕೆಳಗೆ ಬಲವೇ ಇಲ್ಲದೆ ಆಯಿತು. ಅಲ್ಲಿ ಬಂದು ತಪ್ಪು ಕಾಣಿಕೆ ಕಟ್ಟುವಂತಹ ವ್ಯವಸ್ಥೆ ಬಂದಿದೆ. ಆದ್ದರಿಂದ ದೇವರಿದ್ದಾನೆ, ಆದರೆ ನಾವು ಆಚರಣೆಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆಯೋ ಅಂತ ಕಾಣ್ತದೆ. ಆದ್ದರಿಂದ ಇಂತಹ ಕೆಟ್ಟ ಪರಿಸ್ಥಿತಿಗಳು ಬಂದಾಗ ನಾವು ಮಲಗಬಾರ್ದು ಅಂತ ಕವಿ ಹೇಳ್ತಾನೆ. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ನಮ್ಮ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಏನು ಸಾರ್ಥಕ ನಮ್ಮ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಇಂತಹ ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಮಲಗಿ ನಿದ್ರಿಸ್ತಾ ಇರಬಾರ್ದು ಅಂತ. ಮೊನ್ನೆ ತಾನೇ ನಡೆದಂತಹ ಇನ್ಸಿಡೆಂಟ್ ನನಗೀಗ ನೆನಪಾಗ್ತಾ ಇದೆ. ಯಾಕಂತ ಹೇಳಿದರೆ, ಮೊನ್ನೆ ಎಕ್ಸಾಮ್ ಬರೆಯುವಂತಹ ವಿಚಾರದಲ್ಲಿ ಒಂದು ಹೆಂಗಸಿನ ಕರಿಮಣಿಯನ್ನು ತೆಗೆದು ಸೈಡ್ಗೆ ಇಡ್ತಾರೆ. ಕರಿಮಣಿ ಅಂತ ಹೇಳಿದರೆ ಅದಕ್ಕೆ ಅದರದೇ ಆದ ಮೌಲ್ಯತೆ ಇದೆ. ಒಂದು ಸಣ್ಣ ಹುಡುಗನ ಬ್ರಾಹ್ಮಣನ ಜನಿವಾರವನ್ನು ತೆಗಿತಾರೆ. ಜನಿವಾರವನ್ನು ತೆಗೆಯುವ ಅವಶ್ಯಕತೆ ಏನಿದೆ? ಜನಿವಾರಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಇದು ಸನಾತನ ಪರಂಪರೆಗೆ, ಸನಾತನ ಆಚರಣೆಗಳಿಗೆ ಹಿಂದಿನಿಂದ ಹೊಡೆಯುವಂತಹ ಒಂದು ದೊಡ್ಡ ಷಡ್ಯಂತ್ರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ್ದರಿಂದ ಕವಿ ಕಯ್ಯಾರರು ಒಂದು ಕಡೆ ಹೇಳ್ತಾರೆ, ಐಕ್ಯ ಒಂದೇ ಮಂತ್ರ ಐಕ್ಯದಿಂದೇ ಸ್ವತಂತ್ರ ಐಕ್ಯ ಗಾನ ನದಿ ರಾಷ್ಟ್ರ ತೇಲುತ್ತಿರಲಿ, ಭಾರತವೇ ಮಮ ಜನ್ಮ ಸ್ವಾತಂತ್ರ್ಯವೇ ಧರ್ಮ ಒಕ್ಕೊರಲ್ಲಿ ನುದ್ಘೋಷ ಕೇಳುತ್ತಿರಲಿ ಅಂತ. ನಮ್ಮ ಹತ್ರ ಏಕತೆ ಬೇಕು ಅಂತ. ನಮ್ಮ ಹತ್ರ ಯುನಿಟಿ ಇಲ್ಲದಾಗಿದೆ. ಆಯ್ ವಾಜಾದಿದೆ, ಹಿಂಬೆ ವಾಜಾದಿದೆ, ಇದೇ ಬಂದಿದೆ ನಮ್ಮ ಹತ್ರ.
ಈ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ನಾವು ಒಂದು ಪರಂಪರಾಗತ ವ್ಯವಸ್ಥೆಯಲ್ಲಿ ಹಿಂದೂಗಳೆಲ್ಲ ನಾವು ಒಂದು ಅಂತ ಹೇಳಿ ಬಂದರೆ ನಾವು ಖಂಡಿತ ಹಿಂದೂಗಳ ಏಳಿಗೆ ಆಗ್ತದೆ. ಅದನ್ನೇ ಕವಿ ಕಯ್ಯಾರರು ಇನ್ನೊಂದು ಕಡೆ ಹೇಳ್ತಾರೆ, ಯಾವತ್ತು ಏಕತೆ ಇದೆಯೋ ಅವತ್ತು ಸನಾತನ ಭಾರತ ಶ್ರೇಷ್ಠ ಮಟ್ಟಿಗೆ ತಲುಪ್ತದೆ ಅಂತ. ಒಮ್ಮತದೊಳೇಕ ಪಂಥವ ಹಿಡಿದು ಸಾಗುವೆವು ಸೋದರರು, ಕ್ಷಮಿಸಮ್ಮ ಬಡಿದಾಡೆವು, ಹೊಸ ಜಗದ ನಿರ್ಮಾಣ ಧೀಸಂಧಿ ಕಾಲದಲ್ಲಿ ನಿನ್ನ ಘನತೆಗೆ ಕೊರತೆಯಾಗಬಿಡೆವು ಅಂತ. ತಾಯಿ ಭಾರತಿ, ನಿನ್ನ ಘನತೆಗೆ ಕೊರತೆಯಾಗಬಿಡೆವು. ಭಾರತೀಯರಾದ ಸನಾತನ ಭಾರತದಲ್ಲಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ಶ್ರೇಷ್ಠ ಪರಂಪರೆಯನ್ನು ಮುಂದುವರಿಸ್ತಾ ಇರೋಣ. ಅದಕ್ಕಾಗಿ ಈ ಆಚರಣೆಗಳು, ಈ ದೇವತಾ ಕಾರ್ಯಗಳನ್ನು ಮಾಡ್ತಾ ಬರೋಣ ಅಂತ ಹೇಳುತ್ತಾ ನನ್ನ ಈ ಸಂದರ್ಭದಲ್ಲಿ ನನಗೆ ಕೊಟ್ಟಂತಹ ಅವಕಾಶಕ್ಕಾಗಿ ವಂದನೆಗಳು, ಧನ್ಯವಾದ. ಜಗತ್ತಿನಲ್ಲಿ ಸನಾತನ ಧರ್ಮ ಅತ್ಯಂತ ಮೌಲ್ಯವಾಗಿರುವಂಥದ್ದು, ಆದರೆ ಕೌಟುಂಬಿಕ ಕಲಹದಿಂದ ಎತ್ತ ಸಾಗುತ್ತಿದೆ. ಇದಕ್ಕೆ ಐಕ್ಯತೆಯೇ ಅತಿ ಅಗತ್ಯ ಎನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂತಹ ಸರ್ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಇವತ್ತಿನ ಧಾರ್ಮಿಕ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರೋರು ಸಿವಿಲ್ ಇಂಜಿನಿಯರ್ ಆಗಿರುವಂಥ ಶ್ರೀಯುತ ದಿಲೀಪ್ ರಾವ್ ಇವರಿಗೆ ಸ್ವಾಗತವನ್ನು ಬಯಸುತ್ತಾ, ಇವರಿಗೆ ಗಣೇಶ್ ಪಂಬೆಜಾಲ ಇವರು ಶಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯರೇ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ವೇದಿಕೆಯಲ್ಲಿ ಪಾಣಾಜೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನಾರಾಯಣ ಪ್ರಕಾಶ್ ನೆಲಿತಮಾರು ಈ ಸಂದರ್ಭದಲ್ಲಿ ತಮಗೆಲ್ಲ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿ. ಇವತ್ತಿನ ಸಿದ್ಧಿವಿನಾಯಕ ಈ ಭಜನಾ ಮಂದಿರದ ಈ ಒಂದು ಪುಣ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ಸಭಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು, ಹಿರಿಯ ಸಹಕಾರಿಗಳಾದಂಥ ಶ್ರೀಯುತ ಶಶಿಕುಮಾರ್ ಬಾಲ್ಯೋಟ್ ಅವರೇ, ಹಾಗೂ ನಮ್ಮ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಮುಕ್ತೇಸರು, ನನಗೆ ತೀರ್ಥರೂಪ ಸಮಾನರಾದ ಶ್ರೀಕೃಷ್ಣ ಬೋಳಿಲ್ಲಾರೆ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಕಿರಿಯ ಗಣ್ಯಮಾನ್ಯರೇ, ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಭಕ್ತರೇ. ಬಹುಶಃ ಸನಾತನ ಧರ್ಮದ ವಕೀಲರು ತುಂಬ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಅನಿವಾರ್ಯತೆ ಇದೆ ಈ ಕಾಲಘಟ್ಟದಲ್ಲಿ. ಸಮಾನ ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿದೆ ಹಿಂದೂಗಳಿಗೆ. ಬಹುಶಃ ನಾವೆಲ್ಲ ವಾಟ್ಸಪ್ಪಲ್ಲಿ ಬರೀತಾ ಇದ್ದೇವೆ, ಎಲ್ಲರೂ ತಂಬ ಹಾಕ್ತೇವೆ, ಒಂದೊಂದು ಒಳ್ಳೆ ವಿಷಯ ಬರೋ 100-200 ತಂಬ ಹಾಕ್ತೇವೆ. ಆದರೆ ವಾಪಸ್ಸು ಮಾಡೋದು ಮಾತ್ರ ನಾವು ಮೊದಲೇನಿದ್ದೇವೆ ನಾಯಿ ಬೀಲೋ ಡೊಂಕು ಅಂತೇಳಿ ನಮ್ದು ಅದೇ ಸ್ವಭಾವ. ಅವನನ್ನು ಬೈಯೋದು, ಇವನನ್ನು ದೂರ್ತಾರೆ. ಈಗಾಗಲೇ ನಮ್ಮಲ್ಲಿ ಜಾತಿ, ಪಂಥ, ಮತ ಎಲ್ಲ ಭೇದಗಳನ್ನು ನಾವು ಒಂದು ಮಾಡೋದಿಲ್ಲ. ವಾಟ್ಸಪ್ಪಲ್ಲಿ ಬರುವಾಗ ಒಮ್ಮೆ ನೆಮ್ಮದಿಯಿಂದ ಒಂದು ತಂಬಾಗ್ತೇವೆ, ವಾಪಸ್ ನಾವು ನಮ್ಮಷ್ಟಕ್ಕೆ ಹೋಗ್ತಾ ಇದ್ದೇವೆ. ಇದನ್ನು ನಾವು ಬದಲಾಗದೇ ಇದ್ದರೆ ಬರೀ ವಾಟ್ಸಪ್ಪಿನ ಬೊಂಬೆಗಳು ನಾವಾದರೆ ಖಂಡಿತ ಯಾವುದೇ ಬದಲಾವಣೆಯನ್ನು ನಾವು ಈ ಸಮಾಜದಲ್ಲಿ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ತಾಯಂದಿರು ಅಥವಾ ನಮ್ಮಂಥ ಒಂದು ಮಕ್ಕಳ ತಂದೆ ತಾಯಂದಿರು ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಈಗಿನ ಕಾಲಘಟ್ಟದಲ್ಲಿ ವಿಶೇಷವಾಗಿದೆ. ಮೊದಲು ಒಬ್ಬ ಕೂಲಿ ಕೆಲಸವನ್ನಾದರೂ ಮನೆಗೆ ಹೋಗಿ ಮಕ್ಕಳಿಗೆ ಒಂದು ಒಳ್ಳೆಯ ಶಬ್ದದಲ್ಲಿ ಬೈತಿದ್ರು. ಈಗ ನೋಡಿ, ನೀವು ಹೋಗುವಾಗ ಬಹುಶಃ ಪೇಪರಲ್ಲಿ, ಪೇಪರಲ್ಲಿ ಮತ್ತು ಮಾಧ್ಯಮದಲ್ಲಿ ಕಟ್ಟುಕಟ್ಟಾಗಿ ಬರುವಂಥ ಸುಮಗ, ಕಾಮಗ, ಆ ಮಗ, ಈ ಮಗ ಅಂತ ಬರೀ ಇದೇ ರೀತಿ ಶಬ್ದಗಳನ್ನು ನಾವು ಮನೆಯಲ್ಲಿ ಉಚ್ಚಾರ ಮಾಡಿದರೆ ನನ್ನ ಮಗು ಏನು ಕಲಿತದೆ? ಅದೇ ಋಷಿಯಲ್ಲಿ ಸಾಕಿದ ಗಿಣಿ ಮತ್ತು ಕಟುಕನಲ್ಲಿ ಸಾಕಿದ ಗಿಣಿ ಬೇರೆ ಬೇರೆ. ಒಂದೇ ಗಿಣಿಯ 2 ಮಕ್ಕಳು ಒಂದೊಂದು ಬೇರೆ ಬೇರೆ ದಿಕ್ಕಿನಲ್ಲಿ ಬದುಕಿ ಆ ಏನು ಸಂಸ್ಕಾರ ಗೊತ್ತಾದಾಗ ಆ ಸಂಸ್ಕಾರ ಏನಾಯ್ತು, ಅದಕ್ಕೆ ಕಟುಕನದ್ದೇ ಬರ್ತದೆ, ಅದು ಕಡಿ ಅಂತ ಹೇಳ್ತದೆ. ಇದು ಬಾಯಾರಿಗೆ, ಬಾ ಮನೆಗೆ ಬಾಯಾರಿಗೆ ಕೊಡ್ತಾನೆ ಅಂತ ಹೇಳ್ತದೆ. ವ್ಯತ್ಯಾಸ ಇಷ್ಟೇ. ಎಲ್ಲರೂ ಬುದ್ಧಿವಂತರು, ಎಲ್ಲರೂ ಯೋಗ್ಯರೇ, ಯಾರು ಅಯೋಗ್ಯರಲ್ಲಿ, ಯಾವುದೇ ಕುಲ ಇದರಲ್ಲಿ ಹುಟ್ಟಲಿ, ಎಲ್ಲರೂ ಯೋಗ್ಯರಾಗಿ ಹುಟ್ಟುವಾಗಿರ್ತಾರೆ. ಎಲ್ಲ ಮಕ್ಕಳು ಕೂಗುವುದು ಒಂದೇ ಸ್ವರದಲ್ಲಿ. ತಾಯಿ ಹೊಟ್ಟೆಯಿಂದ ಹೊರ ಬಂದಾಗ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಸ್ವರ ಇಲ್ಲ. ಆ ಸ್ವರದಲ್ಲಿ ಮಗುವನ್ನು ಅಥವಾ ಗುಣದಲ್ಲಿ ಇಲ್ಲ. ಏನು ಸಂಸ್ಕಾರ ಕೊಡ್ತೇವೆ, ಆ ಸಂಸ್ಕಾರದಿಂದ ಅದು ಮಗು ಮುಂದಿನ ದಿನಗಳಲ್ಲಿ ಸಮಾಜದ ಸೊತ್ತಾಗ್ತದೆ. ಬಹುಶಃ ಈ ಸಮಾಜದ ಸೊತ್ತನ್ನು ನಾವು ಒಂದು ಅಡಿಕೆ ಮರ ಬೀಳುವಾಗ ಒಳ್ಳೆ ಗೊಬ್ಬರ ಹಾಕಿ, ಇಂಟ್ರಸಿಂಹಂಗಳದಂದರೆ ನಾವು ಒಳ್ಳೆ ರೀತಿಯ ಗೊಬ್ಬರ, ಯಾರಲ್ಲಿ ಹತ್ತಿರದವರಲ್ಲಿ ನೆಂಟರ ಇಷ್ಟರಲ್ಲಿ ಕೇಳಿ ದಾಯ್ತ ಗೊಬ್ಬರ ಮಾಡೋದು, ದಾಯ್ತ ಗೊಬ್ಬರನಿಗೆ ಇದ್ದ ಗೊಬ್ಬರ ಎಲ್ಲ ಹಾಕಿ ಒಳ್ಳೆ ಪೌಷ್ಟಿಕವಾಗಿ ನಾವು ಸಾಕ್ತೇವೆ. ಅದೇ ನನ್ನ ಒಂದು ಮಗು ಹುಟ್ಟಿದಾಗ ನಾವು ಏನು ಸಾಕ್ತೇವೆ? ಏನಿಲ್ಲ, ಅದಕ್ಕೆ ಬರ್ತಡೇ ಮಾಡೋದು, ದೀಪ ಹಚ್ಚಲಿಕ್ಕೆ ಇಲ್ಲ, ಕ್ಯಾಂಡ್ಲ್ ನಂದಿಸೋದು, ಇದು ನಮಗೆ ಒಳ್ಳೆಯ ಸಂಸ್ಕಾರ. ಎಲ್ಲ ನಾವು ಭಾಷಣ ಮಾಡ್ತೇವೆ. ನಾನು ಮಾಡೋದು ಮನೆಯಲ್ಲಿ ಹೋಗಿ ಕ್ಯಾಂಡ್ಲೆ ತಂದೆ ಮಾಡೋದು. ಏನು ಬದಲಾವಣೆಯನ್ನು ನಾವು ನಮ್ಮ ಸಮಾಜದಲ್ಲಿ ನಿರೀಕ್ಷೆ ಮಾಡ್ಬೋದು? ನಾವೇ ನಮ್ಮ ಮನೆಯಲ್ಲಿ ಅದನ್ನು ಬದಲಾವಣೆ ಮಾಡಿದರೆ ಕ್ರಮೇಣ ಒಂದು 30 ವರ್ಷದಲ್ಲಿ ಆದರೆ ಈ ಬದಲಾವಣೆಗಳು ಬರಬಹುದು. ಇಲ್ಲದಿದ್ದರೆ ಈ ಕೋರ್ಟ್ಗಳೆಲ್ಲ ಈಗ ಸಿವಿಲ್ ಕ್ರಿಮಿನಲ್ ಕಡಿಮೆ, ಎಲ್ಲ ಇದೇ ಈಗಾಗಲೇ ಹಿಡಿದು ಎಲ್ಲಿ ಹೋದರೂ ಕೋರ್ಟ್ಗಳು ಇದುವೆ. ಆ ಸಂಬಂಧಗಳ ಹೆಸರೇ ಇಲ್ಲ. ಇನ್ನು ಮುಂದೆ ಎಲ್ಲಿ ಇದೆ? ಅಣ್ಣ, ತಮ್ಮ, ಅತ್ತಿಗೆ, ದೊಡ್ಡಮ್ಮ, ಚಿಕ್ಕಮ್ಮ, ಈ ಸಂಬಂಧಗಳೇ ಇನ್ನು ಡಿಕ್ಷನರಿಯಿಂದ ಹೋಗುವಂಥ ಪರಿಸ್ಥಿತಿ ಬಂದಿದೆ.
ಗಂಡ ಹೆಂಡತಿ ಬೇಡ. ಈಗ ಇನ್ನೊಂದು ಬದಲಾವಣೆ ಬಂದಿದೆ, ಸರ್ಕಾರ ಒಳ್ಳೆಯ ಅದಕ್ಕೆ ರಕ್ಷಣೆ ಕೊಟ್ಟಿದೆ. ಲಿವಿಂಗ್ ಟುಗೆದರ್ ಅಂತ ಹೇಳಿ ಹೊಸ ಒಂದು ಕಾನೂನು ಬಂದಿದೆ. ನೀವು ಒಟ್ಟಿಗೆ ಯಾರೊಟ್ಟಿಗೂ ಇರ್ಬೋದು. ಮೊದಲು ಅದಿರಲಿಲ್ಲ, ಗಂಡ ಹೆಂಡತಿ ಮಾತ್ರ ಒಟ್ಟಿಗೆ ಇರ್ಬೋದು, ಒಂದು ಶಾಸ್ತ್ರದ ಒಂದು ಗೋಡೆ ಆದ ರೀತಿ. ಈಗ ಗೋಡೆಯೇ ಇಲ್ಲ, ಈಗೆಲ್ಲ ಓಪನೇ. ಇನ್ನು ಮುಂದೆ ಏನು ಬರ್ಬೋದು, ಎಲ್ಲವೂ ಓಪನೇ. ಕಾನೂನೇ ಅವಕಾಶ ಮಾಡಿಕೊಟ್ರೆ ಯಾರು ಕಾನೂನು ಮಾಡೋದು? ನಾವೇ ಮಾಡೋದು. ನಾವು ಮಾಡೋದು ಯಾರು? ನಾವು ಆರಿಸಿದ ವ್ಯಕ್ತಿಗಳು ನಮಗೆ ಕಾನೂನು ಮಾಡ್ತಾರೆ. ನಮಗೆ ಒಳ್ಳೆ ಕಾನೂನು ಬೇಡ, ನಮಗೆ ಸ್ವಾತಂತ್ರ್ಯ ಬೇಕು. ಈಗ ಏನಾಗಿದೆ ಅಂದರೆ, ಈ ಸ್ವಾತಂತ್ರ್ಯ ಪುಸ್ತಕವು, ಸಮಾಜ ಪುಸ್ತಕ ಓದಿ 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 ನಮಗೆ ಈಗ ಏನಾಗಿದೆ, ಟೋಟಲಿ ನಮಗೆಲ್ಲರಿಗೂ ಸರ್ವತಂತ್ರ ಸ್ವತಂತ್ರ ಗಣರಾಜ್ಯ ಅಂತ ಇದ್ದಾಗ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಈಗ ಯಾವ ಸ್ವಾತಂತ್ರ್ಯ, ಎಷ್ಟು ಬೇಕು, ಆ ಲಿಮಿಟೇಷನ್ ಇಲ್ಲ, ಎಲ್ಲವೂ ಸ್ವಾತಂತ್ರ್ಯ. ಬಟ್ಟೆಯಲ್ಲಿ ಸ್ವಾತಂತ್ರ್ಯ, ಮುಕ್ತ. ಎಲ್ಲಿ ಕಾನೂನಲ್ಲಿ ಬರೆದುಂಟು ಹೀಗೆ ಬಟ್ಟೆ ಹಾಕ್ಬೋದು, ಹರ್ಕಟ ಬಟ್ಟೆ ಹಾಕೋದು, ತುಂಡು ಬಟ್ಟೆ ಹಾಕೋದು, ಕಾನೂನಲ್ಲಿ ಏನಿಲ್ಲ. ಈ ರೀತಿಯ ವ್ಯಕ್ತ ಆದಾಗ ಯಾರು ರಕ್ಷಣೆ ಮಾಡಬೇಕು ಈ ಸಮಾಜವನ್ನು? ನಾವು ರಕ್ಷಣೆ ಮಾಡಬೇಕು, ಇನ್ನೊಬ್ಬ ಯಾರೋ ಬರುವುದಿಲ್ಲ. ಏನಾಯಿತು ಹಿಂದಿನ ಕಾಲದಲ್ಲಿ, ಪೂರ್ವ ಕಾಲದಲ್ಲಿ ಒಂದು ಮೂರ್ತಿ ಪೂಜೆ ಇತ್ತು. ನಿಮಗೆ ವೇದ ಕಾಲದಿಂದ ಮೊದಲು ಮೂರ್ತಿ ಪೂಜೆ ಬಹಳ ಇತ್ತು. ತದನಂತರ ವೇದ ಕಾಲದಲ್ಲಿ ನಿಮಗೆ ಅಗ್ನಿ ಯಾಗಗಳು ಜೋರಾಯಿತು. 3 ವೇದಗಳು ಹುಟ್ಟುವಾಗ ಯಾಗಗಳು, ಬಹುಶಃ ನಾವು ರಾಮಾಯಣ ಕೇಳುವಾಗ ಯಾಗಗಳೇ ಇತ್ತು, ಮಹಾಭಾರತದಲ್ಲಿ ಯಾಗಗಳೇ. ತದನಂತರ ಏನಾಯಿತು, ಪುನಃ ಮೂರ್ತಿ ಪೂಜೆ ಬಂತು, ಅದು ಹೋಯ್ತು. ಅಲ್ಲಿ ಬರುವಾಗ ಶೈವ, ವೈಷ್ಣವ, ಶಾಕ್ಯ 25 ಪಂಥಗಳು, ಬೌದ್ಧ, ಜೈನ ಎಲ್ಲ ಹುಟ್ಟಿದ್ದೆಲ್ಲಿಂದ? ಎಲ್ಲವೂ ಈ ಸನಾತನ ಧರ್ಮದಿಂದ. ಎಲ್ಲ ನಮ್ಮ ಮೇಲೆ ದಾಯಾದಿ ಕಾಲ, 7-8 ಮಕ್ಕಳು, ತಂದೆಗೆ 7-8 ಮಕ್ಕಳು, ಎಲ್ಲರೂ ಉರ್ಡ ಪುಡಿಯ ಮಾಡಿಕೊಂಡು ಇರುವುದೊಂದು 2 ಎಕರೆ ಜಾಗ, 5-5 ಸೆಂಟ್ಸು ಸಿಗುವುದಿಲ್ಲ ಅವರಿಗೆ. ಜಗಳ ಅದಕ್ಕೆ ಸಾಹಿತ್ಯ ಸುಪ್ರೀಂ ಕೋರ್ಟ್ ಹುಟ್ಟಪ್ಪು ಆನೆ ಮುಂಡೆ ಮುಚ್ಚತೆ ಸಹಿ ಅಂತ ಹೇಳೋ ಆ ಒಂದಿನ ಮಾನಸಿಕತೆ ನಮ್ಮ ಹಿಂದೂಗಳಲ್ಲಿ ಯಾವಾಗ ಉಂಟು ಅಲ್ಲಿವರೆಗೆ ನಾವು ಬರ್ಕತ್ತಾಗೋದಿಲ್ಲ. ಆ ಬದಲಾವಣೆ, ನಮ್ಮ ಮಾನಸಿಕ ಬದಲಾವಣೆ ಹೋಗಬೇಕು. ಅಂದರೆ ನನ್ನ ಅಣ್ಣಲ್ಲ ಒಂದು 5 ಸೆಂಟ್ಸ್ ಹೆಚ್ಚು ತಗೊಂಡು ಬದುಕಲಿಯಪ್ಪ, ನನಗೆ ದೇವರು ಕೊಟ್ಟ ಅಂತ ಹೇಳೋಳು ಆ ಒಂದು ಮನವಿಯ ಮೌಲ್ಯ ನಮ್ಮಲ್ಲಿ ಯಾವತ್ತು ಬರುವುದಿಲ್ಲ. ಅವತ್ತಿನವರೆಗೆ 100ಕ್ಕೆ 100 ಭಜನಾ ಮಂದಿರ ಅಲ್ಲ, ಎಷ್ಟು ಬ್ರಹ್ಮಕಲಶ ಮಾಡಿದರೂ ನಾವು ಹಿಂದೂಗಳು ಉದ್ಧಾರ ಆಗುವಂಥ ಪರಿಸ್ಥಿತಿ ಖಂಡಿತ ಬರುವುದಿಲ್ಲ. ನಾವು ಇನ್ನಾದರೂ ಯೋಚನೆ ಮಾಡಿದರೆ ಇನ್ನಿನ ಒಂದು ಜನರೇಷನ್ ನಾವು ಬದಲಾವಣೆ ಮಾಡಬಹುದು. ಏನಾಯಿತು, ಅಷ್ಟು ದೊಡ್ಡ ವ್ಯವಸ್ಥೆಗೆ ನಾನು ರಾಜಕೀಯ ಮಾತಾಡಿದೆ. ಸಿಂಧೂರ ಇಂಥದ್ದು ಅಷ್ಟು ಒಳ್ಳೆ ಹೆಸರಿಟ್ಟರು. ರಾಜಕೀಯ ಏನೇ ಇರಲಿ ಅದನ್ನು ನಾನು ಮಾತಾಡ್ತಾ ಇಲ್ಲ. ಎಲ್ಲಿಂದ ಬಂತ ಸಿಂಧೂರ? ಏನು ಸಾವಿರ ವರ್ಷದ ಇತಿಹಾಸ ಸಿಂಧೂರಕ್ಕಿದೆ. ಆ ಸಿಂಧೂರಕ್ಕಾಗಿ ಯುದ್ಧವೇ ಆಯಿತು, ಹೌದಾ? ಮಹಾಭಾರತ ಯುದ್ಧ ಸಿಂಧೂರಕ್ಕಾಯ್ತು, ಆ ಮುಡಿಗಾಗಿ ಆಯಿತು. ಎಲ್ಲಿದೆ ನಾವು ಇವತ್ತು? ನಮಗೆ ಯಾವುದು ಬೇಡ ನಮಗೆ. ವಿಚಿತ್ರವಾದ ಬೇಷು, ಒಂದು ಕಾಲಿಗೆ ಒಂದು ಬೆರಳಿಗೆ ಒಂದು ಬಳ್ಳಿ ಕಟ್ಟೋದು, ಇನ್ನೊಂದು ಕಾಲಿಗೆ ಇನ್ನೊಂದು ಬಳ್ಳಿ ಕಟ್ಟೋದು, ಕೊರಳಿಗೆ ಒಂದು ಬಳ್ಳಿ ಕಟ್ಟೋದು, ಕೈಗೆ ರಟ್ಟೆಗೆ ಒಂದು ಬಳ್ಳಿ ಕಟ್ಟೋದು, ಈ ರೀತಿಯ ವಿಶೇಷವಾದ ಒಂದು ಏನು ಎಲ್ಲಿಯೂ ಇಲ್ಲದ ಹೊಸ್ತಾಗಬೇಕು ನಮಗೆ. ಯಾಕೆ ನಮಗೆ ಸ್ವಾತಂತ್ರ್ಯ ಉಂಟು. ಈಗ ಮೊದಲು ಸ್ವಲ್ಪ ತಂದೆ ತಾಯಿ ಹೇಳಿದರೆ ಕೇಳುವಂಥ ವ್ಯಕ್ತಿ ಇತ್ತು, ಈಗ ಅದಿಲ್ಲ. ಆದ ಕಾರಣ ಎಲ್ರಿಗೂ ಮುಕ್ತ ಸ್ವಾತಂತ್ರ್ಯ. ತನ್ನ ಇಚ್ಛೆಗೆ ಮೊದಲು ನಮಗೆ ಒಂದು ಗಾದೆ ಉಂಟಿಲ್ಲ, ಚಾಣೆ ಮಂಡೆಗೂ ಮದ್ದಿಲ್ಲ ಅಂತ ಹೇಳಿ ಒಂದು ಹಳೆ ಗಾದೆ ಉಂಟು ಹಿರಿಯರು ಹೇಳುವಾಗ. ಅದೇ ರೀತಿ ನಮ್ಮ ಹಿಂದೂಗಳ ಪರಿಸ್ಥಿತಿ ಆಗಿದೆ. ನನ್ನ ಇಚ್ಛೆ ಕೇಳೋರು ಯಾರು? ಎಷ್ಟಿತ್ತು ನಮ್ಮಲ್ಲಿ? ಇಡೀ ಪ್ರಪಂಚದಲ್ಲಿ, ಇಡೀ ವ್ಯವಸ್ಥೆಯಲ್ಲಿ ಈ ಸನಾತನ ಧರ್ಮ 190 ತದನಂತರ ಹುಟ್ಟಿದ ಎಲ್ಲ ಧರ್ಮಗಳು ಬೆಳೀತಾ ಇದೆ. ನಮ್ಮದು ಕುರುಡುತ್ತಾ ಹೋಗ್ತಾ ಇದೆ. ಕಾರಣ ನಾವು ವಿಮರ್ಶೆ ಮಾಡೋದಿಲ್ಲ. ಮನೆಯಲ್ಲಿ ಹೋದರೆ ನಾವು ಮೊಬೈಲು, ಮನೆ ಒಂದು 3 ಬಾಗಿಲು ಟಿ ವಿ ನೋಡುವಂಥದ್ದು, ಮೊಬೈಲ್ ನೋಡೋದು, ಫ್ರೆಂಡ್ಸ್ಗಳಿಗೊಂದು ಇಷ್ಟು ಹಾಕಿ ಬಿಡೋದು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕೋದು, ಮತ್ತು ಅದರಿಂದ ಆಗುವಂಥ ಏನೂ ಮುಖ ಪರಿಚಯ ಇಲ್ಲಂಥ ಒಂದು ಗಂಡನ್ನು, ಅವನ ಬರೇ ಒಂದು ಫೋಟೋವನ್ನು, ಯಾರ ಫೋಟೋ, ನನ್ನ ಫೋಟೋ ಹಾಕಿರ್ಬೋದು ಅವನ ಇನ್ಸ್ಟಾಗ್ರಾಮಲ್ಲಿ, ನನ್ನ ಫೋಟೋ ತಂದಿದ್ರೆ ಅದನ್ನು ನೋಡಿ ಇವನೇ ಇನ್ಸ್ಟಾಗ್ರಾಮಿನ ನಾರಾಯಣ ಪ್ರಕಾಶ್ ಅಂತ ಗ್ರಹಿಸೋದು. ಅವನ ಮೇಲೆ ಪ್ರೀತಿ, ಪ್ರೇಮ, ವಿಶ್ವಾಸ. ಏನು ವಿಶ್ವಾಸ? ಎಲ್ಲಿಯೋ 1000 ಕಿಲೋಮೀಟರ್ ದೂರ ಇದ್ದಂಥ ಒಂದು ಮನುಷ್ಯನಲ್ಲಿ, ಒಂದು ಹೆಂಗಣ್ಣಲ್ಲಿ ಆಗಲಿ ಒಂದು ಗಂಡ ಆಗಲಿ ನಮಗೆ ಅತೀವ ವಿಶ್ವಾಸ. ತಂದೆ ತಾಯಿಯಾದ ಊರಲ್ಲಿ ಇದ್ದದ್ದು ಅದು ಹತ್ತಿರದಲ್ವ? ಹತ್ತಿರದ ಬೇಡ, ದೂರದ್ದು ಬಹಳ ನುಣ್ಣಗೆ ಅಂತೇಳಿ ಗಾದೆ ಹೇಳಿದಾಗೆ ನಾವೆಲ್ಲ ಈ ದೂರದ ಬೆಟ್ಟ ನುಣ್ಣಗೆ ಅಂತೇಳಿ ಹಾರಿ ಹೋಗಿ ಎಷ್ಟು ಜನ ಈಗ ಪ್ರಾಣ ಬಿಡುವಂಥ ಪರಿಸ್ಥಿತಿ ಬಂತು. ಮೊನ್ನೆ ತಂದೆ ತಾಯಿಯೊಬ್ಬರು ಸೂಸೈಡ್ ಮಾಡಿದ್ರು, ತನ್ನ ಮಗ ಹೀಗೆ ಮಾಡಿದ, ಮಗಳು ಹೀಗೆ ಮಾಡಿದ ಅಂತ. ಇದನ್ನೆಲ್ಲ ನಾವು ಮನೆಯಲ್ಲಿ ನಮ್ಮ ಮಕ್ಕಳು ಇರುವಾಗ ಇದನ್ನು ಮಾತುಕತೆಯನ್ನು ಮಾಡಬೇಕು. ಸಂಜೆ ಹೊತ್ತಿಗೆ ಕೂತಾಗ ಒಂದು ಭಜನೆ, ಒಂದು ಈ ಸಮಾಜದ ದಿಕ್ಕು ಬದಲುವಂಥ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಅರಿವನ್ನು ಮೂಡಿಸ್ಬೇಕು. ಆ ಚಿಕ್ಕ ಆ ಮನಸ್ಸಲ್ಲಿ ಅದು ಕೆಟ್ಟದು, ಇದು ತಪ್ಪು. ಈಗ 7 ಬಣ್ಣ ಅಂತ ನನಗೆ ಹೇಳಿಕೊಟ್ಟದ್ದು ನನ್ನ ಮನೆಯಲ್ಲಿ ಅಲ್ಲ, ಶಾಲೆಗೆ ಹೋದಮೇಲೆ ನನಗೆ ಮಾಷೆ ಹೇಳಿಕೊಟ್ಟದ್ದು. ಒಟ್ಟು 7 ಬಣ್ಣ ಇದೆ, ಅದನ್ನು ಹೀಗೆ ತಿರುಗಿಸಿದರೆ 1 ಬಣ್ಣ ಆಗ್ತದೆ. ಚಕ್ರ 7 ಬಣ್ಣ ಮಾಡಿ ಅದನ್ನು ಕೈಯಲ್ಲಿ ತಿರುಗಿಸಿ ಎಲ್ಲ 7 ಬಣ್ಣ ಸೇರಿ ಒಂದು ಬಿಳಿ ಬಣ್ಣ ಆಗ್ತದೆ ಅಂತ. ಒಂದು ಬಿಳಿ ಬಣ್ಣದಿಂದ 7 ಬಣ್ಣ ಆಗ್ತದೆ. ಇಲ್ಲಿ ನನಗೆ ಗೊತ್ತಿತ್ತಾ? ಹಾಗೆ ನಾವು ಸಹ ಮಗುವಿನ ಮನಸ್ಸಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದನ್ನು ನಾವು ತಿಳಿಸದೆ ಹೋದರೆ ತಪ್ಪು ಯಾರ್ದು? ನಮ್ಮದು. ನಾವೀಗ ಏನು ಪುರುಸೊತ್ತಿಲ್ಲ, ನಮಗೆ ಯಾರಿಗೂ ಪುರುಸೊತ್ತಿಲ್ಲ. ಈಗ ಒಬ್ಬನಿಗೆ ಒಂದೇ ನಾವು ಕಾಂಚನದ ಹಿಂದೆ ಹೋಗಿದ್ದೇವೆ, ಈಗ ಬೇರೆ ಯಾವುದರ ಹಿಂದೆ ಹೋಗಲಿಲ್ಲ. ಒಂದೇ ಬೆಳಿಗ್ಗೆಯಿಂದ ಸಂಜೆ ಆಗುವಾಗ ನಾನು ಎಷ್ಟು 1000 ಲಕ್ಷ ದುಡ್ಡು ಮಾಡಬೇಕು, ಏನು ಕೊಟ್ಟಿದ್ದು ಇದು ಸಾಧನೆ. ನಿಮಗೊಂದು ಉದಾಹರಣೆ ಹೇಳಿ ಮುಗಿಸ್ತೇನೆ. ಬೆಂಗಳೂರಲ್ಲಿ ನಾನು 1990ನೇ ಇಸವಿಯಲ್ಲಿ ನನ್ನಲ್ಲಿ ಒಂದು ಸಣ್ಣ 800 ಕಾರ್ ಇತ್ತು. ಒಂದು 350 ರೂಪಾಯಿ ಪ್ಲಾಸ್ಟಿಕ್ ಚಪ್ಪಲ್ ಹಾಕಿ ಒಂದು ಹಳೆ ಪ್ಯಾಂಟ್ ಹಾಕಿ ನಾನು ಬೆಂಗಳೂರಿಗೆ ಹೋಗಿದ್ದೆ, ನನ್ನ ತಮ್ಮನ ಮನೆಗೆ, ಚಿಕ್ಕಪ್ಪನ ಮಗನಲ್ಲಿಗೆ ಹೋಗಿ 2 ದಿವಸ ಇರುವಾಗ ಹೇಳಿದ ಆದಿತ್ಯವಾರ ಬಂತು, ನಾವೊಮ್ಮೆ ದೊಡ್ಡ ಗುರುಗಳ ಒಳ್ಳೆ ಆಶ್ರಮ ಉಂಟು ಮಾರ, ಅಲ್ಲಿ ಒಳ್ಳೆ ಊಟವೂ ಸಿಗ್ತದೆ, ನಾವೊಮ್ಮೆ ನೋಡಿಕೊಂಡು ಬರುವ, ಬೇರೆ ನಮ್ಮಲ್ಲಿ ದುಡ್ಡು ಬೇಕಲ್ಲ. ಆಗಿನ ಕಾಲದಲ್ಲಿ ಪರಿಸ್ಥಿತಿ ಹಾಗಿತ್ತು. ಹೋಗಿ ಗೇಟಿನ ಹತ್ತಿರ ಹೋಗುವಾಗ ಎಲ್ಲ ಆಗಿನ ಕಾಲದ 15-20 ಲಕ್ಷದ ಕಾರುಗಳ ಲೈನ್ಗಳೇ ಉಂಟು.
ನಾನು ಹೇಳಿದೆ ಇದರೊಳಗೆ ಮರ್ಯಾದೆ ಕೆಟ್ಟು ನಮ್ಮನ್ನು ರಿಜೆಕ್ಟ್ ಆಗುವ ಗೇಟಿನ ನಾವು ಹೊರಗೆ ಹಾಕ್ತಾನೆ, ಗೆಟ್ ಔಟ್ ಅಂತೇಳಿ. ನಾವು ಮೆಲ್ಲಗೆ ಕೆಳಗೆ ಒಂದು ಮರದ ಅಡಿಯಲ್ಲಿ ನನ್ನ 800 ಕಾರು ಮತ್ತು ಪ್ಲಾಸ್ಟಿಕ್ ಚಪ್ಪಲನ್ನು ಇಟ್ಟು ಬರೀ ಕಾಲಲ್ಲಿ ಅದರ ಒಳಗೆ ಹೋಗಿ ಕೂತೊಳಗೆ ಅದರಲ್ಲಿ ಫುಲ್ಲು ಅಮೃತ ಶಿಲೆಯಲ್ಲಿ ಮಾಡಿದ ವೈಭವಪೇತವಾದಂತಹ 3 ಮಾಳಿಗೆಯ ಅದ್ಭುತವಾದ ಅಮೃತ ಶಿಲೆಯ ಬಿಲ್ಡಿಂಗ್ ಉಂಟು. ಕೂತುಕೊಳ್ಳಿಗೆಲ್ಲ ಈಗ ರೌಂಡ್ ಚಿಟ್ಟೆ ಉಂಟು. ಅದರಲ್ಲಿ ನಾವು ಹೋಗಿ ಕೂತು ಸ್ವಲ್ಪ ಹೊತ್ತು ಹೋಗ ಒಂದು ದೊಡ್ಡ ಮನುಷ್ಯರು ಬಂದು ಕೂತರು. ನಂತರ ಬರುವವರು ಯಾರು? ಎಲ್ಲ ಇಂಡಸ್ಟ್ರಿಯಲಿಸ್ಟ್, ಎಲ್ಲ ಕೋಟಿ ಪ್ರತಿಭೆಗಳು. ಅವರ ಗಂಡ ಹೆಂಡತಿ ಮಕ್ಕಳು ಒಂದು ಮಗು ಏನೋ ಮಾಡ್ತದೆ, ಇನ್ನೊಂದು ಮಗು ಏನೋ ಮಾತಾಡ್ತದೆ, ಏನೋ ಭಜನನ್ನು ಹೇಳ್ತಾರೆ. ಯಾಕೆಂದರೆ ಅವರಿಗೆ ಮಾನಸಿಕ ನೆಮ್ಮದಿಯಲ್ಲಿ ಹೋದೇಳಿದ ಕಾಂಚನದ ಹಿಂದೆ ಹೋಗಿ ಮಾನಸಿಕ ನೆಮ್ಮದಿ ಅವರಿಗಿಲ್ಲ. ಅದೇ ನೆಮ್ಮದಿಗಳು ನೋಡಿ ಈ ಭಜನಾ ಮಂದಿರದ ಎಲ್ಲ ಭಕ್ತಾದಿಗಳಿಗೆ, ಸ್ವಯಂ ಸೇವಕರಿಗೆ ಇಂಥ ಮಾನಸಿಕ ನೆಮ್ಮದಿ ನಮಗೆ ಇಲ್ಲಿದೆ. ಯಾಕೆಂದರೆ ನಾವು ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತೇವೆ. ಇದು ನಮಗೆ ಇವರು ಸೇರೋದೆಂಥದ್ದು? ಇವರು ಸೇರೋದು ದುಡ್ಡಿನೊಟ್ಟಿಗೆ, ಮಂತ್ಲಿ ಇಯರ್ ಎಂಡ್ ಪಾರ್ಟಿಗೆ, ಮಂತ್ಲಿ ಪಾರ್ಟಿಗೆ ಮತ್ತು ಕೀಚೈನ್ ಪಾರ್ಟಿ, ಇಷ್ಟು 2-3 ವಿವಿಧವಾದ ಪಾರ್ಟಿಗಳಿಗೆ ಸೇರುವುದು ಅವರ ಜೀವನ. ಅದುವೇ ಪರಮ ಸುಖ, ಪರಮ ವೈಭವ, ಅದುವೇ ಅಂತ ಹೇಳಿ ಅಲ್ಲಿಗೆ ಹೋಗುವಾಗ ಗೊತ್ತಾಯಿತು ಇದಲ್ಲ, ಇನ್ನೇನೋ ಇರಬೇಕು ಜೀವನದಲ್ಲಿ ಅಂತ. ಹಾಗೆ ನಮಗೆ ಏನು ಗುರಿ? ಸುಖ, ಶಾಂತಿ, ನೆಮ್ಮದಿ. ಈ ಗುರಿಯ ಮುಂದೆ ಹೋದರೆ ಮಾತ್ರ ನಾವು ಒಂದು ನೆಮ್ಮದಿಯ ಜೀವನ ಸಿಗ್ಬೋದು. ಬಿಟ್ಟರೆ ದುಡ್ಡಿನ ಹಿಂದೆ ಹೋದರೆ ಖಂಡಿತ, ನನಗೆ ಅದನ್ನೇ ನೋಡಿದ್ದೇನೆ. ಈ 30-40 ಲಕ್ಷ ಕಾರಲ್ಲಿ ಬಂದವರು ಕೋಟಿಪತಿಗಳು ಅಲ್ಲಿ ಕೂತು ಭಜನೆ ಮಾಡ್ತಾರೆ. ಭಜ ಗೋವಿಂದ ಭಜ ನಾನು ಹೇಳಿದೆ ನಮಗೆ ಅಷ್ಟಕ್ಕೆ ಪುರುಸೋತಿಲ್ಲ. ನಟ ಮಧ್ಯಾಹ್ನ ಬಂದು ಭಜನೆ ಮಾಡಿ, ನಾವು ಸಾಯಂಕಾಲ ಬೆಳಿಗ್ಗೆ ಒಂದು ದೇವರ ನಾಮ ಸ್ಮರಣೆ ಮಾಡೋದು. ಬಾಕಿ ನಮಗೆ ದುಡಿಬೇಕು. ನಾವು ದುಡಿದು ತಿಂದಿದ್ದೇವೆ. ಎಲ್ಲಿದೆ ಶಾಂತಿ? ಕಾಂಚನದ ಹಿಂದೆ ಹೋದರೆ ಖಂಡಿತ ಸಿಗುವುದಿಲ್ಲ. ಒಂದು ಒಳ್ಳೆಯ ವ್ಯವಸ್ಥೆಗಳು, ಭಜನಾ ಸಂಘ, ದೇವಸ್ಥಾನ, ದೈವಸ್ಥಾನ, ಅಥವಾ ಒಂದು ಒಳ್ಳೆಯ ಸತ್ಯನಾರಾಯಣ ಪೂಜೆ, ಒಂದು ಒಳ್ಳೆಯ ಶಾಸ್ತ್ರ ಯೋಗ್ಯವಾದಂಥ ಒಂದು ಮದುವೆಗೆ ಹೋಗಿ ನೀವು ಎಷ್ಟು ಆನಂದ. ಆ ಪುರೋಹಿತರು ಮಂತ್ರ ಹೇಳುವಂಥದ್ದು, ಮಮ ಜೀವನ ಹೇತು, ಆ ಒಂದು ಕಿವಿಗೆ ಕೇಳಿದಾಗ ರೋಮಾಂಚನ ಆಗ್ತದೆ. ಆ ಮಂತ್ರಗಳನ್ನ ಕೇಳಿದಾಗ ಯಾಕೆ ಮಂತ್ರ ಹೇಳುವಾಗ ನಾವು ಕಿವಿ ಕೊಡ್ತೇವೆ. ನಾವು ಫೋಟೋದವರ ಎಡತಿಗೆ ನಿಲ್ಲ ತಲೆ ತಗ್ಗಿಸು ಅಂತ ಹೇಳೋ ನಮ್ಮ ಯೋಚನೆ ಎಲ್ಲ ಫೋಟೋದವರ ಹತ್ತಿರ. ಇಲ್ಲ ನಾಳೆ ಫೋಟೋದಲ್ಲಿ ನನ್ನ ಚಂದ ಬರುವುದಿಲ್ಲ. ಇದೆಲ್ಲ ನನಗೆ ಜೀವನ ಬೇಡ. ನನಗೆಲ್ಲ ಟೆಂಪರರಿ ಸುಖವೇ ಬೇಕು. ನನಗೆ ಶಾಶ್ವತವಾದ ಸುಖ, ನೆಮ್ಮದಿ ಹತ್ತಿರ ನಾವು ಯಾವತ್ತೂ ಹೋಗುವುದಿಲ್ಲ. ಯಾವಾಗ ನಾವು ಶಾಶ್ವತ ನೆಮ್ಮದಿ ಹತ್ತಿರ ಯೋಚನೆ ಮಾಡಿ ಮುಂದುವರಿತೇವೆ, ಆಗ ಮಾತ್ರ ನಾವು ಬದಲಾವಣೆಯನ್ನು ಅಪೇಕ್ಷೆ ಪಡಲಿಕ್ಕೆ ಸಾಧ್ಯ. ಬಹುಶಃ ಇಂಥ ಒಂದು ಮಂದಿರಗಳು, ಬಹುಶಃ ಇದನ್ನು ಉಲ್ಲೇಖ ಮಾಡಿ ನನಗೆ ಬರ್ತಾ ಇರುವಾಗ ನನ್ನ ಲಕ್ಷ್ಮೀನಾರಾಯಣರ ಈ ಒಂದು ಘಟನೆ ಹೇಳಿದರು. ಈ ಒಂದು ಭವ್ಯ ಮಂದಿರದ ಹಿನ್ನೆಲೆ ಎಷ್ಟು ನಾವೇ ಇದ್ದೇವೆಲ್ಲ. ಆ ಕಾಲದಲ್ಲಿ ಈ ಜಾಗ ಸರ್ಕಾರಿ ಜಾಗ ಇತ್ತು. ಬಹಳ ನಿಮ್ನ ವರ್ಗದವರ ಕೈಯಲ್ಲಿ ಸ್ವಾಧೀನ ಇತ್ತು, ಸರ್ಕಾರಿ ಜಾಗ ಇತ್ತು. ಆ ಕಾಲದಲ್ಲಿ ಅದನ್ನು ನಮ್ಮದಲ್ಲದ 3ನೇ ಮತೀಯರು ಅದನ್ನು ಸ್ವಾಧೀನ ಮಾಡೋ ಕಾಲಘಟ್ಟದಲ್ಲಿ ಇಲ್ಲಿಯ ಕೆಲವು ಗೋಪಣ್ಣಗೌಡರು, ಕುಂಜಪಾಟಾಡಿಯವರು, ಲಕ್ಷ್ಮೀನಾರಾಯಣರು, ಹಾಗೆ ಎಲ್ಲ ಇಲ್ಲಿಯ ಯುವಕರು ಸೇರಿ ಈ ಒಂದು ಜಾಗವನ್ನು ಉಳಿಸಲಿಕ್ಕೆ ಡಿ.ವಿ. ಸದಾನಂದರ ಮೂಲಕ ಒಂದು ಭಾರಿ ಪ್ರಯತ್ನ ಮಾಡಿದ ಕಾರಣ ಈ ಜಾಗ ನಮ್ಮ ಈ ವ್ಯವಸ್ಥೆಗೆ ಒಂದು ಮುಂದಿನ ದಿನಗಳಲ್ಲಿ ಈ ಭಜನಾ ಮಂದಿರಕ್ಕೆ ಬಂದು, ಹಾಗೆ ನಾವು ಡಿ.ವಿ. ಸದಾನಂದ ಗೌಡರನ್ನು ಒಂದು ನೆನೆಯುವಂಥ ಒಂದು ದಿವಸ ಇದು ಅಂತ ನಾವು ಭಾವಿಸ್ತೇವೆ. ನನಗೆ ಅದೊಂದು ಮರೆತು ಹೋಗಿತ್ತು. ನಿನ್ನೆ ಮಾತಾಡ್ತಾ ನಮ್ಮ ಲಕ್ಷ್ಮೀನಾರಾಯಣರವರು ಹೇಳಿದರು ಈ ಹಿಂದಿನ ಘಟನೆ. ಆಗ ನಾವೆಲ್ಲ ಸ್ವಲ್ಪ 25-26 ವರ್ಷದ ತರುಣರು. ಎದುರು ಹೋಗುವಾಗ ಸಾಯ್ತದ ಬೀಳ್ತದೆ ನಮಗೆ ಗೊತ್ತಿರಲಿಲ್ಲ. ಹೋಗೋದು ಮುಂದೆ ಹೋದ ಕಾರಣ ಇಲ್ಲಿಯ ಎಲ್ಲ ಸ್ಥಳೀಯರೆಲ್ಲ ಸೇರಿ ಅವತ್ತು ಅದನ್ನು ಮಾಡಿದ ಕಾರಣ ಬಹುಶಃ ಈ ಜಾಗ ಉಳಿಯಿತು. ಇವತ್ತು ಸಿದ್ಧಿವಿನಾಯಕನಿಗೆ ಒಂದು ಯೋಗ್ಯವಾದ ಮಂಟಪ ಆಗಲಿಕ್ಕೆ ಕಾರಣ ಆಯಿತು. ಬಹುಶಃ ಇದು ಸಂಘಟನೆ. ಆ ಸಂಘಟನೆಗಳು ಆ ಕಾಲಘಟ್ಟದಲ್ಲಿ ಬಹಳ ವಿಜೃಂಭಣೆಯಿದೆ. ಇರುವುದು 10 ಜನ ಆದರೂ 10 ಒಟ್ಟಿಗೆ ಇತ್ತು. ಯಾವ ಜಾತಿ ಆದರೂ. ಈಗ ಆಗಲ್ಲ, ಜಾತಿ ಒಂದೇ ಆದರೂ ಅದರಲ್ಲಿ 10 ವಿಘಟನೆಗಳು. ಇದು ನಮ್ಮ ಸಮಸ್ಯೆಯ ಕಾರಣ. ದಯವಿಟ್ಟು ನಾವು ಆ ವಿಷಯದಿಂದ ಹೊರಗೆ ಬಂದು ಮುಂದಿನ ದಿನಗಳ ನಮ್ಮ ಧರ್ಮ ಸಂಸ್ಥಾಪನೆ ಮಾಡುವ. ಬಹುಶಃ ಜೈನ, ನಿಮ್ಮ ಬುದ್ಧ ಧರ್ಮ ಬಂದು ಇಡೀ ಹಿಂದೂ ಸಂಸ್ಕೃತಿಯನ್ನು ಸರ್ವನಾಶ ಮಾಡಿ ಹಿಂದೂ ದೇವಾಲಯಗಳನ್ನು ನಾನು ಕೆಲವು ಚರಿತ್ರೆಗಳನ್ನು ಅಡಗಿಸಿದರೆ ಕೆಲವು ಚರಿತ್ರೆಗಳು ಅದು ಉಲ್ಲೇಖ ಇದೆ. ಹಿಂದೂ ದೇವಸ್ಥಾನಗಳನ್ನು ನಿಮ್ಮ ಬೌದ್ಧ ಧರ್ಮೀಯರು, ಜೈನ ಧರ್ಮ ತುಂಬ ಉಡಿ ಮಾಡಿದ್ದಾರೆ, ಬರೀ ಮುಸಲ್ಮಾನರಲ್ಲ. ಆಗ ಯಾರು ಬಂದರು? ಶಂಕರಾಚಾರ್ಯರು ಬಂದರು, ಸಂಭವಾಮ ಯೋಗಿ ಅಂತ ಬಂದರು. ಚತುರಾಮ್ನಾಯ ಪೀಠ ಸ್ಥಾಪನೆ ಮಾಡಿದರು. ಆ ಪೀಠಗಳಿಂದ ಗುರು ಪರಂಪರೆ ಬಂತು. ಗುರು ಪರಂಪರೆಯಿಂದ ಪುನಃ ಇದು ಒಂದು ವೈಭವಕ್ಕೆ ಬಂತು. ಪುನಃ ಗುರು ಪರಂಪರೆಯಲ್ಲಿ ಶೈವ ವೈಷ್ಣವ ಅಂತ ಪುನಃ ಗಲಾಟದವರು ಆಯಿತು. ನಮ್ಮದು ಹೀಗೇ ಯಾವತ್ತು ಈ ಪರಂಪರೆ. ಇದನ್ನು ಯಾವಾಗ ಒಂದು ಸ್ಟೇಬಲ್ ಆಗಲಿಕ್ಕೆ ನಾವು ಈ ಯುವ ಸಮುದಾಯ ಮತ್ತು ವಿಶೇಷವಾಗಿ ಮಹಿಳೆಯರು ಇದಕ್ಕೆ ಸಾಧನೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ವಾಟ್ಸಪ್ಪಲ್ಲಿ ಮಾತ್ರ ನೋಡುವಂಥ ವ್ಯವಸ್ಥೆ. ನಿಜ ಜೀವನದಲ್ಲಿ ಈ ಸುಖಗಳು ಯಾವತ್ತೂ ನಮಗೆ ಸಿಕ್ಕಲಿಕ್ಕಿಲ್ಲ. ದಯವಿಟ್ಟು ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಮುಂದಿನ ದಿನಗಳಲ್ಲಿ ಈ ಧರ್ಮ ವ್ಯವಸ್ಥೆಯನ್ನು ಉಳಿಸಿದರೆ ನಾವು ಉಳಿಸ್ತೇವೆ, ಇಲ್ಲದೆ ಖಂಡಿತ ಇಲ್ಲ. ನಿಮಗೆ ಅಮೆಜಾನ್ ಕಾಡಿನ ಉದಾಹರಣೆ ನೋಡಿ ನಾನು ಮುಗಿಸ್ತೇನೆ. ಅಮೆಜಾನ್ ಕಾಡಿನಲ್ಲಿ ಈಗಲೂ ಮೊನ್ನೆ ಈ ಶತಮಾನದ ಆರಂಭದಲ್ಲಿ ಏನು ಬಟ್ಟೆ ಇಲ್ಲದವರಿದ್ದರು. ಆಗ ಅವರಲ್ಲಿ ಸಂಘಟನೆ ಇರೋದು. ಮನೆಗೊಂದು ಯಜಮಾನ ಇದ್ದ, ಅವರಿಗೆ ಅವರದೇ ಆದಂಥ ಭಾಷೆ ಇತ್ತು, ಸಣ್ಣ ಸಣ್ಣ ಶಬ್ದಗಳು ಮಾತ್ರ. ಬಟ್ಟೆ ಒಂದೇ ಒಂದು ತುಂಡು ಇಲ್ಲ. ಆದರೆ ಅಷ್ಟು ಮಹಿಳೆಯರಿದ್ದರು. ಅವರನ್ನು ಒಂದು ಆ ಮಹಿಳೆ ಅಂತ ಹೇಳುವ
ಭಾವನೆಯಲ್ಲಿ ಅಷ್ಟು ಜನ ಅಲ್ಲಿ ಗಂಡಸರಿದ್ರು ನೋಡ್ತಿರ್ಲಿಲ್ಲ, ಅಷ್ಟು ವ್ಯವಸ್ಥೆ ಇತ್ತು. ಬಟ್ಟೆ ಇಲ್ಲದ ಒಂದು ಕುಟುಂಬಗಳಲ್ಲಿ ಈಗ ಬಟ್ಟೆ ಇದ್ರೂ ಇಲ್ಲ, ಬಟ್ಟೆ ಇದ್ದಿಲ್ಲ, ಭಾವನೆಗಳೇ ಬೇರೆ ಮನುಷ್ಯನದ್ದು. ಈ ಭಾವನೆಗಳು ಸರಿಯಾಗದೆ ಯಾವುದೂ ಸರಿಯಾಗಲೇ ಇಲ್ಲ. ನೋಡುವ ದೃಷ್ಟಿ ಯಾವಾಗ ಸರಿಯೋ ಅಲ್ಲಿಗೆ ಎಲ್ಲ ವ್ಯವಸ್ಥೆಗಳು ಸರಿ. ಹಾಗೆ ನಮ್ಮ ನೋಡುವ ದೃಷ್ಟಿಯು ಮಾಡುವ ಕೆಲಸವು ಭಕ್ತಿಯಿಂದ ಇರಲಿ. ಬಹುಶಃ ಇಂಥ ಒಂದು ಒಳ್ಳೆಯ ಬೆಟ್ಟದ ತುದಿಯಲ್ಲಿ ಅದ್ಭುತವಾದ ಕೆಲಸ, ಬಹುಶಃ ಪ್ರಕೃತಿ ಅದ್ಭುತವಾಗಿ ಇಷ್ಟವರೆಗೆ ಇಲ್ಲದಂಥ ತೊಂದರೆಯನ್ನು ಕೊಟ್ಟಿದೆ ಇಲ್ಲಿ. ನೋಡ ನೀವು ಹೇಗೆ ಮಾಡ್ತೀರಿ. ಆದರೂ ಇಲ್ಲಿ ಸಾಹಸಮಯ ಏನು ಯುವಕರು ಮತ್ತು ಇಲ್ಲಿ ಎಲ್ಲ ಬಡ ಬಹುಶಃ ಮಧ್ಯಮ ವರ್ಗದವರು 99% ಇಲ್ಲಿ ಮಧ್ಯಮ ವರ್ಗದಲ್ಲಿರೋದು. ಬಹುಶಃ ಸಾವಿರ 25 ಗಂಟೆ ಅಡಿಕೆಯವರು ಬಹುಶಃ ಇಲ್ಲಿ ಯಾರೂ ಇಲ್ಲ. 277 ಮನೆಯಲ್ಲಿ 25 ಗಂಟೆ ಅಡಿಕೆ ಒಬ್ಬ ಬಹುಶಃ ಹೆಚ್ಚಿನ ಅಂಶ ಇಲ್ಲ. ಆದರೂ ಇಷ್ಟು ಚಂದವಾದ ಒಂದು ವ್ಯವಸ್ಥೆ ಮಾಡಿದಾಗ ಬಹುಶಃ ಅವರಿಗೆ ಧನ್ಯವಾದವನ್ನು ಕೊಡಬೇಕು. ಇವರಿಂದ ಒಂದು ಸಾಧನೆಯನ್ನು ನಾವು ಇನ್ನೂ ನಿರೀಕ್ಷಿಸಬಹುದು, ಬಹುಶಃ ಧೈರ್ಯದಲ್ಲೇ ನಿರೀಕ್ಷಿಸಬಹುದು. ಆ ನಿರೀಕ್ಷೆ ಅವರೇನು ಕನಸುಗಳು ಕಂಡಿದ್ದಾರೆ, ಆ ನಿರೀಕ್ಷೆ ಎಲ್ಲ ಸರಿಯಾಗಲಿ. ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ. ಒಂದು ಬದಲಾದ ಸಮಾಜವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಕಟ್ಟು ಅಂತ ಹೇಳಿ ಎಲ್ಲರಲ್ಲಿ ಹೇಳ್ತಾ, ಈ ಭಜನಾ ಮಂದಿರದ ಎಲ್ಲ ವ್ಯವಸ್ಥೆಯಲ್ಲಿ ದುಡಿದಂಥ ಎಲ್ಲರಿಗೂ ಆ ದೇವರು ಒಳ್ಳೆಯ ಬುದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಆ ಸಿದ್ಧಿವಿನಾಯಕನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ, ಸನಾತನ ಧರ್ಮದ ಆಚಾರ ವಿಚಾರ ಎತ್ತ ಸಾಗುತ್ತಿದೆ. ಅದೇ ರೀತಿಯಾಗಿ ಸಿದ್ಧಿವಿನಾಯಕ ಮಂದಿರದ ಸುತ್ತಮುತ್ತಲಿನ ಎಲ್ಲ ಮನೆಯವರು ಕೂಡ ಈ ಒಂದು ಮಂದಿರ ಆಗುವುದಕ್ಕೆ ತಮ್ಮದೇ ಆಗಿರುವಂಥ ಕೊಡುಗೆಯನ್ನು ಕೊಟ್ಟು ಆ ಒಂದು ಮಂದಿರವನ್ನು ನಿರ್ಮಿಸಿದ್ದಾರೆ. ಅದಕ್ಕಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಇವತ್ತಿನ ಸಿದ್ಧಿವಿನಾಯಕ ಭಜನಾ ಮಂದಿರ ಈ ರೀತಿ ಆಗುವುದಕ್ಕೆ ಈ ಊರಿನ ಮಹನೀಯರು ತಮ್ಮದೇ ಆಗಿರುವಂಥ ಶಾಶ್ವತ ಕೊಡುಗೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಭಜನಾ ಮಂದಿರಕ್ಕೆ ಬೇಕಾಗುವಂಥ ಮರಮಟ್ಟುಗಳನ್ನು ಕೂಡ ನೀಡಿ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಭಜನಾ ಮಂದಿರಕ್ಕೆ ಶಾಶ್ವತ ಕೊಡುಗೆಯನ್ನು ನೀಡಿದ ದಾನಿಯಾಗಿರುವಂಥವರು ಶ್ರೀಯುತ ಲಿಂಗಪ್ಪ ಆಚಾರ್ಯ ಚೆಲ್ಲಡ್ಕ. ಇವರು ಗರ್ಭಗುಡಿಗೆ ಮಾಡಿನ ಕೆಲಸವನ್ನು ಮಾಡಿ ಸೇವೆಯನ್ನು ಮಾಡಿರುತ್ತಾರೆ. ತಾವು ದಯವಿಟ್ಟು ವೇದಿಕೆ ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಭವ್ಯವಾಗಿರುವಂಥ ಭಜನಾ ಮಂದಿರದ ಬಲಬದಿಯಲ್ಲಿ ಧ್ವಜಸ್ತಂಭದ ಕೊಡುಗೆಯನ್ನು ನೀಡಿರುವವರು ಕೇಸರಿ ಮಿತ್ರರಿಂದ ಕೇಸರಿ ನಗರ ಮಿತ್ತಡ್ಕ ಇದರ ಸದಸ್ಯರು, ಇದರ ಅಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು. ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಭಜನಾ ಮಂದಿರಕ್ಕೆ ತಯಾರಾಗುವುದಕ್ಕೆ 50,000ಕ್ಕಿಂತ ಮೇಲ್ಪಟ್ಟು ದಾನವನ್ನು ನೀಡುವವರು ಶ್ರೀಯುತ ಲಿಂಗಪ್ಪಗೌಡ ಕಕ್ಕೋರು. ತಾವು ಕೂಡ ವೇದಿಕೆಯಲ್ಲಿ ಆಗಮಿಸಿ ಈ ಗೌರವ ಸನ್ಮಾನ ಸ್ವೀಕಾರವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೇ ರೀತಿಯಾಗಿ ಭಜನಾ ಮಂದಿರ ನಿರ್ಮಿಸುವುದಕ್ಕೆ ಮರಮಟ್ಟನ್ನು ಕೊಟ್ಟಿರುವವರು ಆನಡ್ಕ ತ್ಯಾಂಪಣ್ಣ ಪೂಜಾರಿ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಮರಮಟ್ಟನ್ನು ಕೊಟ್ಟು ಸಹಕರಿಸಿರುವವರು ತಲಪಾಡಿ ಸತ್ಯನಾರಾಯಣ ಮಣಿಯಾಣಿ. ತಾವು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಈ ಸನ್ಮಾನ ಕಾರ್ಯಕ್ರಮವನ್ನು ತಾವು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಒಂದು ಭಜನಾ ಮಂದಿರ ನಿರ್ಮಿಸುವುದಕ್ಕೆ ಈ ರೀತಿಯ ಕೊಡುಗೆ ನೀಡಿರುವಂತಹ ಇವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಯುವ ಉದ್ಯಮಿಯಾಗಿರುವವರು ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಬೈಕಂಪಾಡಿ ಇದರ ಉದ್ಯಮಿಯಾಗಿರುವಂಥ ಶ್ರೀಯುತ ಯತೀಶ್ ರೈ ಚೆಲ್ಲಡ್ಕ. ತಾವು ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯಟ್ಟು ಕೂಡ ಸಹಕರಿಸಬೇಕು. ಅದೇ ರೀತಿಯಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರು ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಇವರನ್ನ ಸನ್ಮಾನಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಸಿದ್ಧಿವಿನಾಯಕ ಭಜನಾ ಮಂದಿರಕ್ಕೆ ಮರಮಟ್ಟನ್ನು ಕೊಟ್ಟಿರುವಂಥವರು ಸತ್ಯನಾರಾಯಣ ಮಣಿಯಾಣಿ ತಲೆಪಾಡಿ. ಇವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚಂದಗಾಣಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಭಜನಾ ಮಂದಿರದಲ್ಲಿ ಗರ್ಭಗುಡಿಯ ಮಾಡಿನ ಕೆಲಸವನ್ನು ಮಾಡಿರುವವರು ನಮ್ಮೂರಿನ ಖ್ಯಾತ ಆಚಾರ್ಯರಾಗಿರುವಂತಹ ಶ್ರೀಯುತ ಲಿಂಗಪ್ಪ ಆಚಾರ್ಯ ಚೆಲ್ಲಡ್ಕ. ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಅದೇ ರೀತಿಯಾಗಿ 50,000 ಧನ ಸಹಾಯಕ್ಕಿಂತ ಮೇಲ್ಪಟ್ಟು ಸಹಾಯ ಮಾಡಿರುವವರು ಲಿಂಗಪ್ಪ ಗೌಡ ಕಕ್ಕೋರು. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ
ಭಜನಾ ಮಂದಿರಕ್ಕೆ ಮರಮಟ್ಟನ್ನು ಕೊಟ್ಟು ಸಹಕರಿಸಿರುವಂಥ ಆನಡಕ ತ್ಯಾಂಪಣ್ಣ ಪೂಜಾರಿ ಇವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಅದೇ ರೀತಿಯಾಗಿ ಭಜನಾ ಮಂದಿರದ ಬಲಬದಿಯಲ್ಲಿ ಒಂದು ಭವ್ಯವಾಗಿರುವಂತಹ ಧ್ವಜಸ್ತಂಭದ ಕೊಡುಗೆಯನ್ನು ನೀಡಿರುವವರು ಕೇಸರಿ ಮಿತ್ರರಿಂದ ಕೇಸರಿನಗರ ಮಿತ್ತಡ್ಕ ಇವರ ಅಧ್ಯಕ್ಷರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇದರ ಭವ್ಯ ಕಟ್ಟಡ ನಿರ್ಮಿಸುವುದಕ್ಕೆ ಭಜನಾ ಮಂದಿರಕ್ಕೆ ಶಾಶ್ವತ ಕೊಡುಗೆಯನ್ನು ನೀಡಿರುವಂಥ ಮಹನೀಯರಿಗೆ, ಅದೇ ರೀತಿಯಾಗಿ ಭಜನಾ ಮಂದಿರ ನಿರ್ಮಿಸುವುದಕ್ಕೆ ಮರಮಟ್ಟನ್ನು ನೀಡಿರುವಂಥ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಇನ್ನು ಮುಂದೆಯೂ ಕೂಡ ತಮ್ಮ ಸಹಕಾರವನ್ನು ಬಯಸುತ್ತಾ ಸನ್ಮಾನವನ್ನು ಕಾರ್ಯಕ್ರಮವನ್ನು ನೆರವೇರಿಸಿರುವವರು, ಅದೇ ರೀತಿಯಾಗಿ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸುವಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶಾಶ್ವತ ಕೊಡುಗೆಯನ್ನು ನೀಡಿರುವಂಥ ಮಹನೀಯರು, ಅದೇ ರೀತಿಗೆ ಮಟ್ಟನ್ನು ಕೊಟ್ಟು ದಾನ ಮಾಡಿರುವಂಥ ಮಹನೀಯರನ್ನ ಸನ್ಮಾನ ಕಾರ್ಯಕ್ರಮ ನಡೆದಿರುತ್ತದೆ. ಈ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಿರುವಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ ಇದೀಗ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿರುವಂತಹ ಬೈಕಂಪಾಡಿ ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಇದರ ಮಾಲಕರಾಗಿರುವಂಥ ಶ್ರೀಯುತ ಯತೀಶ್ ರೈ ಚೆಲ್ಲಡ್ಕ ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಸಿದ್ಧಿವಿನಾಯಕ ದೇವರನ ಪಾದಾರವಿಂದಗೂ ವಂದಿಸೊಂದು ಈ ಗ್ರಾಮಗೂ ಈ ಊರಿಗೂ ಸೇರ್ನಂಚಿನ ಮಾತ ದೈವ ದೇವರನ ವಂದಿಸೊಂದು ಈತ ಮಾತ ಶಕ್ತಿಲೆಗೆ ನೆಲೆ ಊರ್ಯರ ಅವಕಾಶ ಮಲ್ತು ಕೊಡ್ತಿನಂಚಿನ ನಮ್ಮ ಪೂಜನೀಯ ಭಾರತ ಮಾತೆನ ಚರಣಾವರವಿಂದಗೂ ವಂದಿಸೊಂದು ನಮ್ಮ ಈತ ಬರ್ಲದ ಕಾರ್ಯಕ್ರಮ ಮಲ್ಪೆರ ನಂಗೆ ಅವಕಾಶ ಈತ ಧೈರ್ಯಡು ಮಲ್ಪೆರ ಕೊರ್ಪಿನಂಜಿನ ನಮ್ಮ ಇಡೀ ಗಡಿನ ಕಾತಂದುಪ್ಪುನಂಚಿನ ಮಾತ ವಿಭಾಗದ ಸೈನ್ಯ ಶಕ್ತಿಲೆಗೆ ಸೈನಿಕರಿಗೆ ವಂದನೆ ಅರ್ಪಿಸೊಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವನ್ನಂಚಿನ ಎನ್ನ ಮಿತ್ರರು ಬಂಧುಲು ನಮ್ಮ ಊರ್ದ ಪುದರನು ದೇಶ ವಿದೇಶಡು ದಿರ್ತು ಬತ್ತನಂಚಿನ ಶಶಿಕುಮಾರ್ ರೈ ಬಾಲ್ಯಟ್ರೆ ಅಂಚನೆ ಪೂಜನೀಯರಾಯನಂಚಿನ ಶ್ರೀಕೃಷ್ಣ ಬೊಳ್ಳಿಲಾಯರೆ ಅಂಚನೆ ಮಾತ ವೇದಿಕೆಡುಪ್ಪುನ
ಭಜನೆ ಮಲ್ತೊಂದಿತ್ತು ಅವಳು ಸುಮಾರು ವರ್ಷ. ಯಾನೇ ಎನ್ನದೇರು ಒಂದು 10-15 ವರ್ಷ ಅವಳು ಕಂಟಿನ್ಯೂಸ್ ಮಾಡಿದೆ. ಅವಳಕ್ಕೆ ಎಂಗ್ಲ ಪಪ್ಪ ಅಮ್ಮನಕ್ಕೆ ಮಲ್ತೊಯ್ತೇವೆ. ಹೊಸ ಇಲ್ಲಡೆ ಬತ್ತ ಪರ ಇಲ್ಲಡಿತ್ತು ನಾ ಫೋಟೋಗಳು ಪರತ್ತ ಆಯ್ತಿ ಬೊಚ್ಚಿ ಬಂಡ ಎನ್ನ ಪುರ ಸೈಡ್ ದಿಯ ಒಂಜಾರ ಅಡ್ಡ ಪೊರ್ಲಿತ್ತಿನ ಪತ್ತ ಬತ್ತ. ಸುಮಾರು ವರ್ಷಗಳು ಕರಿನೇಳು ಬುಕ್ಕ ಎಲ್ಲೆಲ್ಲ ರೀತಿದ ಕಷ್ಟಗಳು ಬರೆಯಲು ಶುರುವ ಹೆಂಗ ದಾದನ ಒಂಜಿ ಅವ್ನು ನೆಮ್ಮದಿ ಇಜ್ಜಿ ದಾದನ ಒಂಜಿ ಕಷ್ಟಗಳು ಬರೋದಿಲ್ಲ. ನನ್ನ ಪರ್ಸನಲ್ ವಿಷಯ ಪನ್ನೇರ ಬಲ್ಲಿ ಅಣ್ಣ ಭಜನೆದ ಮಹತ್ವ ಇಂಚಿನೇನು ಬಂದ್ಬಿಟ್ಟೆ ನೆನ್ಪಂಟೆ. ಅವು ಆನಗ ಸುಮಾರು ವರ್ಷ ಇನಿ ಸರಿಯಾವು ಎಲ್ಲ ಸರಿಯಾವು ಬೇರೆ ಬೇರೆ ರೀತಿಯ ಸಮಸ್ಯೆಲ್ಲ ಆರೋಗ್ಯ ಆದಿಪ್ಪು, ಮಾನಸಿಕ ಆದಿಪ್ಪು, ಕೃಷಿ ಕ್ಷೇತ್ರಗಳ ಆದಿಪ್ಪು, ವ್ಯವಹಾರ ಕ್ಷೇತ್ರಗಳ ಆದಿಪ್ಪು ಎಲ್ಲೆಲ್ಲ ಸಮಸ್ಯೆ ಎಲ್ಲ ಮಲ್ಲ ಮಲ್ಲ ಜನ ರೀತಿಯಲ್ಲಿ ತೋಜೊಂದು ಬರ್ತದೆ. ಹೆಂಚೆಂಚ ಮಲ್ತಲ್ಲ ಈಗ ಉತ್ತರ ದಿಕ್ಕೊಂದಿಚ್ಚು ಲಾಸ್ಟ್ எனக்கு ಒಂಜೇ ಸಾಧನೆ ಮಾಡೋದು ಎಂಗ್ಲೆ ಗೊತ್ತಿತ್ತು. ನನ್ನ ಬಾರಿ ಅಡ್ಡ ಜ್ಯೋತಿಷ್ಯರು ನಡೆ ಪೋಯ ಹೋದು ಪ್ರಶ್ನೆ ಚಿಂತನೆ ಮಲ್ಪನ ಜನ ಬರ್ತದು ಹೆಂಗ ಇಲ್ಲದಾಗ ಮಾತ ಪೋಯ ಪೋಣಗಾರು ಒಂಜಿ ಪಾತ್ರೆ ಕೇಳರಿ ಭಜನೆ ಮತ ಮಲ್ತೋ ಇತ್ತ ನಿಖಿಲ್ ನಲ್ಪ ಉಂತುದು ಇತ್ತಿನ ಒಂಜಿ ಲಕ್ಷ್ಮಿ ಇತ್ತನ ಲಕ್ಷ್ಮಿನ ಫೋಟೋ ಇತ್ತನ ಕೇಳಿ ತುಲೆ ಉಂತುದು ಇತ್ತಿನ ಇತ್ತದು ಮಲ್ಲ ಒಂಜಿ ಫೋಟೋ ಅವರುಂಡು ಅವು ಮಲ್ಲತೆ ಭರತ ಆಯ್ತು ಎಂಕ್ಲೈನ್ ಬೊಲ್ಲು ಆಯ್ತ ಪೂರ ಫ್ರೇಮ್ ಆದ ಕೊಡುದು ಬೊಲ್ಲ ಬಡಿಯ ಬಣ್ಣ ಇಡೀ ಅವಸ್ಥೆಗೆ ಈ ಅವ್ಯವಸ್ಥೆಗೆ ಕಾರಣ ನಿಖಿಲ ಫೋಟೋನು ಅಕ್ಕಿತ್ತಿನ ಶಕ್ತಿ ಆತ ಶಕ್ತಿ ಇತ್ತನಕ್ಕೆ ಆ ಫೋಟೋನು ನಿಖಿಲ್ ಇಜ್ಜಂದೆ ಮಲ್ದರೆ ನಾಶ ಮಾಡ್ತಾರೆ ನಿಖಿಲ್ ಹಾಗೆ ವೇದ ಪರಿಹಾರ ಅಂಜನ ಅದೇ ಮಲ್ಲ ಫೋಟೋ ಕೊಡೋದು ಯಾರ ಹೆಂಗ ದೇವರನ್ನ ಕೊಂಡು ಎಲ್ಲಿಯ ಇಜ್ಜಿ ಫೋಟೋ ಏದು ಮಲ್ಲ ಒಪ್ಪಡು ಎಂಜಿನ ಒಪ್ಪಡು ದೇವರನ್ನ ಎಲ್ಲೇ ಫೋಟೋ ಅಲ್ಲ ಎಲ್ಲೇನೇ ಇರ್ಗಂತ ದೀವೋಡು ಎರಡ ಕೊರಲೆ ಎಲ್ಲ ಇರ್ಕೊಂಡು ಇಲ್ಲಡ ದೀವೋಡು ಕಂಡಿರು ಆತೇ ಮಲ್ದು ನಾನು ಹಿಡಿದುಕ ಪುನಃ ಎನ್ನ ಜೀವನಡು ದುಂಬುದ ಆ ಒಂಜಿ ಎಂಕ್ಲೆ ಕೂಡ ವ್ಯವಸ್ಥೆಲು ಆ ಕಷ್ಟಲು ನಿಧಾನವಾದ ಕರಗದು ಕೂಡ ಅವೇ ರೀತಿ ಒಂಜಿ ಬರ್ಪಣ ಮಾನಸಿಕವಾದ ಜನ ನೆಮ್ಮದಿ ಆರೋಗ್ಯ ಮಾತ ಬರ್ತದೆ ಅಂಚದ ನಾನು ಹೆಚ್ಚಿನ ಮನ್ಪಿಣಿ ಮಂಡ ಒಂಜಿ ಇಲ್ಲಾಡು ಒವೇ ರಾಗ ತಾಳ ಲಯ ಇಜ್ಜನ ಭಜನೆಗೆ ಒಂಜಿ ದೇವೇರವಳು ಶಕ್ತಿಯಾದ ಒಂಜಿ ಫೋಟೋ ಉಳ್ಳೇರೊಂದು ಪಂಡ ಇಜ್ಜಿನ ಮಾತ ಸಮಾಜ ಸೇರಿದ ಮಲ್ಪನ ಈ ಭಜನಾ ಮಂದಿರಗಳು ಆ ರೀತಿಯ ಒಂದು ಶಕ್ತಿ ಇಪ್ಪು ಒಂದು ಮಾಡೋದು ನಮ್ಮ ಯೋಚನೆ ಮಲ್ಪಡಿ ಅಂಚಾದೆ ಆ ಶಕ್ತಿ ಇನಿ ಮುಲ್ತ ಇತ್ತದ ವ್ಯವಸ್ಥಾಪಕ ಅಧ್ಯಕ್ಷರಿಗಾವಡು ಪದಾಧಿಕಾರಿಗಳಾಡು ನಿಕ್ಲ ಈ ಊರ್ದ ಜನಗಳು 200 ಜನ ಚಿಲ್ಲ ಇಲ್ಲು ಸುಮಾರು ಉಂಡು ಪಂಡರು ಆ ಇಲ್ಲಡೆಗೆ ನಿಕ್ಲೆಗೆ ನಿಜವಾಯಿನ ನೆಮ್ಮದಿಯ ಜೀವನ ಆ ಸಿದ್ಧಿ ವಿನಾಯಕ ದೇವರು ಏಪಲ ಕರುಣಿಸವರು ಮೂಳು ಭಕ್ತಿ ನಂಚಿನ ಇಡೀ ಸಹಾಯಕರು ನಂಚಿನ ಮೂಳು ಭಕ್ತಿಗಳು ಬರ್ತದೆ ನಂಬಿ ನಂಚಿನ ಅಕ್ಲೆಗೆ ಖಂಡಿತವಾದ ಸಿದ್ಧಿ ವಿನಾಯಕ ದೇವರು ಸಹಾಯ ಕೊರ್ಪೇರು ಬಂದ ನಂಚಿನ ಪೂರ್ಣ ವಿಶ್ವಾಸ ಎಂಕೊಂಡು ಅಂಚನೆ ಬೊಕ್ಕೊಂಜಿ ಏನು ಪಣ್ಣೊಂದೆ ಮಸ್ತ್ ಕಾರ್ಯಕ್ರಮ ಎಂಗ್ಲು ಪೋಂದಿಲ್ಲ ಭಜನಾ ಮಂದಿರ ಆಯ್ಕೆನೆಕ್ಕಂದು ವಿಜಯ ಪನ್ಬಿಡಿ ಜನ ಉಂಡ ನಮ್ಮ ಹಿಂದೂ ಸಮಾಜ ಒರಿಯೋಡುದಾಂಡ ಭಕ್ತಿ ಇದು ಬರೀ ಭಕ್ತಿ ನನ್ನ ಕಾಲದ ಭಕ್ತಿ ದೊಟ್ಟಿಗೆ ಶಕ್ತಿ ಬೋಡು ಶಕ್ತಿ ದೊಟ್ಟಿ ಯುಕ್ತಿ ಬೋಡು ಯುಕ್ತಿ ದೊಟ್ಟಿ ಪ್ರವೃತ್ತಿಲ ಬೋಡು ಅವು ಇಜ್ಜಿಂದಾಂಡ ನಮ್ಮ ಹಿಂದೂ ಸಮಾಜನ ಒರ್ತೊನೇರಡಕ್ಕೆ ಭಾರಿ ಕಷ್ಟ ಉಂಡು ದಾಯ ಪಂಡ ನಮ್ಮ ತೂದು ದೇವೇರುಳ್ಳೇರು ದೇವೇರು ಮಲ್ಪೇರಿಂದ ಪಣ ನಮ್ಮ ಪೊಯಂದಾಂಡ ದೇವೇರಡ ಉವೇರಿತ ಭಕ್ತಿ ಇಜ್ಜಂದನಾಗ ಎನ್ನನೇ ಒಂಜಿ ದೇವೇರಿಂದ ಪನ್ಪಿನಾಗ ನಮ್ಮ ದೇವರನ ಬಗ್ಗೆ ಭಕ್ತಿ ಉಪ್ಪು ಅಂಚಾದೆ ನಮ್ಮ ಜವಣಿಯರಿಗೆ ಇಂಜಿನ ಭಜನಾ ಸಂಘಗಳು ಅಲ್ಪ 10 ಇಲ್ಲಿತ್ತಿನ ಅಲ್ಪಲ್ಲ ಒಂಜಿ ಭಜನಾ ಸಂಘನ ಅಂಕಲ ಬೋಡು ಭಜನಾ ಮಂದಿರಳು ಬೋಡು ಆ ಭಜನಾ ಮಂದಿರಳು ನನ್ನ ಬರ್ಪುಣಂಜಿನ ಜೋಕಲೆಗೆ ಸಂಸ್ಕಾರನು ಕೊರಡು ಬರ್ಪುಣಂಜಿನ ಜೋಕಲನೆ ಜಾಸ್ತಿ ಅವಳು ಸೇರ್ಸಾವಡು ಅವಳು ಬರೀ ಭಜನೆ ಹತ್ತು ಆಕಲೆ ಬೋಡೈನ ಬೇತೆ ಬೇತದ ವಿದ್ಯೆಲು ನಮ್ಮ ಕಲ್ಪೋಡಾಪುಂಡು ನಾಣದ ಕಾಲಡು ಆತ್ಮರಕ್ಷಣೆ ಪನ್ಪುಣಂಜಿನ ವಿದ್ಯೆ ಇಜ್ಜಿಂದಾಂಡ ನಂಗೆ ಖಂಡಿತವಾದ ಸಾಧ್ಯ ಇಜ್ಜಿ ಬದುಕ್ಯಾರ ಪನ್ಪುಣೇನು ಇಂಚಿನ ನಡತಿನ ಇಂಚಿಪ ನಡತಿನ ಕೆಲವೊಂಜಿ ಉದಾಹರಣೆ ನಮ್ಮ ತೆರೆಯೊಂದ ಅವತ್ತಂದ್ರೆ ದುಂಬುಡ್ದು ಇಂಚಿ ನಡತ್ತು ಬತ್ತನು ಬೊಕ್ಕ ಒಂಜಿ ಪನ್ಪುಂಡ ನಮ್ಮ ಹಿಂದೂ ಸಮಾಜದ ಇಂಚ ಪಂಡ ಇನಿಯತ್ತವು ನಮ್ಮ ನೆತ್ತೆರಡೇ ಒರಿಯನ್ವರಿ ಪುಡತ್ತು ಬದುಕುನುಂಡು ಮಹಾಭಾರತನೇ ತೂಲೆ ಅಲ್ತರದೇ ದಾಹಾಯದಿ ಕಲ ಸುಲಾತನು ಅವಡಿದ ಪೃಥ್ವಿರಾಜ ಚವ್ವಣ್ಣ ಕತೆ ಕೇಳಲಿ ಅವುಲ್ಲ ఆయన ತಮ್ಮಲನೇ ఆయన ಸೋಪೈ ಅಂಚದು ಅನೇಕ ಒವೇ ರೀತಿಯ ಒರಿಯನ ಪೀರಿಯಡ್ ಒರಿ ನಮನೇ ಒಯ್ತೊಂದು ಇಂಗ್ಲೀಷಲ್ಲಿ ಬಂತೆರಿಗೆ ಭಾರತನ ಆಳ್ವಿಕೆ ಮಲ್ಪೇರ ಭಾರಿ ಸುಲಭ ದಾಯ ಪಂಡ ಒಂಜಿ ಬುಟ್ಟಿಡು ದೆಂಜಿಲೇನು ಪಾಂಡ ಒಂಜಿ ದೆಂಜಿ ಮಿತ್ತು ಪೋಣ ಕುಡೊಂಜಿ ಒಯ್ತು ಪಾಂಡ ಅಂಚಾದ ಮೂಲು ಏಪಲ ಹಿಂದೂ ಸಮಾಜ ಇಂಚನೆ ಒಯ್ತೊಂದು ಉಪ್ಪುಂಡು ನಂಗೆ ಅಧಿಕಾರ ಚಲಾವಣೆ ಮಲ್ಪೇರಾಪುಣೊಂದು ಪಂತೆರಿಗೆ ಅಂಚಾದ ಪುಣಗ ಆ ಅಕ್ಲಿ ಇಂಚಿನ ಬಣ್ಣದುಪ್ಪಡು ಇಣಿತ ದಿನ ಬೇತೆ ನಂಗೆ ಭಾರತ ಮಾತೆಗೆ ಭಾರತ ಅಪ್ಪೆಗೆ ನಂಗೆ ದೇವರು ಎಡ್ಡೆ ರೀತಿದ ಫಲವನ್ನು ಆ ಹಿಂದೂ ಸಮಾಜ ಒಂಜಿ ಉತ್ಕೃಷ್ಟವಾಯಿನಂಚಿನ
ಒಂಜಿ ಲೆವೆಲ್ಗೆ ಪೋಪುನಂಚೆನೆ ದೇವರ ಅನುಗ್ರಹ ಮಲ್ತದೇರು ನಂಗೆ ದೈವಿಕ ಶಕ್ತಿ ಏಪಲ ನಮ್ಮ ಒಟ್ಟುಗುಂಡು ಆಯ್ತ ಒಟ್ಟುಗು ಆಯ್ತ ನಂಬಿಕೆದ ಒಟ್ಟುಗು ನಮ್ಮ ಶಕ್ತಿ ಇಲ್ಲ ನಮಕ್ ಬೋಡೈನಂಚಿನ ಪ್ರತಿಯೊಂದು ಶಕ್ತಿ ಇಲ್ಲ ನಮ್ಮ ದಿಂಜವ ನೋಡಾಪುಂಡು ವಿದ್ಯೆ ಬುದ್ಧಿದೊಟ್ಟಿಗೆ ಬಾಕಿದಲ್ಲ ನಂಗೆ ಶಕ್ತಿ ಬೋಡು ಕೆಲವು ಜನಕ್ಕೆ ಈಗ ಸಹಕಾರ ಪ್ರತ್ಯಕ್ಷವಾದ ಜೋಕ್ಲೆ ಸಹಕಾರ ಕೊರ್ರಾಯಜಿಂದ ಪರೋಕ್ಷವಾದ ಧನ ಸಹಾಯ ಬೇತೆ ಬೇತೆ ರೀತಿಯ ಸಹಾಯವನ್ನು ಕೊರದು ನಮ್ಮ ಜೋಕುಲು ನನಾತು ದೈಹಿಕವಾದ ದೃಢತನೆ ಒಂದೊಂದು ಕಡೆ ಪಂಡೇರು ಗಣ್ಯರು ಮಧ್ಯ ಮುಕ್ಕಂಜಿ ಅವೊಂಜಿ ನೆಕ್ಕು ನಮ್ಮ ದಾಸರಾಯರ ಬಳ್ಳಿ ಪಣ್ಣದು ಅವು ನಿಜವಾದ ಸತ್ಯವಾಯಿ ನಂಜಿನ ಪಾತೆರ ಇಂಚಿನ ಮಧ್ಯ ಮುಕ್ಕಂಜಿ ಅವೊಂಜಿ ದೆತೊಂದು ನಮ್ಮ ಜವಣರ ಆಲಾಪಿನ ತಡೆಯಾಪುನಂಚಿನ ಕಾರ್ಯವನ್ನು ನಮ್ಮ ಮಲ್ಪುಡಾಪುನಂಚಿನ ಭಜಾನ ಮಂದಿರದ ಮುಖಾಂತರವಾದ ಅಂಚನೆ ಮುಲ್ತ ಅಧ್ಯಕ್ಷರಾಯ ನಂಚಿನ ಜಯಪ್ರಕಾಶನ ಬಂಧುಲೆ ಅರೆಗಳ ಯಾನ್ ಪಂತೆ ಕೆಲವೊಂಜಿ ವಿಷಯ ಎಂಕಲ್ ಉಳ್ಳ ಹೆಣ್ಮಾತು ಮಲ್ಪುಗ ನಾನಾದ ಜನಕ್ಕಲೆ ನಾವು ಸೇರ್ಸಾದು ಈ ಭಜನಾ ಮಂದಿರ ಬುಕ್ಕು ಬೇತೆ ಬೇತೆ ಊರ್ದಕ್ಲೆ ಮಾದರಿ ಅಪ್ಪನ ಭಜನಾ ಮಂದಿರದಲ್ಲಿ ಬಲಪಾಗ ಎನ್ನ ಸಹಾಯ ಏಪಲ ಉಂಡು ಏನು ಪಂತೆ ನನ್ನ ದುಂಬುಗಳ ನಿಖಲ್ನೊಟ್ಟಿಗೆ ಯಾನು ಉಳ್ಳೆ ನಮ್ಮ ಊರ್ದ ಈ ಭಜನಾ ಮಂದಿರತ್ತು ನಮ್ಮ ಊರ್ದ ಉವೇ ರೀತಿದ ಕೇಂದ್ರ ಪೂಜಾ ಕೇಂದ್ರಗಳಿಗಾವಡು ಅತನ ಬೇತೆ ರೀತಿಯ ವ್ಯವಸ್ಥೆಗಳಿಗಾವಡು ನಮ್ಮ ನಿಖಲ್ನೊಟ್ಟಿಗೆ ಉಳ್ಳಾಪನ ಪಾತ್ರೆ ಬಂದೊಂದು ಎನ್ನ ರಡ್ಡು ಪಾತ್ರೆ ಉಂಟದು ಎನ್ನ ಲೆತ್ತಿನ ಮಾತೆಲ್ಲ ಕೃತಜ್ಞತೆ ಸಲ್ಲಿಸೋ ಒಂದಲ್ಲೇ. ಜೈ ಹಿಂದ್, ಜೈ ಭಾರತ್. ಭಜನೆಯ ಮಹತ್ವ ಮತ್ತು ತನ್ನ ಜೀವನದಲ್ಲಿ ಆದಂತಹ ಘಟನೆಯ ಬಗ್ಗೆ ವಿವರಿಸುತ್ತಾ ನಾವು ಏಕತೆಯಿಂದ ಇರಬೇಕು ಎಂದು ಶುಭ ಹಾರೈಸಿರುವಂತಹ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ನು ಮುಂದೆ ಈ ಸಮಾರಂಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವವರು ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಸದಾನಂದ ಕಾವೂರು ತಾವು ಕೂಡ ಈ ಸಂದರ್ಭದಲ್ಲಿ ತಮಗೆ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಸಾಧನೆಗಳನ್ನು ಪ್ರಾರ್ಥಿಸುತ್ತಾ ಈ ಸಿದ್ಧಿವಿನಾಯಕ ಭಜನಾ ಮಂದಿರ ಇದರ ಪುನರ್ ನಿರ್ಮಾಣ ಹಾಗೂ ಲೋಕಾರ್ಪಣೆ ಮತ್ತು ದೇವರ ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವ ಈ ಸುಸಂದರ್ಭದ ಧಾರ್ಮಿಕ ವೇದಿಕೆಯ ಉದ್ಘಾಟಕರೇ ಹಾಗೂ ಇಂದಿನ ಧಾರ್ಮಿಕ ಸಭೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂದಿರುವ ಎಲ್ಲ ಭಗವದ್ಭಕ್ತರೇ, ಮಹನೀಯರೇ, ಮಹಿಳೆಯರೇ, ಇವತ್ತು ನನಗೆ ಈ ಒಂದು ಸಂಭ್ರಮದಲ್ಲಿ ನಿಮ್ಮ ಜೊತೆ ಇರಲು ಬಹಳ ಸಂತೋಷ ಆಗುತ್ತದೆ. ಕಾರಣ ಇಷ್ಟೇ, 24 ವರ್ಷಗಳಿಂದ ನಡೆದು ಬಂದ ಒಂದು ಮಂದಿರವನ್ನು ತಮ್ಮ ಊರಿನವರು ನಿರಂತರವಾಗಿ ಉತ್ತಮ ರೀತಿಯಲ್ಲಿ ನಡೆಸುತ್ತಾ ಬಂದಿದ್ದೀರಿ. ಜೊತೆಗೆ ಈಗ ಒಂದು ಹೊಸ ಭಜನಾ ಮಂದಿರವನ್ನು ಭಜನಾ ಮಂದಿರ ನಿರ್ಮಾಣ ಕಾರ್ಯಕ್ರಮವು ಈಗಾಗಲೇ ಪೂರ್ಣಗೊಂಡಿದೆ. ಈ ಮಹತ್ ಕಾರ್ಯವನ್ನು ಸಾಧಿಸಲಿಕ್ಕೆ ಈ ಊರ ಜನತೆಗೆ ಸಾಧ್ಯ ಆಗಿದೆ ಎಂಬುದು ಬಹಳಷ್ಟು ಸಂತೋಷದ ವಿಷಯ. ಇದರಲ್ಲಿ ನಾವು ಹೇಳಿದ ಹಾಗೆ ಭಜನೆ, ಈ ಭಜನೆ ಅಂದ್ರೆ ನಾವು ನಮ್ಮ ಹಿರಿಯರು ಮೊದಲು ಹೇಳ್ತಿದ್ರು ಭಜನೆ ಇತ್ತಿಂದ ವಿಭಜನೆ ಇಜ್ಜಿ ಅಂತ. ಈ ಭಜನೆಯಿಂದ ವಿಭಜನೆ ಇಲ್ಲ. ಯಾಕಂದ್ರೆ ಅದಕ್ಕೆ ನಾನೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಊರಲ್ಲಿ ಒಂದು ಸಣ್ಣ ದೇವಸ್ಥಾನ ಇದೆ, ಅನಂತೇಶ್ವರ ದೇವಸ್ಥಾನ ಅಂತ ಹೇಳ್ಕೊಂಡು, ಅಲ್ಲಿ ಭಜನಾ ಕಾರ್ಯಕ್ರಮ ನಾನು ಚಿಕ್ಕದಿರುವಾಗ, ನಾನು ಸಾಧಾರಣ 8ನೇ ಕ್ಲಾಸ್ ಕಲಿತಿರುವಾಗಲೇ ಈ ಭಜನಾ ಕಾರ್ಯಕ್ರಮ ಆ ದೇವಸ್ಥಾನದಲ್ಲಿ ಒಂದು ಪ್ರತಿ ಶನಿವಾರ ನಡೆಯುತ್ತಿತ್ತು. ಆಗ ನಮಗೆ ಈ ಭಜನೆಯಲ್ಲಿ ನೀವು ಬಂದು ಭಜನೆ ಮಾಡಬೇಕು ಅಂತ ನಮಗಿಂತ ಹಿರಿಯವರು ಕರೀತಿದ್ರು. ನಾವು ಬಹಳ ಉತ್ಸಾಹದಿಂದ ಆ ಸಮಯದಲ್ಲಿ ಹೋಗ್ತಾ ಇದ್ದೆವು. ಅಲ್ಲಿ ನಮಗೆ ಒಂದು ಉತ್ಸಾಹಕ್ಕೆ ಇನ್ನೊಂದು ಕಾರಣ ಸಹ ಇದೆ. ಈ ಭಜನೆ ಆದ ಕೂಡಲೇ ನಮಗೆ ಒಂದು ಬೆಲ್ಲದಲ್ಲಿ ಕಲಸಿದ ಅವಲಕ್ಕಿ ಪ್ರಸಾದ ಕೊಡ್ತಾ ಇದ್ರು. ಅದು ಒಂದು ಉತ್ಸಾಹಕ್ಕೆ ಒಂದು ಕಾರಣ
ನಮ್ಮ ಉಮೇದಿಗೆ ಒಂದು ಕಾರಣ ಆಗಿರ್ತದೆ. ನಾವು ಚಿಕ್ಕವರಲ್ಲ, ತಿನ್ಲಿಕ್ಕೆ ಸಿಗ್ತದೆ ಅಂತ ಹೇಳ್ಕೊಂಡು ಒಂದು ಭಾವನೆ, ಪ್ರಸಾದ ಸಿಗ್ತದೆ ಅಂತ ಹೇಳಿ ಒಂದು ಭಾವನೆ ಸಿಕ್ತು ನಮ್ಮಲ್ಲಿ. ಆದರೆ ನಮ್ಮ ಆ ಭಜನಾ ತಂಡದಿಂದ ನಾನು ತುಂಬ ವಿಷಯಗಳನ್ನು ಕಲ್ತಿದ್ದೇನೆ. ಮೊತ್ತ ಮೊದಲಾಗಿ ಸಂಘಟನೆ, ಸತ್ಸಂಗ, ನಿಸ್ವಾರ್ಥ ಸೇವೆ ಮಾಡುವಂಥ ಒಂದು ವ್ಯವಸ್ಥೆಗಳು, ಇಂಥದ್ದನ್ನು ನನಗೆ ಕಲೀಲಿಕ್ಕೆ ಮತ್ತೆ ಧೈರ್ಯ, ಈ ಧೈರ್ಯ ಎಲ್ಲ ಬಂದದ್ದು ನನಗೆ ಆ ಭಜನಾ ಸಂಘದಿಂದ ಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಈ ಸನಾತನ ಸಂಸ್ಕೃತಿಗೆ ಈ ಭಜನೆ ಒಂದು ಪೂರಕಾಂಶ. ಈ ಭಜನೆಯಿಂದ ನಾವು ಹಲವಾರು ವಿಷಯಗಳನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯತೆ ಇದೆ, ಖಂಡಿತ ಸಾಧ್ಯತೆ ಇದೆ. ಯಾಕಂದರೆ ನಾವು ಭಕ್ತಿಪೂರ್ವಕವಾಗಿ ನಾವು ಭಜನೆ ಮಾಡಿದರೆ ಅದಕ್ಕಿಂತ ದೊಡ್ಡ ಸಂಪತ್ತು ನಮ್ಮ ಭಗವಂತನಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಇರುವುದಿಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಇಲ್ಲ. ಅದೇ ರೀತಿ ನಮ್ಮ ಈ ಮನಪೂರ್ವಕವಾಗಿ ಭಜನೆ ಮಾಡಿದರೆ ಅದಕ್ಕಿಂತ ದೊಡ್ಡ ಸೇವೆ ಸಹ ಇಲ್ಲ. ಆದ ಕಾರಣ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಒಂದು ವಿಷಯ ಏನಂದರೆ, ಇಷ್ಟು ದೊಡ್ಡ ಭವ್ಯ ಮಂದಿರವನ್ನು ಕಟ್ಟಲಿಕ್ಕೆ ನಮ್ಮ ಪಟ್ಟ ಶ್ರಮ, ಇಲ್ಲಿಯ ಕಾರ್ಯಕರ್ತರಾಗಿರ್ಬೋದು, ಊರಿನವರಾಗಿರ್ಬೋದು, ಈ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳು, ಮೊದಲಾಗಿ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಅದು ಮಾತ್ರ ಅಲ್ಲ, ಈಗಾಗಲೇ ಇದರ ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ, ಹತ್ತಾರು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಆ ಯೋಜನೆಗಳೆಲ್ಲ ಸಫಲವಾಗಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಈಗಾಗಲೇ ಹಲವು ವಕೀಲರುಗಳು ಮತ್ತು ನಮ್ಮ ಹಿರಿಯರೆಲ್ಲ ಮಾತಾಡಿದ್ದಾರೆ. ಭಾವನೆಗಳ ಕಡಿಮೆಯಾಗಿದೆ, ಇಂಟಿಮೆಸಿ ಇಲ್ಲ, ಅಪ್ಪ ಅಮ್ಮ ನೋಡುವ ಜನ ಇಲ್ಲ, ಅಕ್ಕ ತಂಗಿಯನ್ನವರು ನೋಡಲಿಕ್ಕೆ ನಮ್ಮ ಸ್ವಾರ್ಥತೆ ಬಿಡುವುದಿಲ್ಲ, ಇಂಥದ್ದೆಲ್ಲ ವಿಷಯಗಳು. ಬಟ್ ನಾವು ಈ ಭಜನಾ ತಂಡದ ಮೂಲಕ ಅಥವಾ ಭಜನಾ ಕಮ್ಮಟಗಳ ಮೂಲಕ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡುವ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಬೇಕು. ನಮ್ಮ ಭಾವನೆಗಳನ್ನು ನಾವು ಅದನ್ನು ಸ್ಥಾಪಿಸಬೇಕು. ಈ ಸ್ಥಾಪಿಸುವಲ್ಲಿ ನಾವೆಲ್ಲರೂ ಇದಕ್ಕೆ ಸಹಕಾರಿಯಾಗಬೇಕು. ಇದು ಪ್ರತಿಯೊಬ್ಬನು ಬದಲಾವಣೆಯನ್ನು ಬಯಸುವ ಒಂದು ವ್ಯವಸ್ಥೆ. ಈ ಶ್ರೀಕೃಷ್ಣ ಹೇಳಿದಾಗೆ ಬದಲಾವಣೆಯೇ ಜಗದ ನಿಯಮ. ಆದ ಕಾರಣ ನಾವು ಪ್ರತಿಯೊಂದು ವಿಷಯದಲ್ಲೂ ಬದಲಾವಣೆಗೆ ನಾವು ಮಹತ್ವವನ್ನು ನೀಡುವ, ಉತ್ತಮ ಕೆಲಸವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಅದೇ ರೀತಿ ಪಾಸಿಟಿವ್ ಆಗಿ ನಾವು ಧನಾತ್ಮಕವಾಗಿ ಚಿಂತನೆ ನಡೆಸುವ ಅಂತ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿಯೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈಗ ಎಲ್ಲ ನಮ್ಮ ವಿದ್ಯಾರ್ಥಿಗಳಾಗಲಿ, ನಮ್ಮ ಯುವಕರಾಗಲಿ, ಈಗಾಗಲೇ ನಾವೀಗ ಪ್ರತಿದಿನ ದಿನಪತ್ರಿಕೆಗಳಲ್ಲಿ ನೋಡ್ತೇವೆ, ಪ್ರತಿದಿನ ವಾಟ್ಸಪ್ಗಳಲ್ಲಿ ನೋಡ್ತೇವೆ, ಪ್ರತಿದಿನ ನಮ್ಮ ಮಾಧ್ಯಮಗಳಲ್ಲಿ ನೋಡ್ತೇವೆ, ಎಲ್ಲವೂ ಮಾದಕ ವ್ಯಸನಿಗಳಾಗಿದ್ದಾರೆ. ಮಾದಕ ವ್ಯಸನಕ್ಕೆ ನಾವೆಲ್ಲ ಬಲಿ ಬಿದ್ದಿದ್ದೇವೆ. ನಮಗೆ ಎಲ್ರಿಗೂ ಒಂದು ಧರ್ಮದಲ್ಲಿ ಈಗ ಭಯ ಬೀಳುವ ಒಂದು ಪರಿಸ್ಥಿತಿ ನಮಗೆ ಉಂಟಾಗಿದೆ. ಸೊ ಇದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಆ ಋಣಾತ್ಮಕವಾದ ಕೆಲವು ವಿಷಯಗಳನ್ನು ನಾವು, ಅಥವಾ ಅವರಿಗೆ ಮಾದಕ ದ್ರವ್ಯದಿಂದ ಆಗುವ ಸಂತೋಷವನ್ನು, ಮಾದಕ ವ್ಯಸನದಿಂದ ಆಗುವ ಸಂತೋಷವನ್ನು ನಾವು ಸ್ವಲ್ಪ ತಿರುಗಿಸಲಿಕ್ಕೆ ನಮ್ಮ ಹೆತ್ತವರೆಲ್ಲ ನಾವು ಶ್ರಮ ವಹಿಸುವ. ಯಾಕಂದರೆ ಹೆತ್ತವರೆಲ್ಲ ನಮಗೊಂದು ಜವಾಬ್ದಾರಿ ಇದೆ. ನಾವು ಹೆತ್ತವರು ನಮ್ಮ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬರುವ ಇಂಥ ಒಂದು ಕಮ್ಮಟಗಳಿಗೆ, ಇಂಥ ಒಂದು ಸ್ಪರ್ಧೆಗಳಿಗೆ, ನಾವೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಇದರಲ್ಲಿ ಉತ್ತೇಜನ ಬರುವಂತೆ ನಾವು ಮಾಡುವ, ಅವರು ಇದರಲ್ಲಿ ಸಂತೋಷ ಪಡಲಿ. ಆ ಮಾದಕ ವ್ಯಸನಕ್ಕಿಂತ ಹೋಗುವುದಕ್ಕಿಂತ ಹೆಚ್ಚಾಗಿ ನಮ್ಮ ಭಜನೆ ಅಥವಾ ಧಾರ್ಮಿಕ ವಿಷಯಗಳಲ್ಲಿ ಅವರನ್ನೆಲ್ಲ ನಾವು ತಂದು ನಾವು ಇಲ್ಲಿಗೆ ಆ ಉತ್ತೇಜನ ನೀಡಿ ಅವರೆಲ್ಲರೂ ನಮ್ಮ ಒಂದು ಧಾರ್ಮಿಕ ಭಾವನೆಗಳಲ್ಲಿ ಭಾಗವಹಿಸುವಂತಾಗಲಿ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡುವ ಎಲ್ಲ ವಿಷಯಗಳು, ಎಲ್ಲ ಪ್ರಾರ್ಥನೆಗಳ ಫಲವು, ಅದೇ ರೀತಿ ನಮ್ಮ ಭಜನೆಯ ಫಲಗಳು ಸಮೇತ ಜಗತ್ವ್ಯಾಪಿಯಾಗಲಿ. ಹಾಗೆ ನಮ್ಮ ದೇಶವನ್ನು ಕಾಯುವ ಯೋಧರಿಗೆ ಸಹ ಅವರಿಗೆ ಒಂದು ಹೋರಾಡುವ ಒಂದು ಮನಸ್ಥಿತಿ ಹಾಗೂ ಅವರಿಗೆ ಧೈರ್ಯ ಅವನ್ನು ಕೊಡುವ ಶಕ್ತಿ ನಮ್ಮ ಭಜನಾ ಕಮ್ಮಟಗಳಿಂದಾಗಲಿ ಭಜನೆಗಳಿಂದಾಗಲಿ ಅಂತ ನಾನು ಪ್ರಾರ್ಥಿಸುತ್ತಾ, ನನಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲ ಇದರ ಸಂಬಂಧಪಟ್ಟ ಪದಾಧಿಕಾರಿಗಳಿಗೆ
ನಾನು ಧನ್ಯವಾದನ ಅರ್ಪಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳೊಂದಿಗೆ ಜೈ ಹಿಂದ್. ಭಜನೆಯಿಂದ ವಿಭಜನೆ ಇಲ್ಲ. ಪ್ರತಿಯೊಬ್ಬರು ಕೂಡ ಭಜನೆ ಮಾಡೋದ್ರ ಮೂಲಕ ಧೈರ್ಯವನ್ನು ತಮ್ಮ ಮೈಗೂಡಿಸಬೇಕು ಎಂದು ಸೂಚನೆಯನ್ನು ನೀಡುವುದರ ಮೂಲಕ ನಮಗೆ ಶುಭ ಹಾರೈಸಿದ್ದಾರೆ. ಅದೇ ರೀತಿಯಾಗಿ ಈ ಪರಿಸರದಲ್ಲಿರುವಂತಹ ಹೆಚ್ಚು 95% ಮನೆಯಲ್ಲಿ ಯಾವುದೇ ರೀತಿಯಾಗಿ ಮಾದಕ ವ್ಯಸನ ಮುಕ್ತವಾಗಿದೆ. ಆದ್ದರಿಂದ ಈ ವಿಚಾರ ಅನೇಕ ಮಂದಿ ಈ ಪ್ರಸ್ತಾಪ ಮಾಡಿದ್ದಾರೆ. ಇದು ಸಂತೋಷದಾಯಕವಾಗಿರುವಂಥ ವಿಚಾರ. ಇದಕ್ಕಾಗಿ ಈ ಪರಿಸರದಲ್ಲಿರುವಂಥ ಹೆಚ್ಚಿನ ಮನೆಯವರು ಮಾದಕ ವ್ಯಸನ ಮುಕ್ತರಾಗಿದ್ದಾರೆ ಎನ್ನುವಂಥ ಶುಭ ಸೂಚನೆಯನ್ನು ತಮಗೆ ಎಲ್ಲರಿಗೂ ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯವರು ಇರ್ದೆಯ ನಾಟಿ ವೈದ್ಯರಾಗಿರುವಂಥ ಶ್ರೀಯುತ ದೇವ್ ಪ್ರಸಾದ್ ಇರ್ದೆಬೀಡು. ತಾವು ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ಹಾಗೆ ವೇದಿಕೆಯಲ್ಲಿರುವಂಥ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಈ ಭಜನಾ ಮಂದಿರದ ಈ ಊರಿನ ಭಗವದ್ಭಕ್ತರೇ, ಹೆಚ್ಚಿನ ಕಡೆ ಹೋದಾಗ ನಾವೊಂದು ಮಾತು ಹೇಳ್ತೇವೆ, ಅಲ್ಲಿಯ ಕಾರ್ಯಕರ್ತರನ್ನು ಅಭಿನಂದಿಸುವ ಒಂದು ಕಾಯ. ಬಹುಶಃ ಇಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಒಂದು ಸೀತಾರಾಮರು ಒಂದು ಮಾತು ಹೇಳಿದರು. 24 ವರ್ಷಗಳ ಹಿಂದೆ ಬರೀ ಬೆಟ್ಟವಾಗಿದ್ದಂತಹ ಈ ಪ್ರದೇಶ ಇವತ್ತು ಹಂತ ಹಂತವಾಗಿ ಬೆಳೀತಾ ಇವತ್ತೊಂದು ಭವ್ಯವಾದ ಭಜನಾ ಮಂದಿರದ ಬ್ರಹ್ಮ ಕಲಶೋತ್ಸವದ ಈ ಸಂದರ್ಭದಲ್ಲಿ ತನಕ ನಾವು ತಲುಪಿದ್ದೇವೆ. ಇದರ ಜೊತೆಯಲ್ಲಿ ನಾವೊಂದು ಗಮನಿಸಬೇಕು, 24 ವರ್ಷಗಳ ಹಿಂದೆ ಈ ಊರಿನ ಜನತೆಯ ಜನಜೀವನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು. ಬಹುಶಃ ಈ ಭಜನಾ ಮಂದಿರದ ಜೊತೆಯಲ್ಲಿ ಜನರ ಜೀವನದ ಮಟ್ಟ ಕೂಡ ಬೆಳೀತಾ ಇವತ್ತು ಆರಂಭಿಕ ತಟ್ಟಿಯ ಭಜನಾ ಮಂದಿರವಾಗಿದ್ದಂತಹ ದಿನಗಳಲ್ಲಿ ಇದ್ದಂತಹ ಆ ಜನಜೀವನದ ವ್ಯವಸ್ಥೆ ಜೊತೆಗೆ ಇವತ್ತು ಈ ಭವ್ಯವಾದ ಭಜನಾ ಮಂದಿರ ಏನು ಆಗಿದೆಯೋ ಈ ರೀತಿಯ ಬದಲಾವಣೆಯನ್ನು ಜನರಲ್ಲಿ ನಾವೆಲ್ಲರೂ ಕಾಣ್ತೇವೆ. ಅಧ್ಯಕ್ಷರು ಜಯಪ್ರಕಾಶ್ ಒಂದು ಮಾತು ಹೇಳ್ತಾ ಇದ್ರು, ಈ ಕಾರ್ಯವನ್ನು ಆರಂಭಿಸುವ ದಿನಗಳಲ್ಲಿ ನಾವು ಆರಂಭಿಸುವ ಅನ್ನೋ ಒಂದು ಸ್ಫೂರ್ತಿ ನಮ್ಮಲ್ಲಿ ಇತ್ತು. ಬರ್ತಾ ನಮ್ಮ ಒಳಗೆ ಭಯ ಆರಂಭವಾಯಿತು ಅಂತೇಳಿ, ಇದನ್ನು ಹೇಗೆ ಒಂದು ಹಂತಕ್ಕೆ ತಂದು ನಿಲ್ಲಿಸುವುದು ಅನ್ನೋ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇತ್ತು. ಆದರೆ ಕ್ಷೇತ್ರದಲ್ಲಿಯ ಆ ಸಾನ್ನಿಧ್ಯ ಇಷ್ಟೆಲ್ಲ ಕಾಯಕವನ್ನು ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಮಾಡಿಸಿಕೊಂಡಿದೆ. ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಧೈರ್ಯವನ್ನು ತುಂಬಿಕೊಂಡು ಜೊತೆಯಲ್ಲಿ ಧನ ಸಂಗ್ರಹದ ಆ ಒಂದು ಕಾಯ ಕೂಡ ನಡೀತಾ ಬಂತು. ಅದರ ಜೊತೆಯಲ್ಲಿ ನಾವೊಂದು ಗಮನಿಸಬಹುದು, ಪದಾಧಿಕಾರಿಗಳಲ್ಲಿ ಈ ಕಾರ್ಯವನ್ನು ಪೂರೈಸುವುದು ಹೇಗೆ ಅನ್ನೋ ಭಯ ಇದ್ದರೆ ಕಾರ್ಯಕರ್ತರಲ್ಲಿ ಆ ಸ್ಫೂರ್ತಿಯ ಚಿಲ್ಮೆ ಉಗ್ತಾ ಇತ್ತು. ಇದು ಯಾವಾಗ ಬ್ರಹ್ಮಕಲಶ ಆಗ್ತದೆ ಅನ್ನೋ ಒಂದು ಆ ಉತ್ಕಟವಾದ ಬಯಕೆ, ಆ ಕಾರ್ಯಕರ್ತರ ಶ್ರಮ 240 ಮನೆಯ ಒಬ್ಬೊಬ್ಬ ಕಾರ್ಯಕರ್ತರ ಶ್ರಮದ ಪ್ರತೀಕವಾಗಿ, ಹಾಗೆ ಪದಾಧಿಕಾರಿಗಳ ಅವರಿಗೆ ಶಕ್ತಿ ತುಂಬುವಂಥ ಆ ಗಣಪತಿ ದೇವರ ಸಾನ್ನಿಧ್ಯ ಪುನಶ್ಚೇತನಗೊಳಿಸಬೇಕು. ಜೀರ್ಣಾವಸ್ಥೆಯಲ್ಲಿದ್ದಂಥ ಕ್ಷೇತ್ರ ಪುನರ್ಜೀವನಗೊಂಡು ಬ್ರಹ್ಮಕಲಶ ಅಭಿಷೇಕ ಆಗಬೇಕು. ಇದರ ಜೊತೆಯಲ್ಲಿ ನಾವು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತೇವೆ, ಈ ಕ್ಷೇತ್ರ ಯಾವ ರೀತಿ ಜೀರ್ಣಾವಸ್ಥೆಯಲ್ಲಿದ್ದು ಮತ್ತೆ ಪುನರ್ಜೀವನಗೊಳಿಸ್ತಾ ಬಂತ ಈಗ ಬ್ರಹ್ಮಕಲಶೋತ್ಸವ ಯಾವ ರೀತಿ ನಡೀತಾ ಇದೆಯೋ ಅದೇ ರೀತಿ ನಮ್ಮ ಈ ಊರಿನ ಜನತೆಯ ಎಲ್ಲ ಮನೆಯಲ್ಲಿಯೂ ಕೂಡ ನಿಮ್ಮೆಲ್ಲರ ಮನಗಳಲ್ಲಿ ಜೀರ್ಣೋದ್ಧಾರ ನಡಿಬೇಕು. ಹೊಸ ಬದುಕಿಗೆ, ಹೊಸ ಬೆಳವಣಿಗೆಗೆ ಪುನರ್ಜೀವನ ಆಗಬೇಕು. ಇಲ್ಲಿ ಯಾವ ರೀತಿ ಬ್ರಹ್ಮಕಲಶೋತ್ಸವ ನಡೀತದೋ ಅದೇ ರೀತಿ ಪ್ರತಿಯೋರ್ವರ ಮನೆಯಲ್ಲಿಯೂ ಕೂಡ ಆ ಬ್ರಹ್ಮಕಲಶದ ಸಂಭ್ರಮ ನೆಲೆಯೂರಬೇಕು. ಮುಂದಿನ ದಿನಗಳು
ಸುಂದರವಾದ ದಿನಗಳು ನಮಗೆಲ್ಲರಿಗೂ ಕೂಡ ಆ ಭಗವಂತ ಅನುಗ್ರಹಿಸಬೇಕು ಅನ್ನುವ ಒಂದು ಪ್ರಾರ್ಥನೆಯೊಂದಿಗೆ ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಭಜನಾ ಮಂದಿರದ ಆಸುಪಾಸಿನ ಎಲ್ಲ ಮನೆಯವರು ಕೂಡ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕು ಎಂದು ಶುಭ ಹಾರೈಸಿರುವಂತಹ ದೇವಪ್ರಸಾದ್ ಬೈಲಾಡಿ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ, ಆತ್ಮೀಯರೇ, ಸಿದ್ಧಿವಿನಾಯಕ ಭಜನಾ ಸಂಘದ ಈ ಒಂದು ಶ್ರೀ ದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ ಇನ್ವಿಟೇಷನ್ ಮಾಡುವ ಸಮಯದಲ್ಲಿ ಅದರ ಮುಖಪುಟ ವಿನ್ಯಾಸವನ್ನು ಮಾಡಿ ನಮಗೆ ಸಹಕಾರ ನೀಡಿರುವವರು ರಂಜಿತ್ ತಲೆಪಾಡಿ ಮತ್ತು ಯತೀಶ್ ಕೋರ್ಮಂಡ. ಇವರಿಗೆ ಈ ಸಂದರ್ಭದಲ್ಲಿ ಕಿರು ಸ್ಮರಣಿಕೆಯನ್ನು ಶಾಲು ಹೊದಿಸಿ ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಶಿಕುಮಾರ್ ರೈ ಬಾಲಿಟ್ಟು ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಇನ್ವಿಟೇಷನಲ್ಲಿ ವಿನಾಯಕ ಎನ್ನುವಂತಹ ಅಕ್ಷರವನ್ನು ಅತ್ಯಂತ ಸುಂದರವಾಗಿ ಜೋಡಿಸುವಂತಹ ಸಮಯದಲ್ಲಿ ಇವರು ಸಹಕಾರ ನೀಡಿದ್ದಾರೆ. ಈ ಒಂದು ಇನ್ವಿಟೇಷನ್ ಮಾಡುವಲ್ಲಿ ತಮ್ಮ ಸಹಕಾರ ನೀಡಿರುವಂತಹ ರಂಜಿತ್ ತಲೆಪಾಡಿ ಮತ್ತು ಯತೀಶ್ ಕೋರ್ಮಂಡ ಇವರಿಗೆ ನಮ್ಮ ಇವತ್ತಿನ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಬಾಲಿಯಟ್ಟು ಇವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಆತ್ಮೀಯರೇ, ನಮ್ಮ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಂಭಾಗದಲ್ಲಿ ಪುತ್ತೂರು ತಾಲೂಕಿನ ತಾಲೂಕು ಪಂಚಾಯಿತಿ ಇದರ ನಿಕಟಪುರ ಅಧ್ಯಕ್ಷರಾಗಿರುವಂಥ ರಾಧಾಕೃಷ್ಣ ಬೋರ್ಕರ್ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ಮೀನಾಕ್ಷಿ ಮಂಜುನಾಥ ಇವರು ಕೂಡ ಆಸೀನರಾಗಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಪ್ರಕಾಶ್ ರೈ ಬಲ್ಯಾಡಿ, ಅದೇ ರೀತಿಯಾಗಿ ನಾಗೇಶ್ ಗೌಡ ಪುಳಿತಾಡಿ ಇವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯರೇ, ಇನ್ನೊಂದು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಬೇಕು ಅಂತ ಚಿದಾನಂದ ಗೌಡ ಬಣಾರಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹರಿ ಓಂ. ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀ ವಿನಾಯಕ ದೇವರ ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವದ 2ನೇ ದಿವಸದ ವೈದಿಕ ಕಾರ್ಯಕ್ರಮಗಳ ಮಧ್ಯೆ ನಡೆಯುವಂತಹ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯಟ್ಟೂರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರೇ, ಬಹುಶಃ ಈ ಒಂದು ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ವರುಣ ದೇವರ ಆಶೀರ್ವಾದ ಬಹಳಷ್ಟು ಇತ್ತು ಅಂತ ಕಾಣುತ್ತೆ. ಕಳೆದ 10-15 ದಿವಸದಿಂದ ಸುರಿಯುವಂತಹ ಮಳೆಯ ಮಧ್ಯೆಯೂ ಸಹ ಈ ಪರಿಸರದ ಈ ಮಂದಿರದ ಸ್ವಯಂ ಸೇವಕರು ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಋಣಾನುಬಂಧ ಅಂತ ಹೇಳ್ತೀವಿ. ಬಹುಶಃ ಇವತ್ತು ನನಗೂ ಸಹ ಅಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಈ ಸಿದ್ಧಿವಿನಾಯಕ ದೇವರ ಪ್ರತಿಷ್ಠಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸದಾವಕಾಶವನ್ನು ಈ ಸಮಿತಿಯವರು ನನಗೆ ನೀಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಾವು ಒಂದು ಮನೆಯನ್ನು ಕಟ್ಟಬೇಕಾದ್ರೆ ನಮಗೆ ನಮ್ಮದೇ ಆದಂತಹ ಒಂದು ಯೋಗ್ಯತೆ ಮತ್ತು ಯೋಗದ ಫಲ ಕೂಡಿ ಬರಬೇಕಾಗ್ತದೆ. ಈ ಬೆಟ್ಟಂಪಾಡಿಯ ವಿನಾಯಕ ನಗರದಲ್ಲಿ ಈ ಸುಂದರವಾದಂತಹ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀ ದೇವರ ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವಕ್ಕೆ ಕಾರಣ ಈ ಪರಿಸರದ 257 ಸನಾತನಿ ಕುಟುಂಬದ ಯೋಗ್ಯತೆ ಮತ್ತು ಯೋಗದ ಫಲ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆತ್ಮೀಯರೇ,
ಯೋಗ್ಯತೆ ಮತ್ತು ಯೋಗವನ್ನು, ಈ ಯೋಗದ ಫಲವನ್ನು ಪಡಿಬೇಕಾದ್ರೆ ಶಿಕ್ಷಣ, ಜ್ಞಾನ ಮತ್ತು ಪರಿಜ್ಞಾನ ಇದು ಬಹಳ ಮುಖ್ಯವಾಗ್ತದೆ. ಶಿಕ್ಷಣ ಅಂದರೆ ನಾವು ಅಂಗನವಾಡಿಯಿಂದ ಯಾವುದೇ ಪದವಿಯವರೆಗೆ ಪಡೆಯುವಂತಹ ಶಿಕ್ಷಣವಲ್ಲ. ಶಿಕ್ಷಣ ನಮ್ಮ ಹುಟ್ಟಿದಾರಭ್ಯ ನಮ್ಮ ಮನೆಯಿಂದ ಪ್ರಾರಂಭವಾಗುವಂತಹ ಶಿಕ್ಷಣ, ನಮ್ಮ ಹೆತ್ತವರಿಂದ ಪಡೆಯುವಂತಹ ಶಿಕ್ಷಣ, ನಮ್ಮ ಮನೆಯ ಅಡುಗೆ ಮನೆಯಿಂದ ಪಡೆಯುವಂತಹ ಶಿಕ್ಷಣ, ನಮ್ಮ ಮನೆಯ ಪರಿಸರದಲ್ಲಿ ಪಡೆಯುವಂತಹ ಶಿಕ್ಷಣ, ನಮ್ಮ ಕೃಷಿ ಜಮೀನಿನ ಮೂಲಕ ಪಡೆಯುವಂತಹ ಶಿಕ್ಷಣ, ನಾವು ಸಾರ್ವಜನಿಕರೊಂದಿಗೆ ವ್ಯವಹರಿಸುವ ಶಿಕ್ಷಣ, ಅದರ ಜೊತೆಯಲ್ಲಿ ಧರ್ಮಾಭಿಮಾನದ ಶಿಕ್ಷಣ, ಹಾಗೆಯೇ ದೇಶಾಭಿಮಾನದ ಶಿಕ್ಷಣ, ಅದರೊಂದಿಗೆ ನಮ್ಮ ವೃತ್ತಿ ಬದುಕಿಗೆ ಪೂರಕವಾಗುವಂತಹ ಓದು ಬರಹದ ಶಿಕ್ಷಣ. ಈ ರೀತಿಯಾಗಿ ನಾವು ಸಂಸ್ಕಾರಯುತವಾದಂತಹ ಒಂದು ಶಿಕ್ಷಣವನ್ನು ಪಡೆದಾಗ ನಮ್ಮಲ್ಲಿ ಜ್ಞಾನದ ವೃದ್ಧಿಯಾಗುತ್ತದೆ. ಈ ಸಂಸ್ಕಾರಯುತವಾದಂತಹ ಶಿಕ್ಷಣ ಹಾಗೂ ಜ್ಞಾನದೊಂದಿಗೆ ಪರಿಜ್ಞಾನವನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದರ ಜೊತೆಯಲ್ಲಿ ನಮ್ಮಲ್ಲಿ ಆತ್ಮಶಕ್ತಿ ಹಾಗೂ ಆತ್ಮಭಕ್ತಿಯನ್ನು ಜಾಗೃತಗೊಳಿಸುವುದರ ಮೂಲಕ ನಾವು ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಸಹಾಯಕವಾಗ್ತದೆ. ಆತ್ಮೀಯರೇ, ನಾವು ಸನಾತನಿಗಳು. ನಮ್ಮ ಪುರಾಣ ಇತಿಹಾಸದಲ್ಲಿ ತಪಸ್ಸು, ಯಾಗ ಯಜ್ಞಗಳನ್ನು ಮಾಡುವುದರ ಮೂಲಕ ದೇವರನ್ನು ಉಳಿಸಿಕೊಂಡು ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳುವಂತಹ ಕಾಲವಿತ್ತು. ಬಹುಶಃ ಈಗ ನಮ್ಮ ಕಲಿಯುಗದಲ್ಲಿ ನಾವುಗಳು ದೈವಜ್ಞರ ಮೂಲಕ, ಪುರೋಹಿತರ ಮೂಲಕ ದೇವಸ್ಥಾನಗಳಲ್ಲಿ ನಾನಾ ಪೂಜಾಗಳನ್ನು ದೇವರಿಗೆ ಸಲ್ಲಿಸುವುದರ ಮೂಲಕ ನಮ್ಮ ಭಕ್ತಿಯನ್ನು, ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅದಲ್ಲದೆ ಸಂಘಟಿತರಾಗಿ ದೇವರನ್ನು ಕೀರ್ತನೆಗಳನ್ನು ಹಾಡುವುದರ ಮೂಲಕ, ಭಜನೆಗಳನ್ನು ಮಾಡುವುದರ ಮೂಲಕ ನಾವು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಭಗವಂತನನ್ನು ಭಜನೆಯ ಮೂಲಕ ನಾವು ಭಕ್ತಿಯಿಂದ ಭಾವಪರವಶರಾಗಿ ಅರ್ಪಣಾ ಭಾವದಿಂದ ಭಗವಂತನಿಗೆ ಸಮರ್ಪಿಸಿದಾಗ ಆ ಸ್ಥಳದಲ್ಲಿ ದೇವರ ಒಂದು ದಿವ್ಯ ಸಾನ್ನಿಧ್ಯ ಉಂಟಾಗಲು ಸಾಧ್ಯವಾಗ್ತದೆ. ಬಹುಶಃ ಕಳೆದ 24 ವರ್ಷಗಳಿಂದ ಈ ಪರಿಸರದಲ್ಲಿ, ಈ ಪರಿಸರದ ಸನಾತನಿಗಳು ಸಂಘಟಿತರಾಗಿ ಭಜನೆಯ ಮೂಲಕ ಭಗವಂತನನ್ನು ಆರಾಧಿಸಿಕೊಂಡು ಬರ್ತಾ ಇದ್ದ ಕಾರಣ ಈ ಸ್ಥಳದಲ್ಲಿ ದೈವ ಸಾನ್ನಿಧ್ಯವು ಆವಿರ್ಭವಿಸಿಕೊಂಡು ಇವತ್ತು ಅವರ ಆ ಭಜನೆಯ ಶಕ್ತಿಯ ಪ್ರತಿಬಿಂಬದಂತೆ ನಮಗೆ ಇವತ್ತು ಈ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಛಾಯಾಬಿಂಬದ ಪ್ರತಿಷ್ಠಾ ಎದ್ದು ಕಾಣ್ತಾ ಇದೆ. ಆತ್ಮೀಯರೇ, ಈ ಮಂದಿರದಲ್ಲಿ ಇನ್ನು ಮುಂದೆಯೂ ಸಹ ಭಜಕರ ಸಂಖ್ಯೆ ಇವತ್ತು ಏನು ಇದೆಯೋ ಅದರ ದುಪ್ಪಟ್ಟು ದಿನ ದಿನ ಇಲ್ಲಿಗೆ ಬರುವಂತಹ ಭಜಕರ ಸಂಖ್ಯೆಯು ಹೆಚ್ಚುತ್ತಾ ಹೋಗಿ ಆ ಮೂಲಕ ಆ ಭಜಕರ ಭಜನೆಯ ಶಕ್ತಿಯು ಇಲ್ಲಿಯ ಸಿದ್ಧಿವಿನಾಯಕ ದೇವರ ಛಾಯಾ ಬಿಂಬದಲ್ಲಿ ಆವಿರ್ಭವಿಸಿ ಇಲ್ಲಿ ಬರುವಂತಹ ಭಕ್ತರ ಭಕ್ತಿಯ ಕೋರಿಕೆಯನ್ನು ಈಡೇರಿಸುವಂತಹ ಪುಣ್ಯ ಸ್ಥಳವಾಗಿ ಈ ಮಂದಿರ ಬೆಳಗಲಿ ಎಂದು ಹಾರೈಸುತ್ತಾ ಸದಾವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆಲ್ಲ ಶುಭ ಹಾರೈಸಿರುವಂಥ ತಮಗೆ ಧನ್ಯವಾದ ನೀಡುತ್ತಾ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಹೋಗ್ತಾ ಇದ್ದೇವೆ. ಆತ್ಮೀಯರೇ, ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಸಹಕಾರಿ ಕ್ಷೇತ್ರದ ದಿಗ್ಗಜ, ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ನಿರ್ದೇಶಕರು, ಅದೇ ರೀತಿಯಾಗಿ ದಾಖಾ ಜಿಲ್ಲಾ ಸಹಕಾರಿ ಯೂನಿಯನ್ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲೆಟ್ಟು ಇವರು ಅಧ್ಯಕ್ಷೀಯ ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸಿದ್ಧಿವಿನಾಯಕ ಭಜನಾ ಮಂದಿರದ ಈ ಒಂಜಿ ಬಿಂಬ ಪ್ರತಿಷ್ಠಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಲ್ತನಂಚಿನ ಹಿರಿಯರು, ಮಾರ್ಗದರ್ಶಕರು, ಈ ಭಾಗದ ಧಾರ್ಮಿಕ ಮುಖಂಡರು, ಐನಂಚಿನ
ಶ್ರೀಕೃಷ್ಣ ಬೋಳಿಲಾಯರೆ ವೇದಿಕೆದ ಮಿತ್ತು ಉಪಸ್ಥಿತರಿಪುಣಂಚಿನ ಮಾತ ಅತಿಥಿ ಅಭ್ಯಾಗತರೆ ಸೇರ್ದನಂಚಿನ ಭಗವದ್ಭಕ್ತ ಬಂಧುಳೆ ವಿಶೇಷವಾದ ಈ ಊರಿಗೂ ಇನಿ ರಡ್ಡು ಮೂಜಿ ದಿನೋಡ್ದು ಬುಕ್ಕ ಪುಣ್ಯದ ಕೆಲಸ ಕಾರ್ಯವನ್ನು ಮಲ್ಪಣಂಚಿನ ಯೋಗಾನು ಯೋಗ ತಿಕ್ಕುತಂಡು ಪನ್ಪುಣೇನು ಪಣಿಯರಗೆ ನಾನು ಸಂತೋಷ ಪಡ್ಪೆ ಬಹುಶಃ 24 ವರ್ಷಗೂ ದುಂಬು ವಿದ್ಯುಕ್ತವಾದ ಉದ್ಘಾಟನೆ ಆಯ್ನಂಚಿನ ಭಜನಾ ಮಂದಿರ ಇನಿ ಬಿಂಬ ಪ್ರತಿಷ್ಠೆದೊಟ್ಟಿಗೂ ಇನಿ ಅಜೀರ್ಣಾವಸ್ಥೆಡಿತನಂಚಿನ ಭಜನಾ ಮಂದಿರ ಜೀರ್ಣಾವಸ್ಥೆಗೆ ಬತಗಂಡು ಪನ್ಪಣೇನು ಪಣಿಯರಗೆ ನಂಗೆ ಸಂತೋಷ ಒಂದುಂಡು ಬಹುಶಃ ನಂಗೆ ಪ್ರಾಸ್ತಾವಿಕವಾದ ಪಾತ್ರನಂಚಿನ ನಮ್ಮೂರ್ದ ಸೀತಾರಾಮ್ ಗೌಡ್ರು ವಿಚಾರವನ್ನು ಪೂರ ತೆರಿಪಾಯರು 248 ಇಲ್ಲೇನು ಒಳಗೊಂಡನಂಚಿನ ಈ ಒಂಜಿ ಭಜನಾ ಮಂದಿರ ವಿಶೇಷವಾದ ಪೊರ್ಲುಡು ಇನಿ ಜೀರ್ಣಾವಸ್ಥೆ ಇತ್ತನಂಚಿನ ದೈವ ಭಜನಾ ಮಂದಿರನು ಇನಿ ಬಾರಿ ಪೊರ್ಲುಡು ವೈಭವೀಕರಿತವಾದ ಮಲ್ತನಂಚಿನ ಒಂಜಿ ಕೆಲಸ ಕಾರ್ಯ ಇತ್ತಂಡ ಈ ಊರದ ಜನಕುಲಿಗೆ ಪಣಿಯರ ಯಾನು ಸಂತೋಷ ಪಡ್ಪೆ ಬಹುಶಃ ನಂಗೆ ಇಚ್ಛಾಶಕ್ತಿ ಇತ್ತಂಡ ಒವೇ ಒಂಜಿ ಕೆಲಸ ಕಾರ್ಯನು ಏಪಲ ಮಲ್ಪೊಳಿ 10 ರೂಪಾಯಿ ಇಜ್ಜಂದೆ ಪಿದಾಡಿ ಅಂದಿತ್ತಂಡ ಒಂಜಿ ಕೋಟಿ ರೂಪಾಯಿದ ಕೆಲಸ ಕಾರ್ಯನು ನಂಗೆ ಒಂತೆ ದಿನೊಟ್ಟೆ ಮಲ್ಪೊಳಿ ಪನ್ಪುಣೆಗೆ ಉದಾಹರಣೆ ರಿಕ್ಲಿಗೆ ಪನೊಡೊಂದಿತ್ತಂಡ ನಮ್ಮ ಪಾನಾಜೆ ರಣಮಂಗಲ ಕ್ಷೇತ್ರದ ಪಿಲಿಭೂತ ದೈವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗೂ ನಡಪುಣಂಚಿನ ಸಂದರ್ಭಡು ಅಕೌಂಟುಡು ಕೇವಲ 1 ಲಕ್ಷ ರೂಪಾಯಿ ಇತ್ತಂಡು ಆ ದೈವಸ್ಥಾನದ ಅಜೀರ್ಣಾವಸ್ಥೆ ಇತ್ತನಂಚಿನ ದೈವಸ್ಥಾನನು ಜೀರ್ಣಾವಸ್ಥೆಗೆ ಕೊಣಪುಣಂಚಿನ ವ್ಯವಸ್ಥೆ ಕೇವಲ 1 ತಿಂಗಳೊಡು 2 ಕೋಟಿ ರೂಪಾಯಿ ಊರುದ ದಾನಿಲೇರ್ದು ಮಲ್ತದು ಅವೊಂಜಿ ಇನಿ ಭವ್ಯವಾಯಿನ ಮಂದಿರ ಆತಂಡು ಐತ ನಡುಟಿ ಕೇವಲ 8 ತಿಂಗೊಳ್ಟು 82 ಮರ ಅವೇ ಪಾನಾಜ ಗ್ರಾಮಡ್ದು ಸಾಗುವಾನಿಲ ಕಿರಾಳು ಬೋಗಿಲ 82 ಮರನು ಒವ್ವ ಒಂಜಿ ಗುಂಡಿದ ಪ್ರದೇಶ ಹೊಡೆದು ಮಿತ್ತಿಗೂ ಒಯ್ತದು ಪುಲ್ಯಕೆಲ 4 ಗಂಟೆಗೆ ಲಕ್ಷ್ಮೀನಾರಾಯಣ ರೈಕಲ್ನ ನೇತೃತ್ವ ಆ ಗುಂಡಿಡ್ದು ಮಿತ್ತು ಒಯ್ತದು ಮರಿಯಲದ ಪೊರ್ತಡು ಕೊಣತನಂಚಿನ ವ್ಯವಸ್ಥೆನ ತೂಂಡ ನಂಗೆ ನಮ್ಮ ಒವೇ ಒಂಜಿ ರೀತಿದ ಪರ್ಮಿಟ್ ಮಲ್ತೀಜ ನಂಗೆ ಆ ದೈವಲ್ನ ದಯ ಇತ್ತಂಡು ಅಂಡ ಆ 4 ಗಂಟೆಗೆ ಲೋಡ್ ಮಲ್ತದು 14 ಲೋಡು ಮರ ಪೆರ್ಲಗ್ ಎತ್ತೊಡೊಂದಿತ್ತಂಡ ಐತ ನಡುವೆ ಇತ್ತನಂಚಿನ ಪೊಲೀಸ್ ಇಲಾಖೆ ನಡುಟೆ ನಮ್ಮ ಲಾರಿ ಪೋಣಗ ಇನ್ನು ತೂತು ಬುಡ್ನಂಚಿನ ವ್ಯವಸ್ಥೆಯಲ್ಲಿ ಅವೇನು ಪೂರ ನೆನೆತನಗ ನಂಗೆ ಮೇಯಿ ಜುಮ್ಮ ಹಾಕೊಂಡು ಬಹುಶಃ ದೈವ ದೇವರನ್ನ ಕೆಲಸ ಕಾರ್ಯನು ಮಲ್ಪನ ಅವಳು ಒವೇ ಒಂಜಿ ರೀತಿದ ನಂಗೆ ಧೈರ್ಯ ಇತ್ತಂದಿತ್ತಂಡ ಇಚ್ಛಾಶಕ್ತಿ ಇತ್ತಂದಿತ್ತಂಡ ಅಂಚಿತನ ಕೆಲಸ ಕಾರ್ಯವನ್ನು ಮಲ್ಪೆರ ಹಾಕೊಂಡು ಬಹುಶಃ 82 ಮರನ್ನು ಕಡತದ ಇನ್ನು ಐಟು ಶಿಲ್ಪಶಾಸ್ತ್ರವನ್ನು ಬಿಡ್ಪಾದು ಕೇವಲ 8 ತಿಂಗೊಳ್ಟು ಆ ಜೀರ್ಣೋದ್ಧಾರ ಅದು ಬ್ರಹ್ಮಕಲಶ ಆತಂದಿತ್ತಂಡ ಈ ಭಾಗತ ಜನಕುಲು ಏರ್ತು ಬಡವೇರುಳ್ಳರ ಆತೆ ಬಡತನದ ಆ ಗ್ರಾಮ ಪಾಣಾಜೆ ಇತ್ತಂಡು ದುಡ್ಡಿತ್ತನಕ್ಲು ದೇವರದ ಇಟ್ಟು ಪಿಂಕದ ಜೇರು ದುಡ್ಡಿಜ್ಜಂದನಕ್ಲು ಹಿಡ್ದು ಆ ದೈವಸ್ಥಾನದ ಕೆಲಸ ಕಾರ್ಯಗಳು ಆತಂಡು ಪಣಿಯರಗಳ ಸಂತೋಷ ಪಡೊಂದು ಅಂಚನೆ ಈ ಭಜನಾ ಮಂದಿರ ಬಹುಶಃ ನೇತೃತ್ವವನ್ನು ವಹಿಸೋಣಂಚಿನ ಜಯಪ್ರಕಾಶ್ ರೈಕಲ್ ದಿನೋಲ ಪಂಡೊಂದಿತ್ತೇರು ಎಂಕ್ಲ ಭಜನಾ ಮಂಡಳದ ಕೆಲಸ ಕಾರ್ಯವನ್ನು ಮಲ್ತೊಂದುಲ್ಲ ಈ ಕೆಲಸ ಕಾರ್ಯ ಭಾರಿ ಪೊರ್ಲು ನಡತೊಂದುಂಡು ಪನ್ಪುಣಿನ ಪಂಡಗ ನಂಗೆ ಸಂತೋಷ ಹೊಂದಿತನು ಬಹುಶಃ ಇನಿ ಪೊರ್ಲುದ ಒಂಜಿ ಭಜನಾ ಮಂದಿರ ಇನಿ ಲೋಕಾರ್ಪಣೆ ಆಪುಣಂಚಿನ ವ್ಯವಸ್ಥೆ ಈ ಊರುಡ ಆತಂಡು ಇನಿ ಈ ಊರದ ಮಾತ ಜನಕುಲೆಗಳ ಇನಿ ಅಕಲ್ನ ಒಂಜಿ ಭಕ್ತಿನ ಮೂಲೊಂಜಿ ವ್ಯವಸ್ಥಿತವಾದ ಪ್ರವಹಿಸೋನಂಚಿನ ಕೆಲಸ ಕಾರ್ಯಗೂ ಈ ಭಜನಾ ಮಂದಿರ ಲೋಕಾರ್ಪಣೆ ಆವೊಂದುಂಡು ಪನ್ಪುಣಿನ ಪಣಿಯರಿಗೆ ಸಂತೋಷ ಪಡೊಂದು ಬಹುಶಃ ನಮ್ಮ ಇಲ್ಲದ ಜಂಜಾಟಡು ಇಲ್ಲಡು ಬುಡಿದಿ ಜೋಕುಲ್ನೊಟ್ಟಿಗೆ ಜಂಜಾಟದ ಸಮಯಡು ಆ ಬಯ್ಯದ ಪೊರ್ತುಗು ಬತ್ತದು ಭಜನೆಟ್ ಭಾಗವಹಿಸೋಣಂಚಿನ ಸಂದರ್ಭಡು ಭಜನೆ ಮಲ್ತನದಿತ್ತಂಡ ವಿಭಜನೆ ಇಜ್ಜಿ ಪನ್ಪುಣಿನ ನಮ್ಮ ಮಾತೆರ್ಲ ತೆರಿತ ಅಂಚಿನ ಭಾವಾರ್ಥಡು ನಮ್ಮ ಈ ಕ್ಷೇತ್ರಗೂ ಬತ್ತದು ಇನಿ ನಮ್ಮ ಹಿಂದೂ ಸಮಾಜದ ದೃಷ್ಟಿಡು ಭಜನೆಯನ್ನು ಮಲ್ತೊಂದು ನಮ್ಮ ಭಜಕರ ಒಂದು ಕೆಲಸ ಕಾರ್ಯವನ್ನು ಮಲ್ತೊಂದು ಈ ದೇವರನ ಕೃಪೆಗೆ ಪಾತ್ರರಾಪುಣ ವ್ಯವಸ್ಥೆಗೆ ಪೂರಕವಾದ ಈ ಭಜನಾ ಮಂದಿರನು ಕಟ್ಟದಾಪನ ನಮ್ಮ ಪೂರ ತೆರಿಯ ನೋಡು ಬಹುಶಃ ಇನಿ ನಮ್ಮಡ ಜಾತಿದ ನಡುವೆ ವೈಷಮ್ಯ ನಮ್ಮಡ ಹಿಂದೂ ಪನ್ಪುಣಂಚಿನ ಒಂಜಿ ಶಕ್ತಿ ಬತ್ತನದಿತ್ತಂಡ ಆ ಜಾತಿ ಒವ್ವೇ ಒಂಜಿ ರೀತಿ ಇತ್ತಂಡ ಆ ಜಾತಿದ ಒಂಜಿ ಕಾರ್ಯಕ್ರಮಡು ಮಾತ್ರ ನಮ್ಮ ಭಾಗವಹಿಸೋಣಂಚಿನ ಸಂದರ್ಭಡು ಐನು ಅಳವಡಿಸ ಒಂದು
ಇಂಚಿತ್ತಿನ ಕ್ಷೇತ್ರಗೂ ಬಣ್ಣಗ ನಮ್ಮ ಮಾತೇರ್ಲ ಹಿಂದೂ ಸಮಾಜ ಪನ್ಪುಣಂಚಿನ ಒಂಜಿ ಭಾವನೆಡು ಕೆಲಸ ಕಾರ್ಯವನ್ನು ಮಲ್ತಂದಿತ್ತಂಡ ನಮ್ಮ ಮಾತೇರ್ಲ ಈ ಒಂಜಿ ಮಂದಿರನು ಊರ್ದಕ್ಕಲು ಸೇರಿದ ಕಟ್ಟನೆಗೆ ನಮ್ಮ ಭಗವದ್ಭಕ್ತರು ಇನಿ ಪಾತ್ರರಾಪ ಪನ್ಪುಣಿನ ಪಣಿಯರಗಲ ಸಂತೋಷ ಪಡ್ಪೆ ಇನಿ ಭಾರತ ದೇಶ ಹಿಂದೂ ರಾಷ್ಟ್ರ ಪನ್ಪುಣಿನ ನಮ್ಮ ಮಾತೇರ್ಲ ಕೇಣೊಂದುಳ್ಳ ತೂವೊಂದುಳ್ಳ ಆಂಡ ಹಿಂದೂ ಪಂಡದ ನಂಗೆ ತಿಗಲೆ ದೇರ್ತದ ನಡಪೇರೆ ತರದೇರ್ತ ನಡಪೇರೆಗೆ ನಂಗೆ ಇನಿ ಪೋಡಿಗೆ ಒಂದುಂಡು ಇನಿ ಕೆಲವಾರು ದಿನೋಡ್ದು ಬುಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಇನಿ ಪ್ರಕ್ಷುಬ್ಧವಾದುಂಡು ಇನಿ ಕುಡ್ಲಾಗ ಪೋಣಂದಿತ್ತಂಡ ನಮ್ಮ ಬಯ್ಯದ ಪೊರ್ತುಗು ಏತು ನಂಗೆ ಇಲ್ಲದಕ್ಕಲ್ಲ 25 ಕಾಲು ಬರ್ಪಣಂಚಿನ ಸಂದರ್ಭಗಳು ಆರಂಭ ಆತಂದು ಬಹುಶಃ ಇನಿ ನಮ ಸರಿ ಇತ್ತಂಡ ಏರ್ಲ ಕುಡೋರಿ ವ್ಯವಸ್ಥಿತವಾದ ನಮ್ಮನ್ನು ಒವೇ ಒಂಜಿ ರೀತಿಯ ದಾಳಿ ಮಲ್ಪೇರೆ ಸಾಧ್ಯ ಇಚ್ಚಿ ಯಾಕಡೆ ವಕೀಲೇರು ಪಂಡೇರು ಜನಿವಾರದ ವಿಷಯನೂ ಪಂಡೇರು ನಮ್ಮ ಜನಿವಾರದ ಪುಣಂಚಿನ ಸಂದರ್ಭಗಳು ನಮ್ಮ ಪಂಡ ಅವು ಬಟರ್ನಕ್ಲ ಜನಿವಾರ ತನಕ ಮಲ್ಲೆತ್ತು ನಮ್ಮ ಹಿಂದೂ ಸಮಾಜ ಇಂಚಿತನೇಟೆ ನಮ್ಮ ಪಿರವಬೂರೊಂದುಲ್ಲ ಒಂಜೊಂಜಿ ಜಾತಿಗೆ ಒಂಜೊಂಜಿ ರೀತಿಯ ಭಾವನೆಯಲ್ಲಿ ಬರ್ಪಣಂಚಿನ ಸಂದರ್ಭಗಳು ನಮ್ಮ ಮಾತೇರ್ಲ ಹಿಂದುಲು ಒಟ್ಟಿಗಾದು ಅವೇನು ಖಂಡಿಸ ಅಂದಿತ್ತಂಡ ಈ ಸಮಾಜವು ಎಪ್ಪೋಗಲ ನಂಗೆ ಪೋಡಿಪುಣಂಚಿನ ಪ್ರಶ್ನೆ ಇಜ್ಜಿ ಒಂಜಿ ಪಾಪದೇ ಒಲನ್ಲ ಬೂರ್ದು ಹೆಚ್ಚು ಕಡಿಮೆ ಆನದಿತ್ತಂಡ ಆಯನ ದೇರ್ತ ಪತ್ತುನಂಚಿನ ಕೆಲಸಕ್ಕೂ ನಮ್ಮ ಮಲ್ಪುಜ ಓಲಾನ್ಲ ಒಂಜಿ ಸಮಾಜಡೋರಿ ವ್ಯಕ್ತಿತ್ವಡು ಮುತ್ತಿಪೋಯಿ ನಿತ್ತಂಡ ಆಯನ ವೈಪುಣಂಚಿನ ಸಮಾಜನೇ ಜಾಸ್ತಿ ಪುಣು ಪಂಡ ಡೆಂಜಿನ ಈ ಒಂಜಿ ಬಕೆಟೆಡ್ ಪಾಡಿ ಅಂದಿತ್ತಂಡ ಆ ಒಂಜಿ ಡೆಂಜಿಲ ಮಿತ್ತು ಬರ್ರಾಗ ಸಾಧ್ಯ ಇಜ್ಜಿ ದಾಯ ಪಂಡ ಆ ಕೋಪೇಡು ವೈಪುಣಂಚಿನ ವ್ಯವಸ್ಥೆಯನ್ನು ಮಲ್ಪುಣು ಅಂಚನೆ ನಮ್ಮ ಸಮಾಜ ಇನಿ ಒರಿ ಮಿತ್ತು ಪೋಪೆ ಅಂದಿತ್ತಂಡ ಆಯನ ದೇರ್ತ ಕಟ್ಟದು ಆ ಸಮಾಜವನ್ನು ಬೆಳಪವನಂಚಿನ ಕೆಲಸ ಕಾರ್ಯಡು ಪೋಡು ಪನ್ಪುಣಂಚಿನ ವಿಚಾರವನ್ನು ಪಂಡೊಂದು ಬಹುಶಃ ನಮ್ಮ ಮಾತೇರ್ಲ ಮಾತ ದೈವಸ್ಥಾನ ದೇವಸ್ಥಾನ ಭಜನಾ ಮಂದಿರದ ಜೀರ್ಣೋದ್ಧಾರಡು ಭಾಗವಹಿಸವನಂಚಿನ ಭಗವದ್ಭಕ್ತರು ಬಹುಶಃ ಇನಿ ಸಮಾಜಡು ತೂನಾಗ ಇನಿ ಮದಿಮೆ ಅಪ್ಪಣಂಚಿನ ಜವನ ಜವಾಂದಿರು ಬಹುಶಃ ಅಪ್ಪೆ ಅಮ್ಮೆ ಜಾತಕನು ಕೊಣತು ಜ್ಯೋತಿಷ್ಯರಡು ತೂಪಾದು 95% ಕೂಡುದು ಬರ್ಪುಡು ಪನ್ಪಣಂಚಿನ ವಿಚಾರನು ಪನ್ಪೇರು ಆಂಡ ಮದಿಮೆ ಆದು ನಮ್ಮ ಇಲ್ಲಡೆಗೆ ಎತ್ತೋಡು ನಿತ್ತಂಡ ಮದಿಮೆಲು ಅಗಪ್ಪುಣಂಚಿನ ವ್ಯವಸ್ಥೆ ಲಾವೊಂದುಂಡು ಬಹುಶಃ ಮುರಣಿ ಒಂಜಿ ಡಾಕ್ಟರ್ಲ ಸಾಫ್ಟ್ವೇರ್ ಇಂಜಿನಿಯರ್ಲ ಮದ್ಮೆಗೆ ಯಾನು ಕುಂದಾಪುರಗು ಪೋದು ಇಲ್ಲಗೆ ಎತ್ತುನೆಗು ದುಂಬು ಅವು ಡೈವರ್ಸ್ದ ಹಂತಗು ಪೋಪುಣಂಚಿನ ವ್ಯವಸ್ಥೆ ಆತನು ಬಹುಶಃ ಒಂದು ಇಂಚಿತನ ವ್ಯವಸ್ಥೆ ಇನ್ನು ಹಿಂದೂ ಸಮಾಜದ ಆಯರಬಲ್ಲಿ ಆ ದೈವಜ್ಞರು 95% ರಡ್ಡು ಕಡೆ ತಲ ಜಾತಕ ತೂತು ಈ ವಿಚಾರವನ್ನು ಪಂತೇರು ಅಂಡ ಕೇವಲ ಒಂಜಿ ಪ್ರತಿಷ್ಠೆ ಇಲ್ಲದ ಆನನ ಇಲ್ಲದಕ್ಕಲು ಮದ್ಮೆದೆತ್ತದು ಇಲ್ಲದ ಅಕಲ್ನ ಫ್ಯಾಮಿಲಿದ ಪಟನು ಇನಿ ಹಾಳದ ಎದುರುಡು ಪಾಡಿಯರು ಅತನಗ ಪೊನ್ನ ಕಡೆ ತಕ್ಕಲು ಎಂಕಲ್ನ ಪಟನು ದಾಯ ಪಾಡ್ದು ಜರು ಪನ್ಪಣಂಚಿನ ಎಲ್ಲಿಯ ಒಂಜಿ ಜಿಜ್ಞಾಸದ ವಿಚಾರೋಡು ಮದಿಮೆ ಡೈವೋರ್ಸ್ಗೂ ಮುಟ್ಟ ಎತ್ತುನಂಚಿನ ವ್ಯವಸ್ಥೆ ಲಾಂಡು ಬಹುಶಃ ಒಂದು ಪೂರ ನಮ್ಮ ಇನಿ ಸಮಾಜೋಡು ತೂವೊಂದುಲ್ಲ ಆ ಸಮಾಜೋಡು ತೂಪುಣಂಚಿನ ವ್ಯವಸ್ಥೆ ನಮ್ಮ ಇನ್ನು ಸರಿ ಮಲ್ಪೆರೆ ಪೋಪುಣಂಚಿನ ವ್ಯವಸ್ಥೆ ಇಜ್ಜ ಆ ಕುಟುಂಬದ ನಡುವೆ ಪಾತೇರುನಂಚಿನ ವ್ಯವಸ್ಥೆ ಇಜ್ಜ ಕೇವಲ ಪ್ರತಿಷ್ಠೆ ಒರಿಯನ ಪ್ರತಿಷ್ಠೆ ಆ ಒಂಜಿ ಮದಿಮೆ ಸುಮಾರು 2,000 ಜನಕ್ಕೂ ಪೊರ್ಲುದ ಒಣಸು ಕೊರದು ಆ ಒಣಸು ಉಂಡೆನಂಚಿನ ಕೈತ ಪರಿಮಳ ಭವಂತನಂಚಿನ ವ್ಯವಸ್ಥೆ ಡೈವೋರ್ಸ್ ಆಪುನಂಚಿನ ಸ್ಥಿತಿ ನಮ್ಮ ತೂವೊಂದುಲ್ಲ ಮಲ್ಲ ಇನಿ ಈ ವ್ಯವಸ್ಥೆ ನಮ್ಮ ಭಾರಿ ಹಿಂಜರಿ ಒಂದುಲ್ಲ ಅವೇನು ಸರಿ ಮಲ್ಪುನಂಚಿನ ವ್ಯವಸ್ಥೆ ಒಂಜಿ ದಿಕ್ಕಡು ಪನ್ಪೇರು ವಕೀಲರ್ ನಕಲು ಡೈವೋರ್ಸ್ ಆವಾಡು ಪೆಟ್ಟು ಮಾಲ್ಪಾಡು ಪೆಟ್ಟು ಮಾಲ್ತದ ಎಂಕಲ್ ನಡೆಗೆ ಬರಡು ಬಂಡದ ಕಾಪುನಂಚಿನ ವಕೀಲರ್ ನಕಲು ಉಳ್ಳೇರು ಅಂಚನೆ ಡಾಕ್ಟರ್ ನಗಲು ಒರಿ ಆರೋಗ್ಯವಂತೆ ಇತ್ತಲ್ಲ ಆಯೇ ಆರೋಗ್ಯ ಕೆಟ್ಟದು ಎನ್ನಾಡೆ ಬರಡು ಬಣ್ಣದ ದೇವರಿಗೆ ಕೈ ಮುಗಿಪೇರು ಅಂಚನೆ ಒಂಜಿ ಪೂಜೆದ ಭಟ್ರು ಭಗವದ್ಭಕ್ತಿ ಎನ್ನಾಡೆಗೆ ಬರಡು ಪಂಡದ ಕೈ ಮುಗಿಪೇರು ಬಹುಶಃ ಇಂಚಿತ್ತನ ಸಮಾಜ ಇನಿ ಆಯನಾಯನ ಉದ್ಯೋಗಡು ಆಯಾಯೇ ಎಂಕಾಯನಾತ್ ಒಂಜಿ ನಂಗೆ ಆಯ್ನಾತ್ ವ್ಯಕ್ತಿತ್ವ ಬರಿಯರಗಾತ್ರ ವಕೀಲರ ನಕ್ಲೆಗೆ ಒವ್ವಾಂಡ್ಲ ಕೆಲಸ ಕಾರ್ಯಡು ಆಯೇ ತಪ್ಪು ಮಲ್ತದ ಬತ್ತನ ಮಾತ್ರ ವಕೀಲರ ನಕ್ಲೆಗೆ ವೃತ್ತಿ ಪಣು ಅಂಚನೆ ಸಮಾಜವನ್ನು ಸೃಷ್ಟಿ ಮಲ್ಪಣಂಚಿನ ಭಗವಂತೆ ನಾನಾ ರೀತಿಯ ಸಮಾಜವು ಇಂಚಿತ್ತನ ಕೆಲವಾರು ಒಂಜಿ ಕಷ್ಟದ ಕೆಲಸ ಕಾರ್ಯವು ಪೋಯರಿಗೆ ಕೆಲವರಿಗೆ ಮನಸ್ಸನ್ನು ಕೊರೊಂದುಲ್ಲೆ ಬಹುಶಃ ಇಂಚಿತ್ತನ ಪೂರ ನಡಪಂದೆ ಸಮಾಜಡು ಈ ಹಿಂದುತ್ವವನ್ನು ಪೊರ್ಲುಡು ಒರಿತ ನೋಡಿತ್ತಂಡ ಇಂಚಿನ ಭಜನಾ ಮಂದಿರಗಳು ದೇವಸ್ಥಾನಗಳು ದೈವಸ್ಥಾನಗಳು ನಮ್ಮ ಭಾರಿ ಪೊರ್ಲುಡ ಭಕ್ತಿ ನಮ್ಮ ಭಕ್ತ ಅವೇನು ಸ್ವೀಕಾರ ಮಲ್ತಂದಿತ್ತಂಡ ನಂಗೆ ಒವ್ವೇ ಒಂಜಿ ರೀತಿದ ಮನಸ್ಸಿಟ್ಟು ಗೊಂದಲಾಪಣಂಚಿನ ವ್ಯವಸ್ಥೆಲೆಜ್ಜಿ ಬಹುಶಃ ಎಕಡೆ ನಿರೂಪಕರು ಪಂಡೇರು ಎಂಕಲ್ನ ಈ ಭಾಗಡು 95% ಜನ ಒವೇ ಒಂಜಿ ಮದ್ಯಪಾನ ತ್ಯಜಿಸೈ ನಕಲು ಉಳ್ಳೇರು ಪಂಪಂಚಿನ ವಿಚಾರವನ್ನು ಪಂಡೇರು
ಓ ಒಂಜಿ ನಮ್ಮ ಊರುಡೆ ನಡೂಟ್ ಒಂಜಿ ಒರಿ ವ್ಯಕ್ತಿ ಮದ್ಯ ವ್ಯಸನಿ ಇಜ್ಜಿಂದಿತ್ತಲ್ಲ ಇನಿ ಚಾಕ್ಲೇಟ್ ಗಾಂಜಾ ಅಫೀಮುನು ಪಾಡ್ದು ಕೊರ್ಪುನಂಚಿನ ವ್ಯವಸ್ಥೆ ಲಾಪ ಶಾಲಾ ಕಾಲೇಜಿದ ಬರೀಡು ರಡ್ಡು ಜೋಕ್ಲೆಗ್ ದಿನೋಳ ಚಾಕ್ಲೇಟ್ನು ಕೊರ್ಪೇರು ಅವು ರುಚಿಕರವಾದಿಪುಣು ಎಲ್ಲೆಲ್ಲ ಇನ್ನು ತಿನ್ನೋಡು ಪನ್ಪುಣಂಚಿನ ಭಾವನೆಯಲ್ಲಿ ಬರ್ಪುಣು ಐಟಿ ಇನಿ ಗಾಂಜಾ ಅಫೀಮುನು ಪಾಡ್ದು ನಂಗೆ ಕೊರ್ಪುಣಂಚಿನ ಜೋಕ್ಲೆಗ್ ಕೊರ್ಪುಣಂಚಿನ ವ್ಯವಸ್ಥೆ ನಾಪುಣು ಜೋಕ್ಲೆಗ್ ಈ ಐನು ತಿಂದದು ಆಯ್ ಒಂಜಿ ಗಾಲಿಡು ಪೋಪುಣಂಚಿನ ವ್ಯವಸ್ಥೆದ ಲೆಕ್ಕ ತೋಜುನು ಇಂಚಿತ್ತನ ಸಂದರ್ಭಗಳು ಆವಂದಿ ಲೆಕ್ಕ ಸಮಾಜಘಾತಕ ಶಕ್ತಿ ನಮ್ಮೂರುಡು ಬರಂದಿ ಲೆಕ್ಕ ನಮ್ಮ ಮಾತೆರ್ಲ ಈ ಇಂಚಿತ್ತನ ದೇವಸ್ಥಾನ ಭಜನಾ ಮಂದಿರುಡು ಒಟ್ಟುಗಾಯಂಡ ಈ ವ್ಯವಸ್ಥೆ ಪೂರಕವಾದ ನಡಪುಣು ಪನ್ಪುಣಂಚಿನ ವಿಚಾರನು ಪಂಡೊಂದು ಬಹುಶಃ ಈ ಒಂಜಿ ಕಾರ್ಯಕ್ರಮ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮ ಪೊರ್ಲುಡು ನಡತದೆ ಈ ಧಾರ್ಮಿಕ ಕಾರ್ಯಕ್ರಮ ಉಳಿತದೆ ಎಂಕ್ಲೆಗ್ ಮಾತೆರೆಗಳ ಈ ವೇದಿಕೆ ಅವಕಾಶ ಕೊಡ ನಿಕ್ಲೆಗ್ ಮಾತೆರೆಗಳಿಗೆ ಹೊಂದಿಸದೆ ಎನ್ನ ರಡ್ಡು ಪಾತ್ರೆಗಳು ಉಂಟವೆ. ಜೈ ಹಿಂದ್. ದೇವರ ಕೆಲಸ ಮಾಡುವಾಗ ಧೈರ್ಯ ಬೇಕು. ಧೈರ್ಯ ಇದ್ದರೆ ಯಾವುದೇ ಕಾರ್ಯಕ್ರಮವನ್ನು ಕೂಡ ನಡೆಸಬಹುದು. ಇದಕ್ಕೆ ದೇವರ ಕೃಪೆ ಕೂಡ ಇರುತ್ತದೆ ಎಂದು ಶುಭ ಹಾರೈಸಿರುವಂಥ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹಕಾರಿ ಕ್ಷೇತ್ರ ದಿಗ್ಗಜರಾಗಿರುವಂತಹ ಶಶಿಕುಮಾರ್ ರೈ ಬಾಲಿಟ್ಟಿ ಇವರಿಗೆ ಧನ್ಯವಾದ ಅರ್ಪಿಸುತ್ತಾ ಕಾರ್ಯಕ್ರಮದ ಅಂತಿಮವಾಗಿ ಧನ್ಯವಾದ ಕಾರ್ಯಕ್ರಮ. ಈ ಧನ್ಯವಾದ ಕಾರ್ಯಕ್ರಮವನ್ನು ಸಿದ್ಧಿವಿನಾಯಕ ಸೇವಾ ಸಂಘ ಇದರ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಗಣೇಶ್ ಬಂಬೇಜಿಗಳು ನೆರವೇರಿಸಲಿದ್ದಾರೆ. ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ದೇವರ ಕಾಯಬಿಂಬ ಪ್ರತಿಷ್ಠಾ ಮಹೋತ್ಸವದ ಸುಸಂದರ್ಭದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಶ್ರೀಯುತ ಶಶಿಕುಮಾರ್ ಬಾಲಿಯೊಟ್ಟು ಇವರಿಗೆ ನಿಮ್ಮೆಲ್ಲವರಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆಯೇ ನಮ್ಮೊಟ್ಟಿಗೆ ಭಾಗವಹಿಸಿದಂಥ ಎಲ್ಲ ಅಭ್ಯಾಗತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಅದೇ ಸಮಯದ ಅಭಾವ ಇರುವುದರಿಂದ ಬಂದಂತಹ ಎಲ್ಲ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಬಂದಂತಹ ಭಕ್ತಾಭಿಮಾನಿಗಳಿಗೆ ನಮ್ಮ ಸಿದ್ಧಿವಿನಾಯಕ ಸೇವಾ ಸಂಘದ ಹೊರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮಗೆಲ್ಲ ಧನ್ಯವಾದ ಅರ್ಪಿಸಿರುವಂಥ ತಮಗೆ ಕೂಡ ಧನ್ಯವಾದ ಅರ್ಪಿಸುತ್ತಾ ವೇದಿಕೆ
ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಪುನರ್ನಿರ್ಮಾಣಗೊಂಡ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀದೇವರ ಛಾಯಾಪೀಠ ಪ್ರತಿಷ್ಠಾ ಮಹೋತ್ಸವದ ಸಲುವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲಾ ಇವರಿಂದ ಇದರ ಮಕ್ಕಳ ಮೇಳದವರಿಂದ ಸುದರ್ಶನ ವಿಜಯ ಮತ್ತು ಅಗ್ರಪೂಜೆ ಯಕ್ಷಗಾನ ಬಯಲಾಟ ಈ ವೇದಿಕೆಯಲ್ಲಿ ಮೂಡಿ ಬರುವುದಿದೆ. ಇದರ ಜೊತೆಗೆ ನಾಳೆಯ ದಿನದ ಕಾರ್ಯಕ್ರಮಗಳತ್ತ ಒಂದು ನೋಟವನ್ನು ಹರಿಸ್ತಾ ಇದ್ದೇವೆ. ನಾಳೆಯ ದಿನ ಬೆಳಿಗ್ಗೆ 9 ಸರಿಯಾಗಿ ನಮ್ಮೆಲ್ಲರ ಬಹುದಿನಗಳ ಕನಸು ಶ್ರೀ ಸಿದ್ಧಿವಿನಾಯಕನಿಗೆ ನೂತನ ಮಂದಿರ ನಿರ್ಮಾಣಗೊಂಡು ಆ ಮಂದಿರದಲ್ಲಿ ಶ್ರೀದೇವರ ಛಾಯಾಪೀಠದ ಪ್ರತಿಷ್ಠೆಯನ್ನು ನಮ್ಮ ಕ್ಷೇತ್ರದ ಪುರೋಹಿತರಾದ ಬ್ರಹ್ಮಶ್ರೀ ವೇದಮೂರ್ತಿ ದಿನೇಶ್ ಮರಗಟ್ಟಾಯ ಗುಮ್ಮಟಗದ್ದೆ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಮಧ್ಯಾಹ್ನ 12 ಸರಿಯಾಗಿ ಮಹಾಪೂಜೆ ನಡೆದು ಆ ಬಳಿಕ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ನಡೆಯಲಿಕ್ಕಿದೆ. ನಾಳೆಯ ದಿನ ನಮ್ಮ ಪ್ರತಿಷ್ಠಾ ಮಹೋತ್ಸವದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಲ ರಿಜಿಸ್ಟರ್ಡ್ ವಿನಾಯಕನಗರ ಬೆಟ್ಟಂಪಾಡಿ ಇದರ ಪ್ರಾಯೋಜಕತ್ವದಲ್ಲಿ ತುಳು ರಂಗಭೂಮಿಯಲ್ಲಿ ಬದಲಾವಣೆಯ ಬಿರುಗಾಳಿಯನ್ನು ಬೀಸಿದ ಕಲಾ ಸಂಗಮ ಮಂಗಳೂರು ಇದರ ವಿಜಯಕುಮಾರ್ ಕೋಡ್ಯಲ್ ಬೈಲ್ ಇವರ ನೇತೃತ್ವದಲ್ಲಿ ಈ ವರ್ಷದ ಸೂಪರ್ ಹಿಟ್ ತುಳು ಚಾರಿತ್ರಿಕ ನಾಟಕ ಛತ್ರಪತಿ ಶಿವಾಜಿ ಈ ವೇದಿಕೆಯಲ್ಲಿ ಮೂಡಿಬರುವುದಿದೆ. ಈ ನಾಟಕದ ಸಹಾಯಾರ್ಥವಾಗಿ ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಲದ ಆಶ್ರಯದಲ್ಲಿ ಲಕ್ಕಿ ಡಿಪ್ಪಿನ ಕೂಪನ್ ಒಂದನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಈ ಲಕ್ಕಿ ಡಿಪ್ಪನ್ನು ಭಗವದ್ಭಕ್ತರು ಕೌಂಟರ್ನಿಂದ ಪಡೆದುಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಯಾರೆಲ್ಲ ಲಕ್ಕಿ ಡಿಪ್ಪಿನ ಪುಸ್ತಕವನ್ನು ಈಗಾಗಲೇ ಪಡೆದುಕೊಂಡಿದ್ದೀರೋ ಅವರೆಲ್ಲರೂ ಆ ಪುಸ್ತಕದ ಜೊತೆ ಅದರ ಮೌಲ್ಯವನ್ನು ಕೌಂಟರ್ನಲ್ಲಿ ನೀಡಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಾಳೆಯ ದಿನ ನಾಟಕಕ್ಕೆ ಮುಂಚಿತವಾಗಿ ಕಳೆದ ವರ್ಷದ ಬಿಡುಗಡೆಯಾಗಿ ದಾಖಲೆ ಸೃಷ್ಟಿಸಿದ ಧರ್ಮದೈವ ತುಳು ಚಿತ್ರದ ನಿರ್ದೇಶಕರ 2ನೆಯ ಚಿತ್ರ ಧರ್ಮ ಚಾವಡಿ, ಈ ಚಿತ್ರತಂಡದ ಕಲಾವಿದರು ಕೂಡ ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಗವದ್ಭಕ್ತರಾದ ತಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಭಗವದ್ಭಕ್ತರಿಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇವೆ. ಅನ್ನದಾನ, ಪಂಚಕಜ್ಜಾಯ ಮತ್ತು ಸರ್ವ ಸೇವೆ ಮಾಡಿಸಿದ ಭಗವದ್ಭಕ್ತರಿಗೆ ಮಂದಿರದ ಎದುರು ಭಾಗದಲ್ಲಿ ಪ್ರಸಾದ ವಿತರಣೆ ನಡೀತಾ ಇದೆ. ತಾವುಗಳು ರಶೀದಿಯನ್ನು ತೋರಿಸಿ ಅಲ್ಲಿ ಪ್ರಸಾದವನ್ನು ಪಡೆದುಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನ್ನದಾನ, ಸರ್ವ ಸೇವೆ ಮತ್ತು ಪಂಚಕಜ್ಜಾಯ ಸೇವೆ ಮಾಡಿಸಿದ ಭಗವದ್ಭಕ್ತರು ತಮ್ಮ ಸೇವಾ ರಶೀದಿಯನ್ನು ಮಂದಿರದ ಎದುರು ಭಾಗದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ತೋರಿಸಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಆತ್ಮೀಯ ಭಗವದ್ಭಕ್ತರೇ, 5017 ನಂಬರಿನ ಕಾರೊಂದು ಅಲ್ಲಿ ರೋಡಿಗೆ ಅಡ್ಡಲಾಗಿ ನಿಂತಿದೆ. ಇದರಿಂದಾಗಿ ಅತಿಥಿಗಳ ವಾಹನ ತೆರಳುವುದಕ್ಕೆ ಕೂಡ ಕಷ್ಟಕರವಾಗಿದೆ. ದಯವಿಟ್ಟು ಈ ಕಾರಿನ ಮಾಲಕರು ಚಾಲಕರು ಇದರ ಬಗ್ಗೆ ಗಮನವನ್ನು ಹರಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. 5017 ನಂಬರಿನ ಕಾರ್. ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ಡ್ ವಿನಾಯಕನಗರ ಬೆಟ್ಟಂಪಾಡಿ ಶ್ರೀ ಸಿದ್ಧಿವಿನಾಯಕ ಪುನರ್ನಿರ್ಮಾಣಗೊಂಡ ಭಜನಾ ಮಂದಿರದ ಲೋಕಾರ್ಪಣ ಹಾಗೂ ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ ಇಂದಿನ 2ನೇ ದಿವಸದ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಈ ಹಿಂದೆ ಇದೇ ನಮ್ಮ ವಿನಾಯಕ ಮಂಟಪದಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮವೂ ನಡೆದಿರುತ್ತದೆ. ಆನಂತರ ಸಭಾ ಕಾರ್ಯಕ್ರಮವು ಈಗಾಗಲೇ
ಜ್ಯೋತಿ ರಸೀದಿ ಮಾಡಿಸಿದಂತಹ ಎಲ್ಲ ಭಕ್ತಾದಿಗಳು ಮಂದಿರದ ಎದುರು ಭಾಗದಲ್ಲಿ ತಮ್ಮ ರಸೀದಿಯನ್ನು ತೋರಿಸಿ ಪ್ರಸಾದವನ್ನು ಪಡೆದುಕೊಂಡು ಶ್ರೀ ಸಿದ್ಧಿವಿನಾಯಕನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ಇದರ ನೂತನ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಇದೀಗ ನಮ್ಮ ವಿನಾಯಕ ಮಂಟಪದಲ್ಲಿ ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ ಪೇಳ್ಳ ಮಕ್ಕಳ ಮೇಳದವರಿಂದ ಯಕ್ಷಗಾನ ಬಯಲಾಟ, ಸುದರ್ಶನ ವಿಜಯ ಮತ್ತು ಅಗ್ರಪೂಜೆ. ಸಕಲ ಚರಾಚರ ಜೀವಿಗಳ ಆಗಮನ ನಿರ್ಗಮನಕ್ಕೆ ಹೇತು ರೂಪದಲ್ಲಿರುವಂತಹ ಶ್ರೀ ಜಗದಾದಿಮಾಯಿಯ ಅತ್ಯಂತ ಪ್ರೀತ್ಯಾರ್ಥವಾದಂತಹ ಸೇವೆ ಅದು ಯಕ್ಷಗಾನ. ಯಕ್ಷಗಾನ ಕರ್ನಾಟಕದ ಜಾನಪದ ಪ್ರಕಾರಗಳಲ್ಲಿ ಅತ್ಯಂತ ಮುಖ್ಯವಾದುದು. ದೈವಿ ಕಲೆಯು ಜನರ ಮನೋರಂಜನೆಯ ಕಲೆಯೂ ಹೌದು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೇರಳದ ಕಾಸರಗೋಡಿನಲ್ಲಿ ಯಕ್ಷಗಾನ ಮನೆ ಮಾತಾಗಿದೆ. ಭರತ ಮುನಿಯ ನಾಟ್ಯಶಾಸ್ತ್ರಗಳಲ್ಲಿ ಉಲ್ಲೇಖಿಸಲ್ಪಡುವ ಈ ಕಲೆಯು ಇದರ ಪ್ರಾಚೀನತೆಯನ್ನು ಸಾರುತ್ತದೆ. ಕ್ರಿಸ್ತಶಕ 1210ರಲ್ಲಿ ಸಾರಣವದೇವನ ಸಂಗೀತ ರತ್ನಾಕರ ಕೃತಿಯಲ್ಲಿ ಜಕ್ಕ ಎನ್ನುವ ಹೆಸರಿನಲ್ಲಿದ್ದ ಈ ಯಕ್ಷಗಾನವು ಎಕ್ಕಳಗಾನ ಎನ್ನುವ ಹೆಸರಿನಿಂದಲೇ ಪ್ರಸಿದ್ಧಿಯಾಗಿತ್ತು. ಇತಿಹಾಸವೇ ಸಾರಿ ಹೇಳುತ್ತದೆ. ಗಂಧರ್ವಗಾನ ಎನ್ನುವಂತಹ ಗಾನ ಪದ್ಧತಿಯಿಂದ ಗಾನ ಸ್ವಾತಂತ್ರ್ಯ ಜಾನಪದ ಶೈಲಿಯಿಂದ ನೃತ್ಯ ರೂಪುಗೊಂಡಿತ್ತು ಎನ್ನುವಂತೆ ಕಡಲ ತೀರದ ಭಾರ್ಗವ ಎಂದೇ ಅಭಿಧಾನವನ್ನು ಪಡೆದಂತಹ ಶ್ರೀ ಡಾಕ್ಟರ್ ಶಿವರಾಮ ಕಾರಂತರು ತನ್ನ ಯಕ್ಷಗಾನ ಬಯಲಾಟ ಕೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಕೆಳದಿ ಸಂಸ್ಥಾನ, ಮೈಸೂರು ಸಂಸ್ಥಾನ, ತಂಜಾವೂರಿನ ಅರಸರಿಂದ ಹೆಚ್ಚು ಪೋಷಿಸಲ್ಪಟ್ಟ ಕಲೆ ಯಕ್ಷಗಾನ. ಮನೋರಂಜನೆಯ ರೂಪವಾಗಿ ರೂಪುಗೊಂಡಿರುವಂತಹ ಯಕ್ಷಗಾನ ಇಂದು ಸಂಸ್ಕೃತಿಯ ಒಂದು ಭಾಗವಾಗಿರುವುದು ಒಂದು ಇತಿಹಾಸವೇ ಸರಿ. ಕಥೆಗಳ ಮೂಲಕವೇ ಸಮಾಜಮುಖಿ ಚಿಂತನೆಗಳನ್ನು ಬಿತ್ತುತ್ತಾ ತಿಳುವಳಿಕೆಗಳನ್ನು ಹೆಚ್ಚಿಸಿದ ಮಾಧ್ಯಮವಾಗಿ ಇಂದು ದೇಶ ವಿದೇಶಗಳಲ್ಲಿ ಪ್ರಚಾರಗೊಂಡು ತನ್ನದೇ ಹಿರಿಮೆಯ ಮೂಲಕ ಕನ್ನಡದ ಜನಪದ ಲೋಕದ ಜನಪ್ರಿಯ ಕಲೆ ಎನ್ನುವ ಹೆಗ್ಗಳಿಕೆಯೊಂದಿಗೆ ಮುಂದೆ ಸಾಗುತ್ತಿದೆ. ಈ ಯಕ್ಷಗಾನ ರಮ್ಯಾದ್ಭುತ ಕಲೆ ಯಾರನ್ನು ದೂರ ಇರಿಸಿದೆ, ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಯಕ್ಷಗಾನ ಸುದೆ ಹರಿಯುತ್ತಲೇ ಇದೆ. ಈ ಹೆಗ್ಗಳಿಕೆ ಚಿರಕಾಲ ಉಳಿಯಬೇಕೆಂದರೆ ಕಲಾ ಆರಾಧಕರು ಮತ್ತು ಪ್ರೋತ್ಸಾಹಕರ ಸಂಖ್ಯೆ ಹೆಚ್ಚಬೇಕಾಗಿದೆ. ಒಟ್ಟಾರೆಯಾಗಿ ಕಲಾ ಆರಾಧಕರೊಂದಿಗೆ ಕಲೆಯ ಜೀವಂತಿಕೆ ಪಡೆಯುತ್ತಿದ್ದು ಈ ಪಯಣ ನಿರಂತರವಾಗಲಿ ಸಾಗಲಿ, ಇನ್ನಷ್ಟು ಯುವ ಸಮುದಾಯಕ್ಕೆ ಇದರ ಸದುಪಯೋಗವಾಗಲಿ, ಶಾಶ್ವತವಾಗಿ ಕಲೆ ಉಳಿಯಲಿ ಎನ್ನುವಂತಹ ಸದಾಶಯದೊಂದಿಗೆ ಯಕ್ಷಗಾನದ ಪಿತಾಮಹನೆಂದೇ ನಿಗಳ್ತೆಯನ್ನು ಪಡೆದಂತಹ ಪಾರ್ತಿ ಸುಬ್ಬನ ತವರೂರು ಕಾಸರಗೋಡು ಜಿಲ್ಲೆಯ ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಪೆರ್ಲದಲ್ಲಿ ಹಲವಾರು ವರ್ಷಗಳಿಂದ ಪರಂಪರೆಯ ಶಾಸ್ತ್ರೀಯ ನಾಟ್ಯ ತರಬೇತಿಯನ್ನು ನೀಡುತ್ತಾ ತೆಂಕುತಿಟ್ಟಿನ ಗಜಮೇಳಗಳೆಂದೇ ಹೆಸರನ್ನು ಪಡೆದಂತಹ ಹನುಮಗಿರಿ ಕೋದಂಡರಾಮ ಮೇಳ, ಅಂತೆಯೇ ಪಾವಂಜೆ, ಜ್ಞಾನಶಕ್ತಿ, ಸುಬ್ರಹ್ಮಣ್ಯ ಮೇಳಗಳಂತಹ ಹಲವು ಮೇಳಗಳಿಗೆ ತನ್ನ ಗರಡಿಯಲ್ಲಿ ಪಳಗಿದ ಅದೆಷ್ಟೋ ಪ್ರತಿಭೆಗಳನ್ನು ಕೊಟ್ಟವರು. ಹಲವು ಸಂಘ ಸಂಸ್ಥೆಗಳಿಂದ ಮಾನ ಸಮ್ಮಾನಗಳ ಪುರಸ್ಕೃತರು ಶ್ರೀಯುತ ಸಬ್ಬಣಕೋಡಿ ರಾಮಭಟ್ಟರು ನಮ್ಮ ಗುರುಗಳು ಎಂದು ಹೇಳುವುದಕ್ಕೂ ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದೇವೆ. ಅಂತಹ ಮಹಾನ್ ಗುರುಗಳ ಗರಡಿಯಲ್ಲಿ ಪಳಗಿದ ಮಕ್ಕಳಿಂದ ಈ ದಿವಸ ಸಿದ್ಧಿವಿನಾಯಕರ ಪುಣ್ಯಭೂಮಿಯ ವಿನಾಯಕ ಮಂಟಪದಲ್ಲಿ ನಡೆಯುವ ಯಕ್ಷಗಾನವನ್ನು ಕಣ್ತುಂಬಿಕೊಳ್ಳುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಒದಗಿ ಬಂದಿದೆ. ಹಾಗಾಗಿ
ಎಲ್ಲ ಕಲಾಭಿಮಾನಿಗಳು, ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದ ಆರಂಭದಿಂದ ಕೊನೆಯವರೆಗೂ ಉಪಸ್ಥಿತರಿದ್ದು ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರ ಹಾರೈಕೆ ಆ ಮಕ್ಕಳ ಮೇಲಿರಲಿ ಎನ್ನುವಂತಹ ಕೋರಿಕೆಯೊಂದಿಗೆ ಇದೀಗ ನಮ್ಮ ವಿನಾಯಕನ ಮಂಟಪದಲ್ಲಿ ಯಕ್ಷಗಾನ ಸುದರ್ಶನ ವಿಜಯ ಅಗ್ರಪೂಜೆ. ವಿಘ್ನ ನಿವಾರಕ ಶ್ರೀ ಸಿದ್ಧಿವಿನಾಯಕ ದೇವರ ಚರಣಾರವಿಂದಗಳಲ್ಲಿ ಪೊಡಮಡುತ್ತಾ ಶ್ರೀ ದೇವರ ಛಾಯಾಬಿಂಬದ ಪ್ರತಿಷ್ಠಾ ಮಹೋತ್ಸವ ಹಾಗೂ ಪುನರ್ನಿರ್ಮಾಣಗೊಂಡ ಭಜನಾ ಮಂದಿರದ ಲೋಕಾರ್ಪಣೆ ಈ ಶುಭ ಸಂದರ್ಭದಲ್ಲಿ ಇದೀಗ ಯಕ್ಷಗಾನ ಸುದರ್ಶನ ವಿಜಯ ಅಗ್ರಪೂಜೆ. ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲಾ ಶ್ರೀ ವಿಶ್ವೇಶತೀರ್ಥ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಉಚಿತ ಶಿಕ್ಷಣ ಕೇಂದ್ರ ಇದರ ವಿದ್ಯಾರ್ಥಿಗಳಿಂದ. ಇದನ್ನು ನಿರ್ದೇಶಿಸಿದವರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಶ್ರೀ ಸಬ್ಬಣಕೋಡಿ ರಾಂಭಟ್. ಇವರು ಸಾವಿರಾರು ಶಿಷ್ಯರಿಗೆ ಯಕ್ಷಗಾನವೆಂಬ ದೈವಿಕ ಕಲೆಯನ್ನು ಧಾರೆ ಎರೆದು ಕಲಾಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಾ ಇರುವವರು. ಇವರ ಶಿಷ್ಯರ ಅನೇಕರು ತೆಂಗುತಿಟ್ಟಿನ ಹೆಸರಾಂತ ಮೇಳಗಳಾದ ಹನುಮಗಿರಿ ಮೇಳ, ಧರ್ಮಸ್ಥಳ ಮೇಳ ಮೊದಲಾದ ಮೇಳಗಳಲ್ಲಿ ಮಿಂಚುತ್ತಾ ಇದ್ದಾರೆ. ಇವರ ನಿರ್ದೇಶನದಲ್ಲಿ ಇದೀಗ ಯಕ್ಷಗಾನ ಸುದರ್ಶನ ವಿಜಯ ಅಗ್ರಪೂಜೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಪ್ರಸಿದ್ಧ ಭಾಗವತರಾದ ಶ್ರೀ ಹೊಸಮೂಲೆ ಗಣೇಶ್ ಭಟ್, ಯುವ ಕಲಾವಿದರಾದ ಶ್ರೀ ನಾರಾಯಣ ಶರ್ಮಾ ನೀರ್ಚಾಲು ಹಾಗೂ ಕುಮಾರಿ ಸಮನ್ವಿತಾ ಒಳಕುಂಜ. ಚೆಂಡೆ ಮದ್ದಳೆಯಲ್ಲಿ ಶ್ರೀ ವೇಣುಗೋಪಾಲ ಬರೆಕೆರೆ, ಡಾಕ್ಟರ್ ವಿಷ್ಣು ಪ್ರಸಾದ್ ಬರೆಕೆರೆ, ಕೇಂದ್ರದ ಹಿಮ್ಮೇಳ ಗುರುಗಳಾದ ಶ್ರೀ ವರ್ಷಿತ್ ಕಿಜೆಕ್ಕರ್, ಮಾಸ್ಟರ್ ಆದಿತ್ಯ ಬರೆಕೆರೆ, ಮಾಸ್ಟರ್ ಹರ್ಷಲ್ ಮಾಯ್ಲಂಗಿ, ಮಾಸ್ಟರ್ ಆತ್ಮಿಕ್ ಮೊದಲಾದ ಬಾಲ ಪ್ರತಿಭೆಗಳು. ಮುಮ್ಮೇಳದಲ್ಲಿ ಸುದರ್ಶನ ವಿಜಯ ಪ್ರಸಂಗದಲ್ಲಿ ದೇವೇಂದ್ರನಾಗಿ ಸುಧನ್ವ ಕೆ, ಅಗ್ನಿಯಾಗಿ ಅದ್ವೈತ ತಿರುಮಲೇಶ, ವರುಣನಾಗಿ ಮೈತ್ರೇಯಿ ರಾಮ, ವಾಯು ನಿಧೀಶ್ ಬೆಳೇರಿ, ಕುಬೇರ ಶ್ರೀಪ್ರಿಯ, ನಿರತಿ ವಂಶಿಕೃಷ್ಣ, ವಿಷ್ಣುವಾಗಿ ಅಪೇಕ್ಷಾ, ಲಕ್ಷ್ಮಿಯಾಗಿ ಮೇಧ, ಸುದರ್ಶನ ಚಿತ್ತರಂಜನ್ ಕಣಂದೇಲು, ಶತ್ರುಪ್ರಸೂದನ 1 ಸ್ಕಂದ ಪ್ರಸಾದ, ಶತ್ರುಪ್ರಸೂದನ 2 ಗಿರೀಶ್ವರ, ಗುಜ್ಜರಾಸುರ ಕೃಷ್ಣ ಪ್ರಸಾದ್, ದುರ್ಜಯ ಅನಿರುದ್ಧ, ಚಂಡ ಸಜೀಕ್ಷಿತ್, ಪ್ರಚಂಡ ಅಭಿನವ. ಅಗ್ರಪೂಜೆ ಪ್ರಸಂಗದಲ್ಲಿ ಶಿಶುಪಾಲನಾಗಿ ಚಿನ್ಮಯ ಕೃಷ್ಣ ಕಡಂದೇಲು, ದಂತವಕ್ತ್ರ ಲಿಖಿತ್ ಬೀರಮೂಲೆ, ಭಗದತ್ತ ಸನತ್ ಇಡಿಯಡ್ಕ, ಸೋಮದತ್ತ ಹರ್ಷ ಸಜಂಗದ್ದೆ, ಹೇಮದತ್ತ ಆತ್ಮಿಕ್ ಕಾಟುಗುಕ್ಕೆ, ಕೃಷ್ಣ ಹರ್ಷಲ್ ಮಾಯ್ಲಂಗಿ, ಧರ್ಮರಾಯ ಮೈತ್ರೇಯಿ ರಾಮ, ಭೀಷ್ಮ ಗಿರೀಶ್ವರ, ಭೀಮ ಸಜೀಕ್ಷಿತ್, ಸಹದೇವ ಅದ್ವೈತ ತಿರುಮಲೇಶ. ವೇಷಭೂಷಣ ಗಣೇಶ ಕಲಾವೃಂದ ಪೈವಳಿಕೆ. ಇದೀಗ ಈ ಯಕ್ಷಗಾನ ಬಯಲಾಟವನ್ನು ಕೊನೆಯವರೆಗೆ ವೀಕ್ಷಿಸುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ, ನಿಮಗೆಲ್ಲರಿಗೂ ಹಿಮ್ಮೇಳ ಕಲಾವಿದರಿಗೂ ಮುಮ್ಮೇಳ ಕಲಾವಿದರಿಗೂ ಪ್ರೇಕ್ಷಕರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಪ್ರಸಂಗವನ್ನು ಪ್ರಾರಂಭಿಸಬೇಕಾಗಿ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಪಡ್ರೆ ಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿಯ ಪೆರ್ಲಾ ಇದರ ಗುರುಗಳಾದಂತಹ ನಿರ್ದೇಶಕರು ಶ್ರೀಯುತ ಸಬ್ಬಣಕೋಡಿ ರಾಂಭಟ್, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು, ಇವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ಇದೀಗ ವೇದಿಕೆಯಲ್ಲಿ ಶ್ರೀಯುತ ಸಬ್ಬಣಕೋಡಿ ರಾಂಭಟ್ ಇವರನ್ನು ಸನ್ಮಾನಿಸುವುದಕ್ಕೆ ನಮ್ಮ
ವಿನಾಯಕ ಭಜನಾ ಮಂದಿರದ ಎಲ್ಲ ಇದೀಗ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಗುರುಗಳು ವೇದಿಕೆಯಲ್ಲಿ ಅಲಂಕರಿಸಬೇಕು ಅಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಹರಿ ಓಂ. ಆದರಣೀಯರೇ, ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ಡ್ ವಿನಾಯಕ ನಗರ ಪುನರ್ನಿರ್ಮಾಣಗೊಂಡ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಲೋಕಾರ್ಪಣೆ ಹಾಗೂ ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ ಈ ದಿನದ ಈ ಕಾರ್ಯಕ್ರಮದಲ್ಲಿ ನಮಗೆ ಮಕ್ಕಳ ಮೇಳದವರಿಂದ ಯಕ್ಷಗಾನ ಬಯಲಾಟದ ನಿರ್ದೇಶಕರಾದಂಥ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸಬ್ಬನ್ನಕೋಡಿ ರಾಮ ಭಟ್ ಇವರಿಗೆ ನಮ್ಮ ಪುನರ್ನಿರ್ಮಾಣ ಸಮಿತಿ ಮತ್ತು ಯಕ್ಷ ಪ್ರಿಯರ ಸಲುವಾಗಿ ಈ ಒಂದು ಗೌರವ ಸ್ಮರಣಿಕೆಯನ್ನು ಸನ್ಮಾನದ ಮೂಲಕ ನೀಡ್ತಾ ಇದ್ದೇವೆ. ಬಂದಂಥ ಎಲ್ಲ ಕಲಾಭಿಮಾನಿ ಬಂಧುಗಳು ಇವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಯಕ್ಷಗಾನಕ್ಕೆ ಪ್ರಾಯೋಜಕರಾಗಿ ಸಹಕರಿಸಿದಂಥ ಶ್ರೀಯುತ ಶ್ರೀ ಹರೀಶ್ ಕುಮಾರ್ ಕಡಂದೇಲು ಮತ್ತು ಕೇಂದ್ರದ ಶಿಷ್ಯವೃಂದ ತಾವುಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಕ್ಕಳ ಮೇಳದವರಿಂದ ಈಗ ನಡೆಯುವ ಸುದರ್ಶನ ವಿಜಯ ಮತ್ತು ಅಗ್ರ ಪೂಜೆ ಈ ಯಕ್ಷಗಾನದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀ ಹರೀಶ್ ಕುಮಾರ್ ಕಡಂದೇಲು ಮತ್ತು ಕೇಂದ್ರದ ಶಿಷ್ಯವೃಂದ ಶ್ರೀಯುತ ಹರೀಶ್ ಕುಮಾರ್ ಕಡಂದೇಲರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ಡ್ ವಿನಾಯಕ ನಗರ ಹಾಗೂ ಶ್ರೀ ಸಿದ್ಧಿವಿನಾಯಕ ಪುನರ್ನಿರ್ಮಾಣ ಸಮಿತಿಯ ಹಾಗೂ ಎಲ್ಲ ನಮ್ಮೂರಿನ ಯಕ್ಷಪ್ರಿಯರ ಸಲುವಾಗಿ ಈ ಒಂದು ಗೌರವದ ಸನ್ಮಾನ ಕಾರ್ಯಕ್ರಮವನ್ನು ನಾವೀಗ ಹಮ್ಮಿಕೊಂಡಿದ್ದೇವೆ. ಬಂದಂತ ಎಲ್ಲ ಯಕ್ಷಾಭಿಮಾನಿ ಬಂಧುಗಳು ಜೋರಾದ ಕೈ ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆದರಣೀಯ ಬಂಧುಗಳೇ, ಈಗಾಗಲೇ ನಡೆಯುವ ಯಕ್ಷಗಾನದ ನಿರ್ದೇಶಕರಾದಂತಹ ಶ್ರೀ ಸಬ್ಬನ್ನಕೋಡಿ ರಾಮ ಭಟ್ ಹಾಗೂ ಪ್ರಾಯೋಜಕರಾದಂಥ ಶ್ರೀ ಹರೀಶ್ ಕುಮಾರ್ ಕಡಂದೇಲು ಇವರಿಗೆ ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಸನ್ಮಾನವನ್ನು ಮಾಡಿದಂಥ ಎಲ್ಲ ಪುನರ್ನಿರ್ಮಾಣ ಮತ್ತು ಸೇವಾ ಸಮಿತಿಯ ಸದಸ್ಯರು ಯಕ್ಷ ಪ್ರಿಯರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಆತ್ಮೀಯ ಸಿದ್ಧಿವಿನಾಯಕ ಭಜನಾ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ ಮತ್ತು ಭಗವದ್ಭಕ್ತರೇ, ಕಲಾಸಕ್ತರೇ, ನಮ್ಮ ಈ ಸಿದ್ಧಿವಿನಾಯಕ ಭಜನಾ ಸಂಘದಲ್ಲಿ ಇರತಕ್ಕಂತಹ ಹೆಚ್ಚು ಯುವಕರೆಲ್ಲ ಮೊದಲು ಬಾಲಕರಾಗಿದ್ದಾಗ ನನ್ನಲ್ಲಿ ನಾಟ್ಯವನ್ನು ಕಲಿತಂತಹ ನನ್ನ ಶಿಷ್ಯರು, ಪ್ರೀತಿಯ ಶಿಷ್ಯರು. ಯಾಕಂದರೆ ನಾನಿಲ್ಲಿ ಇದರ ವರಾಂಡದ ಒಳಗೆ ಬಂದ ಕೂಡಲೇ ನನಗೆ ಬಹಳಷ್ಟು ಒಂದು ಸ್ವಾಗತ ಶಿಷ್ಯರಿಂದ ಸಿಕ್ಕಿತು. ಬಹಳಷ್ಟು ಸಂತೋಷವಾಯಿತು. ಯಾಕಂದರೆ 1993, 94, 91ರಲ್ಲಿ ನಾನು ಆರ್ಲಪದವಿನಲ್ಲಿ ಯಕ್ಷಗಾನ ತರಬೇತಿಯನ್ನು ಹೇಳಿಕೊಡ್ತಾ ಇದ್ದೆ. ನನ್ನ ಶಿಷ್ಯನಾದಂತಹ ಬಾಲಕೃಷ್ಣ ಉಡ್ಡಂಗಳ ಇಲ್ಲಿಯೇ ಕೂತುಕೊಂಡಿದ್ದಾನೆ. ಆಮೇಲೆ ಅದೇ ತರಬೇತಿ ಹಬ್ಬುತ್ತಾ ಬೆಟ್ಟಂಪಾಡಿ, ದೊಡ್ಡಡ್ಕ ಹೀಗೆಲ್ಲ ಕೆಲವು ಕಡೆ ತರಬೇತಿಯನ್ನು ನಾನು ಮಾಡಿದೆ, ನಿಡ್ಪಳ್ಳಿ. ಆ ಮೂಲಕವಾಗಿ ಆರ್ಲಪದವಿನಲ್ಲಿ, ದೊಡ್ಡಡ್ಕದಲ್ಲಿ ನನ್ನಿಂದ ಕಲಿತಂತಹ ನಮ್ಮ ಶಿಷ್ಯವರ್ಗ ಮಿತ್ತಡ್ಕ ಹಾಗೆ ಅವರಲ್ಲಿ ನನ್ನಲ್ಲಿ ತಯಾರಾದಂತಹ ಸಿದ್ಧಗೊಂಡಂತಹ ನಮ್ಮ ಶಿಷ್ಯರು ಕೆಲವರು ಒಳ್ಳೆ ಪುಂಡುವೇಷಧಾರಿಗಳಿದ್ದಾರೆ.
ಇವತ್ತು ಮೇಳಕ್ಕೆ ಹೋಗ್ತಿದ್ರೆ ಅಸಾಮಾನ್ಯ ಕಲಾವಿದರು ಆಗ್ತಿದ್ರು ಇವರೆಲ್ಲ. ಯಾಕಂದರೆ ಶೇಖರ್ ಮಿತ್ರಕ ಅವರಲ್ಲಿ ಬಹಳಷ್ಟು ಪುಂಡುವೇಷವನ್ನು ನಾನು ಮಾಡಿಸಿದವನು. ಆ ರೀತಿಯಲ್ಲಿ ಇವರೆಲ್ಲರೂ ಕೂಡ ನನ್ನ ಆತ್ಮೀಯ ಶಿಷ್ಯವರ್ಗದವರು. ಆಮೇಲೆ ಹರೀಶ್ ಕಡೆಂದೇಲವರು ಅವರ ಇಬ್ಬರ ಪುತ್ರರನ್ನು ನಮ್ಮೊಡನೆ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಹರೀಶ ಕಡೆಂದೇಲು ಆರ್ಲಪದವಿನಲ್ಲಿ ಮೊದಲೇ ಪರಿಚಿತರು. ಆಮೇಲೆ ಈಗ ನಮ್ಮ ಕೇಂದ್ರದ ಒಬ್ಬರು ಪ್ರಮುಖ ಸದಸ್ಯರು ಕೂಡ. ಆದ್ದರಿಂದ ಅವರು ಕೇಳಿಕೊಂಡರು, ಒಂದು ಯಕ್ಷಗಾನ ನಾವು ಕಕ್ಕೂರಿನಲ್ಲಿ ಮಾಡೋಣ ಹೀಗೀಗೆ. ಆಗ ನಾನೇ ಹೇಳಿದೆ, ನಮ್ಮ ಶಿಷ್ಯವರ್ಗ ಇದ್ದಾರಲ್ಲಿ ಬಹಳಷ್ಟು ಸಂತೋಷವಾಯಿತು. ನೀವೆಲ್ಲರೂ ಕೂಡ ನಮ್ಮನ್ನು ಅಭಿನಂದಿಸಿದ್ದೀರಿ, ಸನ್ಮಾನಿಸಿದ್ದೀರಿ. ನಮ್ಮ ಪಡ್ರೆಚಂದು ಸ್ಮಾರಕ ಯಕ್ಷಗಾನ ಕೇಂದ್ರ ಉಡುಪಿ ವಿಶ್ವೇಶತೀರ್ಥ ಪ್ರಶಸ್ತಿಯನ್ನು ಪಡೆದಿದೆ. ಅದಲ್ಲದೆ ಇವತ್ತು ತೆಂಕುತಿಟ್ಟಿನಲ್ಲಿ ಸಮರ್ಥವಾದಂತಹ ನಮ್ಮ ಡಾಕ್ಟರ್ ವೀರೇಂದ್ರ ಗಿಡೆಯವರಲ್ಲಿ ಕೂಡ ಏಕೈಕ ಯಕ್ಷಗಾನ ತೆಂಕುತಿಟ್ಟಿನ ಕೇಂದ್ರ ಅಂತ ಹೊಗಳಲ್ಪಟ್ಟಿದೆ. ಅದಲ್ಲದೆ ಉಚಿತವಾಗಿ ನಾನು ಊಟ ವಸತಿಯನ್ನು ಸೌಲಭ್ಯವನ್ನು ಕೊಟ್ಟುಕೊಂಡು ಮೇಳಕ್ಕೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ ಕಳಿಸುವಂತಹ ಕಾಯಕದಲ್ಲಿದ್ದೇನೆ. 25 ವರ್ಷ ಈ ವರ್ಷ ನಮ್ಮ ಯಕ್ಷಗಾನ ಕೇಂದ್ರಕ್ಕೆ ಆಗ್ತದೆ. ನಿಮ್ಮನ್ನೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ, ನಿಮ್ಮಲ್ಲಿಗೆ ನಾವು ಬರ್ತೇವೆ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರವು ನಮ್ಮ ಯಕ್ಷಗಾನ ಕೇಂದ್ರಕ್ಕೆ ಬೇಕು ಅಂತ ನಾವು ಕೇಳಿಕೊಳ್ಳುತ್ತಾ ನನ್ನನ್ನು ಅಭಿನಂದಿಸಿದ್ದೀರಿ. ಮಗದೊಮ್ಮೆ ಸಿದ್ಧಿವಿನಾಯಕದ ಭಜನಾ ಸಂಘದ ಎಲ್ಲ ಸದಸ್ಯರಿಗೂ, ನಮ್ಮ ಶಿಷ್ಯರಿಗೂ ಮತ್ತು ಕಲಾಸಕ್ತರಿಗೂ, ಊರ ಅಭಿಮಾನಿಗಳಿಗೂ ನಾನು ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಒಂದು ವೇದಿಕೆಯಲ್ಲಿ ಇವತ್ತು ನಿತ್ಯ ಮಾತಾಡಬೇಕು ಅಂತಿದ್ದರೆ ನನ್ನ ಗುರುಗಳಾದಂತಹ ಪಡ್ರೆಚಂದು ಅವರು ನನಗೆ ಈ ಯಕ್ಷಗಾನವನ್ನು ದಾರೆ ಎರೆದವರು. ಅವರ ಆತ್ಮಕ್ಕೆ ವಂದಿಸುತ್ತಾ ಶಾರದಾ ಮಾತೆಯನ್ನು ಸ್ಮರಿಸುತ್ತಾ ನಿರ್ಗಮಿಸ್ತೇನೆ. ಕಾರ್ಯಕ್ರಮವನ್ನು ಇತ್ತದ್ದಕ್ಕೆ ನಿಮಗೆ ಧನ್ಯವಾದಗಳು. ಎಲ್ರಿಗೂ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತೇವೆ. ಆಗ್ಬೋದು.
ಶರಣು ತಿರುವಗ್ರ ಶಾಲಿ ವಾಹಿನಿ ಶರಣು ತಿರುವಗ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಂಗ ಪೂರಿಣಿ ಶರಣು ಶರಣು ಸಿಂಹವಾಹಿನಿ ಮಹಿಷಮರ್ದಿನಿ ದೇವರಡಿ ಪರಿಪಾಲಿನಿ ಪಂಕಜಾಕ್ಷಿಣಿ ಅಖಿಲ ಗುಣಪರಿ ಕಾಲಿನಿ ಪದ್ಮಧಾರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶರಣ ಶರಣ ಧರೆಯೆಲ್ಲವೂ ನಿನ್ನುದರದೊಳಿರುತ್ತಿರೆ ಸಿರಿಯಂಬಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನ ನಾಭಿ ನೀಲವೇಣಿನಿ ಬರುಗುಮಿಣಿ ಬಿಟ್ಟನ ಬಾಲಕನದಿಗೋ ಒಳರೊಡನಾಡಿದ ಗಗನವೆಲ್ಲವೂ ನಿನ್ನ ನಾಭಿ ಅನುಪಮ ಗುಣದಿಂದ ನಿನ್ನಂತ ಕೀರ್ತಿ ಮಣಿಗಳ ತರಗದುಗಿನ ವೀರನ ರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ
ಪಡ್ಡೆಚಂದ್ರ ಸ್ಮಾರಕ ಯಕ್ಷಗಾನ ಕೇಂದ್ರದಲ್ಲಿ ಬಹಳಷ್ಟು ವರ್ಷಗಳವರೆಗೆ ತಿರುಮಲೇಶ್ವರ ಶಾಸ್ತ್ರಿಗಳು ತೆಕ್ಕಬೈಲು ಹಿಮ್ಮೇಳ ಗುರುಗಳಾಗಿ ಕಾರ್ಯವನ್ನು ಆಚರಿಸಿದವರು. ಅವರ ಶಿಷ್ಯರು ವರ್ಷಿತ್ ಕಿಜಕ್ಕಾರ್ ಮತ್ತು ನಾರಾಯಣ ಶರ್ಮಾ. ಅವರಿಬ್ಬರು ಕೂಡ ಈಗ ಯಕ್ಷಗಾನ ಹಿಮ್ಮೇಳದ ಗುರುಗಳಾಗಿ ಕಾರ್ಯವನ್ನು ಆಚರಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಕೇಂದ್ರದ ವಿದ್ಯಾರ್ಥಿಗಳು ಹರ್ಷಲ್, ಆತ್ಮೀಕ್ ಮತ್ತು ತೇಜಸ್ 3 ಮಂದಿ ಜುಗಲ್ಬಂದಿಯನ್ನು ಬಾರಿಸಿದ್ದಾರೆ. ಆದ್ದರಿಂದ ಅವರ ಶಿಷ್ಯರು ಅಂತ ಹೇಳುವುದಕ್ಕೆ ನಾವು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಆಮೇಲೆ ಪೂರ್ವರಂಗದ ಹಾಡನ್ನು ಹಾಡಿದವಳು ಸಮನ್ವಿತ. ಇವಳು ಮುರಳೀಕೃಷ್ಣ ಶಾಸ್ತ್ರಿಗಳ ಶಿಷ್ಯೆ. ನಮ್ಮ ಪಡ್ಡೆಚಂದ್ರ ಸ್ಮಾರಕ ಯಕ್ಷಗಾನ ಕೇಂದ್ರದಲ್ಲಿ ನಾಟ್ಯ ತರಬೇತಿ ಅಲ್ಲದೆ ಪ್ರತಿ ಶನಿವಾರವೂ ಹಿಮ್ಮೇಳ ತರಬೇತಿ ನಡೀತಾ ಇದೆ, ಶನಿವಾರ ಆದಿತ್ಯವಾರ. ಆದ್ದರಿಂದ ಸೇರಲಿಚ್ಛಿಸುವವರು ಪೆರ್ಲಕ್ಕೆ ಬಂದು ಹಿಮ್ಮೇಳ ತರಬೇತಿಗೆ ಸೇರಬಹುದು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಕಥಾಭಾಗವನ್ನು ಮುಂದುವರಿಸಲಿಕ್ಕೆ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಂಬುರುಹದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಕ್ಕೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದೇವೇಂದ್ರನೆಂದುಕೊಂಡಿದ್ದೇವೆ. ಹೊರಟು ಬಂದ ಕಾರ್ಯ ಧರಣಿ ಪಾಲಕ ಕೇಳು ಸುರಪಾಲ ನಾದದಲ್ಲಿ ಈ ಧರಣಿ ಪಾಲಕ ಕೇಳು ಸುರಪಾಲ ನಾದದಲ್ಲಿ ಹರುಷದ್ಯೂ ಓಲಗದಿ ಮೆರೆಯೇ ವೈಭವದಿ ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತಿ ಮೋದ ನಾಗವರ ಪರಿಪರಿಯ ಸುಮನ ಸರುಳ್ ನೆರವಿಯನು ಧರಣಿ ಪಾಲಕ ಕೇಳು ಸುಮನಸರು ಕೇಳಿದಿರಿ ಕಮಲನ ಬನದಯದಿ
ಆಧರ ಕಳ್ಳರುದಾಯಾದ್ಯ ಮತ್ಸರದಿಂದ ಆದರ ಕಳ್ಳರುದಾಯಾದ್ಯ ಮತ್ಸರದಿಂದ ಭಾವಿ ಬರುವಡಿಗಡಿಗೆ ಹಾದಿಯೇನಿದಗೆ ಭಾವಿ ಬರುವಡಿಗಡಿಗೆ ಹಾದಿಯೇನಿದಗೆ ಸುಮನಸರು ಕೇಳಿದಿರಿ ಸುರನಾಥ ಲಾಲಿಸಯ್ಯ ನಾವೆಂಬುದು ಮರೆ ಮತಲಜಿಯ ದುರುಳರು ನಾ ಕೈಗೆ ತಂದರೆ ಅವರನ್ನು ಬದುಕುವೆ ನಿಶ್ಚಯವು ಸುರದೇನು ಕಲ್ಪತರು ತಕತ ದಿನ ತೈ ದಿಮಿತ ದಿನ ತೈ ತಕಿಟ ದಿನ ತೈ ದಿನ ತೈ ದಿನ ತೈಯ ತೈಯತ ಸುರದೇನು ಕಲ್ಪತರು ಸುರದೇನು ಕಲ್ಪತರು ಮುಂತಾಗಿಯ ಪರಮಶ ಡೈರಿಗಳು ಮರುಳರೆಂದಿಚ್ಛಿಸಿ ದುರ್ಗೆದುದಾದರೆ ತರೆದನು ನಿಶ್ಚಯ ನಮ್ಮ ಸುರಲೋಕದಲ್ಲಿರುವಂತಹ ಕಾಮಿಸಿದ್ದನ್ನು ನೀಡುವ ಕಾಮಧೇನು ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ ಕಲ್ಪಿಸಿದ್ದನ್ನು ನೀಡುವಂತಹ ಕಲ್ಪವೃಕ್ಷ ಐರಾವತ
ಮೆಚ್ಚಿಸಿ ಸೃಷ್ಟಿಕರ್ತನ ಮೆಚ್ಚಿಸಿ ತಪದೊಳಿನ್ನು ಇಷ್ಟಾರ್ಥ ಸಾಧಿಸಿ ಜಶರು ನಾವೆಂದು ದುರ್ದೈದುದಾದರೆ ತಟ್ಟನೆ ಬದಿಸುವೆವು. ಬಲ್ಲೆ ನವರ ಶೌರ್ಯ ಬಲ್ಲೆ ನವರ ಶೌರ್ಯ ಸಮರದಲ್ಲಿ ಕಂಡುದ ನಿಲ್ಲದೋಗೆ ಪೋಗೆ ನಿಪವದಲ್ಲಿ ಕಂಡುದ ಅಮೃತವನ್ನು ಕುಡಿದ ನಮಗೆ ಮರಣದ ಭಯ ಇಲ್ಲ. ಹಾಗಾಗಿ ಆ ರಾಕ್ಷಸರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಬಂದಂತಹ ದಾನವರು ಎಷ್ಟೇ ವೀರರಾಗಿರಲಿ ಅವರನ್ನು ನಾನು ತ್ರಿಮೂರ್ತಿಗಳ ದಯದಿಂದ ವಧಿಸುತ್ತೇನೆ. ಸುರಪಾಲ ಲಾಲಿಸಯ್ಯ ಸುರಪಾಲ ಲಾಲಿಸಯ್ಯ ನಾವೆಂಬುದು ಬರೀ ಮತಲಜಿಯ ದುರುಳರು ನಾಗಕ್ಕೆ ತಂದರೆ ಅವರನ್ನು ತಪ್ಪದೆ ವಧಿಸುವೆವು.
ಬಲು ತೋಷವಾಂತೆನ ನೀವೆಂದ ನುಡಿಗೆ ಆ ನಳಿನಾಭನ ಕರುಣದಲ್ಲಿ ಸುಳ್ಳಲ್ಲ ಬಲತೋಷವಾಂತೆನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ನಮ್ಮ ನಾಗಲೋಕಕ್ಕೆ ದಾಳಿಯನ್ನು ಮಾಡಿದ ದಾನವರನ್ನು ಆ ಶ್ರೀಹರಿಯು ಅವರನ್ನೆಲ್ಲ ವಧಿಸಿದ್ದಾನೆ. ಹಾಗಾದರೆ ನಮಗೆ ದುರುಳರ ಭೀತಿ ಯಾಕೆ? ಆದ್ದರಿಂದ ಇಂದಿನ ಸಭೆಯಲ್ಲಿ ಯಾವುದೇ ತರದ ವಿಶೇಷ ಕಾರ್ಯವಿಲ್ಲದ ಕಾರಣ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣ. ಬಹಳ ವಿಭವದಲ್ಲಿ
ಹೇಳಿ ರಾಕ್ಷಸಗಳು ಉದ್ಧಾರಕ ಇರುವಂತಹ ಸ್ಥಳ ಶತ್ರುಪ್ರಸೂದನ ಎಂದು ಕೇಳಿದ್ದೇವೆ. ಹೊರಟು ಬಂದಂತಹ ಕಾರ್ಯ ನೆರಗಿಸುತ್ತ ದಾನವರ ಸಂಕುಲ ಎನ್ನನು ಧರಣಿ ಮೂರರೊಳಿಲ್ಲ ಸಮರದಿ ತರಿವರುಂಡೆ. ದಿತಿದೇವಿಯ ಮಕ್ಕಳನ್ನು ದೈತ್ಯರು ಹಾಗೂ ಧನುದೇವಿಯ ಮಕ್ಕಳನ್ನು ದಾನವರು ಎಂದು ಕರೆಯುತ್ತಾರೆ. ಕಶ್ಯಪ ಬ್ರಹ್ಮನ ದಿತಿದೇವಿಯ ಗರ್ಭಸಂಜಾತನಾಗಿ ನಾನು ಜನಿಸಿದ್ದೇನೆ. ಸ್ವಸಾಮರ್ಥ್ಯದಿಂದ ಈ ಲೋಹವತಿ ಪಟ್ಟಣವನ್ನು ನಿರ್ಮಿಸಿದ್ದೇನೆ. ಅಸುರ ಶಿಲ್ಪಿಯಾದಂತಹ ಮೇನಿಂದ ನಿರ್ಮಿತವಾದಂತಹ ಈ ಲೋಹದ ಅರಮನೆ. ಆದ್ದರಿಂದಲೇ ಈ ಪುರಕ್ಕೆ ಲೋಹವತಿ ಪಟ್ಟಣ ಎಂದು ಹೆಸರು ಬಂತು. ದೇವತೆಗಳಿಗೆ ಹೆದರಿ ಕೆಲವು ದಾನವರು ಅಡವಿ ಗುಹೆಯಲ್ಲಿ ಕುಳಿತಿದ್ದರು. ಅವರಿಗೆಲ್ಲ ಆಶ್ರಯವನ್ನು ಕರುಣಿಸಿದ್ದೇನೆ. ಅವರಲ್ಲಿ ಕೆಲವರು ಪ್ರಮುಖರಿದ್ದಾರಲ್ಲ, ಕೆಲವು ವಿಚಾರಗಳನ್ನು ವಿತರಿಸಲಿದೆ. ಬರಲಿ ನಮ್ಮವರು.
ಪೊಳಗೈ ತಂದು ಧರಿಪು ಸೋಮ ಖಾತಿಗಳು ಹೆಲಡಿ ವರ್ಮ ಮೌನಾತಿಶಯಗಳೇ ಕಮಮ ಏನೋ ಕರೆದ ನಾವೆಂಬುದ ಏನೋ ಕರೆದ ಕಾರ್ಯವೆಂಬುದ ಮಾನನಿಧಿ ನೀವು ಒಡೆದಾಡಿ ಕ್ಷಣ ಸಾನೂರಾಗದಿ ನಡೆಸುವೆನು ಅನುಮಾನವ್ಯಾಕೆ ಹೊಸದಾಗಿ ವಂದಿಸುತ್ತಿದ್ದೇನೆ. ನಾವು ನಮ್ಮ ಕೆಲಸದಲ್ಲಿ ತೊಡಗಿರುವಾಗ ನಿಮ್ಮ ಕರೆಗೆ ಬಂತು. ಕರೆಸಿದ ಕಾರಣವನ್ನು ತಿಳಿಸು, ಈ ಕೂಡಲೇ ಪೂರೈಸಿಕೊಡುತ್ತೇನೆ. ಮಂತ್ರಿವರ ಕೇಳೆನ್ನ ಮಾತನು ಮಂತ್ರಿವರ ಕೇಳೆನ್ನ ಮಾತನು ಕಂದು ಹೊರನೊಲು ಮೇಲಿನ ಬಗುಲ ತಿಂತಿಣಿಯರ ದೀರ್ಘ ಮೇಲೆ ಮಂತೆ ಕೇಳು ಹೇಳಿರಿ ಕೇಳಿರಿ. ಕಿರಿಬಾಗಿಗಳಾದ ನಾವು ಈ ಕೆಳಗಿನ ಲೋಕದಲ್ಲಿದ್ದೇವೆ. ಆದರೆ ಕಿರಿಬಾಗಿಗಳಾದ ದೇವತೆಗಳು ಮೇಲ್ಲೋಕದಲ್ಲಿ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾರೆ. ಹಾಗಾಗಿ ಹಿರಿಯವರಾದ ನಮಗೆ ಆ ನಾಗಲೋಕವು ಸಲ್ಲಬೇಕಾದು. ಆದ ಕಾರಣ ಅಲ್ಲಿಗೆ ನಮ್ಮ ದಾಳಿ. ನಮ್ಮೆಲ್ಲರ ಅಭಿಪ್ರಾಯವೇನು? ಆದರೆ ಸಂಜೆಯ ಒಂದು ಆದರೆ ಸಂಶಯ ಬಂದು ಮಧುಸೂದನನವರಿಗೆ ಬಂದು ಕಾದಿರ್ಪನು ಎಂದೆಂದು ನೀ ಹೋದರೆ ಬಂದಿದು ಗುಂದು ಪಾದಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ನಿಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ನಿಮ್ಮ ಬೆವರು ಬಿದ್ದಲ್ಲಿ ನಮ್ಮ ರಕ್ತವನ್ನೇ ಕೊಡುತ್ತೇವೆ, ನಮ್ಮ ರಕ್ತ ಬಿದ್ದಲ್ಲಿ ನಮ್ಮ ಪ್ರಾಣವನ್ನೇ ಕೊಡುತ್ತೇವೆ. ನಿಮ್ಮೊಂದಿಗೆ ನಾವಿದ್ದೇವೆ ಮಹಾಪ್ರಭುಗಳೇ. ಅದಕ್ಕೆ ಕ್ಷಣವನ ಕೈಲಿಂಗೆ ಅದಕ್ಕೆ ಕ್ಷಣವನ ಕೈದಿ ಶಿವಪದ ಮನೆ ಧ್ಯಾನಿಸು ಮನದಿ ವಿಧ ವಿಧ ವರಗಳ ಪಡೆದು ಕಡಿ ಜನಡ ಗೆಳೆದು ಮೆಡುವುದು. ಆ ದೇವತೆಗಳು ಅಮೃತವನ್ನು ಸವಿದ ಕಾರಣದಿಂದಾಗಿ ಅವರಿಗೆ ಮರಣ ಇಲ್ಲವೆಂಬಂತಾಯಿತು. ಆದ್ದರಿಂದ ನಾವು ಶಿವನನ್ನು ಕುರಿತು ತಪಸ್ಸನ್ನು ಮಾಡಬೇಕು, ಅವನನ್ನು ಮೆಚ್ಚಿಸಬೇಕು. ಆಮೇಲೆ ನಮಗೆ ಬೇಕು ಬೇಕಾದ ವರಗಳನ್ನು ಪಡೆದುಕೊಳ್ಳಬೇಕು. ಆಮೇಲೆ ಆ ದೇವಲೋಕಕ್ಕೆ ದಾಳಿ ಮಾಡೋಣ. ಆಗದೆ ನಿಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಇನ್ನು ತಡ ಮಾಡದೆ ತಪಸ್ಸಿಗಾಗಿ ಪುಷ್ಕರ ಕ್ಷೇತ್ರಕ್ಕೆ ತೆರಳೋಣ.
ಮಾಧವ ಬರದಿವು ಪೊರವನು ಹೇಳುತ್ತಲರುಗಿದ ಉದದಿ ತಪದಿರವ ಪರಮೇಶ್ವರನಿಂದ 3 ಲೋಕವನ್ನು ಜಯಿಸುವಂತಹ ವರಬಲವನ್ನು ಶಕ್ತಿ ಆಯುಧವನ್ನು ಪಡೆದಿದ್ದೇನೆ. ಮಾತ್ರವಲ್ಲ 3 ಮೂರ್ತಿಗಳಿಂದಲೂ ನನಗೆ ಮರಣವೇ ಇಲ್ಲ. ಆದ ಕಾರಣ ಇನ್ನು ತಡ ಮಾಡುವುದು ಸರಿಯಲ್ಲ. ಈಗಲೇ ನಮ್ಮವರನ್ನೆಲ್ಲ ಕೂಡಿಕೊಂಡು ಸ್ವರ್ಗಲೋಕಕ್ಕೆ ದಾಳಿ ಮಾಡುತ್ತೇನೆ. ಕಲಹಗೆಂದು ಬಂದ ನಿನ್ನ ಬೇಳು ಬೆಸರನು ಮುಚ್ಚು ಮುಚ್ಚಲು ಬಾಯ ತರಬಲ್ಲವ ಯುದ್ಧವು ನಿನಗೆ ಸುನ್ನೇತೆಗೆ ಬಂದಿರುವೆ. ಸ್ವಾಧೀನಕ್ಕಾಗಿ ಶತ್ರುಪ್ರಸೂರನ ನೇತೃತ್ವದಲ್ಲಿ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಸುರಲೋಕವನ್ನು ಬಿಟ್ಟುಕೊಟ್ಟರೆ ಒಳಿತು, ಇಲ್ಲ ಬಡಿದು ಓಡಿಸುತ್ತೇನೆ. ಯಾರು ನೀನು ನಮ್ಮ ಮನೆಗೆ ಯಾರು ನೀನು ನಮ್ಮ ಒಳಗೆ ಐದಂತೆ ಬರಿಯೇನೋ ಹೋರಾದಾನವ ನಿನಗೆ ಯುದ್ಧವ ತರಲು ನೀನೇ ಒಬ್ಬ ಪರಾಕ್ರಮಿ ಎಂದು ಎಲ್ಲಿಗೂ ಮುಂದುವರಿಯುವುದು. ನಿನ್ನ ಎದುರು ನಿಂತಿರುವುದು ವರುಣ ದೇವ. ಪರಾಕ್ರಮ ಇದ್ದರೆ ನನ್ನಲ್ಲಿ ತೋರಿಸು. ಬಾ ಯುದ್ಧವ ನಿನಗೆ ನನ್ನವರು ಎನ್ನೋ ಯುದ್ಧವ
ನಾಗದೇವತೆ, ಏನಲ್ಲವೋ? ಸುರಲೋಕವನ್ನು ಬಿಟ್ಟು ಕೊಟ್ಟರೆ ಒಳಿಯಿತು, ಇಲ್ಲವಾದರೆ ನಿನ್ನ ತಲೆ ಹೋಗಿತ್ತು. ಯಾರ ಪರಾಕ್ರಮ ಗೆಲ್ಲುತ್ತದೆ ನೋಡುವ. ಮುಂದೆ ತೋರಿ ಶೌರ್ಯ ಕಲಹಗೆಂದು ಬಂದ ನಿನ್ನ ಬೇಳು ಹೆಸರನು. ಮುಚ್ಚು ಮುಚ್ಚು ಮಯ ಒಳ್ಳೆಯ ಮಾತಿನಲ್ಲಿ ಸ್ವರ್ಗಲೋಕವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ಶಿರ ಹೋದಿತು. ಯಾವ ಶಿರ ನೋಡು. ಕಲಹಗೆಂದು ಬಂದ ನಿನ್ನ ಬೇಳು ಹೆಸರನು. ಏನೆಲ್ಲ ಮುಚ್ಚ ಮುಚ್ಚಲ ಬಾಯ ಹಿರಿಯವರು ನಾವು ಎಂಬ ಹಕ್ಕಿನ ಬಡಗೈದಂದೆ
ಕಿ ಬಡಗೆ ಎಮ್ಮ ಯುದ್ಧ ಮೊದಲ ಬಲ್ಲವನೇ ಬಿಟ್ಟು ಹೋಗುದು ಏನಲ್ಲ ಪರರ ಸೊತ್ತನ್ನು ಬಯಸುವವರು ನೀವೇ ಹೌದು ಅಲ್ಲವೇ? ಹೌದು ಈಗ ಸ್ವರ್ಗಲೋಕಕ್ಕೂ ಬಂದಿದ್ದೀರಲ್ಲ ಹಾ ನಿನ್ನನ್ನು ಎದುರಿಸುವ ಧೈರ್ಯ ನನ್ನಲ್ಲಿದೆ. ಮುಚ್ಚು ಬಾಯ್ ಹಿರಿಯವನು ನಮಗೆ ಮೆಣಬಾನಾಕಾವಿದನು ನೀನು ಬಡಿದೆ ಗೋರ್ದೆಯ ಪಡದೇವತೆ ಏನೆಲ್ಲ ಇದು ಹಿಂದೆ ನೀವು ನಮ್ಮಲ್ಲಿ ಯುದ್ಧ ಮಾಡಿದಾಗ ಏನಾಯ್ತು? ಏನಾಯ್ತು? ಪರಿಣಾಮವಾಗಿ ನೀವು ಹ, ಓಡಿ ಹೋಗಿ ಆ ಗುಹೆಗಳಲ್ಲಿ ಅಡವಿಗಳಲ್ಲಿ ಹ. ಮುಗ್ಗಿ ಕುಳಿತುಕೊಂಡಿರಿ. ಹ, ಈ ಬಾರಿ ನಿನ್ನನ್ನು ಯುದ್ಧದಲ್ಲಿ ಸೋಲಿಸುತ್ತೇನೆ. ಬಾ ಮುಂದೆ. ನೋಡೋಣ. ಯಾರು ನೀನು ನಮ್ಮ ಪುರವ ಯಾರು ನೀನು ನಮ್ಮ ಪುರವ ಜೋರದಲದಿ ಸೇರಿ ಸುರರ ಕಾರು ಕೆಡಿಸಿಕೊಂಡು ಬಂದ ಕಾರ್ಯವೇನೆಲ್ಲ ಸುರರ ಕಾರು ಕೆಡಿಸಿಕೊಂಡು ಬಂದ ಕಾರ್ಯವೇನೆಲ್ಲ ಏನಲ್ಲ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದೆಯೋ? ನಿನ್ನ ಶೌರ್ಯ ನನ್ನ ಒಂದು ನಡೆದಿದೆ. ಎಲ್ಲ ಹೇಳದವ ಬಂದವ ಯಾರು? ಎಲ್ಲಿಂದ ಬಂದವ? ಎಲ್ಲ ಹೇಳಿ ತೋವಾಗ ಆಚೆ. ಎಲ್ಲ ಹೇಳ ದೇವೇಂದ್ರ. ಮೆರವ ಲೋಕಪತಿಯ ಪುರದ ಮೆರವ ಲೋಕವತಿ ಪುರದ ಅರಸ ಶತ್ರುಪ್ರಸೂದನಖ್ಯ ಹಿರಿಯರಾವು ನಮಗೆ ಸ್ವರವ ಸಿರಿಯ ನೀವುದು ಹಿರಿಯರಾವು ನಮಗೆ ಸ್ವರವ ಸಿರಿಯ ನೀವುದು ಎಲ್ಲ ದಾನವ. ನಾನು ಯಾರೆಂಬುದಾಗಿ ಪ್ರಶ್ನಿಸಿದ್ದೆ ಅಲ್ಲ. ಹೌದು. ನನ್ನ ಹೆಸರು ಶತ್ರುಪ್ರಸೂದ. ಎಲ್ಲಿಯವ? ವರ್ತಮಾನದಲ್ಲಿ ಹ, ಲೋಹವತಿ ಪಟ್ಟಣದ ದೊರೆ. ಓಹೋ. ಮರ್ಯಾದೆಯಿಂದ ಸ್ವರ್ಗವನ್ನು ಬಿಟ್ಟುಕೊಡು. ಕೊಡುವುದೇ ಇಲ್ಲ. ಇಲ್ಲವಾದಲ್ಲಿ ನನ್ನ ಪ್ರಾಣ ಹೋದಿತ್ತು. ನೋಡೋಣ ಅಂತೆ.
ಮೀರಿ ನಡೆದರೆ ಜತನ ಗೆಲುತಲಿ ತೋಡಿಕೊಡಲು ಸ್ವರ್ಗಲೋಕದ ಒಡೆಯನಿಗೆ ಸಾಕು ಸಾಕು ಸಾಧಿಸಿದ ಕಾರ್ಯಕ್ಕೆ ಜಯ ದೊರಕಿತು. ಸುರಲೋಕದ ಒಡೆಯ ನಾರಾಯಣ ಸೂತ್ರವನ್ನು ಗೈದಿದ್ದಾನೆ. ಇನ್ನು ಈ ಸುರಲೋಕದ ಪೀಠವನ್ನು ಏರಿಕೊಳ್ಳುತ್ತೇನೆ. ಸ್ವರ್ಗಲೋಕದ ಒಡೆಯನಿಗೆ ಮೂರು ಲೋಕದ ಒಡೆಯನಿಗೆ ಸಾಕು ಸಾಕು. ಇನ್ನು ಈ ಸಂತೋಷದ ವಾರ್ತೆಯನ್ನು ತಿಳಿಸುವುದಕ್ಕಾಗಿ ಒಮ್ಮೆ ನಮ್ಮ ಪುರದತ್ತ ಹೋಗಿ ಬರೋಣ. ಏನಾಗುತ್ತದ ನೋಡಿಕೊಳ್ಳೋಣ. ಇತವಾಸುಕಿ ಶಯನನಾಗಿ ಇತವಾಸುಕಿ ಶಯನನಾಗಿ ಚಿತ್ತ ಜೈಯನ್ನು ಕಡಲ ಸುತೆಯೂ ಒತ್ತಿಸುತ್ತ ಪಾದವನು ಸಂತಸದಿಂದ ನುಡಿದ ಒತ್ತಿಸುತ್ತ ಪಾದವನು ಸಂತಸದಿಂದ ನುಡಿದ ಆದಿಮಾಯಿನಿಂದ ತ್ರಿಮೂರ್ತಿಗಳ ಜನನ ಆಯಿತು. ಹೌದು, ಸೃಷ್ಟಿ ಸ್ಥಿತಿ ಲಯ ಒಂದೊಂದು ಕರ್ತವ್ಯವನ್ನು ಅವಳು ನಮ್ಮ ಮೂವರಿಗೆ ಅನುಗ್ರಹಿಸಿದಳು. ಮೊದಲಿಗೆ ಬ್ರಹ್ಮ ನಾನೇ ದೊಡ್ಡವ ಎಂಬ ಗರ್ವವನ್ನು ತೋರ್ಪಡಿಸಿದ. ಆತನ ಗರ್ವವನ್ನು ಮುರಿಯುವುದಕ್ಕಾಗಿ ನನ್ನ ಕಿವಿಯಿಂದ ಕಿಲ್ಮಿಷವನ್ನು ಹೊರ ಹಾಕಿದ್ದೇ ತಡ ಘೋರ ದಾನವರ ಜನನ ಆಯಿತು. ಹೌದು, ಆ ದಾನವರು ಬ್ರಹ್ಮನನ್ನು ತಿನ್ನುವುದಕ್ಕಾಗಿ ಅವನ ಬಳಿಗೆ ಬಂದರು. ಆಗ ಬ್ರಹ್ಮನು ನನ್ನ ನಾಭಿಗಮನದಲ್ಲಿ ಅಡಗಿದ. ಮಧುಕೈಟವರನ್ನು ಮರ್ದಿಸಿ ಅವರ ಮೇಧಸ್ಸನ್ನು ನೀರ ಮೇಲೆ ಹಾಸಿ ಮೇದಿನಿಯನ್ನು ನಿರ್ಮಿಸಿದೆ. ನಂತರ ಅನೇಕ ಕಾರ್ಯಗಳು ಮುಂದುವರೆಯಿತು. ಸಮುದ್ರರಾಜನ ಮಗಳಾದ ನಿನ್ನನ್ನು ವಿವಾಹವಾಗಿ ಲಕ್ಷ್ಮೀ ವಲ್ಲಭನಾದೆ. ಶೇಷಶಯನಾಗಿ ಮಲಗಿದ್ದೇನೆ. ಪ್ರತಿದಿನವೂ ನೀನು ನನ್ನ ಪಾದವನ್ನು ಒತ್ತುತ್ತಾ ನನ್ನ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದೆ. ಯಾಕೆ ಇದು ನನ್ನ ಮುಖವನ್ನೇ ನೋಡುತ್ತಿದ್ದಿ? ಯಾಕೆ ಸ್ವಾಮಿ ಲಾಲಿಸಬೇಕು? ಏನ ಬನ್ನಿ ಪೇಪತಿಯೇ ಕೈದ ದಟನ ಏನ ಬನ್ನಿ ಪೇಪತಿಯೇ ಆ ಆ ಪತಿಯೇ ಗೈದ ದಟನ ಏನ ಬಳ್ಳಿ ಪತಿಯೇ ಗೈದ ದಟನ ಏನ ಬಳ್ಳಿ ಪತಿಯೇ ಏನೇನುವೆ ಗಿರ್ವಾಣನುತ ತ್ರೈಕ್ಷೋಣಿಯಲಿ ಎಣಗ
ಏನೆನ್ನುವೆ ಗೀರ್ವಾಣನು ಕ್ಷೋಣಿಗಲಿಯನೆಗಾಣೆ ನಿಮ್ಮ ಪ್ರವೀಣತೆಗೆ ಶಿವನಾನೆ ನಿಮ್ಮಯ ರಾಣಿಯಾಗಿಗ ನಾನೇ ಧನ್ಯನು ಏನ ಬಣ್ಣಿ ಪೆ ಬದಿಯೇ ಗೈದದ ಡನ ಏನ ಬಣ್ಣಿ ಪೆ ಬದಿಯೇ ಆ ರದನಾ ಮತ್ಸ್ಯಾವತಾರದಿಂದ ತರಿದೆ ತಮ್ಮನ ರದನ ಮತ್ಸ್ಯಾವತಾರದಿಂದ ಮತ್ಸ್ಯಾವತಾರದಿಂದ ತರಿದೆ ತಮನ ಮತ್ಸ್ಯಾವತಾರದಿಂದ ತರಿದೆ ತಮ್ಮನ ಕುಂದ ಕುಟ್ಮಲ ರದನ ಮಂದರಾತ್ರಿಯ ಕುಲ್ದದೆತ್ತುದ ಮಂದರಾತ್ರಿಯ ಕುಲ್ದದೆತ್ತುದ ಹಲ್ದಿನರ ಹರಿಯಲ್ದ ರೂಪವಾಯ್ ಹಲ್ದಿನರ ಹರಿಯಲ್ದ ರೂಪವಾಯ್ ಪುಲ್ದಿಗ ಶಪನಂದನರ ಕಥೆಯಿಂದ ಇರಿದು ಪುಲ್ದಿ ಕಶ್ಯಪನಂದನರ ಕಥೆಯಿಂದ ಇರಿದು
ಪಟು ಎಂದೆಣಿಸಿ ಮದದಿಂದ ಮೆರೆದ ಮದಾದ ಬಲಿಯ ವಸುಂಧರೆಯ ಮದದಿಂದ ಒತ್ತಿ ಮದದಿಂದ ಮೆರೆದ ಮದಾದ ಬಲಿಯ ವಸುಂಧರೆಯ ಪದದಿಂದ ಒತ್ತಿ ಸುರೇಂದ್ರ ಸುಮನ ಸವೃಂದ ಪೊರೆದುದ ಹಿಂದಿಣಿಸಿ ಮದದಿಂದ ಪೊಗಳಿದೆ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ತಮ್ಮನ ರಮಣ ಕಶ್ಯಪನಂದನನ್ನು ಪೊರೆದಿದ್ದೀರಿ. ನಿಮ್ಮ ಸತಿಯಾದ ನಾನೇ ಧನ್ಯಳು ಸ್ವಾಮಿ. ಲಕ್ಷ್ಮಿ ಸ್ವಾಮಿ ಸ್ವಲ್ಪ ಮೆಲ್ಲಗೆ ಹೇಳು, ಗೋಡೆಗಳಿಗೂ ಕಿವಿ ಇರುತ್ತದೆ. ಇದು ಎಲ್ಲರಿಗೂ ಹಿತವಾದುದಲ್ಲ. ಲಕ್ಷ್ಮಿ, ಈ ವೈಕುಂಠದಲ್ಲಿ ಏನೋ ವ್ಯತ್ಯಾಸವಾದಂತೆ ಕಾಣುತ್ತಿದೆ ಅಲ್ಲ. ಯಾರದು ಯಾರದು ಸರಸಿರುಗದಳನು ಜನಯು ತನ್ನೆಡೆಯನನ್ನು ಶ್ಲಾಘಿಸಲು ಕೇಳ್ದಾಗರಿ ಕರವ ನಿಡಿದ ಸುದರ್ಶನ ನಡೆದ ಕೈ ಮುಗಿದು ಏನಿದು ಸುದರ್ಶನ? ಮೊದಲು ನನಗೆ ವಂದಿಸುತ್ತಾ ಇದ್ದೀಯಲ್ಲ. ಮೊದಲಿಗೆ ನನ್ನವರಿಗೆ ವಂದಿಸು, ಆ ಬಳಿಕ ನನ್ನಲ್ಲಿ. ಇರಲಿ, ನಮ್ಮನ್ನು ಲೋಕದಲ್ಲಿ ಏನೆಂದು ಕೊಂಡಾಡುತ್ತಾರೆ? ಲಕ್ಷ್ಮೀ ನಾರಾಯಣನೆಂದು. ಹಾಗಾಗಿ ನಿನಗೆ ವಂದಿಸಿದರೆ ನನಗೆ ವಂದಿಸಿದಂತೆ. ನೀವು ನಿಮ್ಮ ಸಂಭಾಷಣೆಯನ್ನು ಮುಂದುವರಿಸಿ. ಲಾಲಿಪುದಲೆ ತಾಯೇ ಎನ್ನರಿಗೆಯನುಂದ ಲಾಲಿಪುದಲೆ ತಾಯೇ ಎಲ್ಲರಿಗೆಯನುಂದ ಲಕ್ಷ್ಮೀ ದೇವಿಗೆ ಈ
ಪೂದಲೆ ತಾಯೇ ಎಂದರಿಗೆಯನೊಂದ ಲಾಲಿ ಪೂದಲೆ ತಾಯೇ ಎಂದರಿಗೆಯನೊಂದ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತ ಇರುವುದು ಸಹಜವು ನಿಮ್ಮ ಲೋಲನ ಪೊಗಳುತ್ತ ಇರುವುದು ಸಹಜವು ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳು ತಗಿರುವುದು ಸಗಜವು ಲಕ್ಷ್ಮೀ ದೇವಿ ಲಾಲಿ ಪೂದಲೆ ದಾಯೇ ಲಾಲಿ ಪೂದಲೆ ದಾಯೇ ಎಂದರಿಗೆ ನೊಂದ ಲಕ್ಷ್ಮೀ ದೇವಿ ದರ್ಶನ ನನ್ನ ಅರಿಕೆಯನ್ನು ಲಾಲಿಸಬೇಕು ಯಾರನ್ನು ಎಲ್ಲಿ ಹೊಗಳಬೇಕು ಎಂದು ಸ್ವಲ್ಪ ಆಲೋಚಿಸಬೇಕು ನೀನು ಲೋಕಮಾತೆ ಪುಣ್ಯಮಾತೆ ಬಾಲನ ಕರ್ತೃವಾದಂತಹ ಶ್ರೀಮನ್ನಾರಾಯಣನ ಧರ್ಮಪತ್ನಿ ಹೌದು ಅರ್ಥವಿಸಿ ಮಾತನಾಡಬೇಕು ನಿನ್ನ ಪತಿಯೊಬ್ಬನೇ ದುಷ್ಟರನ್ನು ಸಂಹಾರ ಮಾಡಿದ್ದಾನೆ ನಾನು ಕೂಡ ಅಲ್ಲಿ ಸಹಭಾಗಿಯಾಗಿದ್ದೆ ಈಗ ಹೇಳು ನೀವು ನಿಮ್ಮ ಪತಿಯನ್ನು ಹೊಗಳುತ್ತಿದ್ದೀರಲ್ಲ ಇದು ಸಹಜವೇ ಸುದರ್ಶನ ಏನು ಅವರ ಅನುಗ್ರಹ ಇಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ಆಗಲಿ ಘೋರ ದಾನವರು ಬರುವಾಗ ನೀನೇನು ಮಹಾಕಾರ್ಯ ಮಾಡಿದ್ದಿ ಹೇಳು ನೋಡ ಘೋರ ದಾನವರಲ್ಲ ಘೋರ 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 ದಾನವರಲ್ಲ ಲಕ್ಷ್ಮೀ ದೇವಿ ಘೋರ ದಾನವರಲ್ಲ ಸಮರಕ್ಕೆ 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 ಬಲ್ಲದರೆ ಲಕ್ಷ್ಮೀ ದೇವಿ ನಾನು ಸೇರಿ ನಾನು ಸೇರಿ ಕೊಲ್ದುದರಿಲ್ದ ನಾನು ಸೇರಿ ಕೊಲ್ದುದರಿಲ್ದ 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 ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ನಾನು ಸೇರಿ ಕೊಲ್ದುದರಿಲ್ದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಘೋರ ದಾನವರಲ್ಲ ಬವರಗೆ ಬವರಗೆ
ಯುದ್ಧದಲ್ಲಿ ನಿಂತು ದಾನವರ ವಧೆಗಾಗಿ ಕಳುಹಿಸುತ್ತಾನೆ. ಹಾ ಇರಗಿರದೆ ತಿರುಗಿ ದಾನವರ ಕಷ್ಟವನ್ನು ನಾನು ಕತ್ತರಿಸಿ ಹಾಕಿದ್ದೇನೆ. ಈಗ ಹೇಳು, ನಿನ್ನ ಗಂಡ ಮಾಡಿದ ಕಾರ್ಯದಲ್ಲಿ ಪ್ರಧಾನ ಪಾತ್ರ ಯಾರದ್ದು? ಎಲ್ಲವೋ ಸುದರ್ಶನ. ಮುಚ್ಚು ಮುಚ್ಚಲು ಬಾಯಕ್ಕೆ ಚೆನ್ನವಾಣಿಯ, ಮುಚ್ಚು ಮುಚ್ಚಲು ಬಾಯ ಕೆಚ್ಚಿನವಾಣಿಯ, ಕೊಚ್ಚದಿರಲೊಡನೆ ಅಚ್ಚುತಗಿಲ್ದನೆ ಹೆಚ್ಚು ಬೀಳನೋ, ನಿನ್ನ ಹೆಚ್ಚಿಗಾಯಿತು ಕಂಡುವುದು. ಬಹಳಷ್ಟು ಮಾತನಾಡುತ್ತಾ ಇದ್ದೀಯಲ್ಲ, ಅಚ್ಯುತನ ಮಹಿಮೆಯನ್ನು ತಿಳಿದು ಮಾತನಾಡು. ಚ್ಯುತಿ ಇಲ್ಲದ ಕಾರಣ ಆತನನ್ನು ಅಚ್ಯುತ ಎಂದು ಕರೆಯುತ್ತಾರೆ. ನಿನಗೆ ದೊಡ್ಡ ಸಲುಗೆ ಹೆಚ್ಚಾಗಿದೆ. ಮುಚ್ಚು ಬಾಯಿ. ಅಮ್ಮ, ಸಿಟ್ಟು ಬಂತೆ. ವಾಸ್ತವ ವಿಚಾರವನ್ನು ಹೇಳಿದಾಗ ಸಿಟ್ಟು ಬಂತು. ರೂಢಿಯಲ್ಲೊಂದು ಮಾತಿದೆ, ಕಂಡುದ ನುಡಿದರೆ ಕೆಂಡರಂತಹ ಸಿಟ್ಟು. ಹಾಗೆ ಆಯಿತು ನಿಮ್ಮ ಗತಿ. ಸತ್ಯ ಹೇಳಬೇಕೇ, ನಾನಿಲ್ಲದಿದ್ದರೆ ನಿಮ್ಮ ಗಂಡ ಬಾರೆ ದಂಡ. ಇದು ಖಂಡಿತ. ಸರಿ ಸರಿ ರಮಣನೋ ಮಧ್ಯ ವರಗ ಕೂರ್ಮ ಅರಸಿಯುಗ ವಟು ರೂಪವಾಗ ಧರಿಸಿದನವರನ್ನು ತರಿಮೋಗನಿಯಲ್ಲಿ, ಧರಿಸಿದನವರನ್ನು ತರಿಮೋಗನಿಯಲ್ಲಿ ಮರೆಗೊಳಗಿರ್ದೆ ಬೇಡು. ನಿನಗೆ ನನ್ನವರ ಬಗ್ಗೆ ಹೀಗೆ ಮಾತನಾಡಲು ಮನಸ್ಸು ಬಂತಲ್ಲ, ಇರಲಿ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡು. ನನ್ನವರು ದುಷ್ಟರ ವಧೆಗಾಗಿ ಹಲವಾರು ಅವತಾರಗಳನ್ನು ತಳೆದಿದ್ದಾರೆ. ಹೌದು. ಮೊದಲಿಗೆ ಮತ್ಸ್ಯಾವತಾರದಲ್ಲಿ ತಮಾಸುರನನ್ನು ವಧಿಸಿದ್ದಾರೆ. ಆ ಕಾಲದಲ್ಲಿ ನೀನೆಲ್ಲಿ ಅಡಗಿದ್ದಿ? ಹೇಳು ನೋಡ. ಅಮ್ಮ, ಪ್ರಶ್ನೆಯನ್ನು ಕೇಳುತ್ತಾ ಇದ್ದೀರಾ? ಮತ್ಸ್ಯನ ರೆಕ್ಕೆಯೋಳು, ಮತ್ಸ್ಯನ ರೆಕ್ಕೆಯೋಳು, ಮತ್ಸ್ಯನ ರೆಕ್ಕೆಯೋಳು, ಆ ಮತ್ಸ್ಯನ ರೆಕ್ಕೆಯೋಳು, ರೆಕ್ಕೆಯೋಳ್ ರೆಕ್ಕೆಯೋಳು, ರೆಕ್ಕೆಯೋಳ್ ಮತ್ಸ್ಯನ ರೆಕ್ಕೆಯೋಳ್, ಕೂರ್ಮನ ಚಿಪ್ಪಿನೋಳು, ಕೂರ್ಮನ ಚಿಪ್ಪಿನೋಳು, ಚಿಪ್ಪಿನೋಳ್ 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 ಚಿಪ್ಪಿನೋಳು, ಪೃಥ್ವೀಧರನಾದಲ್ತದಿ ದಂತದಿ 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 ಪೃಥ್ವೀಧರನ ದಂತದಿ ಮತ್ಸ್ಯನ ರೆಕ್ಕೆಯೊಳು, ಕೂರ್ಮನ ಚಿಪ್ಪಿನೋಳು, ಪೃಥ್ವೀಧರನ ದಂತದಿ ಮತ್ತೆ ಮನುಜ ಹರಿ ಉಗುರೋಳಗಿದು ನಾ, ಮತ್ತೆ ಮನುಜ ಹರಿ ಉಗುರೋಳಗಿದು ನಾ, ಇತ್ತೇ ಸಹಾಯವನು ನಾ, ಇತ್ತೆ ಸಹಾಯವನು ಅಮ್ಮ. ಲಾಲಿಸೋ
ಗಂಡ ಮತ್ಸ್ಯನಾಗಿ ತಮಾಸುರನನ್ನು ವಧಿಸುವಾಗ ಹಾ ಮತ್ಸ್ಯನ ರೆಕ್ಕೆಯಾಗಿ ರಕ್ಕಸನ ಸೊಕ್ಕನೊಳಗಿಸಿದವನು. ಹೌದಾ? ಹೌದು. ಸರಿ, ಹಾಗಾದರೆ ವರಾಹನಾಗಿ ಭೂಮಿದೇವಿಯ ಮಾನವನ್ನು ಕಾಪಾಡುವಾಗ ನೀನೆಲ್ಲಿದ್ದಿ? ವರಾಹನಾಗಿ ಹಿರಣ್ಯಾಕ್ಷರನ್ನು ವಧಿಸುವಾಗ ಹಾ ವರಾಹನ ದಾಳಿಯಾಗಿದ್ದವ ಯಾರು ಗೊತ್ತುಂಟಾ? ನಾನೇ. ಸರಿ, ಬಾಲ ಪ್ರಹ್ಲಾದನನ್ನು ರಕ್ಷಿಸುವಾಗ ನೀನೆಲ್ಲಿದ್ದಿ? ಲಕ್ಷ್ಮಿಯಮ್ಮ, ನಿಮ್ಮ ಗಂಡ ಒಟ್ಟುವಾಗಿ ಬಲಿಯನ್ನು ಪಾತಾಳಕ್ಕೆ ಪಾದದ ಮೂಲಕ ಕಳುಹಿಸುವಾಗ ನಾನು ಪಾದದ ಅಡಿಯಲ್ಲಿದ್ದೆ. ಹಾ ಬಲಿಯನ್ನು ಪಾತಾಳಕ್ಕೆ ಕಳುಹಿಸಲು ಆಧಾರ ನಾನಿಲ್ಲದಿದ್ದರೆ ನಿಮ್ಮ ವಲ್ಲಭನ ಹೆಸರೇ ಪ್ರಸಿದ್ಧಿಗೆ ಬರ್ತಿರಲಿಲ್ಲ. ಹಾ ನಿಮಗೆ ಸಂಶಯ ಇದ್ದರೆ ನಿಮ್ಮ ಗಂಡನಲ್ಲೇ ಕೇಳಿ. ಏನಿದು ಸ್ವಾಮಿ, ಸತ್ಯವೇ? ಲಕ್ಷ್ಮಿ, ಆತ ಆಡಿದ ಮಾತೆಲ್ಲ ಸತ್ಯ, ಅದರಲ್ಲಿ ಸುಳ್ಳಿಲ್ಲ. ಸುದರ್ಶನ ಸಗಜವಗು ದೀವಾಣಿ ನಿನ್ನಲ್ದಾಗ ಪರಾಕ್ರಮಿ ಪರಾಕ್ರಮಿ ಸಗಜವಗು ದೈವಾಣಿ ನಿನ್ನಲ್ದಾಗ ಪರಾಕ್ರಮಿ ಪರಾಕ್ರಮಿ ಭುವನ ಮೂರರೊಳಿಗರೆ ಭುವನ ಮೂರರೊಳಿಗರೆ ಸುರಗ ಸುರರುಳು ಪರಿಗಿಸೆ ಸುರ ಅಸುರರುಳು ಪರಿಗಿಸೆ ಸಗದಿಯಗುದೇ ಸಗಜವಗುವುದು ಈ ವಾಣಿ ನಿನ್ನಲ್ದಾಗ ಪರಾಕ್ರಮಿ ಏನು? ನೀನು ಹೇಳಿದ ಮಾತು ಸರಿ, ಆದರೆ ನಿನಗೆ ಮಾತ್ರ ಸರಿ ಇಲ್ಲ. ಏನದು? ಪರಾಕ್ರಮದಲ್ಲಿ ನಿನಗೆ ಹೋಲಿಸಿದರೆ ಸರಿಯಾದ ವೀರರು ಯಾರು ಇಲ್ಲ. ಹಾಗೆ ಹೇಳು. ನೀನೇ ದುಷ್ಟನನ್ನು ವಧಿಸಲು ಹ ಕಾರಣನಾಗಿ ಹ ದುಷ್ಟ ಮರ್ದನ ಎಂಬ ಹೆಸರನ್ನು ಮಾತ್ರ ನಾನೇ ಪಡೆದೆ. ಹೌದು. ಕಷ್ಟ ಬರುದಲ್ಲ ನೀನು, ನಾನು. ಬಿರುದಲ್ಲ ನನಗೆ. ಹೌದು. ಸುರರಲ್ಲಿ ಹ ಅಸುರರಲ್ಲಿ ಹ್ಮ್. ಪರರಲ್ಲಿ ಹ್ಮ್. ಗಂಧರ್ವರಲ್ಲಿ ಹೋಲಿಸಿದರೆ ಹ ನಿನ್ನಂತ ಘನಪರಾಕ್ರಮಿಗಳು ಯಾರು ಇಲ್ಲ. ನಿನಗೆ ನೀನೇ ಸರಿ ಸುದರ್ಶನ. ಲಕ್ಷ್ಮಿಯಮ್ಮ, ಸುದರ್ಶನ ಕೇಳಿದೆಯಾ? ನಿನ್ನ ಗಂಡನೇ ನನ್ನನ್ನು ಹೊಗಳುತ್ತಾ ಇದ್ದಾನೆ. ಹ, ನನಗೆ ನಾನೇ ಸರಿ. ಬರ್ತೇನೆ. ನಿಮಗೊಂದು ದೊಡ್ಡ ನಮಸ್ಕಾರ. ಏನಿದು ಸ್ವಾಮಿ, ಆತನನ್ನು ಯಾಕೆ ಇಷ್ಟು ಹೊಗಳಿದ್ದೀರಿ? ಲಕ್ಷ್ಮಿ, ಸ್ವಾಮಿ, ಆತನನ್ನು ಹೊಗಳಿದ್ದೇನೆಂದು ಬೇಸರಿಸಬೇಡ. ಹಾ ಆತನಿಗೆ ಗರ್ವ ಬಂದಿದೆ. ಹಾ ಸುದರ್ಶನ ಗರ್ವ ಭಂಗಕ್ಕೆ ಕಾಲ ಸನ್ನಿಹಿತವಾಗಿದೆ. ಹಾ ನಾನು ಅದರ ಬಗ್ಗೆ ಯೋಚಿಸುತ್ತೇನೆ. ಹಾ ನೀನು ನಿನ್ನ ಕಾರ್ಯದಲ್ಲಿ ನಿರತಳಾಗು. ಆಗಲಿ ಸ್ವಾಮಿ. ಯಾರದು ಬರುತ್ತಿರುವುದು, ಯಾರದು? ನಾರಾಯಣ ಗೋವಿಂದ ಜಯ ಜಯ ನಾರಾಯಣ ಗೋವಿಂದ ನಕ್ತಂಚರಗರ ನವ್ಯ ಗುಣೋಗರ ನಾರದ ಗಾನ ವಿಲೋಲ ಜಯ ಜಯ ನಾರಾಯಣ ಗೋವಿಂದ ನಾರಾಯಣ ನೀರಜ ದಳವೇನ
ಹೀನೋದ್ಧಾರಿ ರಮಾರಮಣ ಕಾಪಾಡುವಂತೆ ಕಾಪಾಡು. ಏನು ಬಂದೈ ಸುರಬಾಯ್ ನಿನ್ನಯ ಆನನವು ಕಲ್ದಿಹುದು ಯಾತಕ್ಕೆ ನಿನ್ನಯ ಆನನವು ಕಲ್ದಿಹುದು ಯಾತಗೆ ಸುರಬಾಯ ಏನು ಬಂದೈ ಸುರಪಾಯ್ ನಿನ್ನಯ ಆನನವು ಕಂದಿಹುದು ಯಾತಕೆ ನಿನ್ನಯ ಆನನವು ಕಂದಿಹುದು ಯಾತಕೆ ಏನು ಕಷ್ಟಗಳೊದಗಿ ಬಂದಿವು ಏನು ಕಷ್ಟಗಳೊದಗಿದೆವುದಿದೇನು ಪೇಳು ಸುರಪಾ ಇದೇನು ಪೇಳು ಏನು ಕಷ್ಟಗಳೊದಗಿ ಬಂದಿದ್ದೇನು ಪೇಳು ಏನು ಬಲ್ದೈ ಸುರಪಾ ನಿನ್ನಯ ಆನನವು ಕಲ್ದಿಗುವುದು ಯಾದಗೆ ಸುರಪ ಸುರಪ ಸುಮನಸರನ್ನು ಒಡಗೂಡಿಕೊಂಡು ನನ್ನ ಸ್ತುತಿಯನ್ನು ಮಾಡುತ್ತಾ ಈ ಕಡೆಗೆ ಬಂದೆ ಅಲ್ಲ. ಹೌದು ದೇವ. ಕಾರಣವೇನು? ಸುರಲೋಕದಲ್ಲಿ ಇದ್ದುಕೊಂಡು ಧರ್ಮವನ್ನು ಉಳಿಸುವುದರಲ್ಲಿ ನೀನು ನನಗೆ ಸಹಾಯಿಯಾಗಿದ್ದೀಯ. ಹೌದು. ಇನ್ನು ನಿನ್ನ ಆನನವು ಕಂದಿ ಹೋಗಿದೆ. ಯಾರಿಂದ ಕಷ್ಟ ಬಂತು? ನನ್ನಿಂದ ಏನಾಗಬೇಕು ತಿಳಿಸು ದೇವ. ಏನಂತ ಕೇಳಯ್ಯ ಲಕ್ಷ್ಮೀ ಲೋಲಾಗ ದೇವತೆಗಳ ಬೇಳುವೆ ಕಷ್ಟಗಳ ದೇವತೆಗಳ ಬೇಳುವೆ ಕಷ್ಟಗಳ ಕುಳ ಶತ್ರು ಪ್ರಸೂದನನು ಆ ಬಾಳ ನೇತ್ರನ ವರದ ಬಲದಲ್ಲಿ ಮೇಲು ಲೋಕಕ್ಕೆ ದಾಳಿಗೈಯುಧ ಸೋಲಿಸಲು ನಾವಿಲ್ಲಿಗೈದೆವು ದೇವಾ ಕೇಳಯ್ಯ ಲಕ್ಷ್ಮೀ ಲೋಲ ದೇವತೆಗಳ ಪೇಳುವೆ ಕಷ್ಟಗಳ ದೇವಾ ಅಖಿಲಾಂಡ ಕೂಡ ಬ್ರಹ್ಮಾಂಡ ನಾಯಕನೇ. ಏನಂತ ಹೇಳಲಿ ದೇವ. ಏನಾಯ್ತು ದೇವ ಸುರಪ್ಪ? ಈಶ್ವರನ ಬಲದಿಂದ ಕೂಳ ಶತ್ರು ಪ್ರಸೂದನನ್ನು ರೋಹೋಜಿ ಪುಟ್ಟನವ ನಮ್ಮ ನಾಲ್ಕಲೋಕಕ್ಕೆ ದಾಳಿಗೈದನು. ಹೌದೇ? ದಾಳಿಗೈದು ನಮ್ಮನ್ನೆಲ್ಲ ಸೋಲಿಸಿ ನಮಗೆ ಬದುಕುವುದಕ್ಕೆ ಜಾಗ ಇಲ್ಲದಂತಾಗಿದೆ ದೇವ. ನೀವೇ ರಕ್ಷಿಸಬೇಕು, ನೀವೇ ರೈತರ ಬಲ್ಲ ಮುಖ್ಯರು ಕೂಳನ ಜಾಟಗದಿನ ಕಳುಕುವೆನು ಯಮನಾಲಯಕ್ಕೆ ಶತ್ರು ಪ್ರಸೂದನನ್ನು ಹರನ ವರಪ್ರಭಾವದಿಂದ ನಿಮ್ಮನ್ನು ಜಯಿಸಿದಾನೆ. ಹೌದು. ಆತನಿಂದ ನಿಮಗೆ ಅನ್ಯಾಯವಾಯಿತೆ. ಹೌದು. ಯಾರು ಚಿಂತಿಸಬೇಡಿ, ಅವನನ್ನು ಯಮನಾಲಯಕ್ಕೆ ನಾನು ಕಳಿಸುತ್ತೇನೆ. ನಿಶ್ಚಿಂತರಾಗಿರಿ. ಆಗಲಿ ದೇವ. ಜಯ ಜಯ. ದೇವೇಂದ್ರನಿಗೆ ಅಮ್ಮನನ್ನು ಇದ್ದವನಿದ್ದೆ
ಬಿಟ್ಟು ಕೈಯಲ್ಲಿ ಶಾರಗವೆಂಬ ಧನುಸ್ಸನ್ನು ಹಿಡಿದುಕೊಂಡು ರಣರಂಗಕ್ಕೆ ತೆರಳುತ್ತೇನೆ. ಪಾಂಚಜನ್ಯವನ್ನು ಮರಗುತ್ತೇನೆ. ಸ್ವರವು ಕಂಪಿದೆ ಎದೆಯೋ ಕಂಪಿದೆ. ಹೋರಾಟ ಏನು ಆಶ್ಚರ್ಯವಿದು? ಅನಭಿಷಿಕ್ತ ದೊರೆಯಾಗಿ ಮೂರು ಲೋಕವನ್ನು ಕೂಡ ಆಳುತ್ತಿದ್ದಂತಹ ಈ ಶತ್ರು ಪ್ರಸೂದನ ಒಮ್ಮಿಂದೊಮ್ಮೆಲೆ ಘನಘೋರವಾದಂತಹ ಶಬ್ದವು ಮೊಳಗಿತು. ಏನದು ಏನದು? ಶಂಖನಾದ. ಹಾಗಿದ್ದರೆ ಯಾರೋ ಒಬ್ಬರು ಬಂದು ಈ ಶತ್ರು ಪ್ರಸೂದನವನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದಾರೆ. ಯಾರಿರಬಹುದು? ಯಾರಿರಬಹುದು? ಅವಧಿ ಶ್ರೀಹರಿ. ಇನ್ನು ತಡಬೇಕೆ? ತೆರಳುತ್ತೇನೆ ಯುದ್ಧಕ್ಕೆ. ಬಂದಿಗ ಪರಿಬಳ ಬೇಡು ಹರಿನಂದನ ಗಾದಿಹಗಾಡು. ಬಂದೆಯ ನಿನ್ನ ನಿರೀಕ್ಷೆ ನನ್ನ ಮನಸ್ಸಿನಲ್ಲಿ ಯಾವತ್ತಿಂದಲೂ ಕಾಯುತ್ತಾ ಇದ್ದೆ. ಏಕೆ ಬಲ್ಲಯ್ಯ? ನಮ್ಮವರನ್ನೆಲ್ಲವೂ ಕೂಡ ಕಪಟದಿಂದ ಮೋಸದಿಂದ ಕೊಂದವನು ನೀನೇ ಅಲ್ವೇನೋ? ಹೌದು. ನೋಡು, ಎಲ್ಲರ ಹಾಗೆ ನಾನು ಅಂತ ಭಾವಿಸಬೇಡ. ಯಾಕೆ? ವರದಲಾನ್ವಿತನಾಗಿದ್ದೇನೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ತೆರಳಿದರೆ ಬದುಕಿಯೇ, ಇಲ್ಲವಾದರೆ ಎಚ್ಚರ ಎಚ್ಚರ. ಹರನಿಂದೊರವನ್ನು ಪಡೆದಿಗೆಯ ನೀನು ಝಣುತೈ ತಕತ ಝಣುತೈ ಝಣುತ ಝಣುತೈ ತಕತ ಝಣುತೈ ಝಣುತೈ ಝಣುತೈ. ಹರನಿಂದರವನು
ಮತ್ತ ಏನು ನಿನ್ನ ವಿಚಾರವನ್ನು ಕೇಳಿ ಬಂದವನಿದ್ದೇನೆ. ಹರನಿಂದ 3 ಲೋಕದಲ್ಲಿ ಎಲ್ಲರನ್ನು ಜಯಿಸುವ ವರವನ್ನು ಪಡೆದೆಯಾ? ಹೌದು. ಸುಮನನ ಸೆರನ್ನು ಹೊಡೆದೋಡಿಸಿ ಅಧಿಕಾರವನ್ನು ನೀನು ಪಡೆದೆಯಾ? ನಮ್ಮ ಅಧಿಕಾರವನ್ನು ಪಡೆದಿದ್ದೇನೆ. ನಿನ್ನನ್ನು ವಧಿಸಿ ಕುಟಾರಕನೆಂಬ ಹೆಸರನ್ನು ಸಾರ್ಥಕಗೊಳಿಸುತ್ತೇನೆ. ಬಡವ ಜನಪದರಿದಾಗ ಬಂದವನನ್ನು ಓಡಿಸಿದ್ದಾಗಿದೆ. ನೋಡೋಣ ಯಾರು ಬರುತ್ತಾರೆ ಎಂಬುದಾಗಿ. ಏನ ಮಾಡಲಿ ಶಕ್ತಿಹೀನನಾದೆನು ನಾನು, ಏನ ಮಾಡಲಿ ಶಕ್ತಿಹೀನನಾದೆನು ನಾನು, ದಾನವನುಳು ಸೋತೆ ನಿಲ್ದು ಮಾನಗಾನಿಯದಾಯ್ತು ಪರಮೇಶವರವಿತು, ಮಾನಹಾನಿಯದಾಯ್ತು ಪರಮೇಶವರವಿತ್ತು, ಹಾನಿಗಾದುದೆ ಜಗಕ್ಕಿನ್ನು ಏನ ಮಾಡಲಿ ಎಂತಹ ವಿಚಿತ್ರವಿದು. ಅಸುರಾಂತಕನಾದ ನನಗೆ ಈ ರಾಕ್ಷಸನಲ್ಲಿ ಸೋಲೆ. ಹರನ ವರಪ್ರಭಾವ ನನ್ನನ್ನು ಸೋಲಿಸಲು ಕಾರಣವಾಯಿತು. ಆಯುಧವನ್ನು ಜೀವ ತಳೆದು ಬಂದರೆ ಮಾತ್ರ ಈತನಿಗೆ ಮರಣ. ನನ್ನನ್ನು ಗೆಲ್ಲುವವರು ಯಾರಿದ್ದಾರೆ? ನನಗೆ ಅವಮಾನವಾಯಿತಲ್ಲ. ನನ್ನ ಮಾನವನ್ನು ಉಳಿಸುವವರು ಯಾರಿದ್ದಾರೆ? ಏನು ಮಾಡುದು? ಬಿಡುವನು ಮಾನವ ಕೊಡು ಅಪ್ಪಣೆಯ ಗಡಿಗೆ ರಘುತ ನುಡಿದು ದೊಂಗದಿ ಗುದಗ ದಯ್ಯ ದಯ್ಯದಿರದ ದೊಂಗದಿ ಗುದಗ ದಗದಿರದ ತಕ್ಕಿಟ್ಟರ ಗದಿಬಿದ ಕತ್ತಳ ಗುದಗದಿ ಕಿಟ್ಟರ ಗದಿಬಿದ ಗದಿಲ ದೈ ತಗಿಟ ತಗಿಟ ದಿಮಿ ತಗಿಟ ತಗಿಟ ದಿಮಿ ತರಗಿಡ ಕಡಗ ತರಗಿಡ ಕಡಗ ತರಗಿಡ ಕಡಗ ದಿ ತರಗಿಡ ಕಡಗ ತರಗಿಡ ಕಡಗ ತರಗಿಡ ಕಡಗ ದಿತ್ತ ತರಗಿಡ ಕತ್ತ ತರಗಿಡ ತರಗಿಡ ಕಡಗ ದೈ ದಿನ ದೈ ತಗಿಟ ದಿನ ದೈ ದಿಮಿತ ದಿನ ದೈ ದಯ್ಯ ದಿನ ದೈ ದಿಲ ಲಗ ದಿಲ ದೈ ದಿಲ ಲಗ ದಿಲ ದಯ್ಯ ದಯ್ಯ ತ ಬಿಡುವನು
ಸುದರ್ಶನ, ನಿನ್ನ ವೀರ ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇದು ಅಗ್ನಿಯಸ್ತ್ರವನ್ನು ಇಟ್ಟಿದ್ದೇನೆ, ರಣರಂಗದಲ್ಲಿ ಜಯಶೀಲನಾಗಿ ಬಾ. ಹಾಗೆ ಆಗಲಿ. ದೇವರ ಕಪ್ಪಳೆಯನ್ನು ಪಡೆದಿದ್ದಾಯಿತು. ಯಾಕೆ ತಡ? ಈಗಲೇ ಅಗ್ನಿಯಸ್ತ್ರವನ್ನು ಪ್ರಯೋಗಿಸುತ್ತೇನೆ. ಶ್ರೀಹರಿಯ ಆಯುಧಲ್ವೇ? ನಿನಗಿದು ನನ್ನ ಖಡ್ಗದಿಂದ ಉತ್ತರಿಸುತ್ತೇನೆ. ಸುದರ್ಶನನಿಗೆ ಜಯವಾಗಲಿ ಜಯವಾಗಲಿ ಎಂದು ಹಾರೈಸುತ್ತಾ ಇದ್ದಾರೆ. ಯಾಕೆ ಆ ಹರಿಯ ಕರವನ್ನು ಏರಬೇಕು? ಅಗತ್ಯವಿಲ್ಲ. ಅದನ್ನು ಏನು ಮಾಡುತ್ತೇನೆ ಗೊತ್ತೇ? ವೈಕುಂಠಕ್ಕೆ ತೆರಳಿ ಅವನ ಕರವನ್ನು ಏರದೆ ದೂರದಲ್ಲೇ ನಿಲ್ಲುತ್ತೇನೆ. We
എന്നൊളു ಭೂರಿ ಕೋಮದಿ ಮೌನವಿರುವರೆ ಕಾರಣವ ತಿಳಿಯನು ಭೂರಿ ಕೋಮದಿ ಮೌನವಿರುವರೆ ಕಾರಣವ ತಿಳಿಯನು ವೀರಬಾಯ್ ನೀ ಕರವ ಏರದೆ ದೂರ ನಿಲ್ದಿಯೇ ಯಾಕೆ ಎನ್ನಳು ಭೂರಿ ಕೋಪವೇ ಮೌನವಿರುವರೆ ಕಾರಣವ ನಾ ಕರಿಯನೋ ವೀರ ಸುಮನಸರನ್ನು ರಕ್ಷಿಸಿದೆಯಾ? ವೀರನೆಂಬ ಹೆಸರನ್ನು ನೀನು ಸಾರ್ಥಕಗೊಳಿಸಿದೆ. ಯಾಕೆ ನೀನು ನಿನ್ನ ಕಾರ್ಯ ಮುಗಿದ ಮೇಲೆ ನನ್ನ ಕರದಲ್ಲಿ ಶೋಭಿಸುವವನು ನೀನು. ಲಕ್ಷ್ಮೀ ದೇವಿ ಆಡಿದ ಮಾತಿನಿಂದ ಸಿಟ್ಟು ಬಂತೆ. ನಮ್ಮೊಳಗೆ ಎಂತಹ ಘಟನೆ ನಡೆದರೂ ಅದನ್ನು ಮರೆತು ನನ್ನ ಕರವನ್ನು ಏರು. ಬಾ ಸುದರ್ಶನ. ದೇವಾ, ನಾನು ನೀನು ಹೇಳಿ ಬಂದವನಲ್ಲ. ನಿನ್ನ ಕರವನ್ನು ಏರಬೇಕಾದರೆ ಹಿಂದಿನ ಘಟನೆಯನ್ನು ನೆನಪಿಸಿಕೋ. ಆಲದೆಲೆಯೊಳ್ ಮಲಗಿಯೇ ಆಲದೆಲೆಯೊಳ್ ಮಲಗಿ ತೇಲುವ ಕಾಲ ಆಲದೆಲೆಯೊಳ್ ಮಲಗಿ ತೇಲುವ ಕಾಲ ಮಧುಕೈಟವರು ಜನಿಸಿ ಮಧುಕೈಟವರು ಜನಿಸಿ ನಾಳಿಕೋದ್ಭವನನ್ನು ಪೀಡಿದೆ ನಾಳಿಕೋದ್ಭವನನ್ನು ಪೀಡಿದೆ ಹಲ ಕೆಲವು ಕಾಲ ಕಾಳಗವ ಎದಗುತ್ತ ಕಾಳಗವ ಎಸಗುತ್ತ ಅವರಲ್ಲಿ ಸೋಲು ನಿನ್ನಯ ಪಾಲಿಗಡಸಲು ಕಾಳಗವ ಎಸಗುತ್ತಲವರಲಿ ಸೋಲು ನಿನ್ನಯ ಪಾಲಿಗಡಸಲು ಆಮೇಲೆ ಎನ್ನನು ಕಳುಗೆ ಆಮೇಲೆ ಎನ್ನನು ಕಳುಗೆ ನಾ ಅವರ ತರಿದಿಗನು ನಾ ಅವರ ತರಿದಿಯನು ಆಲದೆಲೆಯೊಳ್ ಮಲಗಿ ತೇಲುವ ಕಾಲ ಮಾಧವ ಕೇಳು ಮಾಧವ ಕೇಳು ಸೃಷ್ಟಿಕರ್ತ ಬ್ರಹ್ಮನನ್ನು ಪೀಡಿಸಿದರು. ಹೆದರಿದ ಸೃಷ್ಟಿಕರ್ತ ಅಭಿಗಮನ
ತಲೆಗೇರಿರುವುದನ್ನ ತಿಳಿಸಿ ಬಿಡುವೆ. ಧರ್ಮದ ಮಾತೆ ನಿನ್ನ ಮನೆಗೆ ಎರಡನ್ನು ಬಗೆದೆಯಾ? ಪವಿತ್ರವಾದಂತಹ ಈ ವೈಕುಂಠ ತಾಮಸ ಗುಣವನ್ನು ಪ್ರದರ್ಶಿಸಿದೆಯಾ? ಮಾನವನಂತೆ ವರ್ತಿಸಿದೆಯಾ? ನಿನಗೆ ತಕ್ಕ ಶಿಕ್ಷೆ ಆಗಬೇಕಾಗಿದೆ. ಇದು ಭೂಲೋಕದಲ್ಲಿ ಮಾನವನಾಗಿ ಜನಿಸು. ಅಯ್ಯೋ ಮಹಾರಾಜನಗನ ನುಡಿಯ ಕೇಳಿಯೇ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣಕ್ಕೆ ಎರಗುತ್ತ ಶರಣ ರಕ್ಷಕ ಮೋಕ್ಷದಾಯಕ ಕ್ಷಮಿದು ಎನ್ನಲಿಂದ ಮನ್ನಿದು ಎನ್ನ ಅಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಸುಪ್ರಸನ್ನ ಮೂರುತಿ ಕೇಶವ ಮನ್ನಿದು ಎನ್ನ ಅಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ എന്നൊಳ್ಳೆ ತಗೆ ಬೇದ ನಿನ್ನೊಳ್ಳಿಲ್ಲವೂ ವಾದ എന്നೊಳ್ಳೆ ತಗೆ ಬೇದ ನಿನ್ನೊಳಿಲ್ಲವೂ ವಾದ ಮುನ್ನ ನಂಬಿದ ಪಾದ ಇನ್ನು ಅದುಗೋ ಮೋದ എന്നൊಳ್ಳಿದ್ದಕ್ಕೆ ಬೇದ ನಿನ್ನೊಳಿಲ್ಲವೂ ವಾದ ಮುನ್ನ ನಂಬಿದ ಪಾದ ಇನ್ನು ಅದುಗೋ ಮೋದ ಮನ್ನಿಸು ಎನ್ನ ಅಪರಾಧವ ಮನ್ನಿಸು ಕೃತ ವೀರ್ಯ ದುಗನಾಗಿ
ಪೃಥ್ವಿಯೊಳ್ ಜನಿದು ನೀನು ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಅತ್ರಿಯನಾಗಿ ಸಮಸ್ತ ವಿದ್ಯೆಯ ನಿನಗೆ ಬೋಧಿಸುತ್ತವುದೇ ನೀಸುವೆನು ಅತ್ರಿಯನಾಗಿ ಸಮಸ್ತ ವಿದ್ಯೆಯ ನಿನಗೆ ಬೋಧಿಸುತ್ತವುದೇ ನೀಸುವೆನು ಪೃಥ್ವಿಯೊಳ್ ಜನಿದು ನೀನು ಚಿಂತಿಸಬೇಡ. ನಡೆದು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಈ ಹಿಂದೆ ವೈಕುಂಠ ಲೋಕದಲ್ಲಿ ದ್ವಾರಪಾಲಕರಾದ ಜಯವಿಜಯರು ಕಾಮಸುಗುಣವನ್ನು ಪ್ರದರ್ಶಿಸಿದ್ದಕ್ಕಾಗಿ ಎಂಥ ಶಿಕ್ಷೆಯನ್ನು ಅನುಭವಿಸಿದ್ದಾರೆಂದು ನಿನಗೆ ತಿಳಿದಿದೆ. ಅದೇ ತಪ್ಪನ್ನು ನೀನು ಮಾಡಿದೆ. ಆದ್ದರಿಂದ ನಾನು ನಿನಗೆ ಶಾಪವನ್ನು ಇದ್ದವನಿದ್ದೇನೆ. ಶಾಪವನ್ನು ಕೊಟ್ಟ ಮೇಲೆ ಅದನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ನೀನು ಮಾನವನಾಗಿ ಭೂಲೋಕದಲ್ಲಿ ಹುಟ್ಟಲೇಬೇಕು. ಆದರೆ ಸಾಮಾನ್ಯ ಕುಲದಲ್ಲಿ ಅಲ್ಲ, ಯದುಕುಲದಲ್ಲಿ ಕೃತವೀರ್ಯನಿಗೆ ಸುತನಾಗಿ ನೀನು ಹುಟ್ಟುವುದಕ್ಕಿದ್ದೀಯ. ಹಾಗೆ ದತ್ತಾತ್ರೇಯನ ಶಿಷ್ಯನಾಗಿ ನೀನು ಮೆಚ್ಚುಗೆಯನ್ನು ಪಡೆಯುವುದಕ್ಕಿದ್ದೀಯ. ನಾನು ಭಾರ್ಗವರಾಮನಾಗಿ ಬರುತ್ತೇನೆ. ನೀನು ಯಾವಾಗ ಬ್ರಾಹ್ಮಣರನ್ನು ದ್ವೇಷಿಸುತ್ತೀಯೋ ಆಗ ನಾನು ನಿನ್ನ ಮೋಕ್ಷವನ್ನು ಕರುಣಿಸುತ್ತೇನೆ. ನಿನಗೆ ಶುಭವಾಗಲಿ. ದೇವಾ, ನಿನ್ನ ಅನುಗ್ರಹದಂತೆ ಈಗಲೇ ಭೂಲೋಕದಲ್ಲಿ ಮಾನವನಾಗಿ ಜನಿಸುತ್ತೇನೆ. ವಂದಿಸಿದ್ದೇನೆ. ಎದ್ದೇಳು. ಸ್ವಾಮಿ, ಏನಿದು ನಿಮ್ಮ ವಿಚಾರ? ಲಕ್ಷ್ಮಿ, ಸ್ವಾಮಿ, ಮತ ಎಂಬುದು ಮೊದಲಿಡುವುದಿಲ್ಲ ಎಂಬುದಕ್ಕೆ ಸುದರ್ಶನ ಸರ್ವಭಂಗ ಎಂಬ ಈ ಪ್ರಸಂಗವೇ ಸಾಕ್ಷಿಯಲ್ಲವೇ? ಅಹಂಕಾರವು ಮಮತೆಯನ್ನು ಅಳಿಯುತ್ತದೆ ಎಂಬುದಕ್ಕೆ ಇದುವೇ ಉದಾಹರಣೆಯಾಗಲಿ. ಸ್ವಾಮಿ, ಲಕ್ಷ್ಮಿ, ಇದು ಎಲ್ಲವೂ ನಿಮ್ಮ ಮಹಿಮೆ. ಲೋಕ ಸಮಸ್ತ ಸುಖಿನೋಪವಂತು. ನಾವಿನ್ನು ನಮ್ಮ ಕಾರ್ಯದತ್ತ ತೆರಳೋಣ. ಆಗಲಿ. ಅಂತ ಕೇಳಿದ್ದೇನೆ. ಇವತ್ತು ಬಂದ ವಿಚಾರ ಏನು? ಅನೇಕವಿದೆ. ಯಾವುದೇ ವಿಚಾರಕ್ಕೂ ಎಲ್ಲಿದ್ದಾರೆ ನಮ್ಮವರು.
ನೀನಲ್ಲಿ ಅಲ್ಲೇ ಇರುವವ ನಾನು. ಯಾಗದ ಕರೆ ನಮಗೂ ಬಂದಿದೆ. ಯಾಗವನ್ನು ಕಣ್ಣಾರೆ ನಾನು ಕೂಡ ನೋಡಬೇಕು. ನಾನಿದ್ದೇನೆ, ಹೊರಡು. ಪಾಂಡವರು ರಾಜಸೂಯಾಧಾರವನ್ನು ರಚಿಸುತ್ತಾರೆ ಎಂದಾದರೆ ಅಲ್ಲಿಗೆ ಬಹಳ ದೊಡ್ಡ ರಾಜರು ಬರುತ್ತಾರೆ, ಯೋಗ್ಯತಾವಂತರು ಬರುತ್ತಾರೆ. ಆ ಸಭೆಗೆ ನಾವು ಹೋಗಬೇಕು. ಆ ಸಭೆಯ ಶೋಭೆಯನ್ನು ಹೆಚ್ಚಿಸಬೇಕು. ಆದರೆ ಒಂದು ಮಾತು, ಏನು? ನಿನಗೆ ಬಂಧುವಾದಂತಹ ಪಾಂಡವರಿಗೆ ಆ ಕೃಷ್ಣನು ಬಂಧುವಾಗಿದ್ದಾನೆ. ನಿನ್ನ ಅಮ್ಮನ ಅಳಿಯನಾದಂತಹ ಆ ಕರಿಯ ಅಲ್ಲಿಗೆ ಬರಬಹುದು.
ಗಂಭೀರ ನಾದದಲ್ಲಿ ಬಾಳ ನೇತ್ರನ ಪರಿಯನಿ ಬಾಳ ನೇತ್ರನ ಪರಿಯನಿ ಭೂಪಾಲ ಇದರು ಅಗ್ರ ಪೂಜ್ಯರ ಪೇಳಿದನೆ ಗಂಗೆಯ ನುಡಿದರು ವೇದ ಸಮ್ಮತವ ನಮ್ಮ ಅಪ್ಪನಾದಂತಹ ಪಾಂಡು ಚಕ್ರವರ್ತಿಗಳಿಗೆ ನಳನಹುಷಾದಿಗರಿಗೆ ಸಿಕ್ಕಿದಂತಹ ಸ್ವರ್ಗದಲ್ಲಿ ಸಿಕ್ಕಿದಂತಹ ಸ್ಥಾನ ದೊರಕಲಿಲ್ಲ. ಈ ಕಾರಣದಿಂದಾಗಿ ಬೇಸರದಲ್ಲಿದ್ದಾಗ ದೇವಋಷಿಗಳಾದಂತಹ ನಾರದರು ಬಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಿದ್ದಾರೆ. ಗುರು ಹಿರಿಯರ ಸಮಕ್ಷಮದಲ್ಲಿ ರಾಜಸೂಯಾಧ್ವರವನ್ನು ಕೈಗೊಂಡಿದ್ದೇವೆ. ಯಜ್ಞ ದೀಕ್ಷಿತನಾಗಿದ್ದೇನೆ. ನನ್ನ ತಮ್ಮಂದಿರಾದಂತಹ ಭೀಮ, ಅರ್ಜುನ, ನಕುಲ, ಸಹದೇವರು ನವ ಖಂಡಗಳನ್ನು ಗೆದ್ದು ಬೇಕಾದಂತಹ ಕಪ್ಪಗಳನ್ನು ಸಂಗ್ರಹಿಸಿದ್ದಾರೆ. ಇಂದು ವಿಶೇಷವಾದಂತಹ ದಿನ, ಅವಭೃತದ ದಿನ, ಅಗ್ರ ಪೂಜೆ ಸಲ್ಲಬೇಕು. ಇದಕ್ಕಾಗಿ ಇಂದೇ ದಿವಸವೇ ಪುರುಷ ಮೃಗವನ್ನು ಕರೆಸಿದ್ದೇವೆ. ನನ್ನ ಮನಸ್ಸಿನಲ್ಲಿ ಬಂದಂತಹ ಗೊಂದಲ, ಪೂಜಾಗ್ರ ಪೀಠವನ್ನು ಯಾರಿಗೆ ಕೊಡುವುದು ಎಂದು. ಆ ವ್ಯಕ್ತಿಯು ವ್ಯಕ್ತಿ ಶ್ರೇಷ್ಠ, ಯತಿ ಶ್ರೇಷ್ಠ, ಧರ್ಮಶ್ರೇಷ್ಠ, ಇನ್ನಿತರ ಶ್ರೇಷ್ಠತೆಗಳನ್ನು ಹೊಂದಿದವನಾಗಿರಬೇಕು. ಖಂಡಿತ ಹೌದು. ಎಲ್ಲಿಯಾದರೂ ನಾನು ಬೇರೆಯವರನ್ನು ಸೂಚಿಸಿದರೆ ವೇದ ಸಮ್ಮತವೂ ಆಗಿರಬೇಕು, ಧರ್ಮ ಸಮ್ಮತವೂ ಆಗಿರಬೇಕು. ಸರಿ. ಇಲ್ಲವಾದರೆ ಮುಂದೊಂದು ದಿನ ಜನರು ಧರ್ಮರಾಯ ಧರ್ಮ ತಪ್ಪಿದ ಎಂದು ಎನ್ನುವ ಹಾಗೆ ಆಗಬಾರದಲ್ಲವೇ? ಆದ್ದರಿಂದ ಹಿರಿಯರಾದ ನೀವೇ ಪೂಜಾಗ್ರ ಪೀಠಕ್ಕೆ ಯಾರು ಸೂಚಿಸಬೇಕಜ್ಜಯ್ಯ? ಕಂದ ಧರ್ಮರಾಯ, ಅಜ್ಜಯ್ಯ ಕೇಳಬೇಕು. ಕಂದ ಕೇಳಂಬರ ದೊಳಗಿರುವ ಮರರು ಕೇಳಂಬರದೊಳಗಿರುವ ಮರರು ಇಂದ್ರದಿಕ್ಪಾಲ ಪಂಕ್ತಿಯಲಿ ಇಂದು ಶೇಖರನಲ್ಲಾದಿ ಭೂಮಿಗೆ ಪೂಜಾ ಪಾತ್ರ, ಇಂದು ಶೇಖರನಲ್ಲಾದಿ ಭೂಮಿಗೆ ಪೂಜಾ ಪಾತ್ರ. ಗೋವಿಂದ ಅಲ್ಲದೆ ಬೇರಿನುಂಡೆ ಬಹಳ ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀಯ. ಧರ್ಮದ ಬಗ್ಗೆ ಬಹಳಷ್ಟು ಅರಿತ ನಿನಗೆ. ಈ ಸಮಸ್ಯೆ ಏನು ದೊಡ್ಡ ಸಮಸ್ಯೆಯಲ್ಲ ಬಿಡು. ಆದರೂ ಕೂಡ ಹಿರಿಯವನಾಗಿ ಬಿಳಿ ಕೂದಲಿನವನಾದಂತಹ ಈ ಭೀಷ್ಮಾಚಾರ್ಯನಲ್ಲಿ ಕೇಳಬೇಕು. ನನ್ನ ಅಭಿಪ್ರಾಯವನ್ನು ಕೇಳಬೇಕು. ಸರಿಯಾದ ನಡೆಯೇ ನಿನ್ನದು. ಮಗು, ಸ್ವರ್ಗಲೋಕದಲ್ಲಿ ಯಾವುದೇ ಸಂದರ್ಭದಲ್ಲಿ ಅಗ್ರಪೀಠವನ್ನ ಯಾರಿಗೆ ನೀಡುತ್ತಾರೆ ಎಂದು ಕೇಳಿದರೆ ಅದು ಆ ಇಂದುಶೇಖರನಿಗೆ, ಸಾಕ್ಷಾತ್ ಪರಮೇಶ್ವರನಿಗೆ. ಹಾಗಾದರೆ ಈ ಭೂಲೋಕದಲ್ಲಿ ನೀನು ಕೇಳುತ್ತಾ ಇರುವಂತಹ ಆ ಅಗ್ರಪೀಠವನ್ನ ಯಾರಿಗೆ ಕೊಡಬಹುದು? ಯೋಚಿಸಿದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಸ್ವರೂಪಿಯಾದಂತಹ ಭಗವಾನ್ ವಾಸುದೇವ, ದೇವಾದಿದೇವ, ನಮ್ಮೆಲ್ಲರ ಭಗವಂತ ಶ್ರೀಕೃಷ್ಣ ಪರಮಾತ್ಮ, ಅವನಲ್ಲದೆ ಮತ್ತಾರಿಗೆ ಮಗು? ಸಹದೇವನನ್ನು ಕರೆದು ಶ್ರೀಕೃಷ್ಣನನ್ನು ಕರೆಯಿಸು, ಅಗ್ರಪೀಠದಲ್ಲಿ ಕುಳ್ಳಿರಿಸು.
ಕೈಗೊಳ್ತಕ್ಕ ಜೀವನವರತ್ನಮಯವಾದ ಸಿಂಹಾಸನವ ಭೂಮಿ ಪರ ಮಧ್ಯದಿ ತಂದಿರಿದೆ. ವಿನಯದಿ ಕೈಗೊಂಡು ಪೀತಾಂಬರನ ದಿವ್ಯಾಸನಕ್ಕೆ ಕುಳ್ಳಿರಿಸಿ ಭಕ್ತಿಯಲ್ಲಿ ಆರತಿ ಬೆಳಗಿದರು. ಕೆಲವರು ಕೃಷ್ಣನ ಬಲುಹಿನಲ್ಲಿ, ಕೆಲವರು ಹರಿಪಕ್ಷದಲ್ಲಿ, ಕೆಲವರು ಇದನ ಬೀದಿಯಲ್ಲಿ. ಕೆಲವರು ಇದು ನಮಗೆ ಧರಣಿ ವಲಯಲಿದ್ದ ಅದರೊಳು ಖಳ ಶಿರೋಮಣಿ ಶಿಶುಪಾಲ ಮಸಗಿದರು ಅಡಿಗಡಿಗೆ. ಎಂತಹ ಆಶ್ಚರ್ಯವಿದು! ತುಂಬಿದಂತಹ ಸಭೆಯಲ್ಲಿ ಅದೆಷ್ಟು ಮಂದಿ ವಿದ್ವಾಂಸರಿದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ. ಹಾಗಿದ್ದು ಆ ಕಳ್ಳನಿಗೆ ಅಗ್ರಪೀಠದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಛೆ, ಎಂತಹ ಅನ್ಯಾಯವಿದು! ಇದನ್ನು ಖಂಡಿಸುವವರು ಯಾರೂ ಇಲ್ಲವೇ? ಯಾರೂ ಇಲ್ಲ. ಯಾಕೆ ಗೊತ್ತೇ? ಕೆಲವರು ಪಾಂಡವರ ಮೈತ್ರಿಯಲ್ಲಿ, ಅಂದರೆ ಅವರು ಪಾಂಡವರ ಬಂಧು ಮಿತ್ರರು. ಅವರು ಯಾವ ರೀತಿಯಲ್ಲಿ ವಿರೋಧಿಸುತ್ತಾರೆ ಹೇಳಿ? ಇನ್ನು ಕೆಲವರು ಕೃಷ್ಣನ ಬಲುಹಿನಲ್ಲಿ, ಅಂದರೆ ಕೃಷ್ಣನನ್ನು ಹೆದರಿದ್ದಾರೆ. ಇನ್ನು ಕೆಲವರು ಹರಿಪಕ್ಷದಲ್ಲಿ, ಅಂದರೆ ಇವನೇ ಪರಮಾತ್ಮ, ಇವನೇ ಹರಿ ಎಂದು ಸಂಪೂರ್ಣವಾಗಿ ಶರಣಾಗಿ ಬಿಟ್ಟಿದ್ದಾರೆ. ಇನ್ನು ಕೆಲವರು ಅನುಚಿತದ ಭೀತಿಯಲ್ಲಿ, ಅವರಿಗೆ ಸಂಕೋಚ ಹೇಳುವುದಕ್ಕೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ವರ್ಗ ಇದೆ, ಅವರು ಬರುವುದೇ ತಿನ್ನುವುದಕ್ಕೆ. ಬರ್ತಾರೆ, ತಿಂತಾರೆ, ದಕ್ಷಿಣೆಯನ್ನು ತಕ್ಕೊಳ್ತಾರೆ. ನಮಗೆ ಯಾಕೆ ಬೇಕು? ಸುಮ್ಮನೆ ಇರ್ತಾರೆ. ಆದರೆ ನಾವು ಆ ತರವೇ? ಖಂಡಿತವಾಗಿಯೂ ಅಲ್ಲ. ಮಾನನಿಧಿಗಳು ನಾವು, ಮಾನಕ್ಕೆ ಅಂದುವವರೇ ಅಲ್ಲ. ಯಾರ ಅಗ್ರಪೀಠವನ್ನಿಟ್ಟದ್ದು? ಹೋಗಿ ಹೋಗಿ ಆ ಕಳ್ಳನಿಗೆ ನೀನು ಅಗ್ರಪೀಠವನ್ನು ಎತ್ತಿದ್ಯಲ್ಲ. ನಿನ್ನಲ್ಲಿ ಏನು ಮಾತಾಡುವುದು? ಜ್ಞಾನಿಯಾದ ನಿನಗೆ ಲೋಕದ ಜ್ಞಾನ ತಿಳಿದಿಲ್ಲವೇ? ಯದುಗಳಿಗೆ ರಾಜತ್ವ ಉಂಟೆ? ಯಾರು ಹೇಳಿದ್ದು ನಿನಗೆ?
ಹೌದಾ? ಎಲ್ಲ ಭೀಷ್ಮ, ನೀನೇ ಯೋಗ್ಯತಾವಂತನಾಗಿದ್ದೀಯಲ್ಲವೇ? ನೀನೇ ಅಲ್ಲಿ ಕುಳಿತುಕೊಳ್ಳಬಹುದಿತ್ತು. ಯಾರೂ ಮಾತನಾಡುತ್ತಿರಲಿಲ್ಲ. ಅದನ್ನು ಬಿಟ್ಟು ಆ ಗೊಲ್ಲನನ್ನು ಕಳೆದೆಯಲ್ಲ, ನಿನ್ನ ಹಲ್ಲು ಮುರಿತೇನೆ ಈಗ. ನೋಡಲ್ಲಿ ಸಭೆಯನ್ನು. ವಿಶ್ವವಿಖ್ಯಾತ ವೇದವ್ಯಾಸ ಗುರು ಕೃಪಾ ನೀನುಳಿದು ಇದನೇ ಕೃಷ್ಣನ್ ಕೊಡುವನೆ ಬೇರೆ ಕೊಡುವನು ಭೂತಳೇ ಜನ ಮುಂದೆ ಮನ್ನಿಬುದು ಉಜಿದ ಅಲ್ಲಂದ. ನೋಡೊಮ್ಮೆ ಆ ಸಭೆಯನ್ನು. ನಿನಗಿಲ್ಲಿ ಏನು ವಿದ್ವಾಂಸರಿಗೆ ಕೊರತೆ ಇತ್ತೆ? ಖಂಡಿತವಾಗಿಯೂ ಇಲ್ಲ. ಅದು ಅಲ್ಲಿ ನೋಡು, ವೇದವ್ಯಾಸರು ವೇದವನ್ನೇ ವಿಂಗಡಿಸಿದ ಖ್ಯಾತಿ ಅವರದ್ದು. ಅಲ್ಲಿ ನೋಡು, ಕೃಪಾಚಾರ್ಯರಿದ್ದಾರೆ. ಅದು ಅಲ್ಲಿ ನೋಡು, ಗುರುಶ್ರೇಷ್ಠರು ದ್ರೋಣಾಚಾರ್ಯರಿದ್ದಾರೆ. ಅಷ್ಟು ಮಾತ್ರವಲ್ಲ, ಇವರ ಕುಲಪುರೋಹಿತರು ದೌಮ್ಯರಿದ್ರಲ್ವೋ? ಇರಲಿ, ಅದೆಷ್ಟೋ ಬ್ರಾಹ್ಮಣರಿದ್ರು, ಪಂಡಿತರಿದ್ರು, ಅವ್ರು ಯಾರು ಬೇಡ. ಇವನ ಅಪ್ಪ ವಸುದೇವ ಇದ್ದಲ್ವೋ? ಇವನ ಅಪ್ಪ ಇದ್ದು ಕೂಡ ಇಂಥ ಕಿರಿಯನಿಗೆ ಅಗ್ರಪೀಠವನ್ನು ಕೊಟ್ಟದ್ದು. ತಂದೆಯನ್ನು ಕೆಳಗೆ ಕುಳ್ಳಿರಿಸಿ ಅವ ಮೇಲೆ ಕೂತ್ಕೊಂಡಿದ್ದಾನೆ. ಹೌದು, ಸಂಸ್ಕೃತ ಹೀನ. ಹೇಳಿ ಪ್ರಯೋಜನ ಇಲ್ಲ. ಮಾತಾಡು.
ವರವನ್ನು ಕೊಟ್ಟೆಯ? ಇದೆಲ್ಲ ನೀರಲ್ಲಿಟ್ಟು ಹೋಮದಂತಾಯಿತು. ಇಳಿಸು ಕೆಳಗೆ ಅವನನ್ನು. ಅವನಲ್ಲಿ ಏನು ಮಾತು? ಅದು ಆದರೆ ನೀನು ಯಾರು? ಬಿದಿರನ್ನು ಹಿಡಿದುಕೊಂಡು ಬೆನ್ನಲ್ಲಿ ಬುತ್ತಿಯನ್ನು ಕಟ್ಟಿಕೊಂಡು ಗೋವುಗಳನ್ನು ಮೇಯಿಸುವ ಜಾತಿ ನಿನ್ನದು. ನಿನ್ನ ಯೋಗ್ಯತೆಯನ್ನು ನಿನ್ನ ತಿಳಿಯಬೇಡ ಇರ್ತವೆ. ತಮ್ಮ ಇದು ನೀನು ಮಾತಾಡು. ಬಾಲ್ಯಕಾಲದಲ್ಲಿ ಕಳ್ಳತನವನ್ನು ಮಾಡಿ ಕಳ್ಳರ ಗುರು ಎನಿಸಿದವ. ಇನ್ನ ಹಾಗೆ ನಾವಲ್ಲ. ನಾವು ಮಾನದಾನರು, ಮಾನಕ್ಕಾಗಿ ಪ್ರಾಣವನ್ನು ಬಿಡುವವರು. ಈ ಅನ್ಯಾಯವನ್ನು ನಾವು ಸಹಿಸುವುದುಂಟೆ? ಬಿಡುವ ನಿನ್ನನ್ನು. ಅಗ್ರಪೀಠವನ್ನು ಏರುವ ಮುನ್ನ ಆಲೋಚಿಸಬೇಕಿತ್ತು. ನೀನು ಜನಪನೋ ನಾಯಕನೋ ಎಂಬ ಹಾಗೆ ನೀನು ಯಾವುದನ್ನು ಆಲೋಚಿಸಿಲ್ಲ. ಅಷ್ಟು ಮಾತ್ರವಲ್ಲ, ಹುಟ್ಟಿದ 7 ದಿವಸಕ್ಕೆ ನೀನು ಪೂತನಿಯನ್ನು ಕೊಂದೆಯ. ಇಂತಹ ಕಟ್ಟುಕತೆಗಳಿಗೆ ಇವರು ಮರುಳಾಗಬಹುದು, ನಾವಲ್ಲ. ನಿನ್ನನ್ನು ನಾವು ಖಂಡಿಸ್ತೇವೆ. ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು. ಯಾರು ನೀನು, ನಿನ್ನ ಯೋಗ್ಯತೆ ಏನು ಎಂಬುದನ್ನೆಲ್ಲ ನೀನು ತಿಳಿದೇ ಕೂರಬೇಕಿತ್ತು. ಆದರೆ ಕೇಳದೆ ಅಗ್ರಪೀಠವನ್ನು ಏರಿದವನಿದ್ದೀಯಲ್ಲ, ನೀನು ಯಾರು? ಹೆಣ್ಣು ಕಳ್ಳ.
ನಿನ್ನನ್ನು ಕೂರಿಸಿ ಯಾಗ ನೀರಿನಲ್ಲಿಟ್ಟ ಹೋಮದಂತೆ ಆಯಿತು. ಕುಲವೇ ಯದು ಕುಲಮನೆಯೂ ಕಳ್ಳ ಪೀಠವನ್ನು ಏರಿ ಕುಳಿತುಕೊಂಡಿದ್ದೀಯಲ್ಲ, ಇಲ್ಲಿ ಎಷ್ಟು ಹಿರಿಯರಿದ್ದಾರೆ, ಅವರನ್ನು ಯಾರನ್ನು ಗಮನಿಸದೆ ಏರಿ ಕುಳಿತುಕೊಂಡಿದ್ದೀಯಲ್ಲ, ಇಳಿಯೋ ಕೆಳಗೆ. ಯಜ್ಞವನ್ನು ಹಾಳುಗೈದರೆ ನಮ್ಮಪ್ಪನಾದಂತಹ ಪಾಂಡು ಚಕ್ರವರ್ತಿಗಳಿಗೆ ಸ್ವರ್ಗದಲ್ಲಿ ಸಿಗಬೇಕಾದಂತಹ ಸ್ಥಾನ ದೊರಕಿದೆ. ಅಷ್ಟು ಮಾತ್ರವಲ್ಲ, ಕೃಷ್ಣನಿಂದನೆಯನ್ನು ಕೇಳಲಾಗುತ್ತಿಲ್ಲ, ಮನದಲ್ಲಿ ನೋವಾಗುತ್ತಿದೆ. ನಿಮ್ಮನ್ನು ನಿಂದಿಸುತ್ತಿದ್ದಾರಲ್ಲ ಅಜ್ಜಯ್ಯ, ಇದು ಯಾವುದೂ ಬೇಡ. ಕಾಡಿಗೆ ಹೋಗುತ್ತೇನೆ, ಕಾಡಿಗೆ ಹೋಗುತ್ತೇನೆ. ಅಂಜದಿರದ ಮಾನಾಯಿಗಳೆಂದ ಮಾತಿಗೆ ಕಥ ಕೇಳು, ಹುಲು ಜಂಡ ಜೊತೆಗೆ ಜರುಗದಿ ಮನವನು ಕಥ ಕೇಳು. ಅಜ್ಜಯ್ಯ ಚಿಂತಿಸದಿರು ಕಂದ. ಯಾರೋ ದುಷ್ಟರು ಹೇಳಿದ ಮಾತಿಗೆ ನೀನು ಯಾಕೆ ತಲೆ ಕೆಡಿಸಿಕೊಳ್ತಾ ಇದ್ದೀಯ? ಒಂದು ಗಾದೆ ಮಾತಿದೆ ಬಲ್ಲೆಯ, ಭೂಮಿಯಲ್ಲಿ ಒಂದು ನಾಯಿ ಬೊಗಳಿದರೆ ಸ್ವರ್ಗಲೋಕಕ್ಕೆ ಏನಾದರೂ ತೊಂದರೆ ಆಗ್ತದೆಯೋ? ಆಗುವುದಿಲ್ಲ. ಹಾಗೆ ಈ ಭೂಮಿಯಲ್ಲಿ ಭಗವಾನ್ ಶ್ರೀಕೃಷ್ಣನ ಬಗ್ಗೆ ಯಾರೋ 4 ಜನ ಏನೋ ಮಾತಾಡಿದ್ರು ಅಂತ ಅವನ ಯೋಗ್ಯತೆಗೆ ಏನಾದ್ರೂ ಕಡಿಮೆಯಾಗ್ತದೆಯೋ? ಇಲ್ಲ. ಯಾಕೆ ಬಲ್ಲೆಯ? ಹೇಳು. ಪ್ರಳಯದೋ ಒಬ್ಬನೇ ಮಲಗೀರೆ ಕಣ್ಣದಿವು ಕರ್ಣದಿಯುದಲಿ ಮಧು ಕೈಡಬರು ಪ್ರಳಯದೊಳೊಬ್ಬನೆ ಮಲಗಿರೆ ಕರುಣದಿ ಅಲಲಿ ಮಧು ಕೈಡಬರು
ಬಲವಂತರುದಿಸಿ ಕಾಳಗವಾಗಿ ಸೀಳ್ದು ಭೂತಳವ ನಿರ್ಮಿಸಿದ ನಲ್ಲಯ್ಯೇ ಈ ಶ್ರೀಕೃಷ್ಣನ ಬಗ್ಗೆ ಹೇಳುವುದಾದರೆ ಬಹಳಷ್ಟಿದೆಯಪ್ಪ. ಕಲ್ಪದ ಆದಿಯಲ್ಲಿ ಇಡೀ ಭೂಮಿಯೇ ಏಕೆ ಸಂಪೂರ್ಣ ಲೋಕವೇ ಜಲಮಯವಾಗಿತ್ತು. ಆವಾಗ ಒಬ್ಬನೇ ಒಬ್ಬ ಇದ್ದುದು, ನೀರಿನಲ್ಲಿ ತೇಲ್ತಾ ಇದ್ದಂಥದ್ದು ಆ ಶ್ರೀಮನ್ನಾರಾಯಣ ಆಲದ ಎಲೆಯಲ್ಲಿ ಮಲಗಿದ್ದ. ಆವಾಗ ಅವನ ಕಿವಿಯ ಕಲ್ಮಶದಿಂದ ಜನಿಸಿದಂಥವರು ಮಧುಕೈಟಭರು. ಬ್ರಹ್ಮನು ಕೂಡ ಅವರಿಗೆ ಹೆದರಬೇಕಾಯಿತು. ಆ ಸಂದರ್ಭದಲ್ಲಿ ಉಪಾಯದಿಂದ ಅವರನ್ನ ವಧಿಸಿ ಅವರ ಮೇಧಸ್ಸಿನಿಂದ ಈ ಭೂಮಿಯನ್ನು ಸೃಷ್ಟಿ ಮಾಡಿದ. ಅಲ್ಲಿಂದ ಆರಂಭವಾಯಿತು ನೋಡು ಅವನ ಕೀರ್ತಿಗಳು. ಆ ನಂತರ ಒಂದೊಂದೇ ಅವತಾರಗಳನ್ನು ತಾಳ್ತಾ ಬಂದ. 10 ಅವತಾರಗಳನ್ನು ತಾಳುವಂತೆ ದೂರ್ವಾಸ ಮುನಿಗಳ ಶಾಪವೂ ಆತನಿಗಿತ್ತು. ಆ ಶಾಪವನ್ನು ನಗುನಗುತ್ತಲೇ ಸ್ವೀಕಾರ ಮಾಡಿ ಆ ಶಾಪವನ್ನೇ ವರವೋ ಎಂಬ ರೀತಿಯಲ್ಲಿ ಜೀವನದಲ್ಲಿ ಸಾಧಿಸುತ್ತಾ ಬಂದವನು ಈ ಶ್ರೀಮನ್ನಾರಾಯಣ. ಮತ್ಸ್ಯಾವತಾರವನ್ನು ಮಾಡಿ ವೇದಗಳನ್ನು ಉದ್ಧರಿಸಿದ. ವರಾಹಾವತಾರದಿಂದ ಭೂಮಿದೇವಿಯನ್ನು ರಕ್ಷಿಸಿದ. ಆ ಹಿರಣ್ಯಾಕ್ಷನನ್ನು ವಧಿಸಿದ. ಅಷ್ಟೇ ಏಕೆ, ಬಾಲ ಪ್ರಹ್ಲಾದನನ್ನು ನರಸಿಂಹಾವತಾರದಿಂದ ರಕ್ಷಿಸಿದ. ಹೀಗೆ ಹೇಳ್ತಾ ಹೋದ್ರೆ ಇವನ ಬಗ್ಗೆ ಬಹಳಷ್ಟು ಕಥೆ ಇದೆಯಪ್ಪ. ಪ್ರಸ್ತುತ ಈಗ ದೇವಕಿಯ 8ನೇ ಗರ್ಭಾಂಬುದಿಯಲ್ಲಿ ಜನಿಸಿ ತನ್ನ ಸೋದರ ಮಾವನನ್ನೇ ಬಿಡದವನಿವನು. ಈ ದುಷ್ಟರ ಬಗ್ಗೆ ನಾವು ಯಾಕಪ್ಪ ಚಿಂತಿಸಬೇಕು? ಅವನೇ ನೋಡಿಕೊಳ್ಳುತ್ತಾನೆ. ನೀನು ನಿಶ್ಚಿಂತೆಯಿಂದ ಇರು.
ಆ ದೇವರನ್ನು ನೀವು ಅಪಮಾನಿಸಿದ್ದೀರಾ, ನನ್ನ ಅಜ್ಜನನ್ನು ಅಪಮಾನಿಸಿದ್ದೀರಾ, ನನ್ನ ಅಣ್ಣನನ್ನು ಬೈದಿರಾ. ಹಿಡಿದಿದ್ದೇನೆ ಕತೆ. ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. 1000 ಆನೆಗಳ ಬಲವುಳ್ಳಂತೆ. ಅದು ಅಲ್ಲಿ ನೋಡು, ಯಾಕೆ ಪೂರ್ಣಾಹುತಿ ಶಿವನಿಗೆ ಅರ್ಪಿಸೋಣ.
ಮೂಲ ಸಂಗತಿಯ ಇವ ಹಿರಣ್ಯಾಕ್ಷರು ಮನಮೋದೊಳಗೂದ ಉದ್ಭವಿಸಿದ ರಾವಣ ನೆನಪಿಟ್ಟು ಮಾಲಯ ಅವತರಿಸಿ ಬಹಳದಿ ನೇತ್ರಗಳಾಗು ಇವನ ಚತುರ್ಭುಜನಿ ಪುಟ್ಟುತ್ತ ಕೂಗೆ ಕೇಳಿದರಿರಬೇಕು ಈ ಕಥೆಯ ಬೇಳುವೆ ಶಿಟುಮಾನ ಮೂಲ ಸಂಗಾತಿಯ ಧರ್ಮರಾಯ ಭೀಮಾದಿಗಳೇ ಅರೇಕ್ಷಣ ಸೈರಿಸಿ ಒಂದಿಷ್ಟು ನನ್ನ ಮಾತುಗಳನ್ನು ಲಾಲಿಸಬೇಕು. ಒಂದು ಸ್ವಲ್ಪ ಹರಿಕಥೆಯ ಅಥವಾ ಶಿಶುಪಾಲನ ಕಥೆಯೋ ನೀವೇ ಕೇಳಿ ಒಂದು ಸ್ವಲ್ಪ. ನೀವು ಇಷ್ಟೊಂದು ಕ್ರೋಧಕ್ಕೆ ಒಳಗಾಗಬೇಕಾದಂತಹ ಅಗತ್ಯವಿಲ್ಲ. ಅವನ ಮೂಲದ ಕಥೆಯನ್ನು ತಿಳಿದರೆ ಅವರಿಗೂ ಮೂಲ ಉಂಟೆ, ನಿಮಗೂ ಅರ್ಥವಾಗುತ್ತದೆ. ಪ್ರತಿಯೊಬ್ಬರಿಗೂ ಒಂದು ಮೂಲವಿದೆ. ಭಗವಾನ್ ಶ್ರೀಮನ್ನಾರಾಯಣನ ದ್ವಾರಪಾಲಕರು ಇಬ್ಬರಿದ್ದರು. ದ್ವಾರಪಾಲಕರು ಹೌದು, ಜಯ ವಿಜಯರು ಎಂಬುದಾಗಿ. ಸನಕಾದಿ ಮಹರ್ಷಿಗಳು ಶ್ರೀಮನ್ನಾರಾಯಣ ದರ್ಶನಕ್ಕೆ ಬಂದಾಗ ದರ್ಶನವನ್ನು ಇವರು ನಿರಾಕರಿಸಿದರು. ಈ ದ್ವಾರಪಾಲಕರು ನೀವು ಭೂಲೋಕದಲ್ಲಿ ಜನಿಸಿ ಎಂಬುದಾಗಿ ಶಾಪವನ್ನೂ ನಿತ್ತರು ಮಹರ್ಷಿಗಳು. ಕೊನೆಗೆ ಶ್ರೀಮನ್ನಾರಾಯಣನು 2 ಅವಕಾಶಗಳನ್ನು ಕೊಟ್ಟ. ಹರಿಯ ವಿರೋಧಿಯಾಗಿ 3 ಜನ್ಮದಲ್ಲಿ ಅಥವಾ ಹರಿಭಕ್ತರಾಗಿ 7 ಜನ್ಮದಲ್ಲಿ ಮತ್ತೆ ನನ್ನನ್ನು ಸೇರಬಹುದು ಎಂಬುದಾಗಿ. ಆದಷ್ಟು ಬೇಗನೆ ಮತ್ತೆ ವೈಕುಂಠವನ್ನು ಸೇರಬೇಕು ಎಂಬ ಹಂಬಲದಿಂದ ಹರಿ ವಿರೋಧಿಯಾಗಿ 3 ಜನ್ಮದಲ್ಲಿ ಈ ಅವಕಾಶವನ್ನೇ ಬಳಸಿಕೊಂಡರು. ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ, 2ನೇ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ, 3ನೇ ಜನ್ಮದಲ್ಲಿ ಈ ಶಿಶುಪಾಲದಂತ ವಕ್ರರಾಗಿ ಜನಿಸಿದ್ದಾರೆ. ಗೊತ್ತಾಯ್ತು. ಅಷ್ಟೇ ಏಕೆ, ಜನಿಸಿದ ಸಂದರ್ಭದಲ್ಲಿ ಈ ಪುಣ್ಯಾತ್ಮನಿಗೆ 2 ಕೈಗಳು 1 ಕಣ್ಣು ಅಧಿಕವಾಗಿತ್ತು. ಹಾಗಾದರೆ ಮಿತ್ರ ಪರಶಿವನು ತೆಂಗಿನಕಾಯಿಯಾಗೆ ಮಾತಿಗೆ ಮಾತು ನಾವು ಉತ್ತರಿಸಬೇಕಾದುದಲ್ಲ. ಅಲೆಕ್ಷಣ ಸೈರಿಸು. ಹೀಗೆ ಚಿಂತಿಸುತ್ತಿದ್ದಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳ ಆಗಮನವಾಯಿತಂತೆ. ಆ ಸಂದರ್ಭದಲ್ಲಿ ಈತನ ತಾಯಿ ಶುತಶ್ರವಗೆ ಹೇಳಿದರಂತೆ, ನನಗೆ ಯಾರೆಲ್ಲ ಬರ್ತಾರೋ ಅವರೆಲ್ಲರ ಕೈಯಲ್ಲಿ ಈ ಮಗುವನ್ನು ಕೊಡು. ಯಾರ ಸ್ಪರ್ಶದಿಂದ ಈತನ ಅಧಿಕವಾದಂತಹ ಕಣ್ಣು ಕೈಗಳು ಮಾಯವಾಗುತ್ತದೋ ಅವನಿಂದಲೇ ಈತನ ಮರಣ ಎಂಬುದಾಗಿ. ಹಾಗಿರುವಾಗ ಒಂದು ದಿನ ನಮ್ಮ ದೇವರು ಅತ್ತೆಯ ಮನೆಗೆ ಹೋದರಂತೆ. ಆ ಸಂದರ್ಭದಲ್ಲಿ ಇವನ ಸ್ಪರ್ಶವು ಭಗವಂತನಿಂದ ಆದಾಗ ಇವನಿಗಿದ್ದಂತಹ ಅಧಿಕವಾದಂತಹ ಕಣ್ಣು ಮತ್ತು ಕೈಗಳು ಮಾಯವಾಯಿತಂತೆ. ಇದರಿಂದ ಈತನ ತಾಯಿ ಬಹಳ ದುಃಖಿತಳಾದಳು. ಏನು ಮಾಡೋಣ, ಭಗವಂತನಲ್ಲಿಯೇ ಪ್ರಾರ್ಥಿಸಿದಳಂತೆ. ಆವಾಗ ನಮ್ಮ ದೇವರು ಒಂದು ಅವಕಾಶವನ್ನು ಕೊಟ್ಟರು. ಇವನ 100 ತಪ್ಪುಗಳನ್ನು ಮನ್ನಿಸುತ್ತೇನೆ ಎಂದು ಈತನಿಂದ 101ನೇ ತಪ್ಪಾಗುತ್ತದೋ ಆ ದಿನ ನನ್ನಿಂದ ಈತನ ವಧೆ ನಿಶ್ಚಿತ ಎಂಬುದಾಗಿ. ಹಾಗಾಗಿ ಇವನ ತಪ್ಪುಗಳು ಎಷ್ಟು ಆಗಿದೆ, ಏನಾಗಿದೆ, ಹೇಗಾಗಿದೆ ಈ ಲೆಕ್ಕವನ್ನು ನಾವು ಮಾಡಬೇಕಾದುದಲ್ಲ. ಇದು ನಾವು ಚಿಂತಿಸಬೇಕಾದಂತಹ ವಿಷಯವಲ್ಲ. ನೋಡಿ, ದೇವರಿಂದಲೇ ಲೆಕ್ಕಾಚಾರ ಆಗ್ತಾ ಇದೆ. ಭೀಮ, ನಾವು ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ಮುಂದಿನ ಚಿಂತೆ ಇರುವಂತದ್ದು ಭಗವಂತನಿಗೆ. ಒಳಗಡೆ ಅಡಿಗೆ ಮಾಡಿದ್ರಲ್ಲಿ ಏನಾದರೂ ಕಿಂಚಿತ್ ಉಳಿದಿದೆಯೋ ಈ ಚಿಂತೆಯನ್ನು ನಾವು ಮಾಡೋಣ. ಬನ್ನಿ ಹೋಗೋಣ. ಕೃಷ್ಣ
ಜಾರೆಯರ ಮಿಂಡ ಎಲ ಕಳ್ಳ ಹೆಣ್ಣು ಹುಚ್ಚ ಇಳಿಯ ಕೆಳಗೆ ನಮ್ಮ ಮಾತ ಕೇಳಿ ಸಕಲ ಮುನಿ ಪೃಂಜವಳು ಜದಿರಿ ತೋಷ ತಾಳಿಯೇ ಸೈರಿಸಿ ಪಾಂಡು ನಂದನರೋ ಯುದ್ಧಿನಲಿಯೇ ಇಂದಮ್ಮ ಮಾತ ಕೇಳಿ ಯಾಗವನ್ನು ಮುಂದುವರಿಸಿ ಯಾರು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇವರನ್ನು ನಾನು ನೋಡಿಕೊಳ್ಳುತ್ತೇನೆ.
ಹೌದು. ಆ ಸೇಡಿನ ಕಿಚ್ಚು ಇನ್ನೂ ನನ್ನಲ್ಲಿದೆ. ಆ ಕಿಚ್ಚಿಗೆ ನೀನು ಬಲಿಯಾಗಬೇಡ. ಜಾಗ್ರತೆ. ಈಗ ಯಮನ ಪುರಮ ನಿನಗೆ ಸಂಗನದಿ ಸಾಯುವ ಕಾಲಕ್ಕೆ ಕಾಲಿಗೆ ಬಿದ್ದು ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಆದ್ದರಿಂದ ಆತನಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ನನ್ನಿಂದ ಬಾ ಮುಂದೆ. ಅನೇಕ ರಾಕ್ಷಸರನ್ನು ಬಂದಿದ್ದೇನೆ. ನಿನ್ನನ್ನು ಕೊಲ್ಲುತ್ತೇನೆ.
ವೈದರ್ಭೆ ರುಕ್ಮಿಣಿಯನ್ನು ವಂಚನೆಯಿಂದ ಅಪಹರಿಸಿದವ ಎಲ ಎಲ ಈ ಮೂಲಕ ನೀನು ಬಿತ್ತಿದಂತಹ ದ್ವೇಷವು ಈಗ ಜ್ವಾಲಾಮುಖಿಯಾಗಿ ಬದಲಾಗಿದೆ. ಇದು ಹಿಡಿದಿದ್ದೇನೆ ಖಡ್ಗ, ಇನ್ನು ತಲೆ ಹೌದು ಹಿಂದೆ ನೀನು ಹೆಂಡತಿಯನ್ನು ಅಪಹರಿಸಲು ಪ್ರಯತ್ನಿಸಿದ್ದಿ. ಹಾಗೆ ನಿನ್ನ ಪಾಪದ ಹೊರ ತುಂಬಿದೆ. ನಿನ್ನ ಮರಣ ನನ್ನಿಂದ ಅಖಿಲ ಪಾರಾಯಣದ ಆಗಮ ಪ್ರದಾವಳಿಯ ಪಾರಾಯಣದ ನಿಗಮ ಆಗಮ ಪ್ರದತಿಗಳ
ಎಸಗಿ ಪೂರ್ಣಾಹುತಿಯ ಎಸಗಿ ನಂದಕುಮಾರ ನವನೀತ ಚೋರ ಅಟಮಗರ್ಭ ಸಂಜಾತ ಶ್ರುತಿ ವಿಧಾನದ ಪಾರಾಯಣದ ನಿಗಮ ಗಮ ಪ್ರತಿಗಳ ಯಗಪುರಾಭೂತಿಯ ಎಸಗಿಯೇ ತದೈ ದಿನ್ನ ಲಗದಿನ್ನ ಲಗದಿನ್ನ ತೈಯಲ ದಿನ್ನ ಲಗದಿನ್ನ ಲಗದಿನ್ನ ತೈ ತಯ್ಯರ ದಿನ ತೋಮ್ ದಿನಗ ದಿನ ತಾಯ್ ತಯ್ಯರ ದಿನ ತೈ ತೊಂದಿನ ದಿನ ತೈ ತಯ್ಯರ ದಿನ ತೈ ತೈ ದಿನ ತೈ ಆ ದಿನ ತೈ ತೈ ದಿನ ತೈ ತೈ ದಿನ ತೈ ದಿನ ತ ದಿನ ತೈ ತೈ ದಿನ ಲಗ ದಿನ ತೈ ದಿನ ಲಗ ದಿನ ತೈ ದೇವ ನನ್ನ ಮಾತನ್ನು ಆಲಿಸು. ಶಿಶುಪಾಲನ ಶಿರಸ್ಸನ್ನು ಛೇದಿಸಿದ್ದೇನೆ. ಆತನ ದೇಹದಿಂದ ದಿವ್ಯ ಜ್ಯೋತಿ ಬಂದು ನನ್ನ ಕಾಲಬುಡದಲ್ಲಿ ಲೀನವಾಗಿ ಹೋಗಿದೆ. ಯಜ್ಞ ನಡೆದ ಸ್ಥಳವನ್ನು ಪುಣ್ಯ ದೇಹದಿಂದ ಸಿದ್ಧಗೊಳಿಸಿದ್ದೇನೆ. ಇನ್ನು ಯಜ್ಞವು ಮುಂದುವರಿಯಲಿ ಆಗಲಿ. ಸುದರ್ಶನ ವಿಜಯ ಮತ್ತು ಅಗ್ರಪೂಜೆ ಎಂಬ ಕಥಾಭಾಗವನ್ನು ಆಡಿದ ಹಾಡಿದ ನೋಡಿದ ನಿಮಗೆಲ್ಲರಿಗೂ ಶ್ರೀ ಶಾರದಾ ಮಾತೆ ಹಾಗೂ ಇಲ್ಲಿ ನೆಲೆಸಿರುವ ಶ್ರೀ ಸಿದ್ಧಿವಿನಾಯಕ ದೇವರು ಆಯುಷ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಹೇಳುತ್ತಾ ಕಥೆಯ ಮಂಗಳವನ್ನು ಹಾಡೋಣ. ಭದ್ರಂ ಶುಭಂ ಮಂಗಳಂ. ಶ್ರೀ ಫಲದಿನ ನಿದ್ರೆಯರು ತೋಷದಿ ನಡೆದರುದವರು ಭೂಸುರರೊಲಿದು ಮಂತ್ರಾಕ್ಷತೆಯಿಂದ ಸೇನೆಯ ತೊಳೆದು ಕಿತ್ತಿಸಿ ಮುದದಿರುದ ಮಾಸದಿ ಕೀರ್ತಿಯ ಪಡೆಯಿರಿಯನ ಸರ್ವೇ ಜಗಿ ಆರತಿ ಎದ್ದಿರೆ ಶೋಭಾನೆ ವಿಘ್ನ ನಿವಾರಕ ಗಣಪತಿಗೆ ಕೋದಿಲ್ಲಕ್ಕ ವಿಘ್ನ ನಿವಾರಕ ಗಣಪತಿಗೆ ಮೊದಲ ಪೂಜೆಯ ಗೊಂಬಮಗೆ ನಿತ್ಯವುಗೆ ಜಯನಾದವನಾಲಿಸಿ ಭಕ್ತರ ಮನವನ್ನು ತಳೆದುವಾಗಿ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲವು ಆದರಣೀಯರೇ, ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ರಿಜಿಸ್ಟರ್ಡ್ ವಿನಾಯಕನಗರ ಬೆಟ್ಟಂಪಾಡಿ ಇದರ ಪುನರ್ನಿರ್ಮಾಣಗೊಂಡ ಭಜನಾ ಮಂದಿರದ ಲೋಕಾರ್ಪಣೆ ಶ್ರೀದೇವರ ಛಾಯಾಬಿಂಬ ಪ್ರತಿಷ್ಠಾ ಮಹೋತ್ಸವದ ಈ ದಿನದಂದು ಪಡ್ರೆ ಚದ್ದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ರಿಜಿಸ್ಟರ್ಡ್ ಪೆರ್ಲಾ ವಿಶ್ವೇಶತೀರ್ಥ ಪುರಸ್ಕೃತ ಸಂಸ್ಥೆಯ ಮಕ್ಕಳ ಮೇಳದವರಿಂದ ಸುದರ್ಶನ ವಿಜಯ ಮತ್ತು ಅಗ್ರಪೂಜ್ಯ ಎಂಬ ಯಕ್ಷಗಾನ ಬಯಲಾಟವು ಶ್ರೀ ಸಬ್ಬನ್ನಕೋಡಿ ರಾಮಭಟ್ ಇವರ ನಿರ್ದೇಶನದಲ್ಲಿ ಶ್ರೀ ಹರೀಶ್ ಕುಮಾರ್ ಕಡಂದೇಲು ಮತ್ತು ಕೇಂದ್ರದ ಶಿಷ್ಯವೃಂದದ ಪ್ರಯೋಜಕತ್ವದಲ್ಲಿ
ನಮ್ಮ ಈ ವಿನಾಯಕ ಮಂಟಪದಲ್ಲಿ ಯಕ್ಷಗಾನ ಬಯಲಾಟವು ನಡೆದು ಬಂದಿರುತ್ತದೆ. ಈ ಯಕ್ಷಗಾನ ಬಯಲಾಟವನ್ನು ಇಲ್ಲಿ ಆಡಿ ತೋರಿಸಿದಂತ ಮೇಲದವರಿಗೆ ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ಮತ್ತು ಪುನರ್ನಿರ್ಮಾಣ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಯಕ್ಷಗಾನದ ಭಾಗವತರು ಮತ್ತು ಎಲ್ಲ ಹಿಮ್ಮೇಳ ಮತ್ತು ಮುಮ್ಮೇಳದ ಕಲಾವಿದರು ವಿನಾಯಕ ಮಂಟಪದ ಹತ್ತಿರ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಯಕ್ಷಗಾನದ ಕಲಾವಿದರು ವಿನಾಯಕ ಮಂಟಪದ ಮೇಲೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತೆಂಕುತಿಟ್ಟಿನ ಪ್ರಸಿದ್ಧ ಭಾಗವತರಾದಂತಹ ಹೊಸಮೂಲೆ ಗಣೇಶ್ ಭಟ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಿಮ್ಮೇಳದವರೆಲ್ಲರೂ ಕೂಡ ಇದು ನಾರಾಯಣ ಶರ್ಮ ಭಾಗವತರು, ನಮ್ಮ ಭಾಗವತರಾದಂತಹ ನಾರಾಯಣ ಶರ್ಮ, ವೇಣುಗೋಪಾಲ್ ಬರೇಕರೆ, ವರ್ಷಿತ್ ಕಿಜಕ್ಕಾರು, ಆಮೇಲೆ ಆದಿತ್ಯ ಬರೇಕರೆ ಹಾಗೂ ಮಾಸ್ಟರ್ ತೇಜಸ್. ಹಿಮ್ಮೇಳದವರು ವಿಷ್ಣು ಪ್ರಸಾದ್, ಡಾಕ್ಟರ್ ವಿಷ್ಣು ಪ್ರಸಾದ್, ನಮ್ಮ ಶಿಷ್ಯನಾದಂತಹ ಸುಂದರರು, ಸಮನ್ವಿತ ಭಾಗವತರು, ನಾರಾಯಣ ಶರ್ಮರು ಹೋಗಿದ್ದಾರೆ. ನಾರಾಯಣ ಶರ್ಮರು ಹೋಗು. ದೇವೇಂದ್ರ ಸುಧರ್ಮಕ್ಕೆ ನಿರ್ಗಮಿಸಿದ್ದಾರೆ. ಅವರು ನನ್ನಲ್ಲಿ ಕೊಟ್ಟರೆ ನಾನು ಕೊಡ್ತೇನೆ ಅವರಿಗೆ. ಅಗ್ನಿ ಅದ್ವೈತ ತ್ರಿಮೇಲೇಶ, ವರುಣ ಮೈತ್ರಿ ರಾಮ, ವಾಯು ನಿಧೀಶ್ ಬೆಳೇರಿ, ಕುಬೇರ ಶ್ರೀಪ್ರಿಯ, ನಿರುತಿ ವಂಶೀಕೃಷ್ಣ. ಬೇಗ ಹೋಗಿ. ಸುದರ್ಶನ ಚಿತ್ತರಂಜನ್ ಕಡಂದೇಲು, ಶತ್ರುಪ್ರಸೂದನ, ಸ್ಕಂದ ಪ್ರಸಾದ. ಅದೆಲ್ಲ ನನ್ನಲ್ಲಿ ಕೊಡಿ, ನಾನು ಕೊಡ್ತೇನೆ. ಕೇಂದ್ರಕ್ಕೆ ಬರ್ತಾರೆ ಅಲ್ಲ, ಒಟ್ಟು ಒಂದು 5 ಶಾಲು ನಾವು ಕೊಡು ಅಲ್ವಾ, ಒಂದು ಪ್ರಸಾದ ಒಂದು 5 ಹೇಳ್ತೇನೆ ಎಷ್ಟು ಅಂತ. ಶತ್ರುಪ್ರಸೂದನ 2, ಗಿರೀಶ್ವರ, ಗುಜ್ಜರಾಸುರ ಕೃಷ್ಣಪ್ರಸಾದ್. ಎಲ್ಲರೂ ಬೇಗ ಬನ್ನಿ. ದುರ್ಜಯ ಅನಿರುದ್ಧ, ಚಂಡಾಸುರ ಸಜಿಕ್ಷಿತ್, ಪ್ರಚಂಡ ಅಭಿನವ, ಶಿಶುಫಲಾನಾಗಿ ಚಿನ್ಮಯ ಕೃಷ್ಣ. ಎಲ್ಲರೂ ಬೇಗ ಬನ್ನಿ. ಬಣ್ಣ ತೆಗೆಯಿದ್ರೂ ಆಗ್ಬೋದು, ಬೇಗ ಬನ್ನಿ. ದಂತವಕ್ರ ಲಿಖಿತ್ ಬೀರ್ಮುಲೆ, ಭಗದತ್ತ ಸನತ್ ಇಡಿಯಡ್ಕ, ಸೋಮದತ್ತ ಹರ್ಷ ಜಗಂತೆ, ಹೇಮದತ್ತ ಆತ್ಮಿಕ್ ಕಾಟುಕ್ಕೆ, ಕೃಷ್ಣ ಹರ್ಷಲ್ ಮಾಯಿಲೆಂಗಿ. ಮೈತ್ರಿ ರಾಮ ಅಲ್ಲ, ಬರಲಿ ವೇದಿಕೆಯಲ್ಲಿ ಕೊಡಬೇಕು ಅಂತಿದ್ದೀನಿ. ಬಿಲ್ ಶೇಖರ ಅದು ವೇಷಭೂಷಣದವರಿಗೂ ಒಬ್ಬರಿಗೆ ಕೊಡುವ ಅಲ್ಲ, ಅಧ್ಯಾಪಕರನ್ನು ಬರಲಿಕ್ಕೆ. ಕಿರಣ ಕುದುರೆಕೋಡ್ಲು ಬರಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಕಿರಣ್ ಕುದುರೆಕೋಡ್ಲು, ಗಣೇಶ ಕಲಾವೃಂದ ಪೈವಳಿಕೆ. ಕಿರಣ್ ಕುದುರೆಕೋಡ್ಲು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಬೇಡ, ಅವರಿಗೆಲ್ಲ ಎಲ್ಲ ಇಲ್ಲಿ ಇದರಲ್ಲಿ ಹೋದವರಿದ್ದಾರೆ. 1
ಅಗ್ನಿ, ವರುಣ, ವಿಷ್ಣು, ಸುಧನ್ವ, ದೇವೇಂದ್ರ 3 ಮತ್ತು ಅಭಿನವ 4 ಜನಕ್ಕೆ. ಬಲ್ಯ ಜಯಂತ ಮೊದಲಾದವರು ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗಣೇಶ ಕಲಾಪ್ರಂದ ಪೈವಳಿಕೆ. ಜಯಂತ, ಪ್ರಸಾದ, ಮಾಧವ, ಜನಾರ್ದನ ಹೋಗಿದಾರಲ್ಲ. ಜಯಂತ, ಪ್ರಸಾದ, ಮಾಧವರು, ನಮ್ಮ ಆತ್ಮೀಯರು ನೀರ್ಚಾಲು ಮಾಧವರು, ಸರಿ ಆಯ್ತು. ನಾನು ವೇಣು ಬರೇಕರೆ, ವೇಣು ಆಗಿದಲ್ಲ. ಮತ್ತೆ ಬಾಕಿ ಇದ್ದವರಿದ್ದಾರಾ? ಸರಿ ಆಯ್ತಲ್ಲ. ಹರಿ ಓಂ. ದಯವಿಟ್ಟು ನಮ್ಮ ಈ ಮಕ್ಕಳ ಮೇಳದ ವ್ಯವಸ್ಥಾಪಕರು ನಿರ್ದೇಶಕರು ಆದಂಥ ಶ್ರೀ ಸಬ್ಬನಕೋಡಿ ರಾಮಭಟ್